ಅಂಬುರು ಹೆದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಯ ಸುತ ವಿಘ್ನರಾಜನ ಬಿರಿದು ಸಂತುತಿಸಿಯ ಅಂಬುನಿಧಿಯ ಆತ್ಮಜೆಗೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಮುಣಮಡುದ ವರ್ಣಿಬೆನಿ ಕಥಾಮೃತವ ಪುರದೊಡ್ಡ ದಿನ ಲೀಲೆಯು ಕೈಲಾಸ ಶಾಸ್ತ್ರಿಯು ಬಾಳನೆತ್ತಿ ಲೀಲೆಯು ಕೈಲಾಸ ಶಾಸ್ತ್ರಿಯು ಬಾಳನೆತ್ತಿ ಕಾಳಹಸಿಯ ಪುರದೊಳು ಕಾಳಹಸ್ತಿಪುರ ಲೋಕದಲ್ಲಿ ಅನೇಕ ಆಡುವುದನ್ನು ಕೇಳಿದ್ದೇವೆ ನಾವು. ಕಾಲ ಹಾಳಾಯಿತು, ಕಾಲ ಹಾಳಾಯಿತು. ಹೌದೌದು. ಈ ಯಥಾರ್ಥಕ್ಕಾದ್ರೆ ಪ್ರಪಂಚದಲ್ಲಿ ಬಹಳ ಮಂದಿಗಳು ಆಡಿದರು. ಬ್ರಾಹ್ಮಣ್ಯಕ್ಕೆ ಘನತೆ ಇಲ್ಲ, ಈಗ ಮರ್ಯಾದೆ ಹೋಯಿತು, ಯಾರು ಗೌರವ ಕೊಡುವುದಿಲ್ಲ. ನಿಜವಾಗಿ ಆಗಲ್ಲ ಸ್ವಾಮಿ. ನಿಜವಾದಂತಹ ಬ್ರಾಹ್ಮಣ್ಯ ಎಲ್ಲಿ ಉಂಟು ಅಲ್ಲಿಗೆ ತಲೆಬಾಗುವಂತಹ ಮಂದಿಗಳು ಈಗಲೂ ಇದ್ದಾರೆ. ಹೌದು. ಯಾಕೆ ಇದಕ್ಕೆ ನಾವೇ ದೃಷ್ಟಾಂತ ಸಾಕ್ಷಿ. ಈ ಕಾಳಹಸ್ತಿಪುರದಲ್ಲಿ ಈಗ ನನ್ನ ಪರಿಚಯ ಇಲ್ಲದೆ ಇದ್ದವರು ಯಾರಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಕಾಳಹಸ್ತೀಶ್ವರನ ನಿತ್ಯ ಆರಾಧನೆ ನಮ್ಮ ಮನೆತನದಿಂದ ನಮಗೆ ಬಳುವಣಿಯಾಗಿ ಒದಗಿ ಬಂದರು. ಅಂದ್ರೆ ಪರಂಪರೆಯಿಂದ ಮೊದಲು ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು, ಆಮೇಲೆ ನಮಗೆ ಬಂತು. ಆದ್ರೆ ಕಾಳಹಸ್ತಿ ಅನ್ನುವಂತಹ ಪುರದ ಒಂದು ಖ್ಯಾತಿ ಹತ್ತೂರಿನಲ್ಲಿ ಕೇಳಿ ಬರುವ ಹಾಗಾದದ್ದು ನಾವು ಪೂಜಾ ಕೈಂಕರ್ಯವನ್ನು ಪ್ರಾರಂಭಿಸಿದ ಮೇಲೆ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿರಬಹುದಾದಂತಹ ಬ್ರಾಹ್ಮಣ್ಯ ನಮ್ಮ ಪೂರ್ವಿಕರಲ್ಲಿ ಅದು ಇರಲಿಲ್ಲ ಅನ್ನುವ ಹಾಗೆ ನಾವು ಆಕ್ಷೇಪ. ಆ ಕಾಲಕ್ಕೆ ಅವರಿಗಿದ್ದಂತಹ ಅನುಕೂಲಂತೆ ಅವರು ಬಾಳಿದ್ದಾರೆ, ಬದುಕನ್ನು ಸಾಗಿಸಿದ್ದಾರೆ. ಆದರೆ ನಮ್ಮ ತೀರ್ಥರೂಪರು ಮಾಡಿದಂತಹ ಒಳ್ಳೆಯ ಒಂದು ಯೋಚನೆ ಯಾವುದು? ಮಗ ವಿದ್ಯಾವಂತನಾಗಬಹುದು. ಅದಕ್ಕಾಗಿ ಕಾಶಿಗೆ ಕಳಿಸಿದರು ನನ್ನನ್ನು. 12 ವರ್ಷಗಳ ಕಾಲ ಸತತವಾಗಿ ವೇದಾಧ್ಯಯನವನ್ನು ಪೂರೈಸಿ ಮರಳಿ ಕಾಳಹಸ್ತಿಪುರವನ್ನು ನಾನು ಪ್ರವೇಶಿಸುವಂತಹ ಕಾಲಕ್ಕೆ ಕೇವಲ ನಮ್ಮ ಅಪ್ಪಯ್ಯ ಮಾತ್ರ ಸಂತೋಷ ಪಟ್ಟದ್ದಲ್ಲ. ಈ ಕಾಳಹಸ್ತಿ ಊರಿನಲ್ಲಿದ್ದಂತಹ ಪ್ರಮುಖರು ಅನೇಕರು ಆ ಕುರಿತಾದಂತಹ ಸಂತೋಷವನ್ನು ಪ್ರಕಟಿಸಿದರು. ಏನು
ಭವ್ಯವಾದ ಸ್ವಾಗತ ಕೋರಿದ್ರು ನಮಗ ಆ ಕಾಲಕ್ಕೆ. ಯಾಕೆ? ಊರಿನ ಪೌರೋಹಿತ್ಯವನ್ನು ಹೊಂದಿದಂತಹ ಯಾವನೇ ಒಬ್ಬ ಬ್ರಾಹ್ಮಣ ಕೇವಲ ಸ್ವಾರ್ಥ ಚಿಂತನೆಯಿಂದ ಬದುಕುವುದಲ್ಲ. ಏನು? ಯಾಕೆ? ಊರಿನ ಪೌರೋಹಿತ್ಯವನ್ನು ಹೊಂದಿದಂತಹ ಯಾವನೇ ಒಬ್ಬ ಬ್ರಾಹ್ಮಣ ಕೇವಲ ಸ್ವಾರ್ಥ ಚಿಂತನೆಯಿಂದ ಬದುಕುವುದಲ್ಲ. ಏನು ಪುರೋಹಿತ ಅಂದ್ರೆ? ಭವಿಷ್ಯತ್ತಿನ ಒಳಿತನ್ನು ಸಾಧಿಸುವವ ಅನ್ನುವುದೊಂದರ್ಥ, ಇನ್ನೊಂದು ಊರಿನ ಒಳಿತನ್ನು ಸಾಧಿಸುವ ಅನ್ನುವುದು ಮತ್ತೊಂದರ್ಥ. ಪುರದ ಹಿತವನ್ನು ಬಯಸುವ. ಹೀಗೆ ನಿಸ್ವಾರ್ಥ ಭಾವದಿಂದ ಒಬ್ಬಾತ ಬ್ರಾಹ್ಮಣ ಬದುಕುವಲ್ಲಿ ಅವನಲ್ಲಿರಬಹುದಾದಂತಹ ಸಜ್ಜನಿಕೆ ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಬೇಕಾದಂತಹ ಅಧ್ಯಯನವೂ ಬೇಕಾಗಿದೆ. ಹೀಗೆ ಪುರದ ಹಿತವನ್ನು ಸಾಧಿಸುವಲ್ಲಿ ವೇದಾಂಗ ಪಾರಂಗತನಾಗಿ ಕೈಲಾಸನಾಥ ಶಾಸ್ತ್ರಿ ಹಿಂದಿರುಗಿ ಬರುವಂತಹ ಕಾಲಕ್ಕೆ ಎಲ್ಲರೂ ಗೌರವಾದರದಿಂದಲೇ ನಮ್ಮನ್ನು ಸ್ವಾಗತಿಸಿ, ಆಮೇಲೆ ಬಿಡಿ ಆಶ್ರಮ ಧರ್ಮಾನುಸಾರವಾಗಿ ಆಗಬೇಕಾದ್ದೆಲ್ಲ ಕಾಲ ಕಾಲಕ್ಕೆ ಆಗಬೇಕಲ್ಲ. ಬ್ರಹ್ಮಚರ್ಯವನ್ನು ಉತ್ತರಿಸಿ ಗಾರ್ಹಸ್ಥ್ಯ ಜೀವನಕ್ಕೆ ಕಾಲಿರಿಸಿ ಸಂಸಾರ ಸಾಗುತ್ತಾ ಮುಂದೆ ಬಂತು. ಅಲ್ಲ, ಮುಂದೆ ಬಂತು ಅಂದ್ರೆ ಹಾಗೆ ಅದರ ಕುರಿತು ಒಂದು ತೀವ್ರ ಆಸಕ್ತಿಯಿಂದ ನಾವು ಹೇಳಿದ್ದಲ್ಲ. ಕೆಲವು ಸಲ ಹಾಗೆ ಆಗುತ್ತದೆ. ವಿದ್ಯಾವಂತನಾದವನಿಗೆ ಊರಿನಲ್ಲಿ ಗೌರವ ಸಿಗುತ್ತದೆ, ಆದರೆ ವಿದ್ಯೆ ಅನ್ನುವುದು ಮಾನಸಿಕವಾದಂತಹ ಶಾಂತಿಯನ್ನು ನೆಮ್ಮದಿಯನ್ನು ಒದಗಿಸಿಕೊಡ್ತದೋ ಅದು ನಮಗಿನ್ನೂ ಅನುಮಾನ. ಯಾಕೆ ಅನುಮಾನ? ಹೇಳುವುದು ಹೇಳಿದ್ರು ಶಾಸ್ತ್ರಕಾರ, ಧನ್ಯೋ ಗೃಹಸ್ಥಾಶ್ರಮ. ಯಾಕೆಂದ್ರೆ ಗೃಹಸ್ಥಾಶ್ರಮ ಅನ್ನುವುದು ಒಂದು ಧನ್ಯತೆಗೆ ಕಾರಣವಾಗುತ್ತದೆ. ಮಿಕ್ಕುಳಿದ 3 ಆಶ್ರಮಗಳವರು ಇವನನ್ನೇ ಅನುಸರಿಸಿ ಬದುಕಬೇಕಾದಂತಹ ಒಂದು ಅನಿವಾರ್ಯತೆ ಈ ಪ್ರಪಂಚದಲ್ಲಿ. ಒಬ್ಬ ಬ್ರಹ್ಮಚಾರಿ ಆದವನು ಪೋಷಿಸಲ್ಪಡುವುದು ಗಾರ್ಹಸ್ಥ್ಯ ಜೀವನದ ಆಶ್ರಮದ ಮನೆಯಿಂದ, ವಾನಪ್ರಸ್ಥ ಸನ್ಯಾಸಗಳಾದರೂ ಪೋಷಿಸಲ್ಪಡುವುದು ಗೃಹಸ್ಥಾಶ್ರಮಿಯಿಂದ. ಆದ್ದರಿಂದ ಗೃಹಸ್ಥಾಶ್ರಮ ಅನ್ನುವುದು ಧನ್ಯತೆಗೆ ಕಾರಣವಾಗುತ್ತದೆ. ಆದ್ರೆ ಅದೆಲ್ಲ ಇರುವಾಗ ಇದ್ರೆ ಮಾತ್ರ ಸರಿ ಸ್ವಾಮಿ, ಅಲ್ಲದೆ ಇದ್ರೆ ಒಂದು ಸರಿ ಅಲ್ಲ. ಹೇಳಿದ್ ನಾನು ಯಾಕಂದ್ರೆ ಎಲ್ಲ ಆಗಬೇಕಾದಂತಹ ಕಾಲಕ್ಕೆ ಎಲ್ಲ ಒಂದೊಂದು ಆಗಿ ಹೋಗಿದೆ ಅಷ್ಟು ಅಲ್ವ. ಅದಕ್ಕೊಂದು ಸಣ್ಣ ಸಮಾಧಾನವನ್ನು ನಮ್ಮವರು ಹೇಳುವುದು ಹಾಗೆ, ಋಣಾನುಬಂಧ. ಶಾಸ್ತ್ರವೇ ಹೇಳ್ತದೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲ್ವ. ಅದು ಕೆಲವು ಸಲ ಏನಾಗ್ತದೆ ಕೇಳಿ, ಇರಬೇಕಾದಾಗ ಇಲ್ಲದೆ ಹೋದ್ರೆ ಮತ್ತೆ ಲಯ ಮಾತ್ರ ಪಶುಪತ್ನಿ ಆಗುತ್ತದೆ, ಆಮೇಲೆ ಸುತ ಲಯವೇ, ಅವ ಮುಗಿಸ್ಲಿಕ್ಕೆ ಇರುವುದು. ಆಗಿದ್ದ ಸ್ಥಿತಿ ಆಗಿ ಹೋಗ್ತದೆ. ಗಾರ್ಹಸ್ಥ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ ನಾನು, ಆದ್ರೆ ಅದರಲ್ಲಿ ಸರಿಯಾದಂತಹ ಒಂದು ಸುಖವನ್ನು ತೃಪ್ತಿಯನ್ನು ಕಾಣುವಂತಹ ಅವಕಾಶ ಒದಗಲಿಲ್ಲ. ಯಾಕೆ ಒದಗಲಿಲ್ಲ ಅಂದ್ರೆ ಏನು ಹೇಳುದ ಅಲ್ಲ. ಸಾಮಾನ್ಯವಾಗಿ ಈ ಬ್ರಾಹ್ಮಣರ ಸಂಸಾರದಲ್ಲಿ ಆಚಾರವೇ ಹೆಚ್ಚಿರುವುದು, ಎಲ್ಲ ಆಚಾರ ಪ್ರಕಾರವೇ ಆಗಬೇಕು. ಅದು ಅನಾದಿ ಕಾಲದಿಂದಲೂ ಒಂದು ಆಚಾರ ಪರಂಪರೆಯ ಕೂಡು ಕುಟುಂಬದಲ್ಲೇ ಹುಟ್ಟಿ ಬಂದಂತಹ ಹೆಣ್ಣು ಅಂತ ಆದ್ರೆ ಮತ್ತೆ ಕೇಳುವುದೇ ಬೇಡ. ಹೇಳಿದ್ ನಾವು ಮೈ ಮುಟ್ಟಬೇಕಿದ್ರು ಮುಹೂರ್ತ ನೋಡಿ ಆಗ್ಬೇಕು ಅಲ್ಲ. ಆಚಾರಕ್ಕೆ ಸರಿಯೇ. ಈ ಆಚಾರಕ್ಕಿದ್ದದ್ದೆಲ್ಲ ಕೆಲವು ಸಲ ವ್ಯವಹಾರಕ್ಕಾಗುವುದು. ಅದು ಆಚಾರ ಹೇಳಲಿಕ್ಕೆ ಮಾತ್ರ ಆಗುದು, ವ್ಯವಹಾರಕ್ಕೆ ಕಷ್ಟ ಆಗ್ತದೆ. ಮನಸ್ಸು ಬಯಸಿದ್ರು ದೇಹಕ್ಕೆ ಸಿಕ್ಕುವುದಿಲ್ಲ, ಇಂತಹ ಸ್ಥಿತಿ ಉಂಟು. ಇನ್ನೂ ಒಂದು ಅಲ್ಲ, ಹೇಳಬಾರ್ದು ನಾನು, ಶುದ್ಧ ಪಶುವೆ ನಮ್ಮ ಸತಿಯಿಂದ. ಗೌರಿ ಅಂತ ಅವಳ ಹೆಸರು ಅಲ್ಲ, ಹೇಳುದು ಕೇಳಿದ್ದೇವೆ ನಾವು. ಗೌರಿ ಅಂದ್ರೆ ಬಿಡಿಯಾದ ವರ್ಣವನ್ನು ಹೊಂದಿದವಳಂತ, ಆದ್ದರಿಂದ ಗೌರಿ. ಗೌರವರ್ಣವನ್ನು ಹೊಂದಿದವಳು ಗೌರಿ ಅಂತ. ಇನ್ನು ಯಾವ ಅರ್ಥದಿಂದ ಇವಳಿಗೆ ಗೌರಿ ಅಂತ ಹೆಸರಿಟ್ಟದ್ದು? ಹೌದಪ್ಪ, ಇದು ಶುದ್ಧ ಅಮಾವಾಸ್ಯೆ ಅಂತ ಕಪ್ಪು ಬಣ್ಣ ಅಲ್ಲ. ಬಣ್ಣದಲ್ಲಿ ಏನುಂಟು? ಸಮಾಧಾನ ಹೇಳುವುದು ಹೇಗೆ? ಭಾರ್ಯ ರೂಪವತಿ ಶತ್ರು ಅಲ್ವ. ರೂಪವತಿ ಆದಂತಹ ಪತ್ನಿ ಶತ್ರು ಆಗಿ ಪರಿಣಮಿಸ್ತಾಳೆ. ಶಾಸ್ತ್ರ ಸರಿ ಸ್ವಾಮಿ, ನಾನು ಒಪ್ಪುತ್ತೇನೆ. ಈಗ ಭಾರ್ಯ ರೂಪವತಿ ಶತ್ರು ಹೌದು, ಭಾರ್ಯ ಕುರೂಪಿ ಮಿತ್ರ ಅಂತ ಉಂಟ. ಇಲ್ಲ, ಒಂದು ಮನಸ್ಸಿಗೆ ಒಪ್ಪುವ ಸಂಸಾರ ಆಗಬೇಕೋ ಬೇಡ. ಇದೇನಾಯಿತು? ಹಿರಿಯರು ನಿರ್ಣಯಿಸಿದ ಸಂಬಂಧ ಅಲ್ಲ. ಮತ್ತೆ ನಮ್ಮ ಕಾಲದಲ್ಲ ಹುಡುಗಿ ಹುಡುಗನ ಮುಖದರ್ಶನ ಆಗುವುದು ಯಾವಾಗ ಹೇಳಿ? ಮದುವೆ ಮಂಟಪದಲ್ಲೇ ಅಂತರಪಟ್ಟದಾಗ ಸರಿದಾಗ ಗೊತ್ತಾಗುವುದು ಹೇಗಿದೆ. ಮತ್ತೆ ಒಳ್ಳೆದೋ ಕೆಟ್ಟದೋ ವಿಮರ್ಶೆ ಮಾಡುವಷ್ಟು ಬುದ್ಧಿಯೂ ಬೆಳೆದಿರುವುದಿಲ್ಲ. ಸಣ್ಣ ಪ್ರಾಯದಲ್ಲೇ ಮದುವೆ ಅಲ್ವ. ಬೆಳೆದು ನಿಂತ ಮೇಲೆ ಗೊತ್ತಾಗ್ತದೆ, ಆದ್ರೆ ಇನ್ನೇನು ಮಾಡ್ಲಿಕ್ಕಾಗ್ತದೆ ಅಲ್ಲ. ಹೇಳಿದ್ ನಾನು, ಅಂತೂ ಸಂಸಾರ ಸಾಗಿದ್ದು ಸಂಸಾರದ ಫಲವಾಗಿ ಒಂದು ಸಂತಾನವೂ ಆಯ್ತು. ಸಂತಾನ ಹೌದಪ್ಪ, ಸಂತಾನ ಆಯ್ತು. ಒಬ್ಬ ಮಗ ಹುಟ್ಟಿದ್ದಾನೆ ಅಲ್ಲ.
ಎನ್ನುವುದಕ್ಕೂ ಹೆಂಡತಿ ಚಂದ ಇರುವುದಕ್ಕೆಲ್ಲ ಸಂಬಂಧ ಇಲ್ಲ. ಯಾಕಿಲ್ಲ? ಸಂತಾನ ಅನ್ನೋದು ನಾವು ಬಯಸಿರ್ತೇವೆ, ಹೌದಾದ್ರೂ ನಮ್ಮ ಸಾಮರ್ಥ್ಯದಿಂದಲೇ ಸಿದ್ಧವಾಗುವುದಲ್ಲ, ದೇವರು ಕೊಡುವುದಲ್ಲ. ಹಾಗಾಗಿ ದೇವರು ಕೊಟ್ಟಂತಹ ಒಂದು ಸಂಸಾರ. ಹೀಗೆ ಒಟ್ಟು ಮದುವೆ ಆಗಿದೆ, ಹೋಗಿದೆ, ಒಂದು ಸಂತಾನವೂ ಆಗಿದೆ, ಹೀಗುಂಟು ಸ್ಥಿತಿ. ಆದರೆ ಮನಸ್ಸಿಗೆ ಹಂಬಲ ಅಪೇಕ್ಷೆಗಳಿಲ್ವೋ ಕೇಳಿದರೆ ಅಪೇಕ್ಷೆ ಉಂಟು. ಇದ್ದದನ್ನು ತೀರಿಸಿಕೊಳ್ಳುವುದಕ್ಕೇನು ಅಲ್ಲ, ಏನು ಅಂದ್ರೆ ಏನೇನೋ ಮಾಡಿದರೂ ಆಗುವುದಿಲ್ವಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಂದು ಗುರುತಿಸುವಷ್ಟರ ಮಟ್ಟಕ್ಕೆ ಒಬ್ಬ ಬೆಳೆದೊಂದಿತ್ತ ಅಂತ ಆದ್ರೆ ಆಮೇಲೆ ಬಹಳ ಜಾಗ್ರತೆ ಬೇಕಾಗ್ತದೆ. ಈಗ ಏನು, ನಮ್ಮ ಪರಿಚಯ ಇಲ್ಲದೆ ಇದ್ದವರು ಯಾರೂ ಇಲ್ಲ, ನಮಗೆ ಮನಸ್ಸಿಯಾಗಿ ವ್ಯವಹರಿಸುವುದಕ್ಕಾಗೋದಿಲ್ಲ. ಮನಸ್ಸಿಗೆ ಕಾಣುತ್ತದೆ, ಬುದ್ಧಿ ತಡೆಯುತ್ತದೆ. ಹೀಗುಂಟು ಬದುಕುವುದು. ಇಲ್ಲಿ ಆಗಿ ಹೋಗಿದೆ. ಹೇಗಾದರೂ ದೇವರೇ ನಮಗೆ ಒದಗಿಸಿಕೊಟ್ಟ ಅವಕಾಶ ಅಂತ ಮೊನ್ನೆ ಒಂದು ಸಂದರ್ಭ ಸೃಷ್ಟಿಯಾಯಿತು ನೋಡಿ, ಹೌದಪ್ಪ. ಹೇಗಾದರೂ ಅದರಲ್ಲಿ ಸ್ವಲ್ಪ ಮುಂದುವರಿದರೆ ನಮ್ಮ ಮಾನಸಿಕವಾದಂತಹ ಒಂದು ಇಷ್ಟವು ಕೈಗೂಡಿತು ಅನ್ನುವಂತಹ ನಿರ್ಣಯಕ್ಕೆ ನಾವು ಬಂದು ಹೀಗೆ ಆಲೋಚನೆ ಮಾಡ್ತಾ ಇರುವಾಗಲೇ ಮತ್ತು ಒಂದು ಅನರ್ಥವೇ ಆಗಿ ಹೋಯ್ತಲ್ಲ ಇಲ್ಲಿ, ಹೌದಪ್ಪ. ಯಾಕಂದ್ರೆ ನಾವು ಏನನ್ನು ಯೋಜನೆ ಮಾಡಿದ್ದೇವೋ ಅದೆಲ್ಲ ತಲೆಕೆಳಗಾಗುವಂತಹ ಒಂದು ಸ್ಥಿತಿಯಾಗಿ ಹೋಯಿತು. ಏನಾಯ್ತು? ಯಾಕೆಂದ್ರೆ 3-4 ದಿವಸ ನಾನು ಮನೆಯಲ್ಲಿರಲಿಲ್ಲ, ಹೊರ ಊರಿಗೆ ಹೋಗಿದ್ದೆ. ಮನೆಗೆ ಮರಳಿ ಬರ್ತೇನೆ, ಇಲ್ಲಿ ಎಲ್ಲ ಅವ್ಯವಸ್ಥೆ ಕಾಣ್ತಾ ಉಂಟು. ಯಾಕೆ ಹೀಗೆ ಅಂತ ಅವಳಲ್ಲಿ ಕೇಳಿದ್ರೆ ಅವಳು ಕಣ್ಣೀರು ಹಾಕುವುದೊಂದೇ, ಬೇರೆಂಥದ್ದು ಇಲ್ಲ. ನನ್ನ ಹತ್ರ ನೀವು ಏನೂ ಕೇಳಬೇಡಿ, ಎಲ್ಲ ನಿಮ್ಮ ಮಗನದ್ದೇನೆ. ಹಾಗಿದ್ರೆ ಅಮ್ಮ ಎಂಥದ್ದು ಮಾಡಿದೆ? ಈಗ ಇದಾದ್ರೂ ಒಂದು ನಿರ್ಣಯ ಆಗಬೇಕು ಅಲ್ಲ, ಏನಾದ್ರೂ ಮಾಡಿ ಅಮ್ಮ. ಒಂದು ದೃಷ್ಟಿಯಿಂದ ಹೇಳುವುದಾದರೆ ಯಾವುದೋ ಜನ್ಮದಲ್ಲಿ ನನ್ನ ಶತ್ರುವಾಗಿದ್ದವನೇ ನನಗೆ ಪುತ್ರನಾದನು ಅಂತ ನಮಗನ್ನಿಸ್ತದೆ. ಭಾರ್ಯಾಶು ರೂಪವತಿ ಶತ್ರು ಅನ್ನೋ ಹಾಗೆ ಹೇಳಿದ ಶಾಸ್ತ್ರಕಾರನೇ ಮತ್ತೊಂದು ವಾಕ್ಯವನ್ನು ಹೇಳಿದ, ಪುತ್ರೋ ಶತ್ರು ರಪಂಡಿತ. ಮೂರ್ಖನಾದ ಮಗನು ಶತ್ರುವಾಗಿ ಪರಿಣಮಿಸ್ತಾನೆ. ಒಬ್ಬ ಮಗ ಇದ್ದಾನೆ ಸ್ವಾಮಿ, ಒಂದೊಂದ್ಸಲ ನನಗೇ ವೈರಾಗ್ಯ ಬರ್ತದೆ ನನ್ನ ಬದುಕಿನ. ಇವ ನನ್ನ ಮಗನೇ ಹೌದು ಅಲ್ವಾ ಅನ್ನುವಂತ ಅನುಮಾನ ಬರ್ತಾವೆ. ಕಟ್ಟಿಕೊಂಡವಳ ಕತೆ ಹಾಗೆ, ಹುಟ್ಟಿಕೊಂಡವನ ಕತೆ ಹೀಗೆ. ಅಲ್ಲಿಗೆ ಮುಟ್ಟಿದೆ ನಮ್ಮದಾದಂತಹ ಬದುಕಿನ ಸ್ಥಿತಿ. ಈಗ ಎಲ್ಲಿಗೆ ಹೋದ ಇನ್ನು? ಕಾಶಿ, ಏ ಕಾಶಿ, ಕಾಶಿ, ಏ ಕಾಶಿ. ಅದೇ ನನಗೆ ಅನುಮಾನ ಬಂದದ್ದು. ಎಂಥದ್ದು? ಸ್ವರ ಇಲ್ಲಿ ಉಂಟು, ಶರೀರ ಅಲ್ಲಿ ಉಂಟು, ಯಾರು ಅಂತ ಗೊತ್ತಾಗಿಲ್ಲ. ಈಗ ನೀನು ಸ್ವರ ಕೇಳಿ ಅಪ್ಪ ಅಂತ ಹೇಳುದು, ಶರೀರ ನೋಡಿ ಆಮೇಲೆ ಗೊತ್ತಾಯ್ತು. ಮೊದಲು ಸ್ವರ ಕೇಳಿ ಆಮೇಲೆ ಆಳಂಗ ನೋಡಿ. ಅಲ್ಲ, ಊರಿನಲ್ಲಿ ಒಂದು ಮಾತು, ಏನಪ್ಪಯ್ಯ? ಬೆಳ್ಳಗಿದ್ದವನನ್ನ ಅಪ್ಪ ಅಂತ ಕರೆಯುವುದು. ಹೌದಾ? ಅಂತ ಹಾಗಿದ್ರೆ ಎಂತದ್ದು? ನಂಗೆ ಗೊತ್ತಿಲ್ಲ. ಅಲ್ಲ, ಬೆಳ್ಳಗಿದ್ದವ ಅಂದ್ರೆ ಕೇವಲ ವರ್ಣಕ್ಕೆ ಸಂಬಂಧಿಸಿದ ಅರ್ಥ ಅಲ್ಲ. ಒಬ್ಬ ಘನತೆ ಇದ್ದವನನ್ನು ನಮ್ಮ ಬಂಧು ಅಂತ ಹೇಳುವಂತಹ ಒಂದು ವಾಡಿಕೆ ಉಂಟು ಪ್ರಪಂಚದಲ್ಲಿ ಅನ್ನುವುದಕ್ಕೆ ಒಂದು ವಾಕ್ಯ. ಹಾಗೆ ಬಂದಪ್ಪ, ಬಂದಪ್ಪ ಎಂತ ಬಂದಪ್ಪ? ಹಾಗೆ ಬೆಳ್ಳಗಿದ್ದವನ ಅಪ್ಪ ಅಂತ ಕರೆಯುದು, ಬಂದು ಹಾಗೆ ಅಪ್ಪ ಅಂತ. ಏನ್ ಮಾಡ್ತಾ ಇದ್ದೀಯ ಒಳಗೆ? ನಾನಪ್ಪಯ್ಯ ನೀವು ಕರೆಯುವಾಗ ನಾನು ಬಚ್ಚಲಿ ಮನೆ ಒಲೆ ಬುಡದಲ್ಲಿದ್ದೆ ಅಪ್ಪಯ್ಯ. ಬಚ್ಚಿಲು ಮನೆ? ಈಗ ಬಚ್ಚಿಲು ಮನೆಯಲ್ಲಿ ಯಾರಿಗೆ ಸ್ನಾನಪ್ಪ? ಸ್ನಾನಕ್ಕಲ್ಲಪ್ಪಯ್ಯ, 3 ಹಲಸಿನ ಬೀಜ ಒಲೆಗೆ ಹಾಕಿದ್ದೆ. ಎಂತದಕ್ಕೆ 3 ಹಾಕಿದ್ದು? ತಿನ್ಲಿಕ್ಕೆ ಅಪ್ಪಯ್ಯ. ತಿನ್ಲಿಕ್ಕೆ? ಒಂದು ನೀವು ಕರೆಯುವಾಗ ಒಂದು ತುಪ್ಪ ಅಂತು, ಇನ್ನೊಂದ್ಸಲ ತೆಗಿಲಿಕ್ಕೆ ಕರೆಯುವಾಗ ಮತ್ತೊಂದು ತುಪ್ಪ ಅಂತು, ಮತ್ತೆ ನಿಮ್ಮ ಸ್ವರಗೆಂತೂ ತುಪ್ಪ ಆಗುದು ಬೇಡ ಅಂತ ಅಲ್ಲೇ ಬಿಟ್ಟು ಬಂದೆ ಅಪ್ಪಯ್ಯ. 3 ಹಲಸಿನ ಬೀಜ ಹಾಕಿದ್ದೆ. ಅದ್ಯಾಕೆ 3 ಹಾಕಿದ್ದು? ತಿನ್ಲಿಕ್ಕೆ. ಒಂದು ನಿಂಗೆ, ಒಂದು ನಂಗೆ, ಒಂದು ಅಮ್ಮಂಗೆ. ಅಂತೂ ತಾನು ಕೆಡುವುದರೊಂದಿಗೆ ವನವನ್ನು ಹಾಳು ಮಾಡಿತು ಅಂತ ಒಂದು ಮಾತು ಉಂಟು. ಎಂತಕ್ಕೆ? ಅಲ್ಲ, ಅದು ಕೋತಿಯ ವಿಷಯದಲ್ಲಿರುವುದು. ಕೋತಿ ತಾನು ಕೆಡುವುದರೊಂದಿಗೆ ವನವು ಹಾಳು ಮಾಡಿತು. ಇದು ನಮ್ಮ ಅಪ್ಪ ಮಕ್ಕಳ ಸಂಬಂಧ. ಹೌದೇನಾ? ಅಂಥದ್ದೆಲ್ಲ ಆರೋಗ್ಯ ಹಾಳು ಮಾಡುವುದನ್ನೆಲ್ಲ ತಿನ್ನಬೇಡ ಹೇಳಿದ್ರೆ ಕೇಳ್ತೀನಿ. ಏನಪ್ಪ ಆರೋಗ್ಯ ಹಾಳು? ಅದು ಮತ್ತೆ ವಾಯು ಪ್ರಕೋಪ ಆಗ್ತದೆ. ಹೌದಾ? ಕೆಟ್ಟ ವಾಯು, ಕೆಟ್ಟ ವಾಯು ಮತ್ತೆ ಉಳಿದಕ್ಕೆ ಹೋಗಿ ಅಂತ ಹೇಳಿದ್ದದ್ದು. ನಿನಗೆ ಹೇಳಲಿಕ್ಕೆ ಹೊರಟಿದ್ದೇನಲ್ಲ ನಾನು. ಹೋಗಲಿ, ನಿಮ್ಮನ್ನು ಕತ್ಕೊಂಡು ನಾನು ಯಾವ ಹೊಳೆಗಾರ ಬೇಕಂದ್ರೆ ಗೊತ್ತಾಗುದಿಲ್ಲ. ಹೌದೇನೋ? ಏಕೆಪ್ಪ ಕೆರೆದದ್ದು? ಏಕೆಪ್ಪ ಕೆರೆದದ್ದು ಮಗ? ಅಪ್ಪ ಹೌದೇನೋ? ಏನಪ್ಪ?
ನಿನ್ನ ಅಮ್ಮನಲ್ಲಿ ಕೇಳಿದೆ ನಾನು, ಏನಂತ? ತಂದಿಟ್ಟಂತಹ ದವಸ ಧಾನ್ಯಗಳೆಲ್ಲ ಏನಾಗಿ ಹೋಯ್ತು ಅಂತ. ಹಾ, ಅದಕ್ಕೇನು ಹೇಳ್ರಿ ಅಮ್ಮ? ಎಲ್ಲ ಅವನ ಹತ್ರ ಮಾಣಿ ಹತ್ರ ಕೇಳಿ ಹೇಳಿ. ಹೌದಪ್ಪಯ್ಯ, ಅದ ಒಂದು ಕತೆ ಅಪ್ಪಯ್ಯ. ನಂಗೆ ಈಗೀಗಪ್ಪಯ್ಯ ಉದ್ದಕ್ಕೆ ಅಂಗಾತ ಕೂತಾಗ ನಿದ್ರೆ ಬಂದಾಗ ಆಗುದಪ್ಪಯ್ಯ. ಉದ್ದಕ್ಕೆ ಅಂಗಾತ ಕೂತಾಗ, ಅಂಗಾತ ಮಲಗಿದಾಗ ನಿದ್ರೆ ಬಂದಾಗ ಆಗುದು. ಊಟ ಮಾಡಿದಾಗ ಒಂದು ತೇಗು ಬರುದಪ್ಪಯ್ಯ. ಊಟ ಮಾಡಿದಾಗ ಹಾಗೆ. ಇದಕ್ಕೇನೋ ದೋಷ ಇರ್ಬೇಕಂತೇಳಿ ನನ್ನ ಜಾತಕ ಇಟ್ಕೊಂಡು ಸುನ್ನಂಬಲ ವಿಶ್ವೇಶ್ವರ ಭಟ್ರು ಇದ್ದಲ್ಲಿಗೆ ಹೋದೆ ಅಪ್ಪಯ್ಯ. ಅವರು ಜಾತಕವನ್ನೆಲ್ಲ ಬಿಡಿಸಿ ಹೇಳಿದ್ರು, ಮಾಣಿ ನಿಮಗೆ ಬಹಳ ದೊಡ್ಡ ದೋಷ ಉಂಟು, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳುವಾಗ 500 ಬ್ರಾಹ್ಮಣರಿಗೆ ಅನ್ನ ತಂತರ್ಪಣೆ ಮಾಡಿದರೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿದ್ರಪ್ಪ. ಅನ್ನ ತಂತರ್ಪಣೆ, ಅನ್ನ ಸಂತರ್ಪಣೆ. ಅದೇ ಅದೇ, ನಿಮ್ಗೊಂದು ಯಾರು ಹೇಳಿ ಸಾಯ್ದು ಮಾರ್ರೆ, ನನ್ನ ಜೀವನ ಇದು ನಿಮ್ಗೆ ಹೇಳುದೇ ಆಯ್ತು. ಅನ್ನ ಸಂತರ್ಪಣೆ ಆಗ ಬರುವಾಗ ನಾನು ಎಲ್ಲ ಮನೆಗೆ ಹೇಳಿಕೊಂಡು ಬಂದೆ ಅಪ್ಪಯ್ಯ. ಸಾಧಾರಣ ಒಂದು 500 ಜನರಿಗೆ ಹೇಳಿದ್ದು 800 ಜನ ಬಂದಿದ್ದಾರೆ ಅಪ್ಪಯ್ಯ. ಹೌದಾ? ಲೆಕ್ಕ ತಪ್ಪಿದ್ದು ನಿನಗೆ? ನನಗೆ ನಾನು ಹೇಳುವಾಗ ಬಂದಾಗ ಲೆಕ್ಕ ತಪ್ಪಿ ಬಂದದ್ದು. ಹೌದಪ್ಪಯ್ಯ, ನೀನು ಹೇಳಿದ್ದು ಒಬ್ಬೊಬ್ಬರೇ ಬರ್ಬೇಕು ಅಂತ? ಹೌದು, ಅಲ್ಲ ಒಬ್ಬೊಬ್ಬರೇ ಬರ್ಬೇಕು, ಒಬ್ಬೊಬ್ಬರೇ ಬರ್ಬೇಕಂತ. ಮನೆಯಲ್ಲಿ ಒಂದು ಬಿಟ್ಟು ಬರ್ಲಿಕ್ಕೆ ಆಗ್ತದ? ಹೌದೇನು? 500 ಜನಕ್ಕೆ ನೀನು ಸಂತರ್ಪಣೆ ಮಾಡಬೇಕು ಅಂತಾದ್ರೆ 500 ಮಂದಿಗಳಿಗೆ ಹೇಳಬೇಕು ಅಂತ ಉಂಟಾ? ಇಲ್ವಾ? ಯಾಕೆ? ನಂಗೆ ಗೊತ್ತುಂಟು, 500 ಮಂದಿಗೆ ಹೇಳಿದ್ದು ನಾನು. ಏನಿಲ್ಲ, ಒಂದು 200 ಮನೆಗೆ ಹೇಳಿದ್ರೆ 500 ಜನ ಆಗುದಿಲ್ಲ. ಹಾಗೊಂದು ಉಂಟಪ್ಪಯ್ಯ. ಮತ್ತೆ ಬರುವಾಗ ಒಬ್ಬೊಬ್ಬರೇ ಬರ್ತಾರೆ. ಆಮೇಲೆ ಅಡಿಗೆ ಬತ್ತಿಗೆ ಸಾಧಾರಣ ನಾನು 40 ಮಂದಿ ಅಡಿಗೆ ಬತ್ತಿಗೆ ಹೇಳಿದ್ದೆ. ಹೌದಾ? ಅಡಿಗೆ ಮಾಡ್ಲಿಕ್ಕೆ ಬೇಕಲ್ಲಪ್ಪ, ನಿನ್ನ ಹೊತ್ತುಕೊಂಡು ಹೋಗ್ಲಿಕ್ಕೆ ಉಂಟಾ? ಎಲ್ಲ ಅಡಿಗೆ ಮಾಡ್ಲಿಕ್ಕೆ. ಅವ್ರು ಬಂದೆಲ್ಲ ಕೇಳಿದ್ರು ಅಕ್ಕಿ ಬೇಳೆ ತೆಂಗಿನಕಾಯಿ ಕೊಡು ಅಂತೇಳಿ. ಅಮ್ಮಂತ್ರ ಕೇಳಿದಾಗ ಎಲ್ಲ ಕೊಟ್ರಪ್ಪಯ್ಯ, ಎಲ್ಲ ಭಟ್ರು ಎಲ್ಲ ಅಡಿಗೆ ಎಲ್ಲ ಮಾಡಿದ್ರು. 800 ಜನರಿಗೆ ಸರಿ ಊಟ ಮಾಡಿದ್ರು. ಅಷ್ಟೊತ್ತಿಗೆ ಯಾರೋ ಹೇಳಿದ್ರು, ಬ್ರಾಹ್ಮಣರಿಗೆ ಸಂತೋಷ ಆಗ್ಬೇಕಾದ್ರೆ ದಕ್ಷಿಣೆ ಹೊಡೆದಿದ್ರೆ ಸಂತೋಷ ಆಗುದಿಲ್ಲ, ದಕ್ಷಿಣೆ ಇಲ್ಲದೆ ಸಂತರ್ಪಣೆ ಮಾಡಿ ಪ್ರಯೋಜನ ಇಲ್ಲ. ಅಮ್ಮಂತ್ರ ಹೋಗಿ ಕೇಳಿದ್ರೆ ಅಪ್ಪನ ಪಿಟಿಗೆ ಬೀಗಿದ ಕಾಯಿ ಕೊಡು ಅಂತೇಳಿ. ಅಮ್ಮ ಹೇಳಿದ್ರು, ನೀನು ಅಪ್ಪನ ಸೊಂಟದಲ್ಲೇ ಉಂಟು, ನನ್ನ ಹತ್ರ ಏನಂತಪ್ಪ. ನಾ ಎಂತ ಮಗ, ನಾನು ಎಂತ ಮಗ? ನಿಮ್ಮಷ್ಟೇ ಬುದ್ಧಿವಂತಿಗೆ ಖರ್ಚು ಮಾಡಿದೆ. ಆಚೀಚೆ ನೋಡ್ಯಪ್ಪಯ್ಯ, ನಾವು ಹತ್ತಕ್ಕೆ ಹೋಗೋದು ಏನಿ ಇಲ್ವಾ? ಏನೇನು ತುಟ್ಟಿ ಇತ್ತಲ್ಲಪ್ಪಯ್ಯ, ಆ ತುಟ್ಟಿ ತಗೊಂಡು ಬೀಗಿದ ಮೇಲೆ ಚಟಾಲ ಬಿಟ್ಟು ಹೋಯ್ತಪ್ಪಯ್ಯ. ಬಾಗಿಲು ತೆಗೆದು ನೋಡ್ತೇವೆ, ಪೌಲಿ ರಾಸಿ ತಪ್ಪಯ್ಯ. ಎಲ್ಲ ಬಂದ ಬ್ರಾಹ್ಮಣಿಗೆ 8 ಕೊಟ್ಟೆಪ್ಪಯ್ಯ. 8 ಆಣೆ ಕೊಟ್ಟಿ. ಒಂದು 4 ಆಣೆ ನಿನಗೆ ತೆಗೆದಿಟ್ಟಿದ್ದೇನಪ್ಪ. ಈಗೇನಿಲ್ಲಪ್ಪ, ತೇಗು ಬದುದೇ ಇಲ್ಲ, ಸರಿ ಆಗ್ತದಪ್ಪಯ್ಯ. ಈಗ ತೆಗು ಬರುದಿಲ್ಲ, ಅಂಗಾತ ಮಲಗಿ ನಿದ್ದೆಗೂ ಬರುದಿಲ್ಲ. ಇಲ್ಲಪ್ಪ, ದೋಷ ಪರಿಹಾರ ಎಲ್ಲ ಪರಿಹಾರ ಆಯ್ತಪ್ಪಯ್ಯ. ಅಲ್ಲ, ಹೋಗಿ ನೀನು ಮತ್ತೆ ನಿನ್ನ ಜಾತಕ ಅವರ ತರದ್ದು ಊರಿನವರ ಎಲ್ಲರ ಜಾತಕ ಹೇಳುವ ನಾನಿರುವಾಗ ನೀನು ಮತ್ತೆ ಅಲ್ಲಿಗೆ ಹೋಗ್ತದೆ. ನೀನು ಈಗ ಹಳೆ ಜಾತಕ ಎಲ್ಲಿ ನೋಡ್ತೀಯಪ್ಪಯ್ಯ? ಹೊಸ ಜಾತಕದ ಬಗ್ಗೆ ನಿನ್ನ ಪ್ರಯತ್ನ ಅಲ್ವಾ? ಹಾಗಾಗಿ ನಾನು ತುಂಡಂಬಲ ವಿಜೇತರ ಬಗ್ಗೆ ಇದ್ದಲ್ಲಿಗೆ ಅವ್ರಿಗೆ ತಗೊಂಡೋಗುತ್ತೆ. ಅಲ್ಲ, ಏನೇ ಆಗ್ಲಿ, ಒಂದು 500 ಮಂದಿ ಬ್ರಾಹ್ಮಣರಿಗೆ ಊಟ ಕೊಟ್ಟಿದ್ದಿ. 800. 800 ಅವ್ರು ಹೇಳಿದ್ದ 500. ನಾನು 800 ಮಂದಿಗೆ ಸರಿಯಾಗಿದೆ. ಆಗ್ಲಿ, ಅನ್ನ ಹಾಕಿದ ಪುಣ್ಯ ಆದ್ರೂ ಉಂಟಲ್ಲ, ಅದೊಂದು ಸಮಾಧಾನ. ಆದ್ರೆ ಒಂದು ಏನಪ್ಪಯ್ಯ, ಮಾಡಿಟ್ಟದೆಲ್ಲ ಮುಗಿಸಿದ್ಯಲ್ಲ ಮಗನೇ? ಇಲ್ಲಪ್ಪಯ್ಯ, 4 ಆನೆ ಇಟ್ಟಿದ್ದೇನೆ ಅಂತ ಹೇಳಿಲ್ಲ ನಾನು. ಅದೆಂತದ್ದಕ್ಕೂ ಒಂದು ಪೆಟ್ಟಿಗೆ ತುಂಬಾ ಇದ್ದಂತಹ ದ್ರವ್ಯವನ್ನೆಲ್ಲ ಮುಗಿಸಿದ್ಯಲ್ಲ ನೀನು. ಅವರು ಬಹುಶಃ ಅನ್ನ ಸಂತರ್ಪಣೆ ಮಾಡಬೇಕು ಹೇಳಿದ್ದೆ. ಯಾಕೆ ಗೊತ್ತು? ನಿನಗೆ ಒಳ್ಳೇದಾಗ್ಲಿ ಅಂತಲ್ಲ, ಮತ್ತೆ ಅವರಿಗೆ ನನ್ನನ್ನು ನೋಡಿದ್ರೆ ಆಗುದಿಲ್ಲ, ಅದಕ್ಕೆ ಹೇಳಿದ್ದು. ಹೌದು, ಒಮ್ಮೆ ಮಾಡಿದ್ದೆಲ್ಲ ಮುಗಿಸಲಿ ಅಂತ. ಹೌದು, ನಮ್ಮಲ್ಲಿ ವಿಷಯದ ಮಟ್ಟಿಗೆ ನಿಮ್ಗೂ ಸರಿ ಇಲ್ವಾ? ಹೌದು, ಯಾಕಂದ್ರೆ ಈ ಕಾಳಹಸ್ತಿಪುರದಲ್ಲಿ ನನ್ನ ಬಗ್ಗೆ ಹಿಂದಿನ ಒಂದು ಆಕ್ಷೇಪದ ನುಡಿ ಉಂಟು. ಈಗ ಬ್ರಾಹ್ಮಣ ವರ್ಗದವರೇ ಹೇಳ್ತಾ ಇದ್ದಾರೆ. ಹೌದಾ? ಹೌದು, ಯಾಕಂದ್ರೆ ಬಹಳ ಸಂಪತ್ತು ಕೂಡಿಟ್ಟಿದ್ದಾರೆ, ಬಹಳ ಎತ್ತೂತ. ಹೌದು, ಇಡೀ ಜೀವನವನ್ನೇ ಉದ್ಧಾರ ಮಾಡಿದ್ದಾರೆ, ಬೇಕಾದಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ. ಮೊನ್ನೆ ಕೈಲಾಸಾಸ್ತಿಗಳ ಬಗ್ಗೆ ಯಾರು ಹೇಳ್ತಿದ್ರು, ಕೂಡಿಟ್ಟಿದ್ದಾರೆ ಅಂತ ಅಲ್ವಾ? ಹಾಗೆ ಬಹುಶಃ ಆ ಕಾರಣದಿಂದಲೇ ಮುಗಿಸಿ ಬಿಡ್ಲಿ ಅನ್ನುವುದಕ್ಕಾಗಿ ಹೇಳಿದ್ದಿರಬೇಕು. ಹೌದಪ್ಪ, ನಾನಾದ್ರೆ ಯಾಕೆ ಮಗ ಕೂಡಿಟ್ಟದ್ದು? ಯಾಕೆಪ್ಪ? ನನಗೆ ಬೇಕಾಗಿ. ಮತ್ತೆ ನೀನ್ ಯಾರು? ನನ್ನ ಮಗ ಅಲ್ವಾ? ಹೌದು, ಹುಟ್ಟಿದ್ಯಲ್ಲ ಮಗ ಆಗಿ. ಎಂತದು ಹೇಳ್ತಾನೆ, ಮಗ ಆಗಿ ಹುಟ್ಟಿದ್ಯಲ್ಲ ಹೇಳಿದ್ ನಾನು. ಹೌದು, ನಾನು ಹುಟ್ಟಿದ್ದನ್ನು ನೀವು ಅಪ್ಪ ಆದದ್ದು, ಇಲ್ಲದೆ ಯಾರಿಗೆ ನೀವು ಅಪ್ಪ? ಹೌದು, ಈಗ ಬೇರೆ ಯಾರಾದ್ರೂ ಹುಟ್ಟಿದ್ರೆ ಅವರಿಗೆ ಅಪ್ಪ ಆಗ್ತಿದ್ದೆ. ಹೌದು ಅಲ್ವಾ? ಹೌದು, ಈಗ ನೀನು ಹುಟ್ಟಿದ ಕಾರಣ ನಿನಗೆ ಅಪ್ಪ ಅದೇ. ಹೌದು, ಅದೌದು. ಇನ್ನೂ ಪ್ರಶ್ನೆ ಬೇಡ, ಅಲ್ಲಿಗೆ ಮುಗಿಸಿ ಬಿಡುವ ವಿಷಯ. ಹೋಗ್ಲಿ, ಈಗ ನಿನ್ನ ನಾಳೆಯ ಬಗ್ಗೆ ನಾನು ಯೋಚನೆ ಮಾಡಬೇಕಾ ಬೇಡ? ಏನಪ್ಪಯ್ಯ ಹೀಗೆ ಇರುವುದ? ಮತ್ತೆ ನಿನಗೆ ಒಂದು ಮದುವೆ ಆಗ್ಲಿಕ್ಕಿಲ್ಲ? ಮದುವೆ ಮತ್ತೆ ಎಲ್ಲಿದ್ದಪ್ಪಯ್ಯ ಹುಡುಗಿ? ಅದಕ್ಕೆ ಮೊದಲಿದ್ದಾನೆ ಅವ. ಇದಕ್ಕದು ಮಾಡುದು ನೀನು? ನನ್ನ
ಚಿನ್ನೆ ಎಂಥದ್ದು ಹೋಳಿಗೆಗೆ ಇಟ್ಕೊಂಡು ನದಿ ಹಾಗೆಲ್ಲ ಮಾಡಬಾರ್ದು. ಅಲ್ಲ ಬೇರೆ ಮತ್ತೆ ಒಂದು ಸಭ್ಯತೆ ಬೇಕು. ಪಿಯಂ ಪಿಯಂ ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಗಿರಬೇಕು ಅನ್ನುವುದಕ್ಕೊಂದು ನಿರ್ಣಯ. ನಿಮ್ಗೆ ಏನಾದ್ರೂ ಚೇಷ್ಟೆ ಮಾಡುದು. ನೀವು ಇಷ್ಟು ಮಾತಾಡ್ತಿಲ್ಲ, ನಿಮ್ಗೆ ಈಗ ಮಾಡ್ಲಿಕ್ಕೆ ಗೊತ್ತುಂಟಾ? ಏನಾದ್ರೂ ದಿನ ಪೂರ್ತಿ ಇದನ್ನೇ ಮಾಡುವುದಾದ್ರು ನಿನ್ನಲ್ಲಿ ಕುಳಿತುಕೊಂಡಲ್ವಾ? ಬೇಡದಿದ್ದದ್ದು ಆಲೋಚನೆ ಮಾಡುವುದು ಬಿಟ್ಟರೆ ನಾನಿನ್ನು ಅದು ಮಾಡುದಿಲ್ಲ, ಬೇರೆ ಮಾಡ್ತೇನಪ್ಪ. ಏನಿಲ್ಲ, ದೇವರ ಸ್ತೋತ್ರಕ್ಕೆ 4 ಶ್ಲೋಕ ಆದ್ರೂ ಬಾಯಿ ಪಾಠ ಮಾಡುವುದಿಲ್ಲ, ಅದು ಮಾಡುದು. ಸರಿ ಹೇಳಿಕೊಡ್ಲಿಲ್ಲ. ಒಂದ್ ದಿವಸ ನೀವು ಮನೆಯಲ್ಲಿ ಇರುದಿಲ್ಲ, ನಾನೇ ಹೇಗೆ ಕೇಳಿಕೊಟ್ಟಪ್ಪ? ಅದನ್ನು ಸರಿ ಹೇಳಿಕೊಡ್ಲಿಲ್ಲ. ನಿನಗೊಬ್ಬರಿಗೆ ಮಾತ್ರ ಹೇಳಿಕೊಡುದು ನಾನು. ಎಷ್ಟು ಮಂದಿಗಳು ಪಾಠ ಕೊಡುದಿಲ್ಲ ನನ್ನಲ್ಲಿ? ಈಗ ಅವರಿಗೆಲ್ಲ ಬರ್ಲಿಲ್ವಾ? ನೀನು ಅವರವರ ಮನೆಗೆ ಹೋಗಿ ಮನೆಯಲ್ಲಿ ಪಾಠ ಮಾಡ್ತೀಯಾ? ನಿನಗೆ ಶ್ರದ್ಧೆ ಇಲ್ಲ ಅದರಲ್ಲಿ. ಪಾಠ ಮಾಡುವುದಂದ್ರೆ ನಿನ್ನ ಬಾಯಿಗೆ ತುಂಬಿಸುವುದು, ಅದು ಬೇಯಿಸಿ ಕಲಿಬೇಕು ಅಂತಿಲ್ಲ ಅವನಿಗೆ. ಆಯ್ತು, ಬೇಸರ ಮಾಡಬೇಕು. ಎಲ್ಲ ಹಾಗೆ ಆಚೆ ಮನೆಯವರು ಹಾಗೆ. ಮಗನಿಗೆ ಮನೆಯಲ್ಲಿ ಜೋರ್ ಮಾಡುದು, ಎದ್ದು ಬಂದಿದ್ಯಾ, ಎಲ್ಲಿಗೆ ಹೋಗಿದ್ಯಾ ಅಂತೇಳಿ. ಆಚೆ ಮನೆ ಮಗ ಬಂದೆ, ಹೌದಾ ಪುತ್ತ, ಬಂದ್ಯಾ ಪುತ್ತಿಯ, ಅಮ್ಮೆಯಾಗಿದ್ದಲ್ಲಿ ಪುತ್ತ ಅಂತ ಕೇಳ್ತಾರೆ. ಈ ವಿಷಯ ಗೊತ್ತು. ಮನೆ ಮಕ್ಕಳನ್ನು ಬೈಬೇಕು ಯಾವ, ಹಾಗೆ ನೆರೆಮನೆ ಮಕ್ಕಳನ್ನು ಬೈಲಿಕ್ಕೆ ಆಗೋದಿಲ್ಲ. ಮುದ್ದಿಸುವುದವರನ್ನು ಅಲ್ಲ, ಆಗಲ್ಲ, ಮುದ್ದಿಸುವುದು ಅಂತಲ್ಲ. ನೆರೆಮನೆಯವರಲ್ಲಿ ಸೌಹಾರ್ದದಿಂದ ಇರಬೇಕು. ಅವರು ಮಕ್ಕಳು ಬೇಡದಿದ್ದು ಮಾಡಿದ್ರು ನಾವು ಬೈಲಿಕ್ಕೆ ಆಗ್ತದೆ. ಮಕ್ಕಳನ್ನು ಬೈಯು ಹತ್ತಿರುವುದು ಅಪ್ಪ ಅಮ್ಮನಿಗೆ, ತಂದೆ ತಾಯಿ ಬೈಬೇಕು. ಈಗ ನಿನ್ನನ್ನು ನಾನಲ್ಲದ ಮಧ್ಯಾಹ್ನ ಬೈದು ಊರಿನವರು ಬೈಲಿಕ್ಕೆ ಆಗ್ತದೆ. ಅವರು ಬೈಯುವುದು ಹೇಗೆ? ಬೇಗ ಬೈಯುದು ಹೇಗೆ? ಆಚೆ ಮನೆ ಮಕ್ಕಳೆಲ್ಲ ಬಂದಾಗ ಬಂದಿಯಾ ಪುತ್ತ, ತಿಂದಿದ್ಯಾ ಪುತ್ತ, ಅಮ್ಮೆ ಆಗಿದ್ದಲ್ಲೇ ಪುತ್ತ ಅಂತ ಅಪ್ಪ ಕೇಳುದು. ಕ್ಷೇಮ ಸಮಾಚಾರ ಅಂತ ಅರ್ಥ ಅದು. ಅದಕ್ಕೆಲ್ಲ ಬೇರೆ ಏನು ಆಲೋಚನೆ ಮಾಡ್ಲಿಕ್ಕಿಲ್ಲ. ಆಯ್ತು, ಸರಿಯಾಗಿ ಅಧ್ಯಯನ ಮಾಡಬೇಕು. ಯಾಕೆ? ಯಾರು ನೀನು? ಕೈಲಾಸ ಶಾಸ್ತ್ರಿಗಳ ಮಗ. ಹೌದು, ಕಾಶೀನಾಥ ಅಲ್ವಾ? ಕಾಶಿನಾಥ. ಹೌದಾ? ಕಾಶಿನಾಥ ಅಂತಲೇ ಹೆಸರು ನಿಂದು. ಕಾಶಿ ಅಂತ ನಾವು ಪ್ರೀತಿಯಿಂದ ಕರೆದಿಲ್ಲ, ಅದಿರ್ಲಿ. ಕಾಶಿನಾಥ. ನಾಳೆ ಕಾಳಹಸ್ತಿಪುರದಲ್ಲಿ ನನ್ನ ಉತ್ತರಾಧಿಕಾರಿಯಾಗಿ ಕರ್ತವ್ಯ ಮಾಡಬೇಕಾದ ನಾನು ಕಲ್ತಿದ್ದೇನೆ ಎಷ್ಟು, ಅದಕ್ಕೆ ಅನುಗುಣವಾಗಿ ನೀನು ಇಡಬೇಡ. ಹೌದು, ಮದುವೆ ಆಗಬೇಕು, ಆಮೇಲೆ ಸಂಸಾರ ತೀಟ ಆಗಿದೆಪ್ಪ, ತೀಟ. ಶೀತ ನಿನ್ನ ಮುಗಿಲಿಕ್ಕಿಲ್ಲ ನಿನ್ನದು ಯಾವಾಗ. ಅದು ಬಹುಶಃ ನಾನು ಅಲ್ವಾ? ಏನಪ್ಪ ಯಾವ ಜ್ಞಾನತ್ವಜ್ಞ, ಜ್ಞಾನತ್ವಜ್ಞ. ನಾನಿನ್ನು ಹೊಳೆಗೆ ಹೋಗಬೇಕು. ಹೋದಪ್ಪ, ಒಳಗೆ ಹೋದ. ಹೋಗ, ಒಳಗೆ ಹೋಗ ಮಗ. ಅಪ್ಪ, ಕೂಡಿಟ್ಟ ಸಂಪತ್ತಿ ಯಾಕೆ? ನಾಳೆ ನಿನ್ನ ಸಂಸಾರಕ್ಕೆ ಬೇಕು ಅನ್ನುವಂತಹ ಕಾರಣ. ಒಂದು ಮದುವೆ ಆಗಬೇಕು, ಸಂಸಾರ ನಡೀಬೇಕು, ನಿನಗೆ 4 ಸಂತಾನ ಆಗಬೇಕು. ಏನಿಲ್ಲ, ಈಗಿದ್ದ ಮಕ್ಕಳನ್ನು 4 ಹುಟ್ಟು ಬೇಡ ನಿನಗೆ. ಹೌದಪ್ಪ, ಈಗಿದ್ದೇ ಹುಟ್ಟಬೇಕಪ್ಪ. ಅನುಭವಿಸಬೇಕು. ಈಗ ನಾನು ಅನುಭವಿಸಲಿಲ್ಲ ಹಾಗೆ. ಅಪ್ಪಯ್ಯ, ಆಗ ನಂಗೆ ಈಗ ಮದುವೆ ಎಲ್ಲ ಬೇಡಪ್ಪ, ಇಷ್ಟು ಅವಸರದಲ್ಲಿ ಬೇಡಪ್ಪ. ಈಗ ಇಷ್ಟು ನನಗೆ ಮದುವೆ ಮಾಡಿ ನನಗೆ ನೀವು ಕೂಡಿಟ್ಟದ್ದು ನನ್ನ ನಿಮ್ಗೆ ಇದಕ್ಕೆಲ್ಲ ಖರ್ಚಾಯ್ತು. ಇನ್ನೇನು ಉಳಿದ್ರೆ ನನ್ನ ಮದುವೆಗೆ ಅಂತ ಹೇಳೋದು. ಮತ್ತೇನಾದ್ರು ಸಂಪಾದನೆ ಮಾಡಿದ್ದೀರಪ್ಪಯ್ಯ? ಮತ್ತೇನು ಸಂಪಾದನೆ? ಇನ್ಯಾವುದಕ್ಕೆ? ಅಲ್ಲ, ಬೇರೆ ಉಳಿದ್ರೆ ಅಪ್ಪಯ್ಯ. ಅಲ್ಲ, ಬೇರೆ ಉಂಟಲ್ಲ. ಇನ್ನೀಗ ಏನು ನಾನು ಶಾಶ್ವತ ಅಲ್ವಾ? ನಾಳೆ ಕಣ್ಣು ಮುಚ್ಚುತ್ತೇನೆ. ಹೌದು, ಎಷ್ಟೊತ್ತಿಗೆಪ್ಪಯ್ಯ? ಅದಕ್ಕೆ ಕಾಯ್ತಾನೆ ಅವ. ಕಣ್ಣು ಮುಚ್ಚಿದೆ ಎಷ್ಟೊತ್ತಿಗೆ? ನಾಳೆ ಅಂದ್ರೆ ಇವತ್ತು ಕತ್ತಲಾಗಿ ನಾಳೆ ಬೆಳಗ್ಗೆ ಅಂತ ಅರ್ಥ ಅಲ್ಲ, ಭವಿಷ್ಯದಲ್ಲಿ ಅಂತ ಅರ್ಥ. ಯಾರು ಈ ಶಾಶ್ವತ ಅಲ್ಲಲ್ಲ ಪ್ರಪಂಚದಲ್ಲಿ. ಅಲ್ಲ, ಈಗ ನಾನು ಸತ್ತಾಗ ಅದಕ್ಕಾದ ವ್ಯವಸ್ಥೆ ಆಗಬೇಡ ಅಂದ್ರೆ ಉತ್ತರ ಕ್ರಿಯೆಯಲ್ಲಿ ಆಗಬೇಡವೇನು? ಅದಕ್ಕೆ ಗಂಡ ಬೇಕಪ್ಪಯ್ಯ. ಮತ್ತೆ ಹಾಗಾದ್ರೆ ಕೆಲಸ ಮಾಡಿ ಅಪ್ಪಯ್ಯ, ನನಗೆ ಮದುವೆ ಬೇಡ, ಮೊದಲು ನಿಮ್ಗೆ ಉತ್ತರ ಕ್ರಿಯೆ ಮಾಡಿ ಮುಗಿಸುವ. ನೀನು ಹೇಳಿದ್ದ ಅರ್ಥ ಆಯ್ತು. ಹೌದಪ್ಪ, ಆದ್ರೆ ಯಾರಾದ್ರೂ ಮೂರನೇವ್ರು ಕೇಳಿದ್ರೆ ಅಪಾರ್ಥ ಆಗ್ತದೆ. ಇರ್ಲಿ ಅಪ್ಪಯ್ಯ, ಅವ್ರಿಗೇನು ಬೇರೆ ಕೆಲಸ ಇಲ್ಲ. ಯಾಕೆಂದ್ರೆ ಅಪ್ಪನ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾನೆ ಕಾಶಿ ಅಂತ ನಿನ್ನ ಬಗ್ಗೆ ಆಕ್ಷೇಪ ಬಂದಿದೆ. ಮದುವೆ ಮಾಡೋದೆಯೂ ಉತ್ತರ ಕ್ರಿಯೆಗಾಗಿ ಕಾಯ್ತಾ ಇದ್ದ. ನಿನ್ನ ಅಂತರಂಗ ನನಗೆ ಅರ್ಥ ಆಯ್ತು. ಮದುವೆ ಅನ್ನುವುದು ನಿನ್ನ ವೈಯಕ್ತಿಕ ವಿಚಾರ. ಹೌದು, ನಿನ್ನ ಲಾಭ ನಿನ್ನ ಸುಖ ಇಲ್ಲದಿದ್ರು ಆದಿ ಆಗಬೇಕಾದ ಅಪ್ಪಯ್ಯನ ಕೆಲಸ ಆಗಲಿ. ಮತ್ತೆ ಈ ನಿಸ್ವಾರ್ಥದಿಂದ ನೀನು ಆಡಿ. ಹೌದಪ್ಪ, ಸಂತೋಷ ಆಯ್ತು. ಇದು ಯಾಕೆಪ್ಪ ಕ್ಯಾನ್ಸರ್ದು? ಇದು ಕಾರಣ ಉಂಟು. ಏನಪ್ಪಯ್ಯ? ಇದು ಕಾಶಿ ಹೌದೇನ? ಇಲ್ಲ, ಏನಪ್ಪಯ್ಯ? ಈಗ
ಈಗ ಒಂದು 4-5 ದಿವಸ ನಾನು ಮನೆಯಲ್ಲೇ ಇರ್ಲಿಲ್ಲ ಅಲ್ಲೋ. ಹೌದು. ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಬೇಕು ಅಂತ ನಿನ್ನ ಹತ್ರ ಹೇಳಿದ್ದೇನೆ, ಮಾಡಿದ್ಯಾ? ಮಾಡ್ಲಿಲ್ಲಪ್ಪ. ಪೂಜೆ ಮಾಡಿ ನಾವು ಮಾಡ್ಲಿಲ್ಲ. ಪಾಪಿ ಮಗನೇ. ಹೌದೇನು? ಪೂಜೆ ಮಾಡದಿದ್ರೆ ಮತ್ತೆ ಪೂಜೆ ಆಗಬೇಡ ಅಲ್ಲಿ. ದೇವರಿಗೆ ಪೂಜೆ ಆಗಿ ದೇವರು ಕೂತ್ಕೊಳ್ಳಿರಲ್ಲ, ನಮ್ಗೆ ಯಾಕೆ ಪೂಜೆಯಲ್ಲಿ ಇಲ್ಲಿ ಕೂಡುದ ನಮ್ಮ ಕರ್ತವ್ಯ ಅದು. ನಾವು ದೇವಸ್ಥಾನದ ಪೂಜೆ ಮಾಡುವುದಕ್ಕಾಗಿ ಇರುವವರಲ್ವಾ, ಮಾಡಬೇಡ್ವಾ? ನಾನು ನಿನಗೆ ಹೊಣೆ ಒಪ್ಪಿಸಲು ಹೋದದ್ದು. ಅದಕ್ಕೆ ನಾನೇನು ಮಾಡ್ಬೇಕಪ್ಪಯ್ಯ? ಹೋಗ್ಬೇಕು. ನಾನು ಹೋಗುದಿಲ್ಲ, ನಾವು ಹೋಗುದಿಲ್ಲ ಅಪ್ಪಯ್ಯ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕಲ್ವಾ? ಹೌದು, ಸ್ನಾನ ಮಾಡಿ ಚಳಿ ಆಗುದಿಲ್ಲ. ಚಳಿ ಚಳಿ ಅಪ್ಪಯ್ಯ, ಚಳಿ ಚಳಿ. ಅವನ ಮೈ ನಡುಗುದು ನೋಡು ಅವನದ್ದು. ಹೌದೇನ? ನೀನು ಬ್ರಾಹ್ಮಣ ಅಲ್ವಾ? ಹೌದು. ಬ್ರಾಹ್ಮಣ ಆದವನು ಚಳಿಗೆ ಅಂಜಲಿಕ್ಕುಂಟ? ಏನು ಬ್ರಾಹ್ಮಣರಿಗೆ ಮೈ ಮೇಲೆ ಚರ್ಮ ಇಲ್ವಪ್ಪಯ್ಯ? ಅಲ್ವಾ, ಚಳಿಯೇ ಪ್ರಧಾನ ಅಂತ ಭಾವಿಸುವ ಅಂತ. ಹೌದಾ? ಅಂದ್ರೆ ಅವರಿಗೆ ಅದರ ಸಂವೇದನೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಅದಕ್ಕಾಗಿ ನಮ್ಮ ಕರ್ತವ್ಯ ಮರೆಯುವವರೆಲ್ಲ ಬ್ರಾಹ್ಮಣರು ಅಂತ. ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಆಗಬೇಕು, ಆಮೇಲೆ ದೇವರ ಪೂಜೆ ಆಗಬೇಕು, ಅದಕ್ಕೆಲ್ಲ ತಪ್ಪಿಸಬೇಡ. ಆಯ್ತಪ್ಪ. ಇದೇನಪ್ಪಯ್ಯ? ಇದೆಲ್ಲಿಂದಪ್ಪಯ್ಯ? ಇದೆಲ್ಲಿಂದ? ಯಾರು ಕೊಟ್ಟದ್ದು ಅವರು? ಅಪ್ಪ ನಂಗೊಂದು ಪದ್ಯ ತಾಳ್ಬೇಕಪ್ಪ. ಉಂಟಲ್ಲ ಈಗ. ಇದು ಏನಪ್ಪ ಇಟ್ಟು ತೊಂದು ಇದು? ನಾವು ಇಲ್ಲಿಗೆ ಇಲ್ಲಿ ಬರಲಿಲ್ಲ, ಇಲ್ಲಿಗೆ ಇಲ್ಲಿ ಬಂದು ಇಟ್ಟಾಗಲಿದ್ದು ನಾನೆಂತ ಹೋದು ಇದು ಒಂದು ನಂಗೊಂದು ಪದ್ಯ ತಾಳಪ್ಪ, ನಂಗೊಂದು ಪದ್ಯ ತಾಳು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀಯಾ? ಪೂಜೆ ಮಾಡ್ತೀನಿ. ಮಾಡ್ತೀಯಾ? ಆಗುದಿಲ್ಲ, ಸ್ನಾನ ಮಾಡೋದು ಬೇಡಪ್ಪ, ಚಳಿ ಆದ್ರೆ. ಸ್ನಾನ ಮಾಡೋದಾಗುದೇ ಅಪ್ಪಯ್ಯ. ಹಾಗಾದ್ರೆ ಕೆಲಸ ಮಾಡ್ತೇನೆ ನಾನು, ಸ್ನಾನ ಮಾಡೋದಿಲ್ಲ. ನೀವು ಮೊನ್ನೆ ಮಾಡ್ಕೊಂಡು ಬಂದಿದ್ದೆಲ್ಲ ಹಿಂಗೆ ಮುಗಿಸಿ ಹಿಂಗೆ ಹಿಂಡಿ ಹಿಂಗೆ ಒರೆಸ್ಕೊಂಡು ಆಮೇಲೆ ಹೋಗಿ ಪೂಜೆ ಮಾಡಿದೆಲ್ಲ. ಯಾರು ಹೇಳಿದ್ದು ನಿನಗೆ ನಾನು ಹಾಗೆ ಮಾಡಿದ್ದೇನೆ? ನಾನು ಮಾಡಿದಲ್ವಾ? ನೀನು ಎಲ್ಲಿ ತಪ್ಪು ತಪ್ಪು ಹೇಳ್ತೀಯೇನಾದ್ರು? ಇಲ್ಲಪ್ಪ, ನಾನು ಸ್ನಾನ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದೇನೆ ಒಂದು ದಿವಸ. ನಂಗೆ ನಾನು ನೋಡುವಾಗ ನೀವು ಸ್ನಾನ ಮಾಡಲಿಲ್ಲ, ಏನು ಒದ್ದೆ ಬಟ್ಟೆಯಲ್ಲಿ ಮೈ ಒರೆಸ್ತಾ ಇದ್ದೀರಿ. ಅಯ್ಯೋ, ಹೊಳೆಯಲ್ಲಿ ಮುಳುಗಿದವ ಮತ್ತೇನು ಒದ್ದೆ ಮೈಯಲ್ಲಿ ಹೋಗುತ್ತೇನೆ? ಮೇಲೆದ್ದು ಒರೆಸಲಿಕ್ಕಿಲ್ವಾ? ನೀನು ಒರೆಸುವಾಗ ನೋಡಿದ್ದು. ಅಪ್ಪಯ್ಯ, ಹಾಗಾಗಿ ನಾನು ಈಗ ನಿಮ್ಮ ತಿರಿಕೊಂಚು ನೀರಲ್ಲಿ ಮುಳುಗಿಸ್ತೇನೆ. ನಾನು ಒಂದೇ ಹೇಳ, ನೀರಿಗೆ ಇಳಿಯುವ ತನಕ ಮಾತ್ರ ಚಳಿ ಇರು. ನೀರಿಗೆ ಇಳಿದ ಮೇಲೆ ಅರ್ಧ ಮುಳುಗಿದ್ರೆ ಮತ್ತೆ ಚಳಿ ಇಲ್ಲ. ಆಯ್ತಪ್ಪಯ್ಯ. ಹಾಗಾದ್ರೆ ಪೂರ ಮೈ ಒರೆಸುವುದಿಲ್ಲ ನಾನು, ಒಂಚೂರು ನೀರು ಇಳಿಯುವಾಗಿದ್ರಲ್ಲಿ ಇರ್ತೇನೆ ನಾನು. ನೋಡಿದವ್ರು ತಿಳ್ಕೊತಾರೆ ಕಾಶಿ ಭಟ್ರು ನಿಂತ್ಕೊಂಡೇ ಬಂದಿದ್ರು ಅಂತೇಳಿ ಒಂದೊಂದು ಮುಟ್ಟಿ ಟಕ್ 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 ನೀರು ಇಳ್ತಾ ಇರ್ತದಲ್ಲ. ತಲೆ ಒರೆಸದೆ ಪೂಜೆಗೆ ಹೋಗುದಾ? ಬೇಡ ಹಾಗೆಲ್ವಾ? ತಲೆ ಒರೆಸದೆ ಪೂಜೆ ಹೊರುವುದಿಲ್ಲ, ಹೆಣ ಹೊರುವುದು. ಕೆಟ್ಟ ನಂಗೆ ಗೊತ್ತುಂಟ, ನಾನು ಇಷ್ಟು ತನಕ ಯಾರ್ದಾದ್ರೆ ಹೆಣ ಹೊಟ್ಟಿದ್ದೇನೆ. ಇಷ್ಟರ ತನಕ ನಿನಗೆ ಹೊರಲಿಕ್ಕೆ ಆಗುಲ್ಲ, ನಾನು ಜೀವಂತ ಇಲ್ವೋ ಇಲ್ಲಿ? ಅದೇ ಹೇಳಿದ್ ನಾನು. ಆಯ್ತಪ್ಪ. ಹಾಗಲ್ಲಿ ಇನ್ನು ಅಸಂಬದ್ಧ ಏನಾದ್ರು ಮಾಡಬೇಡ. ಆಯ್ತಪ್ಪ. ಅಲ್ಲದಿದ್ರೆ ಬ್ರಾಹ್ಮಣ್ಯವನ್ನೆಲ್ಲ ಬಾಯಿಗೆ ಬಂದಾಗೆಲ್ಲ ಹೇಳ್ತಾರೆ. ಈಗ ಮೊನ್ನೆ ಮೊನ್ನೆ ಜೋರದು. ಮತ್ತೆ ಇನ್ನೀಗ ನೀನು ಒಂದಕ್ಕೊಂದು ಮಾಡ ಅಸಂಬದ್ಧ. ಆಯ್ತಪ್ಪ, ನಾನು ನಿಮ್ಮ ಜೊತೆಯಲ್ಲಿ ಇರುವಾಗ ಅಸಂಬದ್ಧ ಉಂಟಪ್ಪ. ಆಯ್ತಪ್ಪ ಆಯ್ತಪ್ಪ. ನಂಗೆ ಬಟ್ಟದ ಬೇರೆ ಸ್ಥಳ ಇಲ್ಲ, ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ದಪ್ಪ. ಕಾಣೆಯಾಯಿತು ವಧುವೆಲ್ಲವೂ ಕೋಣ ಹದಗೆಡಿಸಿದನು. ಕೋಣ ಹದಗೆಡಿಸಿದನು ಎನ್ನಯ ರಾಣಿಗೆ ಗತಿ. ಎಲ್ಲಯ ರಾಣಿಗೆ ಗತಿ ಎನ್ನುತ್ತ ಶಾಸ್ತ್ರಿಯನ್ನು ಸುಮ್ಮನೆಲ್ಲ ಶಾಸ್ತ್ರಕಾರ ಹೇಳಿದ್ದು ಮಾತೆಷ್ಟು ನಿಜ ನೋಡಿ. ಪುತ್ರೋ ಶತ್ರುರ ಪಂಡಿತ, ಈಗಲೇ ನಾನು ಹೇಳಿದನಲ್ಲ, ಮಾಡಿದನಲ್ಲ ಇವ ನಾನು ಯಥಾರ್ಥವಾಗಿ. ಒಬ್ಬ ಮೂರ್ಖನಾದ ಮಗ ಪುತ್ರನಾಗಿ ಹುಟ್ಟಿದ್ರೆ ಮತ್ತೆ ಬೇರೆ ಶತ್ರು ಬೇಡ. ಕೂಡಿಟ್ಟಂತಹ ದ್ರವ್ಯವನ್ನೆಲ್ಲ ಮುಗಿಸಿದನಲ್ಲ, ಇವನ ಮುಗ್ಧತನವನ್ನು ನೋಡಿ ಸರಿಯಾಗಿ ಉಪಯೋಗ ಮಾಡಿಕೊಂಡು ಬ್ರಾಹ್ಮಣ ಸಂತರ್ಪಣೆ ಮಾಡು, ದಕ್ಷಿಣೆ ಕೊಡು. ಅಲ್ಲ, ಬ್ರಾಹ್ಮಣ ಸಂತರ್ಪಣೆ ಬೇಡ ಅಂತ ಹೇಳುವ ಕೈಲಾಸ ಶಾಸ್ತ್ರೀಯವಲ್ಲ ಮಾಡಲಿ, ಆದ್ರೆ ನಮ್ಮ ಮಿತಿ ನೋಡಬೇಡ. ಹೌದು, ಏನೊಂದು ಉದ್ದೇಶದಿಂದ ಕೂಡಿಟ್ಟದ್ದು ನಾನು. ಶಾಸ್ತ್ರವೇ ಹೇಳ್ತದೆ, ವಿದ್ಯೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವುದಕ್ಕೆ ನಾವು ಮುಪ್ಪು ಮರಣಗಳಿಲ್ಲದೆ ಇದ್ದವರು ಅನ್ನುವಂತಹ ಭಾವದಿಂದಲೇ ಮುಂದಾಗಬೇಕಂತ ಶಾಸ್ತ್ರವಾಕ್ಯ. ಗಜರಾಮರವತಿ
ಪ್ರಾಜ್ಞನಾದವ ಮುಂದುವರಿಯಬೇಕಾದದ್ದು ಹಾಗೆ ವಿದ್ಯೆ ಮತ್ತು ಅರ್ಥವನ್ನು ಸಂಗ್ರಹಿಸುವಲ್ಲಿ ಹಾಗೆ ಮುಂದಾಗಬೇಕು. ಯಾಕೆ? ನನಗೆ ಮುಪ್ಪು ಬರುವುದಿಲ್ಲ, ಮರಣವೂ ಬರುವುದಿಲ್ಲ. ಅಂದ್ರೆ ಸಾಕಷ್ಟು ಸಂಗ್ರಹಿಸಬೇಕು ಅಂತ ಅರ್ಥ. ಅನುಭವಿಸಲಿಕ್ಕೆ ಬಹಳ ಇದೆ ಅನ್ನುವ ಕಾರಣದಿಂದಲೇ ಸಂಗ್ರಹಿಸಬೇಕು ಅಂತ. ಧರ್ಮ ಮಾರ್ಗದಲ್ಲಿ ಮಾತ್ರ ಮುಂದುವರಿಯುವಾಗ ಹೇಗಿರಬೇಕು ಕೇಳಿದರೆ, ಮೃತ್ಯು ತಮ್ಮ ಕೇಶವನ್ನೇ ಹಿಡಿದು ಕೊಲ್ಲುವುದಕ್ಕೆ ಬರ್ತಾ ಇದೆ ಅನ್ನುವಂತಹ ಭಾವದಿಂದಲೇ ಧರ್ಮ ಮಾರ್ಗದಲ್ಲಿ ಕ್ರಮಿಸಬೇಕು. ಅಂದ್ರೆ ಮರಣ ಅನ್ನೋದು ಯಾವಾಗಲೂ ಬಂದಿತ್ತು, ಧರ್ಮ ತಪ್ಪಬಾರದು. ಕೂಡಿಟ್ಟಿದ್ದೆ ನೀವೇ ನೋಡಿದಿರಲ್ಲ. ಹೌದಪ್ಪ. ಈಗ ನಾಳೆಗೆ ಏನಿಲ್ಲ, 3 ಹೊತ್ತು ಕೈವದ್ದೆ ಆಗಬೇಕಾದ್ರೂ ನಾನೇ ಏನಾದ್ರೂ ಸಂಗ್ರಹ ಮಾಡಿಟ್ಟದ್ದಾಗಬೇಕಷ್ಟೇ ಹೊರತು ಮತ್ತೆ ಇವ ಏನಾದ್ರೂ ಮಾಡ್ಲಿಕ್ಕೆ ಉಂಟು. ಯಾಕೆ? ಮುಗ್ಧ ಸ್ವಭಾವದ ಸ್ವಲ್ಪ ಕೈಯಲ್ಲಿ ಏನಾದ್ರೂ ದ್ರವ್ಯ ಸಂಚಯ ಆಗಿದೆ ಅನ್ನುವುದು ತಿಳಿದರೆ ಸಾಕು, ಯಾರಾದ್ರೂ ಅದನ್ನು ಕಸಿದುಕೊಳ್ಳುವುದಕ್ಕೆ ಏನಾದ್ರೂ ಉಪಾಯ ಮಾಡಿಯೇ ಮಾಡ್ತಾರೆ. ಇದು ಮಗನ ಭವಿಷ್ಯದ ಕುರಿತಾದ ಚಿಂತನೆ. ಇನ್ನೂ ಒಂದು ಆಸೆ ಇತ್ತು. ಏನು? ಇಲ್ಲಪ್ಪ, ನಮ್ಮ ತ್ರಿಪುರ ಸುಂದರಿಯ ಮಗಳಿದ್ದಾಳ ರಾಣಿ. ಮೊನ್ನೆ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಲಿಕ್ಕೆ ಬಂದಿದ್ರು, ಗೆಜ್ಜೆ ಸೇವೆ. ಹಾಗೆ ಯೌವನಕ್ಕೆ ಕಾಲಿರಿಸಿದಂತಹ ಹುಡುಗಿ ನೋಡಿ ಅಲ್ಲ, ದೇವದಾಸಿ. ದೇವರ ಸೇವೆ ಆಗಬೇಕು ಅಂತಾದ್ರೆ ನಾವೇ ಪ್ರಸಾದ ಕೊಟ್ಟು ಗೆಜ್ಜೆ ಕೊಟ್ಟೆ ಆಗಬೇಕಷ್ಟೆ. ಆಗ ಮೊನ್ನೆ ಗೆಜ್ಜೆ ಕೊಡುವ ಕಾಲದಲ್ಲಿ ಪ್ರಸಾದ ಕೊಡುವಾಗ ಒಳ್ಳೆ ಪ್ರಾರ್ಥನೆ ಮಾಡಿಯೇ ಕೊಟ್ಟಿದ್ದೆ. ಅವಳು ಏನೋ ಒಂದು ಅವಳ ಅಂತರ್ಯದ ಭಾವವನ್ನು ಸಂಜ್ಞೆಯ ಮೂಲಕ, ಮತ್ತೆ ಅದೆಲ್ಲ ಬಾಯಿ ಬಿಟ್ಟು ಹೇಳುವುದಲ್ಲ ನೋಡಿ, ಮತ್ತೆ ಕಣ್ಣು ಕಣ್ಣೇ ಮಾತಾಡಿ ನಮಗೂ ಅನ್ನಿಸಿತು ಅಲ್ವ. ಒಮ್ಮೆ ಆದ್ರೆ ನೋಡಿ ಅಪಶಕುನ. ಆಗ್ಲಿಕ್ಕೆ ನಮ್ಮ ಮನೆಯದ್ದೇ. ಈಗ ನಾವು ಯೋಚನೆ ಮಾಡುವಾಗ ಅಡ್ಡದ ಅಟಿತ ಇಲ್ವಾ? ಮಾಣಿಯ ಬಗ್ಗೆ ಹೇಳುದು ನಾನು. ನೋಡಿ, ಮನೆ ಮಗನು ಮನೆ ಬೇಕು, ಎರಡು ನಮಗ ಅಪಶಕುನ. ಎರಡು ಮಾಡಿದ್ದು ಏನಾದ್ರೂ ಅವಳಿಗೆ ಕೊಟ್ಟು ನನ್ನ ಮನಸ್ಸಿನ ಇಷ್ಟವನ್ನು ಸ್ವಲ್ಪ ಅನುಭವಿಸಿ ಬಿಡಬಹುದು ಅಂತ ಯೋಚನೆ ಮಾಡಿ. ಬೇಕಾಗಿದೆ ಅಲ್ಲ, ಬೇಕೇನು ತಪ್ಪೇನು ಸ್ವಾಮಿ. ಈಗ ನಿಜವಾಗಿ ನೋಡಿದ್ರೆ ತಪ್ಪ. ಈಗ ಚಂದದ ಒಬ್ಬಳಾಕೆ ಹೆಣ್ಣನ್ನು ನೋಡುವ, ಒಮ್ಮೆ ನೋಡಿ ಬಿಡುವ. ಹೀಗೊಂದು ಗಂಡಿಗೆ ಅನ್ನಿಸದೇ ಇರ್ತದ ಪ್ರಪಂಚದಲ್ಲಿ. ಅಲ್ಲ, ಅನ್ನಿಸುವುದಿಲ್ಲ ಅಂತಾದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂತಲೇ ಅವನನ್ನು ವೈದ್ಯರಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಮನಸ್ಸಿನಿಂದಲಾದ್ರೆ ಈಗ ಒಂದು ಬಹಳ ಚಂದ ಇದ್ದಾಳೆ, ಈಗ ಅನ್ನಿಸ್ತದೋ ಇಲ್ಲ. ಈಗ ಮನೆಯಲ್ಲಿ ನಮಗೆ ಬೇಕಾದ್ದು ಸಿಗುವುದಿಲ್ಲ ಅಂತಾದ್ರೆ ಏನು ಮಾಡಬೇಕು? ಅಲ್ಲ, ಹೇಳಿದ್ ನಾನು. ಹೌದು ಅಲ್ವ? ಅನಿವಾರ್ಯ. ಅನಿವಾರ್ಯ, ತಪ್ಪೇನು ಅಲ್ಲ. ಈಗ ಅಂತವ್ರು ಇರುವುದೇ ಅದಕ್ಕಲ್ಲ. ಈಗೇನು ಪತಿವ್ರತೆಯರಲ್ಲ. ಒಬ್ಬನನ್ನು ಮದುವೆಯಾಗಿ ಸಂಸಾರ ಕಟ್ಟಿಕೊಂಡಂತಹ ಹೆಣ್ಣಿನ ಬಗ್ಗೆ ನಾವು ಆಲೋಚನೆ ಮಾಡಿದ್ದಲ್ಲ. ಅಂಥವರು ಇರುವುದರಿಂದ ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಕಳು ಮಾನ ಮರ್ಯಾದೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದಲ್ಲ, ಇದು ಹೇಗೆ ಸಾಧ್ಯ ಆಗ್ತದೆ? ಹಾಗಾಗಿ ಸಮಾಜಕ್ಕೆ ಅವರ ಕೊಡುಗೆ ದೊಡ್ಡದೆ. ಹಾಗಾಗಿ ಒಮ್ಮೆ ಒಂದು ನಮ್ಮ ಅಪೇಕ್ಷೆಯನ್ನು ಕೈಗೂಡಿಸಿಕೊಳ್ಳಬಹುದು ಅಂತ ನಾವು ಯೋಚನೆ ಮಾಡಿದ್ವಿ. ತಪ್ಪೋ ಅಲ್ಲ, ತಪ್ಪೋ ಹೇಳಿದ್ರೆ ಏನು ಹೇಳುದು? ಈಗ ಮನಸ್ಸಿಗೆ ಕಂಡದ್ದನ್ನು ಇಲ್ಲ ಅಂತ ಬಲಾತ್ಕಾರವಾಗಿ ಅದುಮಿಟ್ಟು ಕುಳಿತುಕೊಂಡ್ರದಕ್ಕೆ ಮಾನಸಿಕ ವ್ಯಭಿಚಾರ ಅಂತಲೇ ಅಲ್ವೇ? ಹೌದು ಅಲ್ಲ. ಈಗ ವ್ಯಭಿಚಾರ ಮಾನಸಿಕವಾಗಿ ಮಾಡಿದ್ರೇನು, ದೇಹದಿಂದ ಮಾಡಿದ್ರೆ ಎರಡು ಒಂದೇ ಅಲ್ಲ. ಅಲ್ಲ, ಹೇಳುದು ನಾನು. ಈಗ ಸಂಭಾವಿತನೇ ಕರ್ಬೋದು, ಇಲ್ಲಪ್ಪ ನಾವಂತದ್ರಲ್ಲೆಲ್ಲ ಇಲ್ಲ. ಹೇಳಿಕೊಳ್ಳುವುದು ಮಾತ್ರ ಮನಸ್ಸಿನಲ್ಲಿ ಅವರಿಗೂ ಇರ್ತದೆ. ಮತ್ತೆ ಕೆಲವರಿಗೆ ಅನುಭವಿಸಲಿಕ್ಕೆ ಧೈರ್ಯ ಕಡಿಮೆ ಇರ್ತದೆ ಅಲ್ವಾ? ನಮಗೆ ಸ್ವಲ್ಪ ಧೈರ್ಯ ಹೆಚ್ಚು, ಆ ಮಟ್ಟಿಗೆ ಏನೋ ತೊಂದರೆ ಇಲ್ಲ. ಹಾಗಾಗಿ ಬರ್ತೇನೆ ಸಮಯ ನೋಡಿ ಅಂತ ನಾನೇ ಹೇಳಿದ್ದೆ. ಹಾಗಾಗಿ ಇವನನ್ನೀಗ ಪೂಜೆಗೆ ಕಳಿಸಿದ್ದೆ ಅದೇ ಕಾರಣ. ಹೋಗಿ ನಮ್ಮ ಒಂದು ಇಷ್ಟ ಪೂರೈಸಿಕೊಂಡು ಮತ್ತೆ ಬರಬೇಕು. ಹೋಗುವ ರಾಶಿ. ಇದೋ ದಿನ ಗಣಿಗೆ ರಾಣಿಯು
ದಿನ ಗಣಿಗೆ ರಾಣಿಯು ಚಿತ್ತ ಜನ ಸತಿ ರೂಪವಾದ ಚಿತ್ತ ಜನ ಸತಿ ಶಾಸ್ತ್ರೀಯ ಬರವ ನಿರುಗಿದು ತೀರ್ಥ ಒಲವಿಂದ ಜಾತ್ರಿಯ ಬರವ ನಿರುಗಿದು ತೀರ್ಥೊಲವಿಂದ ಗಡಿಗೆ ರಾಣಿಯು ಚಿತ್ತ ಜನದಿ ರೂಪವ ಸಂತೋಷ ನೆಮ್ಮದಿ ಬೇರೆ ಯಾವುದರಲ್ಲಿ ಸಿಗ್ಲಿಕ್ಕಿಲ್ಲ. ಅದರಲ್ಲಿ ನಮಗೆ ಬೇಕಾದವರನ್ನು ಕಾಯುವುದರಲ್ಲಿ ಸಿಗುವಂತಹ ಒಂದು ಆನಂದ ಉಂಟಲ್ಲ, ಅದು ಎಲ್ಲಿ ಹೋದ್ರೂ ಸಿಗ್ಲಿಕ್ಕಿಲ್ಲ. ಓಯ್, ನನ್ನ ಪರಿಚಯ ಆಯ್ತು ನಿಮಗೆ? ಆಗ್ಲಿಲ್ಲ. ಆಗ್ಲಿಲ್ವಾ? ನನ್ನ ಪರಿಚಯ ಆಗ್ಲಿಕ್ಕಿಲ್ಲ ನಿಮಗೆ. ನನ್ನ ಅಮ್ಮನ ಪರಿಚಯ ನಿಮಗಿರಬಹುದು. ನಿನ್ನ ಪರಿಚಯವೇ ಆಗ್ಲಿಲ್ಲ, ಮತ್ತೆ ನಿನ್ನ ಅಮ್ಮನ ಪರಿಚಯ ಹೆಸರು ಹೇಳಿದ್ರೆ ಗೊತ್ತಾದಿತ್ತು ಏನು? ಮದನ ಮಂಜರಿ. ಹೌದು, ಅವಳು ಅದೇ ಅಲ್ವಾ? ಅವರು ಅದೇಯಾ? ಅದೇ ಅಂದ್ರೆ ಸುಳ್ಳೆ ದೇವ್ರೆ, ಎಂತದ್ದು ಹೇಳಿದ್ದೆ ನೀವು? ಸೂಳೆ ಹಾಗೊಂದುಂಟ? ಏನು ಸ್ವಾಮಿ, ನಾವೇನು ಮೂಗಿನಿಂದ ಬಿದ್ದವರ? ಅಲ್ಲ ಇಲ್ಲಿಯಪ್ಪ, ಸೂಳೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಸೂಳೆ ಅಂತ ಹೇಳಿದ್ರೆ ಒಳ್ಳೇದು ಅಂತಲೇ ಅರ್ಥ. ಏನು? ನಮ್ಮ ಬೇರು ಇರುವುದೇ ದೇವಲೋಕದಲ್ಲಿ. ದೇವಲೋಕದಲ್ಲಿ ಇಲ್ವಾ ಕುಣಿಯುವವರು? ಗಣಿಕಾಂಗನೆಯರು ಅಂತ ಕರೀತಾರೆ. ಹೌದಪ್ಪ. ಹೌದು, ದೇವಾಂಗನೆಯರು ಅಂತ ಕರೀತಾರೆ. ಪುಣ್ಯಾಂಗನೆಯರು. ಪುಣ್ಯಾಂಗನೆಯರು ಅಂತ. ನಮಗೆ ಪುಣ್ಯ ಇಲ್ವಾ ಹಾಗಾದ್ರೆ? ಪುಣ್ಯಾಂಗನೆಯರು. ಪುಣ್ಯಾಂಗನೆಯರು ಅಂತ ಕರೀತಾರೆ. ನಮ್ಮ ಬೇರೆ ಇರುವುದೇ ಅಲ್ಲಿಂದ. ಸೂಳೆ ಅಂತ ಹೇಳ್ತಾರೆ. ಸು ಅಂದ್ರೆ ಎಂತದ್ದು? ಒಳ್ಳೆಯದು. ಒಳ್ಳೆಯದು, ಸುವ್ಯವಸ್ಥೆ ಅಲ್ವಾ? ಸುಭಾಷಿತ, ಒಳ್ಳೆಯ ವಾಕ್ಯ, ಹಾಗೆ ಅಲ್ವಾ? ಈಗ ಸುವ್ಯವಸ್ಥೆಗೆ ಆ ಸೇರಿಸಿದ್ರೆ ಅವ್ಯವಸ್ಥೆ. ಹಾಗೆ ಸು ಅಂದ್ರೆ ಒಳ್ಳೆದು, ಮತ್ತೆ ಉಳಿದದ್ದು ಇಳೆ. ಸೂಳೆ ಅಂದ್ರೆ ಒಳ್ಳೆಯ ಭೂಮಿ. ಒಳ್ಳೆಯ ಭೂಮಿ, ಫಲವತ್ತಾದ ಭೂಮಿ, ಫಲವತ್ತಾದಂತಹ ಭೂಮಿ. ಆದ್ರೆ ಫಸಲು ಮಾತ್ರ ಕೊಡುವುದಿಲ್ಲ. ಹಾಗೆ ಇದು ನನ್ನ ಹೆಸರು ಗೊತ್ತಿದೆಯಾ ನಿಮಗೆ? ರಾಣಿ. ಓ, ನನ್ನ ಅಮ್ಮನ ಹೆಸರು ಮಾತ್ರ ಗೊತ್ತಿರುವುದು ನಿಮಗೆ, ನನ್ನ ಹೆಸರೆಲ್ಲ ಗೊತ್ತಿರ್ಲಿಕ್ಕಿಲ್ಲ. ಮೊನ್ನೆ ಒಂದು ವಿಶೇಷ ಕಾರ್ಯಕ್ರಮ ಆಯ್ತಲ್ಲ ದೇವಸ್ಥಾನದಲ್ಲಿ, ನೋಡ್ಲಿಲ್ಲ ನೀವು? 3 ಮಾರ್ಗ ಸೇರುವಲ್ಲಿ ನನ್ನ ಭಾವಚಿತ್ರ ಹಾಕಿದ್ದು ಗೆಜ್ಜೆ ಪೂಜೆ. ಗೆಜ್ಜೆ ಪೂಜೆ ಆಯ್ತು ಅಂತ. ಹೌದು, ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಆಯ್ತು. ಒಂದು ಘಟನೆ ನಡೆದು ಹೋಯ್ತಲ್ಲ ಅಲ್ಲಿ. ನಮ್ಮ ಶಾಸ್ತ್ರಿಗಳಿದ್ದಾರಲ್ಲ, ಪೂಜೆ ಭಟ್ರು, ಕೈಲಾಸ ಶಾಸ್ತ್ರಿಗಳು,
ದೇವರೇ ಎಲ್ಲ ಮಂಗಳಾರತಿ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ಆಮೇಲೆ ತೀರ್ಥ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ಆಮೇಲೆ ಪ್ರಸಾದ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ನನ್ನನ್ನು ನೋಡಿದ್ರು, ಎಲ್ಲ ಕರೆದು ಹತ್ತಿರ ಹತ್ತಿರ ಹತ್ತಿರ. ಅವರು ಬೆಳಿಗ್ಗೆ ಹೋದದ್ದಲ್ವ ನಾನು, ಶಾಸ್ತ್ರಿಗಳು ನನ್ನ ಕೈ ಮುಟ್ಟಿ ಪ್ರಸಾದ ಕೊಟ್ಟದ್ದು ನನಗೆ. ಬೇರೆ ಯಾರನ್ನು ಮುಟ್ಟಿಲ್ಲ, ನನ್ನನ್ನು ಮಾತ್ರ ಮುಟ್ಟಿದ್ದು. ಆಗ್ಲೇ ಒಂದು ಮಾತು ಹೇಳಿದ್ದಾರೆ, ರಾಣಿ 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 ಎಂದೋ ಮೆಚ್ಚಿದೆ ನಾನು. ನಾನು ಯಾವತ್ತೂ ಮೆಚ್ಚಿದಾರಂತೆ ಅವರು, ನನಗೆ ಗೊತ್ತೇ ಇರ್ಲಿಲ್ಲ. ಹಾಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಶಾಸ್ತ್ರಿಗಳು. ಯಾರು ಶಾಸ್ತ್ರಿಗಳು? ಹೌದು, ಅದಕ್ಕೆ ಹೇಳಿದಲ್ಲ ನಾನು, ಕಾಯುವುದರಲ್ಲಿರುವಂತಹ ಆನಂದ ನಮಗೆ ಬೇಕಾದವರನ್ನು ಕಾಯ್ಬೇಕಪ್ಪ. ಅದರಲ್ಲಿರುವಂತಹ ನೆಮ್ಮದಿ ಆನಂದ ಎಲ್ಲಿಯೂ ಸಿಗುವುದಿಲ್ಲ. ಶಾಸ್ತ್ರ ಸಿಕ್ಕಿದ್ರು ನನಗೆ ಶಾಸ್ತ್ರಿಗಳು. ಸಿಕ್ಕಿದ್ರ? ಎಲ್ಲಿ? ಅವರು ಇವತ್ತು ಬರುವುದಿಲ್ಲಂತೆ. ಓ ದೇವ್ರೆ, ಶಾಸ್ತ್ರಿಗಳು ಬರುವುದಿಲ್ವಾ? ಕಾರಣ ಇಲ್ಲಿಗೆ ಇಲ್ಲ, ಅವರು ಬರ್ಲಿಕ್ಕಿಲ್ಲ. ಏನು ಸ್ವಾಮಿ, ಇಲ್ಲಿಗೆ ಬರುವವರು ಅವರು. ನನ್ನ ಹತ್ರವೇ ಹೇಳಿದ್ದಾರೆ ಬರ್ತೇನೆ ಅಂತ ಹೇಳಿ. ಮತ್ತೆ ನಿಮ್ಮ ಹತ್ರನೇ ಹೇಳಿಕೊಳ್ಳಿಕ್ಕಿಲ್ಲ, ನಮ್ಮ ಹತ್ರಲ್ಲೇ ಹೇಳಿಕೊಳ್ಳುತ್ತಾರೆ ಅವರು. ನಿಮ್ಮ ಹತ್ರ ಹೇಳಿಕ್ಕೆ ನಾಚಿಕೆ ಆಗುದಿಲ್ವಾ? ನೋಡಿ ಈಗ ಬರ್ತಾರೆ, ನೋಡಿ ಬರುವ ಗೊತ್ತಾಯ್ತು. ಯಾವಾಗ ಬರ್ತಾರಂತ ಕಾಯುವುದು ನಾನು. ಓ ಶಾಸ್ತ್ರಿಗಳು ಬಂದ್ರ? ಅಲ್ಲ, ಈಗ ನಾನು ಬಂದಿದ್ದೇನೆ ನಿನಗೆ ಗೊತ್ತಾಗ್ಲಿಲ್ಲ. ಹೌದು, ಮತ್ತೆ ಊರಿನವರಿಗೆಲ್ಲ ಹೇಳಲಿಕ್ಕೆ ಉಂಟದ? ಹಾಗಲ್ಲ, ಸಂತೋಷ ಅಧಿಕವಾದದ್ದು. ಅಲ್ಲ, ಬಂದವರದ್ದೆಲ್ಲ ಕರೆದ ಹೇಳಲಿಕ್ಕೆ ಉಂಟು, ಇಲ್ಲಿದ್ದವರೆಲ್ಲ ಬಂದರು ಅಂತ. ಹಾಗಲ್ಲ, ಒಮ್ಮೆಲೆ ಕಾದು ಕಾದು ಕಾದು. ನಿನ್ನ ಉತ್ಸಾಹ ನನಗೆ ಅರ್ಥ ಆಯ್ತು, ಅದು ಪ್ರಶ್ನೆ ಬೇರೆ. ಏನು ಹೊರಗೆ ನಿಂತು ಮಾತಾಡಿ? ಅಯ್ಯೋ ದೇವರೇ, ಬನ್ನಿ 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 ಬನ್ನಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಕಾಣುತ್ತಲಿ ಇದಿರಿತು ತನ್ನಯ ಕೋಣ ಕೊಂಕಿದೆ ಬಿಗಿ ಒಡೆದು ತನ್ನಯ ಗೋಣ ಕೊಂಕಿದೆ ಬಿಗಿ ಒಡೆದು ಜಾಣತನದಲ್ಲಿ ನೋಡಿದ ಕೈಲಾಸ ಶಾಸ್ತ್ರಿಯ ಶಾಸ್ತ್ರಿಗಳೇ ಬಂದ್ರಲ್ಲ, ಬಂದ್ರಲ್ಲ. ಅಮ್ಮ, ಅಮ್ಮ, ನನ್ನಮ್ಮ. ಅಮ್ಮ ಯಾಕೆ ಈಗ ಬೇಕಾ? ಮತ್ತೆ ಅಮ್ಮ ಬೇಡವಾ? ಅಲ್ಲ, ಆದೀತು ಅದಲ್ಲ. ಬರುವುದು ಬೇಡ ಅಂತ ಹೇಳುದ ನೀವು? ಅಲ್ಲ, ಹಾಗೇನಿಲ್ಲ. ಅಮ್ಮ, ಶಾಸ್ತ್ರಿಗಳು ಬಂದಿದ್ದಾರಮ್ಮ. ಇಲ್ಲ, ಶಾಸ್ತ್ರಿಗಳು ಬಂದಿದ್ದಾರೆ. ಆಗ್ಲಿ, ಎಷ್ಟು ಸಮಯ ಆಯ್ತು ನಿಮ್ಮನ್ನು ಕಾಯುವುದು? ಈಗ ನಾನೇ ಹೇಳುದು ನಿಮ್ಮನ್ನು ಕಾಯ್ತಾ ಇದ್ದೆ ನಾನು. ಅಲ್ಲ, ಅದೌದಪ್ಪ. ಕೆಲವು ಸಲ ಹಾಗೆ ಎಷ್ಟು ಕಾದ್ರೂ ಬರ್ಬೇಕಾದ್ರೂ ಬರುವುದೇ ಇಲ್ಲ. ಅಲ್ಲ, ಈಗ ಬಂದ್ರ? ಹೌದು, ಈಗ ಬಂದೆ. ಮಗ, ಉಪಚಾರ ಮಾಡಿದ್ಯಾ ಮಗ? ಇಲ್ಲಮ್ಮ. ನೀವು ಏನು ಕುಡಿತೀರಿ? ಆಯ್ತಲ್ಲ, ಏನು ಕುಡಿಯುತ್ತೇನೆ ಅಂದ್ರೆ ಸಿಯಾಳ. ಸಿಯಾಳ ಅಲ್ಲ, ಸಿಯಾಳ ಕುಡಿಯುವುದಿಲ್ಲ ಅಂತ ಇಲ್ಲ, ಆದ್ರೆ ಇಲ್ಲಿ ಅನುಕೂಲ ಬೇಕಲ್ಲ. ತೆಗಿಲಿಕ್ಕೆ ಜನ ಇಲ್ಲ. ಒಂದು ಕೆಲಸ ಮಾಡಿ, ಹಳೆ ಒಂದು ಮರ ಉಂಟು, 2 ಸಿಯಾಳ ಉಂಟು, ನುಸಿ ರೋಗ ಬಂದಿದೆ, ನೀವೇ ಹತ್ತೀರಾ? ಅಲ್ಲ, ಸಾಮಾನ್ಯ ಈಗ ನೋಡುವಾಗ ನನಗೆ ಆಲೋಚನೆ ಆಯಿತು. ಅಲ್ಲ, ಹೇಳಿದ್ದು ನಾನು, ಅಂದ್ರೆ ಎಲ್ಲಾ ಕಡೆ ಉಂಟದು ನುಸಿ ರೋಗ. ನುಸಿ ರೋಗ ಎಲೆ ಅಡಿಕೆ, ಎಲೆ ಅಡಿಕೆ. ಅಲ್ಲ, ಲೇಡಿಗೆ ಅಭ್ಯಾಸ ಉಂಟು, ಮಾಮೂಲಿ ಚರ್ಮಣ ಉಂಟ. ಮಾಡ್ತೀರಾ? ಎಳತ್ತು ಎಲೆ ಒಳ್ಳೇದಿಲ್ಲ, ಸ್ವಲ್ಪ ಒಣಗಿದ್ದುಂಟು, ಆದೀತು. ಬೇಡ ಬೇಡ. ನಿಮ್ಮಲ್ಲಿ ಸುಣ್ಣ? ಅಯ್ಯೋ, ಸುಣ್ಣ ಹೆಸರಲ್ಲೇ ಉಂಟಲ್ಲ ಸುಣ್ಣ. ಎಂತದ ಹೆಸರು? ಸುಣ್ಣ ಅಲ್ವಾ? ಸುಣ್ಣ. ಸುಣ್ಣ ಇಲ್ಲದಿದ್ರೆ ತೊಂದರೆ ಇಲ್ಲ, ನಮ್ಮ ಗೋಡೆಯಲ್ಲಿ ಉಂಟು. ಒಳ್ಳೆ ಹೊಗೆ ಸೊಪ್ಪು ಉಂಟಾ? ಅಲ್ಲಲ್ಲ, ಅಲ್ಲ, ಆಗಿನಿಂದ ನೋಡ್ತೇನೆ ನಾನು. ಅದು ಏನಾದ್ರೂ ಇನ್ನು 16 ಮೊಳತೆ ಕಾಣ್ತದೆ ಸೀರೆ, ಇನ್ನು ಎಲ್ಲಿಗೆ ಅದನ್ನು ಶರೀರ ಸ್ವಲ್ಪ ಸ್ಥೂಲ ಆದಾಗ ಬಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಬಂದ್ರ ಮಗ, ಶಾಸ್ತ್ರಿಗಳಿಗೆ ಹಾಲು ಸ್ವಲ್ಪ ತಾ. ಹಾಲು
ಅಮ್ಮ ಒಂದು ಹಾಲು ಬಿಸಿಯಾಗಿದ್ದ ತಣ್ಣಗಿದ್ದಾರೆ. ನಿಮಗೆ ಬಿಸಿಯ ತಂಪ ಅದ್ರ ಮಧ್ಯದಲ್ಲಿ ಉಂಟು ಈಗ. ಸ್ವಲ್ಪ ಮಧ್ಯ ಹಿಡ್ಕೊಂಡು ಬಾ. ಅದ ಎಂತದ ಮಧ್ಯ ಅದು ತುರಿಸುವುದು ಈಗೀಗ ಸ್ವಲ್ಪ ಸಮಯದಿಂದ ತುರಿಸಲಿಕ್ಕೆ ಪ್ರಾರಂಭ ಆಗಿದೆ. ವಯಸ್ಸಾಯ್ತಲ್ಲ. ನಿಮ್ಮ ಕಾಲದಲ್ಲಿ ನಿಮ್ಮ ಅಪ್ಪ ಇರುವಾಗ ಬರ್ತಾ ಇದ್ರು. ಬಂದ್ರೆ ನನ್ನ ಜೊತೆಯಲ್ಲೇ ಕೂತ್ಕೊಳ್ಳುವುದು. ಹೀಗೆ ಮೈಗೆ ಮೈ ಕೊಟ್ಟು ಅಷ್ಟು ಸಲಿಗೆ ನನ್ನಲ್ಲಿ. ಈಗ ನಾನೆಲ್ಲ ಉದ್ಯೋಗ ಬಿಟ್ಟಿದ್ದೇನೆ. ಆಗುವುದಿಲ್ಲ ಮೊದಲಿನ ಹಾಗೆ. ಹಬ್ಬ ಮನಸ್ಸುಂಟು, ಶರೀರ ಕೇಳುವುದಿಲ್ಲ. ಅಲ್ಲ, ಕೆಲವು ಸಲ ಆಗಾಗ್ತದೆ ಮನಸ್ಸಿದ್ದದ್ದೆಲ್ಲ ಮಾಡಿ ಪೂರೈಸಲಿಕ್ಕೆ ಅವಕಾಶ ಆಗುವುದಿಲ್ಲ. ಹೌದೌದು, ಮನಸ್ಸಿನಲ್ಲಿ ಎಲ್ಲ ಇರ್ತದೆ. ಅಲ್ಲ, ಹಾಲು ಹಾಲು ಪಕ್ಕದ ಮನೆ ಗಂಡು ಬೇಕು ಬಂದು ಹಾಲು ಕುಡ್ದೋಯ್ತಮ್ಮ. ಆಚಾರ. ಪಕ್ಕದ ಮನೆಯ ಗಂಡು ಬೆಕ್ಕು ಬಂದು ಹಾಲು ಕುಡಿದು ಹೋಯ್ತಂತೆ. ಈಗ ಯಾವುದೆಲ್ಲ ಬಂದು ಹಾಲು ಕುಡಿದು ಹೋಗ್ತದೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಅಲ್ಲ, ಈಗ ಪಕ್ಕದ ಮನೆಯಲ್ಲಿ ಗಂಡು ಬೇಕು ಉಂಟು ಅಂತ ಮೊದಲೇ ಗೊತ್ತುಂಟು. ಆಗ ಸ್ವಲ್ಪ ನಮ್ಮ ಮನೆ ಹಾಲು ಜಾಗ್ರತೆ ಮಾಡುದಲ್ಲ. ಮಾಡಬೇಕು. ಜಾಗ್ರತೆ ಮಾಡಿದ್ರೆ ಮತ್ತೆ ಬೆಕ್ಕು ಬರ್ತದೋ ಇಲ್ಲಿಗೆ? ಬಹುಶಃ ಬೆಕ್ಕು ಕುಡಿದು ಹೋಗ್ಲಿ ಅಂತಲೇ ಹಾಲು ಇಟ್ಟದ್ದು. ಒಂದೊಂದೇ ಬೆಕ್ಕು ಬಂದ್ರಲ್ವ ನಮ್ಮಲ್ಲಿ ಹಾಲು ಮುಗಿಯುವುದು ಅಲ್ವಾ ಶಾಸ್ತ್ರಿಗಳೇ? ಏನು ಮಗ ಹಾಲು ಬೇಡ ಅಂತೆ. ಸಿಯಾಳ ಈಗೀಗ ಅವರು ಕುಡಿಯುವುದಿಲ್ಲ ಅಂತೆ. ಮಗ ಬಾ ಮಗ. ಏನಮ್ಮ? ಅವರು ಅಪರೂಪಕ್ಕೆ ಒಂದು ಗಟ್ಟಿ ಮನುಷ್ಯ ಸಿಕ್ಕಿದ್ದಾರೆ ನಮಗೆ. ಹೌದು, ಸಿಕ್ಕಿದ ಅವಕಾಶ ಬಿಡಬಾರ್ದು. ಮೊನ್ನೆ ಅವರೇ ಹೇಳಿದ್ದು ಬರ್ತೇನಂತ ಹೇಳಿ. ಎಂತಂತ? ಇಲ್ಲಿಗೆ ನನ್ನನ್ನು ಕೇಳಿದ್ರ ಮಗ? ನಿಮ್ಮನ್ನು ಕೇಳಲಿಲ್ಲ, ನನ್ನನ್ನು ಕೇಳಿದ್ದು ಮಾತ್ರ ಅವರು. ನಿಮ್ಮನ್ನು ಕೇಳಿದ್ದ? ಹೌದು, ಏನಂದ್ರು? ಬರ್ತೇನೆ ನಾನು, ಹೋಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಂತ ಹೇಳಿದ್ರು. ಹೌದು, ಬಂದಿದ್ದಾರಲ್ಲ. ಅವರ ಇದಿರುವ ಅವರ ಮನಸ್ಸಿಗೆ ಸಂತೋಷ ಆಗಬೇಕು. ಅದಿತ್ತು. ಶ್ರೀಮಂತರ ಮನಸ್ಸಿಗೆ ಸಂತೋಷ ಅದು ಆದರೆ ಹೇಗಮ್ಮ? ಶ್ರೀಮಂತರ ಮನಸ್ಸಿಗೆ ಸಂತೋಷ ಮಾಡುದಂದ್ರೆ ಹೇಗೆ? ಅದು ಹತ್ತಿರ ನಿಲ್ಲಬೇಕು. ಹೀಗೆ ನಿಲ್ಲಬೇಕು. ಹಾಗೆ ಮೈಗೆ ಮೈ ತಮೋದಿಸಿ ನಿಲ್ಲಬೇಕು. ಆಮೇಲೆ ಮನಸ್ಸು ಬದಲಾವಣೆ ಆಗ್ತದೆ. ಆಗ ಅವರ ಕೊರಳು, ಬೆರಳು, ಕೈ, ಕಾಲು ಎಲ್ಲ ನೋಡಬೇಕು. ನೋಡಿ ಒಂದೊಂದೇ ಒಂದೊಂದೇ ಸ್ವಾಧೀನ ಮಾಡಬೇಕು. ಆದಿತ್ತಮ್ಮ. ಅಲ್ಲ, ಇದು ನಿನ್ನ ಹೆಸರೇಗೆ? ನಂದು ಮಂಜರಿ ಅಂತ. ಅಲ್ಲ, ಇದು ದಿನ ಇದೇ ಪಾಠವೋ ಅಲ್ಲ ಒಂದೊಂದು ದಿವಸ ಬೇರೆ ಬೇರೆ ಪಾಠ? ಬೇರೆ ಪಾಠ ಉಂಟು, ಆದ್ರೆ ಅದೆಲ್ಲ ಅವಳಿಗೆ ಬೇಗ ತಲೆಗೆ ಹೋಗುವುದಿಲ್ಲ. ಇಂಥದ್ದೆಲ್ಲ ಬೇಗ ಹೋಗ್ತದೆ. ಯಾವುದು ಹೋಗ್ತದೆ ಅಲ್ಲ. ಈಗ ವಯಸ್ಸಾಯ್ತು, ಕೂಡುವುದಿಲ್ಲ ಅಂತ ಹೇಳುವುದು ನೀವೇ. ಮತ್ತೆ ಕೂಡುವುದ ಮೇಲೆ ಆಚೆಗೆ ಓಡಾಡುವುದಕ್ಕೆ ಒಳಗೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳುದಲ್ವ? ಅದು ನಿಮ್ಮ ಆಗಿರುವ ಯುವಕರು ಬಂದ್ರೆ ಅದಿತ್ತು. ನಮ್ಮ ಆಗಿರುವ ಹಳೆ ಮುದುಕರು ಬಂದ್ರೆ ನಾನೇ ಬೇಕಲ್ಲ. ಹೌದಪ್ಪ, ಈಗ ಮುದುಕರು ಬಂದಿರುವಾಗ ಅಲ್ಲ ಹೇಳಿದ್ ನಾನು. ಯಾಕೆಂದ್ರೆ ಸಮಾನ ವಯಸ್ಸಾದ್ರೂ ಬೇಕಲ್ಲ. ಹೌದು. ಈಗ ನಾನು ನಿನ್ನ ವಯಸ್ಸಿನ ಅಲ್ಲ ಹೇಳಿದ್. ಈಗ ಸ್ವಂತಗಾರಿಗಳಿರುವಾಗೆಲ್ಲ ಅವರು ನೋಡಿಕೊಳ್ಳುವುದಿಲ್ವ? ಹೌದಲ್ಲ. ಮತ್ತೆ ಮನೆ ಹಿರಿಯರು ಸ್ವಲ್ಪ ವಿಶ್ರಾಂತಿ ತಗೊಳ್ಳುದಲ್ಲ? ಸ್ವಲ್ಪ ವಿಶ್ರಾಂತಿ ಬೇಕಾದ್ರೆ ಬಂದು ಎಲ್ಲ ಒಳಗೆ ಹೋಗಿ ರಾಮಕೃಷ್ಣ ಅಂತ ಕಾಲು ಚಾಚಿ ಕೂತ್ಕೊಂಡು ಒಳ್ಳೆ ಉಪಚಾರ ಮಾಡು. ನಿನ್ನಿಂದ ಆಗದಿದ್ರೆ ನನ್ನನ್ನು ಕರಿ. ಆಯ್ತಾ? ಆಯ್ತು, ನನ್ನಿಂದ ಆಗದಿದ್ರೆ ನಿನ್ನಿಂದ ಆದಿತ್ತಾ? ಅಲ್ಲ, ಉಪಚಾರ ನಿನಗೆ ಕ್ರಮ ಗೊತ್ತಿಲ್ಲಲ್ಲ. ಅಮ್ಮನದ್ದು ಹಳೆ ಕ್ರಮ ಅಲ್ಲ. ಎಷ್ಟು ಮಂದಿಗಳಿಗೆ ಉಪಚಾರ ಮಾಡಿದ ಅಭ್ಯಾಸ ಉಂಟು. ನಾವೀಗೀಗ ಹಳೆ ಕ್ರಮವನ್ನೆಲ್ಲ ಎಳೆದು ತರ್ತಾ ಇದ್ದೇವೆ ಮಗ. ಹೊಸ ಕ್ರಮ ಬೇಡ, ವಿಮರ್ಶೆ ಅದರಿಂದ ಬೇಡ. ಸರಿ ಸರಿ ನೋಡಿ, ಅವಳು ನೋಡಿಕೊಳ್ತಾಳೆ. ನಾನು ಒಳಗಿದ್ದೇನೆ ಮಗ. ಆಯ್ತು ಶಾಸ್ತ್ರಿಗಳೇ, ನಾನು ಒಳಗಿದ್ದೇನೆ. ತ್ರಿಪುರ ಸುಂದರಿ ಮದನ ಮಂದಿರ ಅಂತ ಒಂದು ಹೆಸರು, ತ್ರಿಪುರ ಸುಂದರಿ ಅಂತ ಹೆಸರು. ಅದೇ ಅದೇ, ಅದು ಬಹುಶಃ ಹೀಗೆ ಸರಗಾಗ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮತ್ತೊಂದು ಹೆಸರು ಬಂದಿರ್ಬೇಕು, ತ್ರಿಪುರ ಸುಂದರಿ. ಹೋಗಿ ಶಾಸ್ತ್ರಿಗಳು ಮಾತಾಡುದಿಲ್ಲ ನಾನು. ಧ್ಯಾನವು ಹಿರಿದಾಯಿದೆ, ಆ ಶಂಕರ ಧ್ಯಾನವು ನಿಮಗಾಯಿತೆ. ಶಂಕರ ಧ್ಯಾನವು ನಿಮಗಾಯಿದೆ.
ನಿಮಗಾಯಿತೆ ಜ್ಞಾನವಿಲ್ಲದೆ ಹೋಯಿದೆ ನಿಮಗೆ ಜ್ಞಾನವಿಲ್ಲದೆ ಹೋಯಿದೆ ಮಾಡಲು ಮದ ಜ್ಞಾನವಿಲ್ಲದೆ ಹೋಯಿದೆ ಮಾಡಲು ಮದ ಧ್ಯಾನವು ಹಿರಿದಾಯಿದೆ ಜ್ಞಾನವಿಲ್ಲದೆ ಹೋಯಿದೆ ಮಾಡಲು ಇದೆ ಧ್ಯಾನವು ಹಿರಿದಾಯಿದೆ ಶಂಕರ ಧ್ಯಾನವು ನಿಮಗಾಯಿದೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ನಾನು, ನಿಮ್ಮ ಹತ್ರ ಕೋಪ. ಹೌದಾ? ಹೌದು. ನೀವು ಹೀಗೆ ಮಾಡಬಾರ್ದು ಶಾಸ್ತ್ರಿಗಳೇ. ಅಯ್ಯೋ, ನಾನು ಏನು ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಹಾಗಲ್ಲ, ನಿಮಗೆ ಬೇಕಾಗಿ ಎಷ್ಟು ಎಷ್ಟು ಕಾದು ಕುಳಿತವಳು ನಾನು. ಈಗ ಬರ್ತೀರಿ, ಮತ್ತೆ ಬರ್ತೀರಿ, ಮತ್ತೊಮ್ಮೆ ಬರ್ತೀರಿ, ಮಗದೊಮ್ಮೆ ಬರ್ತೀರಿ. ಕಾದು ಕಾದು ಸಾಕಾಗಿ ಹೋಯಿತು. ನೋಡಿ ನನ್ನ ಕುತ್ತಿಗೆ ನೋಡಿ ಅಂತ ಒಮ್ಮೆ. ಹೀಗೆ ನಿಮ್ಮನ್ನು ಇಣಕಿ ಇಣಕಿ ಇಷ್ಟು ಎತ್ತರಾಗಿದೆ, ಇಷ್ಟು ಉದ್ದಾಗಿದೆ ಅದು. ಹಾಗೆ? ಹೌದು. ಹಾಗೆ ನೀವು ಬರ್ತೀರಿ ಅಂತ ಎಣಿಸಿದ್ದು, ಆದ್ರೂ ಕಡೆಗೆ ಬಂದ್ರಿ ನೀವು. ತಡ ಆದ್ರೂ ಬೇಗ ಬಂದ್ರಿ. ಅಲ್ಲ, ಹಾಗೆ ನೇರ ನಮಗೆ ಹೊರಟು ಬರುವುದಕ್ಕಾಗ್ತದೆ? ಆಗುದಿಲ್ಲ. ನನಗಿರುವಂತಹ ಕರ್ತವ್ಯ ಏನು ಅಂತ ನಿನಗೂ ಗೊತ್ತುಂಟ? ಹೌದು. ಅಲ್ಲಿ ಪೂಜೆ ಆಗ್ಬೇಕು. ಪೂಜೆ ಆಗ್ಬೇಕು. ನಿಮಗೆ ಯಾವಾಗ ನೋಡಿದ್ರು ಆ ಶಂಕರನ ಧ್ಯಾನ ಒಂದು ಬಿಟ್ರೆ ನನ್ನ ಧ್ಯಾನ ಇಲ್ಲ ನಿಮಗೆ. ಶಂಕರನ ಧ್ಯಾನ ಮಾಡುವುದೇ ನನ್ನ ಕರ್ತವ್ಯ ಅಲ್ವೇ? ನಿಮ್ಮ ಕರ್ತವ್ಯ ಹೌದು. ಒಂದು ಹೊತ್ತಾದ್ರೂ ನನ್ನ ಧ್ಯಾನ ಮಾಡ್ಬೇಕಲ್ಲ ನೀವು. ಈಗ ನಿನ್ನ ಧ್ಯಾನ ಅಂದ್ರೆ ನಿನ್ನ ಮನೆಯಲ್ಲಿ ಬಂದು ನಾನು ಪೂಜೆ ಮಾಡುದು ಅಂತ ಅರ್ಥ? ಅದು ಹಾಗಲ್ಲ ಶಾಸ್ತ್ರಿಗಳೇ, ನೆನಪು ಮಾಡಿಕೊಳ್ಬೇಕಂತ ಹೇಳಿದ್ದು. ಈಗ ನೆನಪಿಲ್ಲ ಅಂತ ಹೇಳಿದ್ದಾರೆ ನಿಮಗೆ? ನನಗೆ ಉಂಟು, ನಿಮಗಿಲ್ಲ ಅಂತ ಹೇಳಲ್ಲ. ನನಗೀಗ ನಿನ್ನ ನೆನಪಿಲ್ಲ ಹೇಳಿದ್ದೇನೆ. ನಿಮ್ಮ ನೋಡುವ ಗೊತ್ತಾಗುತ್ತೆ ನನಗೆ. ಇಲ್ಲದಿದ್ರೆ ಎಷ್ಟು ಸಲ ಬಂದು ಹೋಗ್ತಿರ್ಬೋದು ನೀವು. ಅಯ್ಯಯ್ಯೋ, ಇಷ್ಟು ದಿವಸ ಆದ್ರೂ ಇಷ್ಟು ದಿವಸ ಬೇಕಾ ನಿಮಗೆ ನನ್ನ ಮನೆ ಬರ್ಲಿಕ್ಕೆ? ಹಾಗಲ್ಲ. ಹೇಳಿ ಎಷ್ಟು ದಿವಸ ಆಗಿ ಹೋಯ್ತು? 7 ದಿವಸ ಆದದ್ದು ಹೌದು. ಬರುವುದಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಹಾಗೆ ನೇರ ನಿನ್ನ ಮನೆಗೆ ಹೊರಟು ಬರ್ಲಿಕ್ಕೆ ಆಗ್ತದೆ? ನೇರ ಬರ್ಲಿಕ್ಕೆ ಆಗುದಿಲ್ಲ. ಸಮಯ ಸಂದರ್ಭ ಎಲ್ಲ ಸಾಧಿಸಿ. ಯಾಕೆಂದ್ರೆ ಇದೆಲ್ಲ ಊರಿನಲ್ಲಿ 10 ಮಂದಿಗಳಿಗೆ ಗೊತ್ತಾಗುವಾಗ ಮಾಡುವ ಕೆಲಸ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಒಂದು ಕದ್ದು ಮುಚ್ಚಿದ ಕೆಲಸ. ಹೌದು ಅಲ್ವಾ? ಈಗ ನೇರ ನಾನು ಹೊರಟು ಬಂದ್ರೆ ಊರಿನವರಿಗೆ ಒಂದು ಆಶ್ಚರ್ಯ ಆಗುದಿಲ್ಲ. ಇದೇನು ಕೈಲಾಸ ಶಾಸ್ತ್ರಿಗಳು ಆ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಲೋಕದ ಮಂದಿಗಳ ಕುತೂಹಲ ಹಾಗೆ. ಅವ ಏನು ಬೇಕಾದ್ರೂ ಮಾಡಿ ಇನ್ನೊಬ್ಬ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವನದ್ದು ವಿಮರ್ಶೆ ಇರುವುದು, ಕುತೂಹಲ ಇರುವುದು ಅಲ್ವಾ? ಅದೇನು ಶಾಸ್ತ್ರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೇನೆ, ಯಾವ ಉದ್ದೇಶಕ್ಕೆ ಬಂದಿರ್ಲಿ, ಈಗ ಅವನಿಗೆ ಅದು ಗೊತ್ತಿರ್ತದೆ. ಇಲ್ಲ, ಅವ ಹೇಳುದೇನು ಇದು ಹೀಗಂತೆ. ಹೌದು ಅಲ್ವಾ? ಹೌದು. ಇದು 3 ಹೊತ್ತು ಈಗ ರಾಣಿ ಮನೆಯಲ್ಲಿ ಶಾಸ್ತ್ರಿ ಹೇಳಿ ಹಾಗೆ ಪ್ರಚಾರ ಆಗ್ಬಾರ್ದು. ಅಲ್ಲ, ಅದೆಲ್ಲ ಹೇಳಿದ್ದು ನಾನು. ಈಗ ನನಗೆ ನೋಡಿ, ಯಾವಾಗಲೂ ನಿಮ್ಮದೇ ಯೋಚನೆ. ನೀವು ಬಂದು ಹೋಗ್ಬೇಕಂತ ಹೇಳಿದ್ದಲ್ಲ, ಅಲ್ಲಿ ನಿಂತು ನನ್ನನ್ನು ಧ್ಯಾನ ಮಾಡ್ಬೋದಲ್ಲ ಅಂತ ಕೇಳಿ ಯೋಚನೆ ಮಾಡ್ಬೋದಲ್ಲ. ಮೊನ್ನೆ ಬೆಳಿಗ್ಗೆ ಎದ್ದು ನೀರು ಸೇದ್ಲಿಕ್ಕೆ ನಾನು ಬಾವಿ ಕಟ್ಟೆಗೆ ಹೋದದ್ದು. ಬೆಳಿಗ್ಗೆ ಎದ್ದು ಬಾವಿ ಕಟ್ಟೆಗೆ ಹೋದೆ. ಹೌದಪ್ಪ. ಕೊಡಪನ ಹಾಕಿ ಇನ್ನೇನು ನಾನು ನೀರನ್ನು ಸೇರ್ತೇನೆ ಅಂತ ಹೇಳಿ ಬಾವಿಯೊಳಗೆ ಇಳುಕುತ್ತೇನೆ, ಬಾವಿಯಲ್ಲಿ ನೀವೇ. ಬಾವಿಯಲ್ಲಿ ನೀರೇ ಅಲ್ಲ, ನಿಮ್ಮ ಮುಖ ಅಂತ. ನನ್ನ ಮುಖ ಬಾವಿಯಲ್ಲಿ? ಹೌದು. ಅದೇ ಕಲ್ಪನೆ. ನಿನಗೆ ಕಂಡದ್ದು ಹಾಗೆ? ಹೌದು. ಅಂದ್ರೆ ಮನಸ್ಸಿನಲ್ಲಿ ಏನು ಯೋಚನೆ ಇರ್ತದೆ ಅದೇ ನಮ್ಮ ಕಣ್ಣಿಗೆ ಕಂಡ ಹಾಗಾಗುದು. ಹಾಗೆ ಕಲ್ಪಿಸಿಕೊಂಡದ್ದು. ಅಂತೂ ಬಾವಿಯಲ್ಲಿ ನನ್ನ ಮುಖ ಕಂಡಿತ್ತು. ಬಾವಿನ ನೀರು ಸೇರಿ ಆಮೇಲೆ ಕೊಡಪಾಣದಲ್ಲಿ ನೀರು ಹಿಡ್ಕೊಂಡು ಬಂದು ಇನ್ನೇನು ಬಿಸಿ ಮಾಡ್ಲಿಕ್ಕೆ ಅಂತ ಹೇಳಿ
ಹಂಡೆಗೆ ಹಾಕಿ ಇನ್ನು ಬೆಂಕಿ ಕೊಟ್ಟೆ. ಒಲೆ ಹಚ್ಚಬೇಕಂತ ನೋಡಿ ಒಲೆಯಲ್ಲಿ ನೀವೇ, ಹೌದು ಬೆಂಕಿಯಲ್ಲಿ ನೀವೇ ಅಂತ ಹೇಳಿ. ಈಗ ನೀರಿನಲ್ಲಿಯೂ ನಾನೇ ಬೆಂಕಿಯಲ್ಲಿಯೂ ನಾನೇ. ಹೌದು ಕಲ್ಪನೆ. ಹೌದಪ್ಪ. ಹಾಗೆ ಅಲ್ಲ, ನಮ್ಮ ಮನಸ್ಸಿಗೆ ಅತಿ ಹತ್ತಿರವಾದವರು ಎಲ್ಲೆಲ್ಲಿಯೂ ನಮಗೆ ಪಕ್ಕನೆ ಕಂಡ ಹಾಗಾಗುತ್ತದೆ. ಹೌದು. ಈಗ ನಿಜವಾಗಿ ನಿನಗೆ ಮಾತ್ರ ಈ ಅನುಭವ ಆದದ್ದಲ್ಲ, ಮತ್ತೆ ನನಗೂ ಆಗಿದೆ ಹೇಳ್ತೇನೆ. ಯಾವಾಗ? ಹೌದಪ್ಪ. ನಾನೀಗ ಮೊನ್ನೆ ನಿನ್ನಲ್ಲಿ ಕೆಲವು ದಿವಸ ಆಗಲಿಲ್ಲ, ನಿನ್ನ ಗೆಜ್ಜೆ ಪೂಜೆ. ಹೌದು. ಅವತ್ತು ಪ್ರಸಾದ ಕೊಡುವಾಗ ಅಲ್ಲ, ಕೈ ಮುಟ್ಟಿ ಪ್ರಸಾದ ಕೊಟ್ಟದ್ದು ನೀವು. ಈ ಮುಟ್ಟಿದ್ರೆ ಕೈಗೆ ಮುಟ್ಟಬೇಕು ಅಂತ ಮುಟ್ಟಿಸಿದ್ದಲ್ಲ, ಮತ್ತೆ ಅದು ಮುಟ್ಟಿ ಹೋದದ್ದು. ಮುಟ್ಟಿ ಹೋದದ್ದು. ಹೇಗೆ ಮುಟ್ಟಿ ಹೋದದ್ದು? ಹೇಗೆ? ನಿನ್ನ ಮುಖ ನೋಡಿದನ ನಾನು, ಮುಖ ನೋಡಿ ಕೈ ಎಲ್ಲಿಗೆ ಹೋಗ್ತದೆ ಅಂತಲೇ ಗೊತ್ತಾಗ್ತದೆ. ಹಾಗದ ಕೆಳಗವನ್ನು ಇಲ್ಲದಿದ್ರೆ ಮೈಲಿಗೆ ಹತ್ತಿತ್ತು ಏನು ನಿಮಗೆ? ಅಲ್ಲ, ಈಗ ನೀನೇ ಕೈ ಮೇಲೆ ಮಾಡಿದ್ದೋ ನಾನು ಕೈ ಕೆಳಗೆ ತಂದದ್ದೋ ಎಂತದ್ದು ಗೊತ್ತಾಗ್ಲಿಲ್ಲ, ಗೊತ್ತಿಲ್ಲ. ಒಟ್ಟು ಒಂದು ಮುಟ್ಟಿದಾಗ ನನಗೊಂದು ಮಿಂಚು ಹೊಡೆದಾಗ ಅದು. ಹೌದಾ? ಹೌದಪ್ಪ. ಅಲ್ಲ, ಆಮೇಲೆ ಇದು ಮತ್ತೆ ಮುಂದುವರಿತದೆ ನನ್ನ ಕತೆ. ಮತ್ತೆ ಇದು ಹಾಲು ಕರೀಲಿಕ್ಕೆ ಹಟ್ಟಿಗೆ ಹೋದೆ. ಹಾಲು ಕರೆದೆ. ಹಾಲು ಕರೀತಾ ಇರುವಾಗ ದನದ ಹಿಂದೆ ನೋಡ್ತೇನೆ, ನೀವೇ ಶಾಸ್ತ್ರಿಗಳೇ. ಅಲ್ಲ, ಕರು ಬಿಡ್ಲಿಲ್ವ ನೀನು? ಕರು ಬಿಟ್ಟಿದ್ದೇನೆ. ಮತ್ತೆ ಅಲ್ಲ, ಅಲ್ಲಿ ನನಗೆ ಕಲ್ಪನೆ ಕಲ್ಪಿಸಿಕೊಂಡದ್ದು. ಕರುವಿನ ಮುಖದಲ್ಲಿಯೂ ನನ್ನ ಮುಖವೇ ಕಾಣುತ್ತದೆ, ನಿಮ್ಮ ಮುಖವೇ ಕಾಣುತ್ತದೆ. ಇನ್ನೇನು ಹಾಲು ಹಿಡ್ಕೊಂಡು ಬಂದು ಮನೆಗೆ ಒಳಗೆ ಹೋಗುತ್ತೇನೆ ಅಂತ ಹೇಳಿ ನೋಡ್ತೇನೆ, ಶಾಸ್ತ್ರಿಗಳೇ ಜಗಲಿಯಲ್ಲಿ ನೀವೇ. ಜಗಲಿಯಲ್ಲಿ ಅಲ್ಲ, ಬಹುಶಃ ನನಗೆ ಕಾಣುತ್ತದೆ ಇದು ನನ್ನಾಗಿದ್ದವರು ಬೇರೆ ಯಾರು ಬಂದ್ರು ಆ ಕಡೆಗೆ ಅಂತ. ಅಲ್ಲ, ನಿನ್ನ ಹಿಂದೆ ಮುಂದೆ ಎಲ್ಲ ಕಲ್ಪಿಸಿಕೊಂಡದ್ದು. ನಿಮಗೆ ಮಾತ್ರ ಹಾಗಲ್ಲ. ಯಾವತ್ತೂ ನೀವು ನನ್ನನ್ನು ಕಲ್ಪಿಸಿಕೊಳ್ಳುವುದಿಲ್ಲ, ಕನಸಿನಲ್ಲಿಯೂ ನಾನು ಬರುವುದಿಲ್ಲ ನಿಮಗೆ. ನನ್ನ ನೆನಪೇ ಇಲ್ಲ ನಿಮಗೆ. ಎಂತ ನನಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಎಷ್ಟು ಕಾತರ ಇತ್ತು, ಎಷ್ಟು ಉದ್ವೇಗ ಇತ್ತು, ಅದು ಹೇಳಿ ಮುಗಿಸುವಂತದ್ದಲ್ಲ. ಈಗ ಮೊನ್ನೆ ನಿನ್ನನ್ನು ನೋಡಿದ ಮೇಲೆ ಗುಡಿಯಲ್ಲಿ ಹೋಗಿ ಪೂಜೆಗೆ ಕುಳಿತು ನನಗೆ ಶಿವಲಿಂಗ ಕಾಣಿಸುವುದೇ ಇಲ್ಲ. ಮತ್ತೆ ಶಿವಲಿಂಗದಲ್ಲಿಯೂ ನಿನ್ನ ಮುಖವೇ ಕಾಣಿಸುವುದು. ಹೌದು ಶಾಸ್ತ್ರಿಗಳೇ. ಮನಸ್ಸಿನೊಳಗೆ ಅದೇ ಧ್ಯಾನ ಆಗಿ ಹೋಗಿದೆ. ಸತತ ಅಭ್ಯಾಸ ಇದ್ದದ್ದರಿಂದ ಹೇಳುವ ಮಂತ್ರದಲ್ಲಿ ಉಚ್ಚಾರ ದೋಷ ಬರಲಿಲ್ಲ ಅಂತ ಅಲ್ಲದೆ ಮತ್ತೆ ಒಂದು ಮನಸ್ಸಿನ ಮನಪೂರ್ವಕವಾಗಿ ಮಂತ್ರ ಹೇಳಲಿಕ್ಕೂ ಕಷ್ಟ ಆಯ್ತು. ಹೌದು. ಯಾಕೆ? ಪಕ್ಕನ ಮನಸ್ಸು ಒಂದು ಏಕ ಲಕ್ಷ್ಯದಲ್ಲಿ ಉಳಿಯುವುದೇ ಇಲ್ಲ, ಮನಸ್ಸಿಗೊಂದು ಸಂಯಮ ಇಲ್ಲ. ಪಕ್ಕನ ನಿನ್ನ ಮುಖ, ನೀನು ಕುಣಿದದ್ದೇ ನನ್ನ ಕಣ್ಣಿಗೆ ಕಾಣಿಸಿ. ಹೌದು ಶಾಸ್ತ್ರಿಗಳೇ, ನಾನು ಕುಣಿದಾಗ ಆಯ್ತಾ? ಯಾವಾಗ ಒಮ್ಮೆ ನಿನ್ನನ್ನು ನೋಡ್ತೇನೆ ಈ ಯೋಚನೆ ನನ್ನಲ್ಲಿ ತುಂಬಿ ಹೋಗಿತ್ತು. ಈಗ ಇವತ್ತು ಅವಕಾಶ ಆಯ್ತಾ? ಹಾಗಾದ್ರೆ ಶಾಸ್ತ್ರಿಗಳೇ, ಕಡೆಗಾದ್ರೂ ನೀವು ಬಂದಿರಲ್ಲ. ಶಾಸ್ತ್ರಿಗಳಿದು ದೇವರೇ, ಇದು ಎಂತದ್ದು? ಇದು ಅದು ಉಂಗುರ. ಹೌದು, ಯಾವ ವಜ್ರದ್ದು? ಹೌದು. ಇದು ತೆಗಿಲಿಕ್ಕೆ ಬರುದಿಲ್ವ ಶಾಸ್ತ್ರಿಗಳೇ? ಸ್ವಲ್ಪ ಕಷ್ಟ ಆಗುತ್ತದೆ. ಬಂತಿದು ಇದು ವಜ್ರದ್ದಲ್ವಾ? ಹೌದೌದು. ಇದು ಪುಷ್ಯರಾಗವ? ಅದು ಹೌದು. ಓ ಶಾಸ್ತ್ರಿಗಳೇ, ನನ್ನ ಬೆರಳಿಗೆ ಸರಿಯಾಗುತ್ತದೆ ಇದು. ನಿಮ್ಮದು ನನ್ನ ಬೆರಳಿಗೆ ಸರಿಯಾಗುತ್ತದೆ. ಹೌದು, ತೆಗಿಲಿಕ್ಕೆ ನೋಡಿ ಅಂತ ಒಮ್ಮೆ. ನೋಡ್ತದೆ. ಇಲ್ಲ, ಬರುವುದಿಲ್ಲ. ಬರುವುದೇ ಇಲ್ಲ, ಇನ್ನು ಬರ್ಲಿಕ್ಕೆ ಇಲ್ಲ. ಅದು ನಮಗೆ ಗೊತ್ತುಂಟದು ಎಂತದ್ದು ಬರ್ಲಿಕ್ಕಿಲ್ಲ ಅಂತ. ಅದು ಇದು ಸ್ಮಶಾನಕ್ಕೆ ಹೋದ ಹೆಣ, ಆಮೇಲೆ ನಿಮ್ಮಲ್ಲಿಗೆ ಬಂದ ಹಣ ಅಲ್ಲ ಹೇಳುದು ನಾನು. ಹಿಂದೆ ಬರುದಿಲ್ಲ ಅಂತ ಹೇಳಿ ಲೋಕದಲ್ಲಿ ಒಂದು ಹಾಗೆ ಮಾತುಂಟು ಅಂತ. ಅಲ್ಲ, ಇರ್ಲಿ ಬಿಡು. ಈಗ ಇದು ಶಾಸ್ತ್ರಿಗಳೇ ಇದೆಂತ? ಅಲ್ಲ, ಇದು ಮಾತ್ರ ಒಂದು ಮುಟ್ಟಬೇಡ ನೀನು. ಯಾಕೆ? ಅಲ್ಲ, ಹೇಳಿದ್ ನಾನು. ಯಾಕಂದ್ರೆ ಇದು ನಮ್ಮ ವಿದ್ಯಾಪ್ರೌಢಿಮೆಗೆ ಸಿಕ್ಕಿದ ಮಾಲೆ. ಇದು ಏನ್ ಶಾಸ್ತ್ರಿಗಳೇ? ಇರ್ಲಿ, ಈಗ ನಿನ್ನ ಬೆರಳಿನಲ್ಲಿ ಇದ್ರೆ. ಹೌದು, ನಾನು ನನ್ನ ಬೆರಳಿ ನೀನೇ ನನ್ನ ರಾಧಿಗೆ ಒದಗುವವಾರೇ
ನಿನ್ನನು ನಂಬಿ ವ್ಯಧಿಸುವುದಾಗಿದೆ. ಸತತ ನಿನ್ನನು ನಂಬಿ ವ್ಯಧಿಸುವುದಾಗಿದೆ. ಕಥೆಯ ತಾಳದಿರುವಾರೆ ಕಥೆಯದ ಕ್ರೋಧವು ಯಾಗೆ ಮತಿವಲ್ದೆ ದಯವದೋರೆ ಬಾರಿ ರಾಣಿ ಶಾಸ್ತ್ರಿಗಳೇ, ಹಬ್ಬ ಏನು ಒಮ್ಮೆ ನೀನು ಆವೇಶ ಕಾಣಿಸುವ ಕಾಲಕ್ಕೆ ನನಗೆ ಆತಂಕವೇ ಆಗಿವೆ. ಯಾಕೆ ಶಾಸ್ತ್ರಿಗಳೇ? ಅಲ್ಲ ಪಕ್ಕನೆ ನೀನು ಎಲ್ಲಿಯಾದ್ರೂ ಬಾಗಿಲು ಮುಚ್ಚಿ ಬಿಡ್ತೀವ ಕಡೆಗೆ ಅಂತ. ಈಗ ಬರಲೇಬೇಡ ಶಾಸ್ತ್ರಿಗಳಂತ ನೀನು ಹೇಳಿದ್ರೆ ನಾನು ಇಷ್ಟು ದಿವಸ ಒಂದು ನಿರೀಕ್ಷೆ ಇಟ್ಟುಕೊಂಡು ಒಂದು ಪ್ರಯೋಜನ ಇಲ್ಲ ಅಂತ ಮನಸ್ಸಿನ ವಿರಹ ವೇದನೆಯನ್ನು ಹೇಳಿದ್ದಷ್ಟೇ. ಅಲ್ಲ ನಿನ್ನ ಸಿಟ್ಟು ಸರಿಯೇ. ಯಾಕೆ ನಿರೀಕ್ಷೆ ಅನ್ನುವುದು ಬಹಳ ಮಂದಿಗಳ ಒಂದು ಮಾನಸಿಕವಾದಂತಹ ಸ್ಥಿತಿಯ ಅಂತರಕ್ಕೆ ಕಾರಣವಾಗಿದೆ. ಹೌದು, ಮೊನ್ನೆ ಹೇಳಿದೆ ನಿನ್ನಲ್ಲಿ ಬರ್ತೇನೆ ಅಂತ. ಶಾಸ್ತ್ರಿಗಳು ಬರ್ತಾರೆ. ಆ ನಿರೀಕ್ಷೆ ನಿನಗಿರುವಾಗ ಅಲ್ಲ ಪಕ್ಕನೆ ನಿನಗೆಲ್ಲಿಯಾದ್ರೂ ನನ್ನ ಹಾಗೆ ಎಷ್ಟು ಮಂದಿಗಳು ಹೇಳುವುದಿಲ್ಲ. ಏನು ಶಾಸ್ತ್ರಿಗಳು ಹೇಳಿದ್ ನಾನು. ನೀವು ಹಾಗೆ ಹೇಳುದಾ ನಮಗೆ? ಅಲ್ಲ ಹಾಗಲ್ಲ, ನಿಮಗೆ ಬೇಕಾಗಿ ನಾನು ಕಾದವಳು. ನಿಮ್ಮ ಹಾಗೆ ಎಷ್ಟು ಮಂದಿ ಇರ್ತಾರ ಹೇಳಿ? ಈಗ ಬಹಳ ಮಂದಿಗಳ ಮಾತನ್ನು ನೀನು ಕೇಳುತ್ತೀಂತಲ್ಲ, ನನ್ನ ಮಾತಿನ ಧ್ವನಿ ಅರ್ಥ ಮಾಡು. ನಿನ್ನನ್ನು ನೋಡಿದ್ರೆ ಈಗ ಯಾರು ಬರ್ತೇನೆ ಅಂತ ಹೇಳಲಿಕ್ಕಿಲ್ಲ. ಯಾರು ಹೇಳುವಾಗ ಹಾಗಿದ್ರೆ ಹಾಗೆ 10 ಮಂದಿಗಳು ಹೇಳಿದ್ರೆ ಹಾಗೆ ಶಾಸ್ತ್ರಿಗಳ ಮಾತು ಅಂತ ನೀನೇನಾದ್ರೂ ಉಪೇಕ್ಷೆಯಿಂದ ಕಂಡುಕೊಂಡಿದ್ದೀಯೋ? ಇಲ್ಲ. ಈಗ ನೋಡಿದ್ರೆ ಹಾಗಲ್ಲ. ನಿನ್ನ ಸಿಟ್ಟು ನೋಡಿ ನನಗೆ ಇಷ್ಟ ಆಯ್ತು, ಸಂತೋಷ ಆಯ್ತು. ಹೌದೌದು. ಯಾಕೆ? ನಿಮಗೆ ಬೇಕಾಗಿ, ನನಗೆ ಬೇಕಾಗಿ ನೀನು ಕಾದಿರುವುದರಿಂದಲೇ ಈಗ ನಮಗೆ ಸಿಟ್ಟು ಬರ್ತದೆ ಒಬ್ಬರಲ್ಲಿ ಅಂತಾದ್ರೆ ಅರ್ಥ ಏನು? ಅವರನ್ನು ನಮಗೆ ನೋಡಿದ್ರೆ ಆಗುದಿಲ್ಲ ಅಂತ ಅರ್ಥ. ಅವರಲ್ಲಿ ನಮಗೆ ಹೆಚ್ಚು ಪ್ರೀತಿ ಉಂಟು ಅಂತ ಅರ್ಥ. ಯಾರಲ್ಲಿ ನಮಗೆ ಹೆಚ್ಚು ಪ್ರೀತಿ ಉಂಟು ಅವರಿಂದ ನಾವೇನನ್ನು ನಿರೀಕ್ಷೆ ಮಾಡ್ತೇವೆ ಅದು ನಮಗೆ ಒದಗುವಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಾಕು. ಹೌದು, ಬಹಳ ದೊಡ್ಡ ಸಿಟ್ಟು ಬಂದು ಹೋಗ್ತದೆ. ಮತ್ತೆ ಏನು ಮಾಡ್ಬೇಕು ಈಗ ಹೇಳಿ? ಈಗ ನಿನ್ನ ಕುರಿತಾಗಿ ಒಂದು ತೀವ್ರವಾದಂತಹ ಅಪೇಕ್ಷೆ ಇಟ್ಟುಕೊಂಡೇ ನಾನಾದ್ರೂ ಇಲ್ಲಿಗೆ ಬಂದದ್ದು. ಹೌದು, ಈಗಾದ್ರೂ ಬಂದಿದ್ದೇನಲ್ಲ, ಇನ್ನೂ ಸಮಯ ಹಾಳು. ನನಗೆ ಬೇಕಾಗಿ ಏನ್ ತಂದಿದ್ದೀರಿ ನೀವು? ಅಲ್ಲ ಅಲ್ಲ ತರುವುದೇನು, ಈಗ ನನ್ನನ್ನೇ ಕೊಡುದು ಅಲ್ಲ ಹೇಳಿದ್ದು. ಅಲ್ಲ ಹಾಗಲ್ಲ, ಪ್ರೀತಿಯಿಂದ ರಾಣಿ ತಕ್ಕೋ ಅಂತ ಹೇಳಿ ಏನಾದ್ರೂ ತಂದಿದ್ದೀರಾ? ಹಾಗೆ ಅಂದ್ರೆ ಇದು ನನಗೂ ಇದೊಂದು ಅಭ್ಯಾಸ ಇದ್ದ ಕೆಲಸ. ಹೌದಾ? ಈಗ ಹೋಗಿಲ್ಲ, ಬಹಳ ಅಭ್ಯಾಸ ಉಂಟು ಅಂತಾದ್ರೆ ಈಗ ಹೌದು ನಮಗೂ ಹೊಸತೆ. ನಮಗೆ ಸ್ವಲ್ಪ ಅಭ್ಯಾಸ ಆಗ್ತಾ ಉಂಟಲ್ಲ, ನಮಗೂ ಹೊಸತು. ಈಗ ನಿಮ್ಮಲ್ಲಿಗೆ ಬರುವಾಗ ಸಾಮಾನ್ಯವಾಗಿ ಹಾಗೆ ಈಗ ನಾವೊಂದು ನಮಗೆ ಆತ್ಮೀಯರನ್ನಿಸಿದವರನ್ನು ಕಾಣ್ಲಿಕ್ಕೆಲ್ಲ ಹೋಗುವಾಗ ಬರಿಗೈಯಿಂದ ಹೋಗ್ಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗುವಾಗಲ್ಲ, ಹೌದು ಅಲ್ಲ, ಮಕ್ಕಳನ್ನು ಕಾಣ್ಲಿಕ್ಕೆ ಹೋಗುವಾಗ, ಮುದುಕರನ್ನು ಕಾಣ್ಲಿಕ್ಕೆ ಹೋಗುವಾಗ ನಿನ್ನನ್ನು ಈಗ ಯಾವ ಲೆಕ್ಕದಲ್ಲಿ ತಕೊಳ್ಳುದು ಅಂತ ನೀವು ಗೊತ್ತಾಗಲಿಲ್ಲ. ಪಕ್ಕನೆ ಮುದುಕರಂತೂ ತಕೊಳ್ಳೋಣ ಆಗುದಿಲ್ಲ, ಇಲ್ಲ ಮಕ್ಕಳು ಅಷ್ಟು ಸಣ್ಣ ಅಲ್ಲ. ಹಾಗೆ ದೇವಸ್ಥಾನ ಅಂತ ತಗೊಳ್ಬಹುದು. ಹೇಳಿದ್ನ ಒಂದು ಆರಾಧನೆ, ಇದೊಂದು ಆರಾಧನೆ ಅಲ್ವಾ? ಆದ್ದರಿಂದ ಬರುವಾಗ ಏನಾದ್ರು ಅದು ಈಗ ಇವತ್ತಿಗೆ ಮುಗಿಯಿತು ಅಲ್ಲ ಹೇಳಿದ್ನ. ಹೌದು, ನಾಳೆ ಬರ್ತೀರಿ. ನಾಳೆ ಬರ್ಲಿಕ್ಕುಂಟು, ಮುಂದೆ ಬರ್ಲಿಕ್ಕುಂಟು, ನಾಡಿದ್ದು ಬರ್ತೀರಿ. ಯಾವಾಗ ಇನ್ನೊಮ್ಮೆ ಬರುವಾಗ ಏನಾದ್ರು ತರ್ತೀರಲ್ವಾ? ಹೌದು. ನೋಡಿ ಶಾಸ್ತ್ರಿಗಳೇ, ಹೇಗೂ ತರ್ತೀರಿ ನೀವು. ನನ್ನನ್ನೊಮ್ಮೆ ನೋಡಿ ಅಂತೆ ಏನಾದ್ರೂ ಇದೆಯಾ ನನ್ನ ಹತ್ರ? ನೋಡಿ ಅಂತ ಹೇಳ್ತೀನಿ, ಏನಾದ್ರೂ ಇದೆಯಾ ಹೇಳ್ತೀರಲ್ಲ? ಇದು ಎಂತದಿದು? ನಾನೆಲ್ಲ ಹಾಕಿಕೊಳ್ಳುವಂತ ಸೀರೆ ಈಗ ನೋಡುವಾಗ ನನಗೆಂತದ್ದು ಕಾಣುದಿಲ್ಲ. ಹಾಗಲ್ಲ ಶಾಸ್ತ್ರಿಗಳೇ, ನನ್ನ ಹತ್ರ ಒಂದು ಒಳ್ಳೆ ಸೀರೆ ಇಲ್ಲ ಶಾಸ್ತ್ರಿಗಳೇ. ಹೌದಾ? ಹೌದು. ಅಲ್ಲ ಈಗ ಕೇಳಿದ್ದಲ್ಲ ನಾನು. ಈಗ ಅಮ್ಮನ ಹಳೆ ಸೀರೆ ಇರ್ಲಿಕ್ಕೆ ಹಳೆದೊಂದು ಹಾಗಲ್ಲ. ಅಮ್ಮನ ಹಳೆ ಸೀರೆ ಎಲ್ಲ ನಮಗಾಗುತ್ತದ? ಅಮ್ಮ ಯಾವ ಕಾಲದಲ್ಲಿ ಮಾಡಿದ ಸಂಪಾದನೆ ಉಂಟು ಅಲ್ಲ ಹೇಳಿದ್ನ. ಹೌದು ಅಲ್ವಾ? ಅವಳ ಸೀರೆ ನಮಗಾಗುತ್ತದ? ಸೀರೆ ಈಗ ಇವತ್ತು ಬಂದ್ರೆ ನಾಳೆ 2 ದಿವಸ ಬಿಟ್ಟರೆ ಆ ಸೀರೆ ಆಗುದಿಲ್ಲ. ವಿನ್ಯಾಸ ಎಲ್ಲ ಬದಲಾಗಿದ್ದು. ಹೌದೌದು, ಒಂದು ಬೇರೆ ಸೀರೆ ಆಗಬೇಕು. ಬೇರೆ ಸೀರೆ ಆಗಬೇಕು. ಒಂದು ಸೀರೆ ತರ್ತೀರಾ? ನೀನೀಗ ಕೊಡದೆ ಈಗ ಸೀರೆ ಅಂತಂದ್ರೆ ಯಾವ ಬಗೆಯ ಸೀರೆ ತರ್ತೀರಿ? ಯಾವ ಬಣ್ಣದ ಆದೀತು? ಅಮ್ಮನ ಹತ್ರ ಕೇಳ. ಎಲ್ಲ ಸೀರೆ ಯಾರಿಗೆ ಈಗ? ಸೀರೆ ನನಗೆ ಅಲ್ಲ. ಅಮ್ಮ, ಶಾಸ್ತ್ರಿಗಳು ಸೀರೆ ತರ್ತಾರಂತಮ್ಮ. ನಿಮಗೆ ಎಂತದಕ್ಕೆ? ನನಗೆ. ಹೌದು, ನಿಮಗೆ ಬೇಕಾದಷ್ಟು ಉಂಟಲ್ಲ ಪೆಟ್ಟಿಗೆಯಲ್ಲಿ. ಅಮ್ಮನಿಗಾದ್ರೂ ಇನ್ನು ಬಿಳಿ ಬಣ್ಣವೇ ಆದಿತ್ತು. ನಿಮಗಾದ್ರೆ ವಯಸ್ಸಾಯ್ತಲ್ವಾ? ನಿಮಗಾದ್ರೆ ಬಿಳಿ ಬಣ್ಣದಂತ. ಈಗ ನನಗಾದ್ರೆ ಯಾವ್ದಾದಿತ್ತು? ಗಿಳಿ ಪಚ್ಚೆಯ?
ಗಿಳಿ ಪಚ್ಚೆ ಆಮೇಲೆ ಆಮೇಲೆ ಸ್ವಲ್ಪ ಕಾಲ ಅಗಲ ಇರ್ಲಿ, ಸ್ವಲ್ಪ ಕಾಲ ಆಮೇಲೆ ಯುದ್ಧ ನೆರಿಗೆ ಇರ್ಲಿ ಮಗ. ಆಮೇಲೆ ತಿಳು ಇರ್ಬೇಕು ಮಗ. ಆಮೇಲೆ ತಿಳು ಅಂದ್ರೆ ಎಷ್ಟು ಇರ್ಬೇಕು? ಎಷ್ಟು ತೇಳು? ಅದನ್ನು ಎತ್ತಿ ಹಿಡಿದಾಗ 7-14 ಲೋಕವು ಕಾಣಬೇಕು ಮಗ. ಹೌದಾ? ತಿಳು ಇರ್ಬೇಕು ಮಗ. ಆಮೇಲೆ ಆಮೇಲೆ ಏನು ಮಗ? ಅಷ್ಟೇಯಾ? ಸಾಕು ಮಗ, ಅಷ್ಟು 14 ಲೋಕ ನೋಡಿದ್ರೆ ಸಾಕು ಮಗ. ಶಾಸ್ತ್ರಿಗಳೇ ಎಲ್ಲ ಬಂತೀಗ. ಇದು ಗಿಣಿ ಪಚ್ಚೆ, ಗಿಳಿ ಪಚ್ಚೆ ಸೀರೆ. ಗಿಳಿ ಪಚ್ಚೆ ಸೀರೆ. ಹೌದು, ಕಾಲ ಅಗಾಲ ಇರ್ಬೇಕು. ಅಲ್ಲ, ಕಾಲಗಾಲ ಇಡುದಲ್ವ ಹೀಗೆ? ಅಲ್ಲ, ಅದ್ರದ್ದು ದಪ್ಪ ಇಲ್ಲಿ ನೀನು ಕೆಳಗಿನ ಜರಿ ಹೇಳುದು. ಸರಿ, ಅದು ಅಗಾಲ ಇರ್ಬೇಕು. ಆಮೇಲೆ ಬುಟ್ಟಿ ಬುಟ್ಟಿ ಚುಕ್ಕಿ 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 ಇರ್ಬೇಕು. ಮೈಯಲ್ಲೆಲ್ಲ ಚುಕ್ಕಿ 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 ಇರ್ಬೇಕು, ನಕ್ಷತ್ರದ ಹಾಗೆ. ಆಮೇಲೆ ಸ್ವಲ್ಪ ಎಷ್ಟೋ ಉದ್ದ ಇರ್ಬೇಕಂತೆ, ತುಂಬಾ ಉದ್ದ ಇರ್ಬೇಕಂತೆ. ಅಲ್ಲ, ಸಾಮಾನ್ಯ ಒಂದು 12 ಮೊಳ, ತಪ್ಪಿದ್ರೆ 16 ಮೊಳ. 16 ಮೊಳ ಅದಕ್ಕಿಂತ ಹೆಚ್ಚು ಮತ್ತೆ ಇನ್ನು ಹೇಳಿ ಮಾಡಿಸಿ ಆಗ್ಬೇಕು. ಹೇಗೂ ಆಗ್ಬೋದು. ಆಮೇಲೆ ತೆಳು ಅಂದ್ರೆ ತೆಳು ಇರ್ಬೇಕಂತೆ. ಅದ್ಯಾಕೆ ತೆಳು? ಅದು ನೋಡಿದ್ರೆ 14 ಲೋಕಕ್ಕೆ ಒಮ್ಮೆಲೆ ಕಾಣಬೇಕಂತೆ. ಆದಿತಪ್ಪ, ನಿನಗೆ ಇಷ್ಟದ ಸೀರೆ ತಕೊಂಡು ಬರುವ ಏನು ತೊಂದರೆ ತರ್ತೀರಲ್ವಾ? ಎಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೇನೆ. ಯಾಕೆ? ಈಶ್ವರ ದೇವರ ಮುಂಭಾಗದಲ್ಲಿ ಕೂತು ಪೂಜೆ ಮಾಡುವವಳು ನನಗೆ ಕಾಣುವುದು ಈಗ ಈಶ್ವರ ದೇವರು ಟಿವಿಯಿಂದ ಹೌದಾ? ಹೇಳಿದ್ ನಾನು. ಯಾವಾಗ ಒಮ್ಮೆ ನೋಡಿಯೇನು, ಯಾವಾಗ ನನ್ನಲ್ಲಿ ಮಾತಾಡಿ ಎಂತದು? ಹೇಳಿದ್ ನಾನು. ಹೊಟ್ಟೆ ನೋವು ಅಮ್ಮ, ಒಮ್ಮೆ ಬೇಗ ಬನ್ನಿ. ಅಯ್ಯೋ, ಇಲ್ಲಿ ಮೊದಲು ಬರ್ತಾ ಇತ್ತು ಅಲ್ಲೇ ಎಂತದು ಮೊದಲು ಬರ್ತಾ ಇದ್ದದ್ದು? ನೋವು, ಹೊಟ್ಟೆ ನೋವು. ಹೊಟ್ಟೆ ನೋವು ಅಲ್ಲ, ಬೇರೆ ಎಲ್ಲಿಯಾದ್ರೂ ಹೊಟ್ಟೆ ನೋವು? ಕಳೆದ ತಿಂಗಳು ಬಂದಿದೆ, ಅದು ತಿಂಗಳಿಗೊಮ್ಮೆ ಬರುವ ಹೊಟ್ಟೆ ನೋವು. ತಿಂಗಳು ಹೊಟ್ಟೆ ನೋವು? ತಿಂಗಳು ಅದನ್ನ ಹೆಂಗಸರ ವಿಷಯ ನಿಮಗೆ ಗೊತ್ತಾಗ್ಲಿಕ್ಕೆ. ಅಯ್ಯೋ, ಏನು ಮಗ? ಹೊಟ್ಟೆ ನೋವು. ಹೊಟ್ಟೆ ನೋವು. ಇಲ್ಲಿ ಸೂಜಿ ಚುಚ್ಚಿದಾಗ. ಅಯ್ಯೋ ಅಯ್ಯೋ ಅಯ್ಯೋ, ಎರಡು ವೀಳ್ಯದಲ್ಲಿದ್ರೆ ಯಾರಾದ್ರೂ ಕೊಡಿ. ಅದು ಅದನ್ನು ಜಜ್ಜಿ ರಸ ಕುಡಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತದೆ. ಹೌದಾ? ಹಾಗೆ ಅದು ಇನ್ನೀಗ ಹೊಟ್ಟೆ ನೋವು ಬಂದ್ರೆ ಇನ್ನೀಗ ಅದು ವಾಸಿ ಆಗ್ಲಿಕ್ಕೆ ಇನ್ನೊಂದು 7 ದಿವಸ ಬೇಕು ಅದು ವಾಸಿ ಆಗಲಿಕ್ಕೆ. ಒಂದು ಸಲ ಬಂದ್ರೆ 7 ದಿವಸ? 7 ದಿವಸಕ್ಕೆ ಮತ್ತೆ ಆಗೋದಿಲ್ಲ. ಹೌದಾ? ಹಾಗಿದ್ರೆ ಇನ್ನು 7 ದಿವಸಕ್ಕೆ 7 ದಿವಸ ಒಂದು ಕೆಲಸ ಮಾಡಿ ಶಾಸ್ತ್ರಿಗಳು, ಅವಳಿಗೆ ಮಾತ್ರ ಹೊಟ್ಟೆ ನೋವು, ನನಗೇನು ಹೊಟ್ಟೆ ನೋವು ಇಲ್ಲಲ್ಲ. ಈಗ ಬಿಸಿ ಅನ್ನ ಇಲ್ಲ ಅಂತಾದ್ರೆ ತಂಗುಳನ್ನಾದ್ರೂ ಊಟ ಮಾಡಬಹುದು. ಹೌದು, ಹೊಟ್ಟೆ ತುಂಬಿಸಿಕೊಳ್ಳುವ ಉದ್ದೇಶ ಇದ್ದವನಿಗೆ ಹಸಿವಾದಾಗ ಮತ್ತೆ ಊಟ ಯಾವುದಾದ್ರೆ ಇಲ್ಲ ಅಂತ ಜೋರು ತಡೆಯುವುದಕ್ಕಾಗದೇ ಇದ್ದ ಹಸಿವೆಲ್ಲ ಆಗಲಿಲ್ಲ. ನೀವೊಂದು 7 ದಿವಸ ಬಿಟ್ಟು ಬನ್ನಿ. ಹಾಗಿದ್ರೆ ಈಗ ಇವತ್ತಿಷ್ಟೇ ಹೆಚ್ಚಾದ್ರೆ ಜೋರಾದ. ಅಯ್ಯೋ, ಜೋರು. ಅಯ್ಯಮ್ಮ, ಹೇಗೂ ಬರುವ ಹೊಟ್ಟೆ ನೋವಿಗೆ ಒಂದು ಅರ್ಧ ಗಳಿಗೆ ಬಿಟ್ಟು ಬಂದಿದ್ದೇನಾಗ. ಹೌದೌದು, ಅದು ಈ ಹೊತ್ತಿಗೆ ಬರುದು, ದಿವಸನೂ ಹಾಗೆ ಈ ಹೊತ್ತಿಗೆ ಬರುದು. ಅಯ್ಯೋ, ಅದು ನಾನೇ 2 ಗಳಿಗೆ ಬೇಗ ಬರಬೇಕು. ನೀವು ಸ್ವಲ್ಪ ಬೇಗ ಬಂದ್ರೆ ಆಗ್ತಾ ಇಲ್ಲ. ಆಯ್ತು, ಈಗ ಇವತ್ತು 7 ದಿವಸ. ಅಮ್ಮ, ಅದೊಂದು ಗುಳಿಗೆ ಉಂಟಲ್ಲ, ಯಾವುದದು ಗುಳಿಗೆ? ಗುಳಿಗೆ ಒಳಗುಂಟು, ಶಾಸ್ತ್ರಿಗಳೇ, ಹೊಟ್ಟೆ ನೋವು. ವೀಳ್ಯದ ಎಲೆಯಲ್ಲಿ ಅದನ್ನು ñಕ್ಕ ಮಾಡು, ಆಯ್ತಾ? ñಕ್ಕ ಮಾಡಿ. ಶಾಸ್ತ್ರಿಗಳೇ, ಇದು ಗಿಣಿ ಪಚ್ಚೆ, ಕಾಲಗೆಲ, ಸಣ್ಣ ಹುಡುಗಿ ಅಲ್ಲ, ತೆಳುವುದು, ಸ್ವಲ್ಪ ತೆಳು. ಚುಕ್ಕಿ. ಅಯ್ಯೋ ದೇವ್ರೇ, ಹೊಟ್ಟೆ ನೋವು. ಅಲ್ಲಿ ಆಗಾಗ ಒಂದು ಹೊಟ್ಟೆ ನೋವು ಬರುವುದು ಗೊತ್ತಿದ್ದು ಕೂಡ ತಾಯಿಯಾಗಿ ನೀನು ಅದಕ್ಕೆ ಏನಾದರೂ ಮಾಡಬೇಕು. ಅದು ಮಾಡಿದ್ರೆ ನಿಲ್ಲುವ ನೋವಲ್ಲ. ನಿಮಗೊಂದು ಮಾತು ಹೇಳ ನಾನು, ಎಲ್ಲ ನೋವಿಗೆ ಮದ್ದುಂಟು, ಹೆರಿಗೆ ನೋವಿಗೆ ಮದ್ದುಂಟಾ? ಇದೀಗ ಹೆರಿಗೆ ನೋವು? ಹೆರಿಗೆ ನೋವಿಗೆ ಹೆರುವುದೇ ಮದ್ದು. ಹೆಂಗಸರ ತಿಂಗಳ ನೋವುಂಟಲ್ಲ, ಅದಕ್ಕೆ ಮದ್ದಿಲ್ಲ. ಇನ್ನು ಮದ್ದು ನಾನೇ ಮಾಡ್ಬೇಕಷ್ಟೆ. ಹಾಗಿದ್ರೆ ಈಗ ಬರ್ತೇನೆ. ಇದನ್ನೊಂದು ತಯಾರು ಮಾಡಿದ್ದೇನೆ. ಇನ್ನು ನನಗೆ ಕೆಲಸ ಇಲ್ಲ, ಏನು ಬೇಕಾದ್ರೂ ಅವಳೇ ಮಾಡಿಕೊಳ್ಳು.
ಹರಿಯುವಂತಹ ನದಿಗೂ ಜೀವನ ಎಂಬ ಹೆಸರಿದೆ. ಹುಟ್ಟಿ ಹರಿಯುವಂತಹ ನದಿ ಹುಟ್ಟಿದಲ್ಲೇ ಇರುವುದಿಲ್ಲ, ಹರಿದು ಹರಿದು ಸಾಗರವನ್ನು ಸೇರುತ್ತದೆ. ಅದೇ ರೀತಿಯಾಗಿ ಮನುಷ್ಯನೊಬ್ಬ ಹುಟ್ಟಿದ ಜಾಗದಲ್ಲೇ ಇರ್ತಾನೆ ಎಂಬ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ಕಾಲ ಪರಿಸ್ಥಿತಿ ಹುಟ್ಟಿದ ಜಾಗದಿಂದ ಅವನನ್ನು ಮತ್ತೊಂದು ಊರಿಗೆ ಕೊಂಡೊಯ್ಯುವುದಕ್ಕೂ ಸಾಧ್ಯ ಅನ್ನುವುದಕ್ಕೆ ದಿಣ್ಣ ಹಾಗೂ ನನ್ನ ಮಡದಿಯಾದಂತಹ ಲೀಲಾ ನಮ್ಮ ಜೀವನವೇ ಸಾಕ್ಷಿ ಅಲ್ವೇ. ಕಾಡಿನಲ್ಲಿ ಅನಾಥ ಶಿಶುಗಳಾಗಿದ್ದವರು ನಾವು. ಆ ಸಮಯದಲ್ಲಿ ಪುಣ್ಯಾತ್ಮನಾದಂತಹ ಬೇಡರ ನಾಯಕ ದೊಡ್ಡಯ್ಯ ನಮ್ಮನ್ನು ಸಾಕಿ ಸಲಹಿದ. ದೊಡ್ಡವರಾದಂತಹ ನಮಗೆ ಇಬ್ಬರಿಗೂ ಮದುವೆಯನ್ನು ಮಾಡಿದ. ಜೊತೆಯಲ್ಲೇ ಇದ್ದಂತಹ ನಾವು ಸತಿಪತಿಗಳಾದೆವು. ನಾವು ಇಬ್ಬರೂ ಕೂಡ ಅವರಿಗೆ ಆತ್ಮೀಯರಾದೆವು. ಇದನ್ನು ಸಹಿಸದೇ ಇದ್ದಂತಹ ರಾಮಯ್ಯ ಹಾಗೂ ಸಿದ್ದಯ್ಯ ಅನ್ನುವಂತಹ ನಮ್ಮವರು ಒಂದು ಬೇಟದ ನೇವಳದಲ್ಲಿ ನಮ್ಮೊಳಗಿನಾದಂತಹ ಒಂದು ವ್ಯಾಜ್ಯ, ನನ್ನ ಬಗ್ಗೆ ಇಲ್ಲ ಸಲ್ಲದ ದೂರನ್ನು ಹೇಳಿದ ಕಾರಣದಿಂದಲೇ ನಮ್ಮನ್ನು ಸಾಕಿದಂತಹ ದೊಡ್ಡಯ್ಯ ಅವರನ್ನೆಲ್ಲ ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲದೆ, ಮಗುವೇ ಇನ್ನು ನನ್ನ ಜೊತೆಯಲ್ಲಿ ನೀನು ಇರುವುದಲ್ಲ, ಈ ಕಾಡನ್ನು ಬಿಟ್ಟು ನೀನು ಹೋಗಬೇಕು ಎಂಬ ಹಾಗೆ ಹೇಳಿದ್ರಲ್ಲ. ನನ್ನಿಂದಲಾಗಿ ಅವರ ಒಗ್ಗಟ್ಟು ಬೇರೆ ಆಗುವುದು ಬೇಡ ಅನ್ನುವ ಕಾರಣಕ್ಕಾಗಿ ಅವರನ್ನೆಲ್ಲ ಬಿಟ್ಟು ನನ್ನ ಮಡದಿಯಾದಂತಹ ಲೀಲಾ ಇವಳನ್ನು ಕರೆಕೊಂಡು ನೇರವಾಗಿ ಹೊರಟು ಬಂದೆ. ಆಮೇಲೆ ಬಂದು ನಿಂತಹ ಸ್ಥಳ ಕಾಳಹಸ್ತಿಪುರ. ಇಲ್ಲಿ ಪುಟ್ಟರಂಗೇಗೌಡ ಅನ್ನುವಂತಹ ಒಬ್ಬ ಮಹಾನುಭಾವರು ನಮಗೆ ಸಿಕ್ಕಿದ್ರು. ಅವರಲ್ಲಿ ಆಶಯವನ್ನು ಕೇಳಿದೆ. ಇಲ್ಲಿಯೇ ಇದ್ದುಕೊಳ್ಳಬಹುದು ಎಂಬ ಹಾಗೆ ಹೇಳಿದರು. ಸಣ್ಣ ಒಂದು ಗುಡಿಸಲನ್ನು ಕಟ್ಟಿ ನಾನು ಹಾಗೂ ಲೀಲಾ ಜೀವನವನ್ನು ಮಾಡುತ್ತಿದ್ದೇವೆ. ಯಾವತ್ತಿನ ಹಾಗೆ ಮೃಗಬೇಟೆ ಆಡಬೇಕು, ಮೃಗಗಳ ಮಾಂಸವನ್ನು ಶೇಖರಿಸಿ ನಮ್ಮ ಮನೆಗೆ ಕೊಂಡು ಹೋಗಬೇಕು. ಹೀಗೆ ನನ್ನ ಮಡದಿಯಲ್ಲಿ ವಿಷಯವನ್ನು ತಿಳಿಸಿ ಬೇಟೆಗಾಗಿ ಹೊರಟವ. ಕಾಲ ವಿಳಂಬ ಸಲ್ಲದು, ಮುಂದುವರಿತೇನೆ. ಯಾಕೋ ಏನು ಎಷ್ಟು ವಿಧದಲ್ಲಿ ಮೃಗಬೇಟೆ ಮಾಡಿದರೂ ಕೂಡ ಪ್ರಾಣಿಗಳು ಕಣ್ಣಿಗೆ ಕಾಣುತ್ತದೆ. ಬಾಣವನ್ನು ತೆಗೆದು ಪ್ರಯೋಗ ಮಾಡುವಂತ ಆಲೋಚನೆ ಮಾಡಿದರೆ ಪ್ರಾಣಿಗಳು ಮಾಯವಾಗುತ್ತಾ ಇದೆ. ಹಾಗೆ ಮುಂದುವರಿಯುತ್ತಿರುವಂತಹ ಸಮಯದಲ್ಲಿ ದೂರದಲ್ಲಿ ಒಂದು ಜಿಂಕೆ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಅದನ್ನು ಬೇಟೆಯಾಡಬೇಕು, ಮುಂದುವರಿತೇನೆ.
ಬಂದು ಗುಡಿಯೊಳಗಿದ್ದರಿರಲು ಹೊತ್ತು ಹೋಗಿರುವ ಏನು ವಿಚಿತ್ರ, ಏನದು ವಿಸ್ಮಯ! ಕಣ್ಣಿಗೆ ಕಾಣ್ತದೆ ಮೃಗಗಳು ಬಾಣ ಪ್ರಯೋಗ ಮಾಡಿದರೆ ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತಿದೆ. ಒಂದು ಪ್ರಾಣಿಯನ್ನು ಬೇಟೆಯಾಡಬೇಕು, ಅದರ ಮಾಂಸವನ್ನು ನನ್ನ ಗುಡಿಸಲಿಗೆ ಕೊಂಡು ಹೋಗಬೇಕು ಎಂಬ ಹಾಗೆ ನಾನು ಎಷ್ಟು ಸುತ್ತಾಡಿದ್ರು ಬೇಟೆಯಾಡಿದ್ರು ಒಂದೇ ಒಂದು ಮೃಗ ನನ್ನ ಬೇಟೆಗೆ ಸಿಗ್ಲಿಲ್ವಲ್ಲ. ಹೊತ್ತು ಹೋಯ್ತಲ್ಲ, ಹಗಲು ಕಳೆಯಿತು, ರಾತ್ರಿ ಆಗುತ್ತಿದೆ. ಗೊಂಡಾರಣ್ಯದಲ್ಲಿ ನಾನಿದ್ದೇನೆ. ನಾನು ಎಲ್ಲಿದ್ದೇನೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ನನ್ನ ಗುಡಿಸಲಿಗೆ ಹೋಗುವ ದಾರಿ ಯಾವುದು ಅನ್ನುವುದರ ಪರಿಯೂ ನಮಗಿಲ್ಲ. ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ನನ್ನ ಗುಡಿಸಲಿನಲ್ಲಿ ನನ್ನ ಮಡದಿಲ್ಲ. ನನ್ನ ಗಂಡ ಈಗ ಬರ್ತಾರೆ, ಆಹಾರ ತರ್ತಾರೆ, ಮೃಗ ಮಾಂಸವನ್ನು ತರ್ತಾರೆ ಎಂಬ ಹಾಗೆ ನನ್ನ ದಾರಿ ನಿರೀಕ್ಷೆಯಲ್ಲಿರ್ತಾಳೆ. ನನ್ನನ್ನು ಕಾಣದೇ ಇದ್ದಂತಹ ಅವಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೋ, ಎಷ್ಟು ಹೆದರಿಕೆ ಆಯಿತೋ ನನ್ನ ಮಡದಿಗೆ ಗೊತ್ತಿಲ್ಲ. ಹಾಗಂತ ಹೋಗೋಣ ಅಂತ ಆಲೋಚನೆ ಮಾಡಿದರೆ ಈ ರಾತ್ರಿಯ ವೇಳೆಯಲ್ಲಿ ಹೋಗುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಜೋರವಾಗಿ ಮಳೆ ಸುರಿಯುತ್ತಿದೆ. ರಾತ್ರಿಯಲ್ಲಿ ಕಳೆದು ಹಗಲಾಗದೆ ನನಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಣ, ಏನು ಮಾಡೋಣ? ದೂರದಲ್ಲಿ ನೋಡಿದರೆ ಯಾವುದೋ ಒಂದು ಗುಡಿಯ ಹಾಗೆ ನಮಗೆ ಕಾಣುತ್ತಿದೆ. ಯಾರ ಗುಡಿಸಲೋ ಯಾರ ಮನೆಯೋ ಗೊತ್ತಿಲ್ಲ. ಅಂತೂ ಈ ಮಳೆಯಿಂದ ನಾನು ತಪ್ಪಿಸಬೇಕು ಅಂತಾದ್ರೆ, ರಾತ್ರಿಯನ್ನು ಕಳೆಯಬೇಕು ಅಂತಾದ್ರೆ ಈ ಜಾಗದಲ್ಲೇ ವಿಶ್ರಾಂತಿಯನ್ನು ಪಡೆದು ರಾತ್ರಿಯನ್ನು ಕಳೆದು ಹಗಲು ನನ್ನ ಮನೆಯ ದಾರಿ ಯಾವುದು ಅಂತ ಹುಡುಕಬೇಕು. ನೋಡೋಣ, ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ರಾತ್ರಿಯನ್ನು ಕಳೆಯುವುದಕ್ಕಾಗಿ ಇಲ್ಲಿರುವಂತಹ ಈ ಜಾಗದಲ್ಲೇ ಸ್ವಲ್ಪ ಈಶನ ಪೂಜಿಸಿದ ಕಾಶಿಯು ಬಂದು, ಈಶನ ಪೂಜಿಸಿದ ಕಾಶಿಯು ಬಂದು, ಈಶನ ಪೂಜಿಸಿದ ಕಾಶಿಯು ಬಂದು ವಾಸವಾಗಿ ಎದಿಣ್ಣ ವೇಷವ ಕಂಡು, ವಾಸವಾಗಿ ಎದಿಣ್ಣ ವೇಷವ ಕಂಡು, ಈಶನ ಪೂಜಿಸಿದ ಕಾಶಿಯು ಬಂದು ವಾಸವಾಗಿ ಎದಿಣ್ಣ ವೇಷವ ಕಂಡು, ಈಶನ ಪೂಜಿಸಿದ ಕಾಶಿಯು ಬಂದು ವಾಸವಾಗಿ ಎದಿಣ್ಣ ವೇಷವ ಕಂಡು ಗೊತ್ತಾದದ್ದು. ಅಪ್ಪ ಹೇಳಿದಾಗೆ ನಾನು ನಡ್ಕೊಂಡ್ಬಂದು ಸಾಕಾಯ್ತು ಮಾಡಿ. ಚಳಿ ಬೇರೆ ಆಗ್ತಾ ಉಂಟು. ನಮ್ಮ ಅಪ್ಪ ಎಲ್ಲೆಲ್ಲೋ ಹೋಗಿದ್ದಾರೆ. ಅಪ್ಪಯ್ಯ ದೇವರನ್ನು ಪೂಜೆ ಮಾಡುವ ಕೆಲಸ ನಾನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲಸ ಯಾರಿಗಿಲ್ಲ ಈ ಪ್ರಪಂಚದಲ್ಲಿ. ಪ್ರತಿಯೊಬ್ಬರಿಗೊಂದು ಕೆಲಸ ಇಲ್ವಾ? 3 ಮೂತ್ರಿಗಳಿಗೆ ಒಂದೊಂದು ಕೆಲಸ ಇಲ್ವಾ? ಹೌದಾ? 3 ಮೂತ್ರಿಗಳಿಗೂ ಕೆಲಸ ಉಂಟು. ಅದರಲ್ಲಿ ಬ್ರಹ್ಮದೇವರಿಗೆ ಚಟ್ನಿ ಮಾಡುವ ಕೆಲಸ, ವಿಷ್ಣು ದೇವರಿಗೆ ಫಲಾವ್ ಮಾಡುವ ಕೆಲಸ, ಆಮೇಲೆ ಈಶ್ವರ ದೇವರಿಗೆ ನಸ್ಯ ಮಾಡುವ ಕೆಲಸ, ಈಶ್ವರ ದೇವರಿಗೆ ನಾಶ ಮಾಡುವ ಕೆಲಸ, ಈಶ್ವರ ದೇವರನ್ನು ಪೂಜೆ ಮಾಡುವ ಕೆಲಸ. ಒಬ್ಬೊಬ್ಬರಿಗೆ ಒಂದು ಕೆಲಸ ಇತ್ತು. ನಮ್ಮ ಅಪ್ಪನಿಗೆ ಒಂದು ಕೆಲಸ ಗೊತ್ತಿದ್ದ. ನಮ್ಮ ಅಪ್ಪನಿಗೆ ಈಗ ಗೊತ್ತಾಯ್ತಾ? ಅದು ನಿಮಗೆ ಬೇಗ ಗೊತ್ತಾಯ್ತು. ಹಾಗೆ ಇವತ್ತು ಈಶ್ವರವನ್ನು ಪೂಜೆ ಮಾಡಲಿಕ್ಕಂತೆ ಇದೇನು ಎಮ್ಮೆ ಕರುವನ್ನು ನುಂಗಿದ ಹೆಬ್ಬನಾಗಿ ಕಾಣ್ತಾ ಇದೆ. ಸರಿ ನೋಡು ಅಲ್ವಾ? ಸರಿ ನೋಡಿ, ನನಗೆ ಸರಿ ಕಣ್ಣು ಕಾಣಲಿಲ್ಲ. ಇವತ್ತಿಗೆ 3 ದಿವಸ ಆಯ್ತು. ಕಣ್ಣಂಚೂರು ಮಯ ಆಗುದು. ದೂರದ್ದು ಕಾಣ್ತದೆ, ಹತ್ರ ಸರಿ ಗೊತ್ತಾಗುದೇ ಇಲ್ಲ ನನಗೆ. ನೋಡ್ತೇನೆ. ಆ ಶಿವಜ ಪರಮೇಶವದಳಿ ಇಂದು, ಆ ಶಿವಜ ಪರಮೇಶವದಳಿ ಇಂದು, ಆ ಶಿವಜ ಪರಮೇಶವದಳಿ ಇಂದು, ಆ ಶಿವಜ ಪರಮೇಶವದಳಿ ಇಂದು ಬೇಸರಿಲ್ಲದೆ ತಾನು ಕುಳಿತಿಗ ನಿಲ್ದು, ಬೇಸರಿಲ್ಲದೆ ತಾನು ಕುಳಿತಿಗ ನಿಲ್ದು, ಆ ಶಿವಜ ಪರಮೇಶವದಳಿ ಇಂದು ಬೇಸರಿಲ್ಲದೆ ತಾನು ಕುಳಿತಿಗ ನಿಂದು, ಆ ಶಿವಜ ಪರಮೇಶವದಳಿ ಇಂದು ಬೇಸರಿಲ್ಲದೆ ತಾನು ಕುಳಿತಿಗ ನಿಂದು
ಈಶ್ವರ ದೇವರೇ ಹಾ ಅಲ್ಲಿಂದ ಕೆಳಗಿಳಿದು ಬಂದು ಪಾಪ ಇವತ್ತು ಇಡೀ ತಿರುಗಾಟ ಮಾದಿ ಮಾದಿ ಸುಸ್ತಾಗಿ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತೇಳಿ ಹಾಯಾಗಿ ಇಲ್ಲಿ ಮಲಗಿದ್ದಾನೆ. ಕಾಣ್ತಾ ಪಾಪ ಎಷ್ಟು ದಿವಸ ಆಯ್ತು ನಿದ್ರೆ ಬಿಟ್ಟು ದೇವರಿಗೆ ಗೊತ್ತು ಅಲ್ವಾ? ಒಂದು ಕೆಲಸ ಮಾಡುವ, ಇಷ್ಟು ದಿವಸ ಅಪ್ಪ ಲಿಂಗಕ್ಕೆ ಪೂಜೆ ಮಾಡ್ತಿದ್ರಲ್ಲ, ಇವತ್ತು ಸಾಕ್ಷಾತ್ ಪರಮೇಶ್ವರಿ ಇರುವಾಗ ಲಿಂಗಕ್ಕೆ ಯಾಕೆ ಪೂಜೆ ಮಾಡುದು? ಆ ಈಶ್ವರ ದೇವರು ಈ ವೇಷದಲ್ಲಿ ಈಶ್ವರ ದೇವರು ಈ ವೇಷದಲ್ಲಿ? ಹೌದು. ನಿಮ್ಗೆ ಕತೆ ಗೊತ್ತಿಲ್ಲ. ಆವತ್ತು ನೀವು ರಾಮಾಯಣ ಕಾಲದಲ್ಲಿ ಒಬ್ಬ ಅಜೀರ್ಣ ಇರ್ಲಿಲ್ವಾ? ರಾಮಾಯಣ ಕಾಲದಲ್ಲಿ ಒಬ್ಬ ಅಜೀರ್ಣ ಇರ್ಲಿಲ್ವಾ? ಅರ್ಜುನ ಅಲ್ಲ, ಅದು ಮಹಾಭಾರತದಲ್ಲಿ. ಅರ್ಜುನ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಅಲ್ವಾ? ನೀವು ಎಂತ ಮಾರೆ, ನೀವು ಒಂದೇ ದಿವಸ ಎರಡೆರಡು ಪ್ರಸಂಗ ಇಟ್ಕೊಂಡ್ರಿ, ಅದರಲ್ಲಿ ಬರುದು ಇದರಲ್ಲಿ ಬರುದು ಯಾರಿಗೆ ಗೊತ್ತಾಗ್ತದೆ? ನಾನು ಹೋದಾಗ ರಾಮಾಯಣ ನಡೀತಾ ಇದ್ದ, ನಾನು ಅಲ್ಲೇ ಒಂದು ಬದಿ ಚಪ್ತಾ ಇದ್ದೆ, ಮತ್ತೆ ಕಣ್ಣು ಕೂತಾ ಇದ್ದೆ. ಎತ್ತು ನೋಡುವಾಗ ಅಜೀರ್ಣ ಇದ್ದ ಅರ್ಜುನ. ಅವೆಲ್ಲ ನಾನು ಮಧ್ಯಮಪ್ಪ ಅಂತವ ಅನ್ಕೊಂಡು ಅವ ಹೋಗಿ ಯಾವತ್ತು ಇಂದ್ರಕ್ಕನ ಮನೆಯಲ್ಲಿ ಕೀಲಾಕಿ ಒಂಟಿ ಕಾಲಲ್ಲಿ ಚಪಾತಿ ಮಾಡ್ಲಿಲ್ವಾ? ಇಂದ್ರ ಕೀಲಕದಲ್ಲಿ ತಪಸ್ಸು ಮಾಡಿ ಅದು ಒಂಟಿ ಕಾಲದಲ್ಲಿತ್ತು. ಇಂದ್ರ ಕೀಲಕದಲ್ಲಿ ನನಗೆ ಯಾರು ಹೇಳಿದ್ರೆ ಇಂದ್ರಕ್ಕನ ಮನೆಯಲ್ಲಿ ಒಂಟಿ ಕಾಲದಲ್ಲಿ ನಿಂತು ಇವ ಚಪಾತಿ ಮಾಡಿದ್ದು ಅಂತ. ಆಗ ಈಶ್ವರವರೇ ಪ್ರತ್ಯಕ್ಷ ಆಗಿ ಈ ರೂಪದಲ್ಲಿ ಅವನಿಗೆ ಒಂದು ಪಟಿ ಅಸ್ತ್ರ ಕೊಡ್ಲಿಲ್ವಾ? ಪಾಶುಪತ್ರ. ಹಾಗೆ ಇಷ್ಟು ದಿವಸ ಅಪ್ಪಾಯ ಪೂಜೆ ಮಾಡ್ತಾ ಇದ್ದ, ಇವತ್ತು ಮಗ ಹೇಗೆ ಪೂಜೆ ಮಾಡ್ತಾನೆ ನೋಡು ಅಂತೇಳಿ ನಾನು ಬರುದು ತಗಾಯ್ತು ಅಂತೇಳಿ ಕಾದು ಸುಸ್ತಾಗಿ ಹಂಗಾತ ಮಲಗಿದ್ದಾರೆ ದೇವರು. ನೋಡಿ ಕತೆ ನೋಡಿ, ಅದಕ್ಕೆ ಒಂದೇ ಪ್ರಸಂಗ ಇಡಬೇಕಂತೇಳಿ ನಮ್ಮಂತವರಿಗೆ ತಲೆಗೆ ಹೋಗುದಿಲ್ಲ ಮಾರ್ಯ ಪ್ರಸಂಗ, ಮತ್ತೆ ಬೇರೆಯವರಿಗೆ ಅರ್ಥ ಆಗ್ತದ. ಶಬರಾಯ ರೂಪದಲ್ಲಿ ಶಬರಿಲ್ಲ. ನೀವಾದ್ರೂ ಇಷ್ಟು ವರ್ಷ ಆದ್ರೂ ಉಳ್ಕೊಂಡಿದ್ದಿ ಪುಣ್ಯ ಅಂತೇಳಿ ದೇವರು ಅನುಗ್ರಹ ದೊಡ್ಡ. ಅಂದ್ರೆ ಈ ಕ್ಷೇತ್ರದಲ್ಲಿ ದೇವರು ನಿಮ್ಗೆ ಒಳ್ಳೆ ಸ್ವರವಾದ ಕೊಟ್ಟಿದ್ದಾನೆ, ಅದನ್ನು ಉಳಿಸಿಕೊಂಡಿದ್ದೀವಿ. ಮುಂದೆಯೂ ಹಾಗೆ ಮಾಡಿ ಪರಮೇಶ್ವರ ಅನುಗ್ರಹ ನಿಮಗೆ ಇರಲಿ. ಪುಷ್ಕಂ ಸಮರ್ಪಯಾಮಿ. ಸ್ವಾಮಿ ಈಶ್ವರ ದೇವರೇ, ಇನ್ನು ನಿಮಗೆ ಹೂ ಇಡ್ಲಿಕ್ಕೆ ನಿಮ್ಮ ಕುಟುಂಬದವರು ಬರ್ತಾರ ಇಲ್ಲವೋ ಗೊತ್ತಿಲ್ಲ. ಇವತ್ತು ನಾನು ನನ್ನ ಕೊನೆಯ ಹೂ ಅಂತ ಇಡ್ತಾ ಇದ್ದೇನೆ. ಈಶ್ವರ ದೇವರ ಮೂಗಿಗೆ ಹೂ ಇಡುವ. ಸ್ವಾಮಿ ದೇವರೇ, ಸಮರ್ಪಣೆ ಅಲ್ವಾ? ಹೌದು. ಬಾಳೆಯನ್ನು ಸಣ್ಣದಾದ್ರೇನು ದೊಡ್ಡಾದ್ರೇನು ದೇವರಿಗೆ ಅಗದಿಲ್ಲ. ಕರೀಪವನ್ನು ಸಮರ್ಪಯಾಮಿ. ಗಜಿಬಿಜಿ ಮಾಡಿ ಎಲ್ಲ ಗಜಿಬಿಜಿ ಆಗಿದೆ. ಚಕ್ರ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವನು ಇದಿಲ್ಲದೆ ಹೇಗೆ ಉದ್ಭತ್ತಿ ಹತ್ತಿಸ್ತಾನೆ ಅಂತ ದೇವರನ್ನ ಅವನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಗರ್ಭಿಣಿ ಮಾಡ್ತೀನಿ. ಮತ್ತು ಪರೀಕ್ಷೆ ಮಾಡ್ತಾ ಇದ್ದಾರಲ್ಲ ನೋಡು, ಈ ಪೂರ ಖಾಲಿ ಆದ್ರೂ ಹೊತ್ತಿಲ್ಲ. ಇವತ್ತು ಹೊತ್ತಿಸುದೆ ಏನೇ ಆಗಿ ನಷ್ಟ ನಮ್ಮ ಅಪ್ಪನಿಗೆ ನಂಗ ಮತ್ತೆ ದೇವರಿಗೆ ಬರ್ತೀವಿ.
ದಿವಾಕರ ಕಾರಂತರು. ದೇವರೇ ನನ್ನ ಲೆಕ್ಕದಲ್ಲಿ ಕೊನೆ ಊರು ಬರ್ತಿದ್ದೇವನೇ. ಗಾಳಿ ಒಂದು ಭಯಂಕರ ಉಪದ್ರ ಹೋಗಿ ಎಲ್ಲಿಂದ ಅಂತ ಗೊತ್ತಾಗುತ್ತೆ. ಎಲ್ಲಿ ಮಹಳೆ ಬಗಲೆ ಬೇಡ ಮಾಡೆ ಅಚಿಂತ್ಯ ರೂಪಮಂತ ಹೀನಮಂತ ರಾಯ ಚಿಂತನಂ ಮೃಗಂತದೇ ನಿರಂತರಂ ವಸಂತಮೇವ ಯೋಗಿನಂ ತಮೇಕದಂತಮೇವತಂ ವಿಚಿತ್ರಯಾಮಿ ಸಂತತಂ. ಓಂ ನಿರ್ಮಮ ನಿರಾಳಮ ನಿತ್ಯ ನಿರ್ಭಯ ನಿರಾವರ ನಿರ್ಮಲ ನಿರ್ಮಲ ನಿರ್ವಿಕಲ್ಪ ನಿರರೆ ಸೂರ್ಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತತ್ವ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿರಾಪೇಕ್ಷ ನಿಷ್ಠಾನ ನಿಷ್ಕಳ ನಿರಾಕಾರ ನೀರದ ನಿರಂಕಾರ ನಿರ್ಮಲ ನಿರಾಕಾರ ಯುತಗಾಯ ಪುರಮಕನ ವನಕಟನ ಗತಗಾಮ ಚಿಲ್ಲಿಂಗವರ ಸಂಘ ಸಚಿದೂರ ಮತಿಧಾರ ಗಿರಿಗೇಶ ಸ್ಮರಣಾಶ ದುರಿತ ಹರ ಕರುಣಾಕರ ಪ್ರತಿರಹಿತರು ತಮಿತ ಶರದಮಯ ಭರಿತಜಯ ವಿತರಗಣ ಚಕ್ರಗುಣ ಸುರರಾಜ ವರದೇಯ ಸಿಗಗಳನೆ ಯತಿಗಳನೆ ಶರಣ ಶರಣ ಶಂಕರ ಶರಣ ಶರಣ ಶಂಕರ ಶರಣ ಶರಣ ಶಂಕರ. ನಾಳೆ ಬಿಟ್ಟು ನಾಳೆಗೆ ಬೇಕಲ್ಲ ಇಟ್ಟದ್ದು ಮಾರೆ ಒಂದಾದ್ರೂ ಉಂಟಾ ಒಂದು. ಓಂ ನೀಲಕಂಠಂ ಕಾಲಮುಚ್ಚಿಂ ಕಾಲಜ್ಞಂ ಕಾಲನಾಶನಂ ಚಂದ್ರಾರ್ಕಾಗ್ನಿ ವಿಲೋಚನಂ ಸ್ಮಿತಮುಖಂ ಪದ್ಮದ್ವಯಾಂತ ಸ್ಮಿತಂ ಮುದ್ರಪಾಚಂ ನಾಗಾಗ್ನಿ ಹತ್ತಿರಸತ್ಪಾಣಿ ಇಮಾಂ ಸುಪ್ರಭಾವನಿಯಂ ಸ್ವಾಮಿ ದೇವರೇ, ನಾನಿವತ್ತು ಮಾಡಿದಂಥ ಪೂಜೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಹೆಚ್ಚು ಕಮ್ಮಿಯಲ್ಲಿ ಸುಧಾರಿಸಿಕೊಂಡು ದೇವರೇ, ಈಗೀಗ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರೋದು ಬಹಳ ಕಮ್ಮಿ ಆಗ್ತದೆ. ಭಕ್ತರು ಕಡಿಮೆ ರೂಪದಲ್ಲಿ ಬಂದರೆ ನಮ್ಮ ಕಾಣಿಕೆ ಗಬ್ಬಿ ತುಂಬುವುದಿಲ್ಲ. ಆದ್ದರಿಂದ ಮುಂದಿನ ವರ್ಷ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ಕಾಣಿಕೆ ಗಬ್ಬಿ ತುಂಬುವ ಹಾಗೆ ಮಾಡಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಕು. ಈ ವರ್ಷ ಪ್ರತಿ ವರ್ಷದ ಹಾಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿ, ಹುಣಸೆ ಮರದಲ್ಲಿ ಹುಣಸೆಕಾಯಿ ಆಗಿ, ಆಮೇಲೆ ಯಾವ್ಯಾವ ಗಿಡದಲ್ಲಿ ಯಾವ್ದಾವುದಾಗ್ತೋ ಅದೇ ಕಾಲದಲ್ಲಿ ಆಯಾ ಗಿಡದಲ್ಲಿ ಆಯಾ ರೂಪದಲ್ಲಿ ಆಗಿ ಹೆಚ್ಚಿನ ಮುಂದಿನ ವರ್ಷ ಹೆಚ್ಚು ಮಳೆ ಬರದ ಹಾಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ನೀರಿನ ಗಂಗೆಯನ್ನು ತಡೆ ಹಿಡಿದು ನೀರು ಹೊರಗೆ ಬರದ ಹಾಗೆ ಜಾಗ್ರತೆ ಮಾಡಿ ನಮ್ಮನ್ನು ಅಭಿವೃದ್ಧಿಗೊಳಿಸುವುದು ಸ್ವಾಮಿ ದೇವರೇ. ಹರ 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 ಮಹಾದೇವ, ಹರ 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 ಮಹಾದೇವ, ಹರ 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 ಮಹಾದೇವ, ಹರ ಹರ ಮಹಾದೇವ ಮಹಾದೇವ. ತಗೊಳ್ಳಿ ತಗೊಳ್ಳಿ, ನಮಗೂ ಸಣ್ಣ ಬೇಕಾಗ್ತದೆ. ಯಾಕಂದ್ರೆ ಪೂಜೆ ಆಯ್ತಲ್ಲ, ಹಣ್ಣುಕಾಯಿ ಮಾಡ್ಬೇಕು. ಅಲ್ಲಿತ್ತಲ್ಲ ಹಣ್ಣಿನಕಾಯಿ ದೇವರೇ, ಹಣ್ಣು ಮಾತ್ರ ಅದನ್ನು ಕಾಯಿ ಇಲ್ಲ, ಕಾಯಿ ಇಲ್ಲೇ ಬಾಕಿ ಆಗ್ತದೆ. ಕತ್ತಿ ಇಲ್ಲದ ದೇವರು ಏನು ಮಾಡಿ ನಮ್ಮ ಪೂಜೆ ಇಷ್ಟು ವರ್ಷ ದೇವರ ಶಿವಲಿಂಗಕ್ಕೆ ಹೊಡಿತಾ ಇದ್ದದಲ್ಲ, ಇವತ್ತು ಮಗ ನಾನೇನು ಮಾಡ್ತೇನೆ, ಸಾಕ್ಷಾತ್ ದೇವರ ಮಂದೆಗೆ ಹೊಡಿತೇನೆ. ಹಲ 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 ಹಲ.
ವಿಶ್ರಾಂತಿ ಪಡೆಯುವಂತ ಅಲ್ಲಿ ಮಲಗಿದ್ರೆ ಪುಣ್ಯಾತ್ಮ ಎಂತದ್ದು ನಿಮ್ಮದು ಸ್ವಲ್ಪ ಹೊತ್ತು ಹೋಗುತ್ತಿದ್ರೆ ನನ್ನ ತಲೆಯನ್ನು ಇದರಲ್ಲಿ ಬಡಿತಿದ್ದಿ. ನನ್ನ ತಲೆಗೆ ಹೊಡಿತಿದ್ದೇನು? ನನ್ನ ತಲೆಗೆ ಹೊಡಿತಾ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ? ಮಾನವ ಕುಲಕ್ಕೆ ಮುಲ್ಲಾಗುವೆಯ? ನೀನು ಮುಳ್ಳಾದದ್ದು ನೀನೀಗ, ದಾನವನಾದದ್ದು ನೀನು. ನಿನಗೇನು ಮಾಡಿದ್ದಾನೆ ನಾನು? ಹೊಡೆದನ, ಬೈದನ, ಅನ್ಯಾಯ ಮಾಡಿದನ? ನನ್ನ ಚೆಕ್ಕ ಮಲಗಿಲ್ವಾ? ಬಂದೆಂತದ್ದು ಮಾಡಿದ್ದು? ಎಂತದ್ದು ಯಾವಾಗ ನಿನ್ನದು? ತಲೆಗೆ ಹೊಡಿತ್ಯಾ? ನೋಡ ನನ್ನ ತಲೆಗೆ ಮಾತ್ರ ಯಾರು ನೀನು? ಹೊಡಿಬೇಡ ನನ್ನ ಕರ್ಮ. ಈ ಜೀವನ ಅರ್ಚಕನು ಕಾಶೀದ ನಿಂಬವನು. ಈ ಜೀವನ ಅರ್ಚಕನು ಕಾಶಿತ ನಿಂಬುವನು. ಈಶನನು ಪೂಜಿಸಿದರಾಶೆಯನು ಇವನು. ಈಶನನು ಪೂಜಿಸಿದರಾಶೆಯನು ಇವನು. ಶ್ರೀಜ ಲಕ್ಷ್ಮೀಜ ಮೂಜಗದೀಶ ಕೇಶವನ ಪ್ರಿಯ ಸಖನ ಮನದೊಡ್ಡಿನ್ನು. ಶ್ರೀಜ ಲಕ್ಷ್ಮೀಜ ಕೇಶವನ ಪ್ರಿಯ ಸಖನ ಮನದೊಡ್ಡಿನ್ನು. ಶ್ರೀಜ ಲಕ್ಷ್ಮೀಜ ಮೂ ಜಗದೀಶ ಕೇಶವನ ಪ್ರಿಯ ಸಖ. ಕಾಶಿ ನಾ ಕಾಶಿ ಶಿವನ ಅರ್ಚಕನು ಕಾಶಿದ ನಿಮ್ಮವನು. ಎಂತದದು ದರಿದ್ರ? ಏನು ರೋಗವ ನಿನಗೆ? ಏನು ಅದೆಂತದದು? ಕೈ ಹಾಕಿ ಎಳಿತಾ ಇದೆಯಾ? ಯಾವ್ದನ್ನು? ಎಲ್ಲಿ ಸಿಗ್ತದೆ? ಅದ್ಯಾಕೆ ಹೀಗೆ ಮಾಡುದು? ಅದು ನನ್ನ ಅಭ್ಯಾಸ. ಎಂತದ ಅಭ್ಯಾಸ? ನಿನ್ ಕೈ ಹಾಕಿದಾಗ ಈಗ ಸಿಗ್ಲಿಲ್ವಾ? ಈಗ ಕೈ ಹಾಕಿದ ನಿನಗೆ ಸಿಗ್ತದ? ಎಷ್ಟೋ ವರ್ಷದಿಂದ ನಾನು ತಿರುಗಿಸ್ತಾ ಇದ್ದೇನೆ, ನನಗೆ ಸಿಗ್ಲಿಲ್ಲ. ಈಗ ಕೈ ಹಾಕಿದ ನಿನಗೆ ಸಿಗ್ತದ? ಇಷ್ಟೊತ್ತು ಇದನ್ನೇ ಮಾಡಿದ ಎಷ್ಟು ವರ್ಷ? ಹೌದು. ಹೊಡಿಬೇಡ ಹೊಡಿಬೇಡ ಹೇಳ್ತೀನಿ ಹೇಳ್ತೀನಿ ಹೊಡಿಬೇಡ ಹೇಳ್ತೀನಿ ಹೊಡಿಬೇಡ. ಈ ಶಿವನ ಅರ್ಚಕನು ಕಾಶಿ ನಾನೆಂಬವನು. ಸರಿ ಹೇಳ ಬಾಯ್. ಈ ಶಿವನ ಎಲ್ಲಿ ಪೆದ್ದ ಮಾರೇನೆ. ಈ ಶಿವನ ಅರ್ಚಕನು ಕಾಶಿ ನಾನೆಂಬವನು. ಈ ಶಿವ ಎಲ್ಲಿ ಭಾಷೆ ಸಂತಾನ ಇಲ್ಲ. ಈ ಶಿವನ ಹೇಳುದು ಅರ್ಥ ಆಗುದಿಲ್ಲ. ದೇವರು ಪುಣ್ಯಾತ್ಮ. ದೇವರು 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 ದೇವಳು ದೇವಳಲ್ಲ ದೇವುದು ದೇವರು ದೇವರು. ಹಾಗಂದ್ರೆ ಅಂತದ್ದು ದೇವರಂತ ಹೇಳಿದ್ರೆ ಅನು ತ್ರೇಣು ತೃಣ ಕಷ್ಟ ವಿದ್ಯುಸ್ಥಾವರಗಳಲ್ಲಿ ಅಧಿಕವಾಗಿರುವ ಏಕೈಕ ಶಕ್ತಿ. ಅದರ ಬದಿಗೆ ಹೋಗಿ ನಿಲ್ಲಿಸಬೇಕು ನಿನ್ನ. ಅದನ್ನು ಮುಟ್ಟಿದ್ರೆ ಸರಿ ಆಗ್ತದೆ. ಅನುದೇನು ತನಕಾಸ್ತ ವಿದ್ಯುತ್ ಮನುಷ್ಯರ ಭಾಷೆಯಲ್ಲಿ ಮಾತಾಡ. ನಿಮ್ಗೆ ಅರ್ಥ ಆಗದಕ್ಕೆ ನಾನು ಹೊಣೆಯೇನ? ಅರ್ಥ ಆಗುವಾಗೆ ಮಾತಾಡು. ಅನೂರೇನು ಗೊತ್ತುಂಟ? ಅನೂರೇನು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲ ಈ ಪ್ರಪಂಚದಲ್ಲಿ ಚರಾಚರ ಜೀವರಾಶಿಗಳಿಗೆ ಚರಾಚರ. ಅಯ್ಯೋ ನಿನ್ನ ಪಿರಿ ಪಿರಿ ಹೆಚ್ಚಾಯ್ತು. ನಿನ್ನದೇ ಪಿರಿ ಪಿರಿ. ನಿನ್ನನ್ನು ಕಟ್ಕೊಂಡು ನಾನು ಯಾವ ಹೊಳಿಗೆ ನನಗೆ ಅರ್ಥ ಆಗುವಾಗೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ದೇವರು ಇಲ್ಲದೆ ಹೋದ್ರೆ ಅವನ ಸಂಕಲ್ಪದಂತೆ. ದೇವರಂದ್ರೆ ಎಂತದ? ಗೋಲಿ ಗುದ್ದಿದನ ದೇವರು. ಎಲ್ಲಿ? ಅದು ದೇವರು ಪರಮೇಶ್ವರ. ನಿನಗೆ ಹುಚ್ಚ ತಲೆ ಸರಿ ಇಲ್ಲ. ಯಾಕೆ? ಇಲ್ಲದೆ ಹೋದ್ರೆ ಆ ಕರಿಕಲ್ಲನ್ನು ದೇವರು ಅಂತ ಹೇಳ್ತಾನೆ. ಯಾವ ಹುಚ್ಚ? ಕರಿಕಲ್ಲು ಅಲ್ಲ, ಕಡಿಯುವ ಕಲ್ಲಿನ ಕರು ಅಲ್ಲ ಅದು. ಮತ್ತೆ ದೇವರು ದೇವರು ದೇವರು. ಹೌದು. ಆ ದೇವರನ್ನು ನಾವು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಅದನ್ನು ಹೇಳಿದೆ. ಎಂತದ್ದು ಹೇಳಿದದು? ದೇವರು ದೇವರು ದೇವರು. ಅದಕ್ಕೆ ಹೆಸರು ಎಂತದ್ದು? ಅದು ಶಿವಲಿಂಗ. ಪರಮೇಶ್ವರ ಶಿವಲಿಂಗ. ಪರಮೇಶ್ವರ
ಅವನನ್ನು ಏನಂತ ಕೊಂದಾಡ್ತಾರೆ ಗೊತ್ತುಂಟಾ? ಯಾರಿಗೂ ಅದು ಗೊತ್ತಿಲ್ಲ ನಿನಗೆ. ಅವನನ್ನು ಕೊಂದಾಡ್ತಾರೆ, ಕೊಂದಾಡ್ತಾರೆ ಅವನು ಏನ್ ಕತೆ ಗೊತ್ತಲ್ಲ? ನಕ್ಷತ್ರ ಪುಷ್ಪಮಾಲ ಗ್ರಾಗದ ಪುಷ್ಪಂ ನೇತ ಚಂದಾರ್ಕವಗ್ನಿಂ ಕುಕ್ಕಿ ಸಪ್ತ ಸಂಪ್ರಂ ಮುಜಗಿರಿಷ್ಕರಂ ಸಪ್ತ ಪಾತಾಳಪಾದಂ ವೇದ ವಕ್ತ್ರಂ ಷಡಗ್ಧಂ ಶ್ರೀ ಸಹೋದರಂ ಶಿವಲಿಂಗಂ ಸದಾ ಶೃಣವಾಮಿ. ಎಲ್ಲ ಅಕ್ಷರದ್ರೋಹಿ, ನಿಮಗೆ ಸಾಹಿತ್ಯ ಗೊತ್ತಿಲ್ಲ. ನೀನು ಯಾಕೆ ಸಾಹಿತ್ಯ ನನ್ನ ಎದುರು? ಈಗಾದ್ರೆ ನೀನು ಅನ್ನನಿಲ್ಲ ಸಾಹಿತ್ಯ ಅಂತ ದೇವರ ನಿಷ್ಠೆಯಿಂದ ಪೂಜೆ ಮಾಡಿದರೆ ಅವನು ನಮಗೆ ಹೊಟ್ಟಿಗೆ ಬೇಕಾದಂತ ಹಿಟ್ಟನ್ನು ಕೊಡ್ತಾನೆ, ಹಿಟ್ಟಿಗೆ ಬೇಕಾದಂತ ಮಲ್ಲಿಗೆ ಹೂವನ್ನು ಕೊಡ್ತಾನೆ, ನಿತ್ತಿಗೆ ತೈಲವನ್ನು ಕೊಡ್ತಾನೆ. ಎಲ್ಲದರೂ ಅಧಿಕವಾಗಿದ್ದ ದೇವರನ್ನು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಫಲಪ್ರದಾಯ ಆಗುವಂತೆ ಮಾಡ್ತಾನೆ ದೇವರು. ಅಂದ್ರೆ ನೀನು ಹೇಳುದು ಇದು ದೇವರು, ಆ ಕಲ್ಲಿನಲ್ಲಿ ದೇವರಿದ್ದಾನೆ. ಆ ಕಲ್ಲನ್ನು ಪೂಜೆ ಮಾಡಿದ್ರೆ ಎಲ್ಲ ನಿನ್ನ ಇಷ್ಟಾರ್ಥವನ್ನು ಈಡೇರಿಸ್ತಾನೆ, ನಮಗೆ ಬೇಕಾದನ್ನು ಕೊಡ್ತಾನೆ. ಇಷ್ಟಾರ್ಥ ಅಂದ್ರೆ ಬೇಕಾಗ್ತಾನೆ. ಮತ್ತೆಂತದ ಸತ್ಯವ? ಮತ್ತೆ ಸತ್ಯವ, ಸತ್ಯವೇ. ಆಶೆയും ಭಜಿಸಿನ ತೋಷവും ಪಡೆವೆ, ನಮಗೆ ಬೇಕಾದ ಕೊಡ್ತಾನ. ಆಶೆയും ಭಜಿಸಿ ನಾ ದೋಷವಂ ಪಡೆವೆ, ಲೇಸಾಗಿ ಪರಶಿವನು ಎನಗೊಲಿವಂತೆ ಉಪದೇಶವಂ ಕೊಡು, ಲೇಸಾಗಿ ಪರಶಿವನು ಎನಗೊಲಿವಂತೆ ಉಪದೇಶವಂ ಕೊಡು, ಕೊಡು ಉಪದೇಶವಂ ಕೊಡು, ಕೊಡು ಕೊಡದಿರೆ ಬಿಡುತ್ತಿರುವ ಕಾಶಿಯೋ ಬಿಡಿಯದ ಲೇಸಾಗಿ ಪರಶಿವನು ಎನಗೊಲಿವಂತೆ ಉಪದೇಶವಂ ಕೊಡು, ತೋಷವಂ ಪಡೆವೆ. ನಿಮ್ಮ ಮಾತನ್ನು ಕೇಳುವಾಗ ಸಂತೋಷ ಭರಿತನಾದೆ. ಕ್ರೂರಿಯಾಗಿದ್ದಂತ ನೀನು ದೇವರ ನಾಮ ಸಂಕೀರ್ತನೆಯನ್ನು ಮಾಡುವಂತ ಕ್ಷಣ ಇಷ್ಟು ಶಾಂತ ಸ್ವಭಾವದಿಂದ ಪರಿವರ್ತನೆಗೊಂಡೆಯ ಮಗು. ಇಲ್ಲಿಯವರೆಗೆ ದೇವರಂದ್ರೆ ಏನು, ದೇವರೆಲ್ಲಿದ್ದಾನೆ ಎಂಬ ವಿಷಯ ನನಗೆ ಗೊತ್ತಿರಲಿಲ್ಲ. ಆದ್ರೆ ನೀವು ಹೇಳಿದ್ರಲ್ಲ ಶಿವಲಿಂಗ ಅದು ಪರಮೇಶ್ವರ, ಆ ದೇವರನ್ನು ಪ್ರಾರ್ಥಿಸಿದ್ರೆ ನಮಗೆ ಬೇಕಾದುದನ್ನು ಕೊಡ್ತಾನೆ ಎಂಬ ಹಾಗೆ ನೀವು ಹೇಳಿದಾಗ ನಿಮ್ಮ ಮಾತಿನಲ್ಲಿ ಸತ್ಯ ಇದೆ ಅಂತ ಗೊತ್ತಾಯಿತು ಸ್ವಾಮಿ. ಕಾಡ ಬೇಡರ ಹುಡುಗನ ದಿನ್ನ ಎಂಬ ಹಾಗೆ ನನ್ನ ಹೆಸರು. ದಿನ್ನ ಒಂದು ಸಣ್ಣ ಎಲೆಮನೆಯಲ್ಲಿ ಗುಡಿಸಲಿನಲ್ಲಿ ನಮ್ಮ ಜೀವನ. ನನ್ನನ್ನೇ ನಂಬಿ ಬಂದಂತಹ ನನ್ನ ಮಡದಿ ಲೀಲೆ ಎಂಬವಳಿದ್ದಾಳೆ. ಯಾವಾಗಲೂ ಮೃಗಬೇಟೆಯನ್ನಾಡಿ ಮಾಂಸವನ್ನು ತಿಂದು ಜೀವನ ಮಾಡುವವರು ನಾವು. ಇಂದು ಕೂಡ ನನ್ನ ಮಡದಿಯಲ್ಲಿ ಹೇಳಿದ್ದೇನೆ, ಮೃಗಬೇಟೆಯಾಡಿ ಮಾಂಸವನ್ನು ತರ್ತೇನೆ ಎಂಬ ಹಾಗೆ. ರಾತ್ರಿಯಿಂದ ಬೆಳಗ್ಗೆ, ಬೆಳಗ್ಗೆಯಿಂದ ರಾತ್ರಿ ಎಷ್ಟು ಸುತ್ತಾಡಿದರೂ ಕೂಡ ಒಂದು ಮೃಗವು ನನ್ನ ಕಣ್ಣಿಗೆ ಬೀಳುವುದಿಲ್ಲ ಸ್ವಾಮಿ. ಮೃಗ ಮಾಂಸ ಇಲ್ಲದೆ ನಮಗೆ ಬದುಕುವುದಕ್ಕಾದರೂ ಸಾಧ್ಯ ಉಂಟೇ ಹೇಳಿ. ಹಾಗಾಗಿ ನೀವೇ ನನ್ನ ಗುರುಗಳು, ನೀವೇ ನನಗೆ ಎಲ್ಲವನ್ನೂ ಹೇಳಿಕೊಡುವಂಥ ಮಹಾತ್ಮರು ಅಂತ ನಿಮ್ಮ ಕಾಲಬುಡದಲ್ಲಿ ಬಿದ್ದು ಬೇಡಿಕೊಡ್ತಾ ಇದ್ದೇನೆ. ನೀವು ನಂಬಿದ, ನೀವು ಪೂಜಿಸುವ, ಬೇಕಾದನ್ನು ಕೊಡುವಂತಹ ಈ ಪರಮೇಶ್ವರ ಕಾಡಬೇಡನಾದಂತಹ ಈ ದಿನ್ನನಿಗೆ ಒಲಿಯುವ ಹಾಗೆ, ನನ್ನ ಮನಸ್ಸಿನ ಆಸೆಯನ್ನು ಈರೈಸುವ ಹಾಗೆ ಆ ದೇವರನ್ನು ಒಲಿಸುವಂತಹ ಒಂದು ಉಪಾಯವನ್ನು ಮಾಡಿಕೊಡಿ ಸ್ವಾಮಿ, ಹೇಳಿಕೊಡಿ. ಆ ದೇವರು ಒಲಿಯುವ ಹಾಗೆ ಮಾಡಿ. ಅದಕ್ಕೆ ಅನುಷ್ಠಾನ ಬೇಕು, ಗೊತ್ತುಂಟ? ಶುದ್ಧ ಹೃದಯದಿಂದ ದೇವರ ರಾಮನು ಉಚ್ಚರಿಸುವಂತ ಮನೋಧೈರ್ಯ ನಿನಗೆ ಬೇಕು. ನೀವು ಹೇಳಿ ಬೇಡ ನೀನು
ಸ್ವಾಮಿ, ನೀವು ಹೇಳಿದಂತಹ ವಿಷಯ ನನಗೆ ಗೊತ್ತಾಗದೆ ಹೋದ್ರು, ಶುದ್ಧ ಮನಸ್ಸು ಮಾತ್ರ ನನ್ನಲ್ಲಿ ಉಂಟು. ಅದಕ್ಕೆ ಮಂತ್ರ ಬೇಕು. ಮಂತ್ರ ಇಲ್ಲದ್ರೆ ದೇವರು ಉರಿದಿಲ್ಲ. ಮಂತ್ರ ನಿಮಗೆ ಗೊತ್ತುಂಟಲ್ಲ? ತಂತ್ರಯುಗ ಅಲ್ಲ, ಮಂತ್ರಯುಗ ಇದು. ಮಂತ್ರ ನಿಮಗೆ ಗೊತ್ತುಂಟಲ್ಲ ಸ್ವಾಮಿ? ಹೌದು. ಆ ಮಂತ್ರವನ್ನೇ ನನಗೆ ಹೇಳಿಕೊಡಿ. ನೀನ್ ಯಾರು ಶೂದ್ರ? ನಿನಗೆ ಮಂತ್ರ ಹೇಳಿಕೊಡುದ? ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನ್ನ ಇಡೀ ಕೊಂದಾರ ಅವರು. ಹೇಳಿಕೊಡಿ ಸ್ವಾಮಿ, ಹೇಳಿಕೊಡಿ. ನನ್ನಿಂದ ಆಗುದಿಲ್ಲ. ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ಹೇಳಿಕೊಡಿ. ಹೋಗುವಾಗ ಸುಮ್ಮನೆ ತಲೆದಿಲ್ಲ ಬೇಡ. ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ಹೇಳಿಕೊಡಿ. ತಲೆದಿಲ್ಲ, ಹೋಗಿ. ಇಲ್ಲಿ ಬನ್ನಿ. ಕಾಡಿದೆ ಬೇಡಿದೆ ಹೇಳಿಕೊಡಿ ಅಂತ ನಿಮ್ಮಂತವರಿಗೆಲ್ಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗುದಿಲ್ಲ. ಹೇಳಿಕೊಡುದಿಲ್ವಾ? ಆಯ್ತು. ಅಲ್ಲಿ ಕೂರ್ 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 ಅಲ್ಲಿ ಕೂರ್ 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 ಕೂರ್. ನಾನು ಅಷ್ಟು ಭಕ್ತಿಯಿಂದ ಕಾಲಿಗೆ ಬಿದ್ದಾಗ ಹೇಳಿಕೊಡ್ಲಿಕ್ಕೆ ಸಂಕಟ ನಿಮ್ಗೆಲ್ಲ ಇದ್ದೇ ಆಗಬೇಕು. ಆಯ್ತು, ಹೇಳಿಕೊಡ್ಬೇಕು. ಕೂರ್ ಕೂರ್ ಕೂರ್. ಯಾರು ನಾನಾ? ಏನು ಕೂರು ಅಂದ್ರೆ? ಕೂರ ಅಲ್ಲಿ ಕುಳ್ಕ ಮಾರ. ಕುಳಿತುಕೋ. ಕುಳ್ಕು. ನೀನು ಎಲ್ಲಾಡಿಗೆ ತಿನ್ಲಿಕ್ಕೆ ಕೂತನು ಜಗಲಿಯಲ್ಲಿ? ಕೂತ್ಕೊಳ್ಳಿಕ್ಕೆ ಹೇಳಿದಲ್ವ? ಹಾಗಲ್ಲ, ಹತ್ತಿರ ಕೂತ್ಕೋ. ಹತ್ತಿರ ಕೂತ್ಕೊಳ್ಬೇಕು. ಅದು ನಾನು ಹೇಳಿದಲ್ವ, ಹತ್ತಿರ ಕೂತ್ಕೋ. ಏನ್ ಪುಣ್ಯಾತ್ಮ, ನನ್ನ ಮೈ ಮುಟ್ಟಿಬಿಟ್ಟಿಯಲ್ಲ ನೀನು. ಹತ್ತಿರ ಕೂತ್ಕೊಳ್ಳಿಕ್ಕೆ ಹೇಳಿದಲ್ವಾ? ನನ್ನ ಮೈ ಮುಟ್ಟಿಬಿಟ್ಟಿ. ನನಗೆ ಸ್ನಾನ ಮಾಡಬೇಕಿನ್ನು. ಮುಟ್ಟಿದ್ರೇನಂತೆ? ನನ್ನ ಶನಿವಾರ ಆಚೀಚೆ ಮಾಡಬೇಕಾಗ್ತದೆ. ಶನಿವಾರ ಯಜ್ಞೋಪವಿತ ಮೊದಲು ಮಾಡಬೇಕಾಗ್ತದೆ. ಅದೆಂತದ್ದು ಹೆಗಲಲ್ಲಿ? ಯಜ್ಞೋಪವಿತ. ಅದ್ಯಾಕೆ? ಎಲ್ಲಿ ಭಾಷೆ ಇಲ್ಲ ಇವ. ಅದ್ಯಾಕೆ ನಿಮಗೆ? ಅದಿದ್ರೆ ಆಗುದು ಎಲ್ಲ ನಿಮಗೆ ಮಾತ್ರ? ನನಗಿಲ್ಲ. ನಿನಗೆ? ನನಗಿಲ್ಲ. ನಿನಗೆ ಎಲ್ಲಿ ಬಾಳೆ ತಿಂಡಿದ ನೀರು ಕಾರ್ಕೊಂಬ. ನೀವು ತನ್ನಿ. ಸರಿ ಕೂತ್ಕೊಳ್ತೇನೆ ನಾನು. ಕೈಯಲ್ಲಿ ಮೇಲೆ ಹಿಡಿ. ಎಲ್ಲಿಡ್ಬೇಕು? ಕಾಲ ಅಂತ ಹೇಳಿದ್ರೆ ಹೊಸ ಮನೆ ಅಂಗಳಕ್ಕೆ ನೆಲ ಸಮತಟ್ಟು ಮಾಡುವ ಪೆಟ್ಟು ಮನೆ ಇದ್ದ ತರ ಉಂಟು. ಅದಲ್ಲ, ಕಾಲ್ ಮೇಲೆ ಕಾಲಿಡಿ. ನಿನ್ನ ಕಾಲ ಮೇಲೆ ಕಾಲಿಡು. ಹಾಗೆ ಹೇಳಿ. ಗುರುಗಳಲ್ವಾ? ಪದ್ಮಾಸನ ಹೀಗೆ. ಪದ್ಮಾಸನ ಅಂದ್ರೆ ಹೀಗೆ ಒಂದು ನೋಡಿ ಇಲ್ಲಿ ಹೀಗೆ ಬಂದ ಕಾಲನ್ನು ಎಡ ತೊಡೆ ಮೇಲೆ, ಎಡದ ಕಾಲನ್ನು ಬಂದ ತೊಡೆ ಮೇಲೆ ಇಡಬೇಕು. ಬಲ? ಬಲ ಎಡ ಬಲ. ಎಲ್ಲಿ ಬಗ್ಗುದು ಮಾರೆ? ಆ ರೀತಿ ತಿಂದು ಎಲ್ಲಿ ಬಗ್ಗುದದು? ಚಳಿ ಬಿಟ್ಟು ಕೆಲಸ ಮಾಡ್ಬೇಕು, ಆಗ ಸರಿ ಆಗ್ತದೆ ಎಲ್ಲ. ಕೈ ಮುಗಿ. ಹೇಗೆ? ಹೀಗೆ ಎರಡು ಕೈ ಹೇಳು. ಕಣ್ಣು ಮುಚ್ಚು. ಹೇಳು ಓಂ ನಮಃ ಶಿವಾಯ. ನೆನೆ ಸರಿ ತಗೊಂಡಿರ್ಬೇಕು, ವಾಸನೆ ಬರ್ತದೆ ಅಂತಾನೆ. ಹಾಗಲ್ಲ, ವಾಂತಿ ಮಾಡಿದ ಓಂ ನಾಭಿಯಿಂದ ಬರ್ಬೇಕು. ನಾಭಿಯಿಂದ. ಓಂ ನಮಃ ಶಿವಾಯ. ಹೇಳಿಕೊಡಿ ಸ್ವಾಮಿ. ಓಂ ನಮಃ ಶಿವಾಯ. ನಮಃ ಶಿವಾಯ. ಕಷಾಯ ತಗೋ, ಹೊಟ್ಟೆ ನೋವು ಒಳ್ಳೆಯದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು ಓಂ ನಮಃ ಶಿವಾಯ. ಸತ್ಯ ಹೇಳಿಕೊಡ್ತೇನೆ ಅಂತ ಹೇಳಿದ ಮೇಲೆ ಅಡ್ಡದಲ್ಲಿ ಹೋಗ್ಲಿಕ್ಕೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವು ಕಣ್ಣು ಮುಚ್ಚಿದೆ? ನೀನು ಕಣ್ಣು ಮುಚ್ಚಬೇಕು ಅಂತ. ನೋಡಿ, ಯಾರು ಆಚೆ ಎದ್ದು ಹೋಗ್ಲಿ, ಯಾರು ಬರಲಿ, ಯಾರ ಕಡೆಯೂ ನಿನ್ನ ಗಮನ ಇರಬಾರ್ದು. ಆದ್ದರಿಂದ ಗೊತ್ತಾಯ್ತು. ನನ್ನನ್ನು ಕಣ್ಣು ಮುಚ್ಚುವುದಕ್ಕೆ ಹೇಳಿ ನೀವು ಹೋಗುವ ಆಲೋಚನೆ. ಪುಣ್ಯಾತ್ಮ, ಏಕಾಗ್ರತೆ ಬೇಕು. ಮನಸ್ಸು ಚಂಚಲ ಹೋಗುದಿಲ್ಲ. ನೀವು ಮನಸ್ಸು ಚಂಚಲ ಹೋಗುದಿಲ್ಲ. ಏಕಾಗ್ರತೆ ಬೇಕು. ಹೋಗ್ಲಿಕ್ಕಿಲ್ಲ. ನಮಃ ಶಿವಾಯ. ಓಂ 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 ನಮಃ ಶಿವ. ಸಿಕ್ಕಿ ಬಿದ್ದ ಕಲ್ಲ, ಸಿಕ್ಕಿ ಬಿದ್ದ
ಸಿಕ್ಕಿಬಿದ್ದ ಎಲ್ಲಿಗೆ ಅದನ್ನೆಲ್ಲ ಹಿಡ್ಕೊಂಡು ಹೋಗುದು? ನಾನದನ್ನು ನಿನ್ನ ಏಕಾಗ್ರತೆ ಹೇಗೆ ಉಂಟು ಪರೀಕ್ಷೆ ಮಾಡು ಅಂತೇಳಿ ನೋಡು. ಆಚೀಚೆ ತಪ್ಪಿಯೂ ಹೋಗ್ಬೇಡ, ಮನಸ್ಸು ಚಂಚಲ ಆಗ್ಬಾರ್ದು. ದೇವರ ಕಣ್ಣು ನಿನ್ನ ನಿರೀಕ್ಷೆಯಲ್ಲಿ ಉಂಟು, ನೀನೇನು ಮಾಡ್ತೀಯ ಅಂತೇಳಿ. ಆದ್ದರಿಂದ ಆ ದೇವರ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಯಾವುದೇ ಆಚೀಚೆ ಬದಲಾವಣೆ ಆಗ್ಬಾರ್ದು. ಯಾವ ವಿಷಯದ ಬಗ್ಗೆಯೂ ನಾಳೆ ಪ್ರಚಾರ ಆಗ್ಬಾರ್ದು. ಆದ್ದರಿಂದ ಏಕಾಗ್ರತೆ ಬೇಕು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಜಯ ಜಯ ವಿರೂಪಾಕ್ಷ, ಜಯತು ಕರ್ಮಾಧ್ಯಕ್ಷ. ಜಯ ಜಯ ಶುದ್ಧ ಚೈತನ್ಯ, ಜಯ ಪಾಲಿಸೋ ಜಯತು ಕರುಣಾ ಸಿಂಧು, ಜಯ ಭಕ್ತ ಜನ ಬಂಧು. ಜಯ ಜಯ ಮಹಾದೇವ, ಜಯ ಜಯ ಮಹಾದೇವನೇ. ತಂದೆ ಕೇಳೀಗ ಮನನೊಂದು ಇರುವಳು ಮಡದಿಯೇ. ಎಂದಿಗಾವುದೋ ನಿನ್ನ ಕರುಣಾ, ಮನನೊಂದು ಇರುವಳು ಮಡದಿ. ಎಲ್ದಿಗಾವುದೋ ನಿನ್ನ ಕರುಣಾ, ಸಂದೇಹ ತಾಳದೆ ಬೇಟೆಯನನು ಗ್ರಹಿಸೋ. ಸಂದೇಹ ತಾಳದೆ ಬೇಟೆಯನನು ಗ್ರಹಿಸು, ಇಂದು ಶೇಖರದ ಯದಿ ನೀನು. ನೀ ಕರುಣಿಸಿದ ಬೇಟೆ ನಿನಗರ್ಪಿಪೆನು ದೇವಾ, ನೀ ಕರುಣಿಸಿದ ಬೇಟೆ ನಿನಗರ್ಪಿಪೆನು ದೇವಾ. ಸಾಕಾರವಾಗಿ ಸ್ವೀಕರಿಸಿ ನೀ ಕಾಯೋ ಗುಣರಲ್ಲ ಸದ್ಗುಣದು ಸಂಪನ್ನ ಪಾಕ ಶಾಸನ ನಮಿತ ಎನ್ನ. ತಂದೆ ಕೇಳೋ ತಂದೆ, ಭಕ್ತಿಯಂ ಅರಿಯನ, ಪೂಜೆಯಂ ಅರಿಯನ. ಸಾಕಾರವಾಗಿ ಸ್ವೀಕರಿಸು ಬೇಟೆಯನನು ಗ್ರಹಿಸು, ಇಂದು ಶೇಖರ ದಯದಿನಿ. ಶಿವನೇ ಶಿವನೇ ಕಾಯೋ ಪರಮೇಶ. ಜಯ 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 ಜಯ. ಇಲ್ಲಿಯವರೆಗೆ ದೇವರು ಪೂಜೆ ಪುರಸ್ಕಾರ ಅನ್ನುವಂತಹ ವಿಷಯವನ್ನೇ ತಿಳಿದವ ನಾನಲ್ಲ ಸ್ವಾಮಿ.
ಕೇವಲ ನನ್ನ ಜೀವನ ಮೃಗ ಬೇಟೆಯಾಡುವುದು, ಮೃಗ ಮಾಂಸ ತಿನ್ನುವುದು, ಇದಿಷ್ಟೇ ನನಗೆ ಗೊತ್ತಿದ್ದಂತಹ ವಿಷಯ. ಆದರೆ ನನ್ನ ಪಾಲಿಗೆ ದೇವರಾಗಿ ಬಂದವರು ಆ ಪುಣ್ಯಾತ್ಮರು. ಈ ಲೋಕದಲ್ಲಿ ದೇವರು ಅನ್ನುವರಿದ್ದಾರೆ. ಅವರನ್ನು ಭಕ್ತಿ ಭಾವದಿಂದ ನಾವು ಪೂಜಿಸಿದ್ರೆ ಬೇಕಾದನ್ನು ಕೊಡ್ತಾನೆ ಎಂಬ ಹಾಗೆ ಹೇಳಿದಾಗ ಸತ್ಯದ ಅರಿವಾಯಿತು ಸ್ವಾಮಿ. ನಿಮ್ಮನ್ನು ನೋಡುವಂತಹ ಭಾಗ್ಯ ಒದಗಿ ಬಂತು. ಹಾಗಾಗಿ ನಿನ್ನನ್ನೇ ಪೂಜಿಸುತ್ತಿದ್ದೇನೆ. ನಿನ್ನನ್ನು ಪೂಜಿಸುವ ವಿಧಿವಿಧಾನ ಹೇಗೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಶುದ್ಧ ಮನಸ್ಸಿನಲ್ಲಿ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ ಸ್ವಾಮಿ. ಎಷ್ಟು ಹೊತ್ತು ತಿರುಗಾಡಿದ್ರು, ಬೇಟೆಯಾಡಿದ್ರು, ಒಂದು ಮೃಗವೂ ನನ್ನ ಬೇಟೆಗೆ ಸಿಲುಕಿಲ್ಲ. ಮಡದಿ ನನಗಾಗಿ ಕಾಯುತ್ತಿದ್ದಾಳೆ. ಬೇಕಾದ್ದನ್ನು ಭಕ್ತರಿಗೆ ಕೊಡುವಂತಹ ಮಹಾದೇವ ನೀನಂತೆ ನಿನ್ನ ಭಕ್ತರಾದಂತಹ ದಿನ ಬೇಡುತ್ತಿದ್ದಾನೆ ಸ್ವಾಮಿ. ನನಗೆ ಒಂದು ಬೇಟೆಯನ್ನು ನೀನು ಕರುಣಿಸು ಸ್ವಾಮಿ. ಒಂದು ವೇಳೆ ಆ ಬೇಟೆಯನ್ನು ನೀನು ಕರುಣಿಸಿದ್ದೇ ಹೌದು ಅಂತಾದ್ರೆ ನೀನು ಕರುಣಿಸಿದಂತಹ ಬೇಟೆಯ ಮಾಂಸದಲ್ಲಿ ಅರ್ಧ ಮಾಂಸವನ್ನು ಪರಮೇಶ್ವರ ನಿನಗೆ ನಾನು ಅರ್ಪಿಸುತ್ತೇನೆ ಸ್ವಾಮಿ, ನಿನಗೆ ನಾನು ಅರ್ಪಿಸುತ್ತೇನೆ. ಆ ಉಳಿದ ಅರ್ಧ ಮಾಂಸದಲ್ಲಿ ನಾನು ಕೊಂಡು ಹೋಗಿ ನಾನು ಹಾಗೂ ನನ್ನ ಮಡದಿ ಮುಂಜಿಸಿ ಸಂತೋಷದಲ್ಲಿರ್ತೇವೆ. ಪ್ರಭೋ, ಇದು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸುವಂತಹ ದಿನ್ನನ ಮನಸ್ಸಿನ ಅಪೇಕ್ಷೆಯನ್ನು ನೆರವೇರಿಸು. ನನಗೆ ಒಂದು ಬೇಟೆಯನ್ನು ಕರುಣಿಸು, ಬೇಟೆಯನ್ನು ಕರುಣಿಸು. ಸ್ವಾಮಿ, ನಾನು ಕೇಳಿದಂತಹ ಈ ಆಸೆಯನ್ನು ನೀನು ಪೂರೈಸಿದವ. ನನಗೆ ಬೇಕಾದಂತಹ ಮಾಂಸವನ್ನು ನೀನು ಕರುಣಿಸಿದ್ದಿ ಸ್ವಾಮಿ. ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುವನಲ್ಲ ದಿನ. ಅದಕ್ಕಾಗಿ ನಾನು ಹರಕೆ ಹೇಳಿದ್ದೆ, ನನಗೆ ಸಿಕ್ಕಿದಂತಹ ಮೃಗಬೇಟೆಯಲ್ಲಿ ಅರ್ಧ ಮಾಂಸವನ್ನು ನಿನಗೆ ಒಪ್ಪಿಸ್ತೇನೆ ಎಂಬ ಹಾಗೆ. ಅದಕ್ಕಾಗಿ ಆ ಮೊಲದ ಮಾಂಸವನ್ನು ನಿನಗಾಗಿ ತಂದಿದ್ದೇನೆ. ಭಕ್ತಿ ಭಾವದಿಂದ ಈ ಬೇಡರ ಹುಡುಗ ದಿನ ಕೊಡುವಂತಹ ಈ ಮಾಂಸವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ಭಕ್ತಿಯಿಂದ ಕೊಟ್ಟಿದ್ದೇನೆ. ನನಗೆ ಹಸಿವು ಆಗುವಾಗ ನಿನಗೂ ಹಸಿವು ಆಗುವುದಿಲ್ವೇ? ನಿನಗೆ ಆಹಾರವನ್ನು ಕೊಡುವವರು ಯಾರಿದ್ದಾರೆ? ಇನ್ನು ಯೋಚಿಸಬೇಡ. ದಿನ ನಾನು ಬೇಟೆಯಾಡುವುದಕ್ಕೆ ಬರ್ತೇನೆ, ಬೇಟೆಯಾಡ್ತೇನೆ ಸ್ವಾಮಿ. ಆ ಮೃಗದ ಮಾಂಸದಲ್ಲಿ ಅರ್ಧ ಭಾಗವನ್ನು ನಿನಗೆ ಅರ್ಪಿಸಿ ಉಳಿದ ಅರ್ಧ ನನ್ನ ಗುಡಿಸಲಿಗೆ ಹೋಗಿ ನನ್ನ ಮಡದಿ ಹಾಗೂ ನಾನು ತಿಂದು ನಮ್ಮ ಜೀವನವನ್ನು ಪಾಲಿಸ್ತಾ ಇರ್ತೇವೆ. ದಿನವೂ ಬರ್ತೇನೆ, ಬೇಟೆಯಾಡ್ತೇನೆ, ನಿನಗೆ ಮಾಂಸವನ್ನು ಕೊಡ್ತೇನೆ ಸ್ವಾಮಿ. ಇವತ್ತು ಈ ಮಾಂಸ ನಿನಗೆ, ಇದನ್ನು ಚೆನ್ನಾಗಿ ತಿಂದು ಆಮೇಲೆ ನೀನು ವಿಶ್ರಾಂತಿಯನ್ನು ಪಡೆ. ರಾತ್ರಿ ಕಳೆದು ನಾಳೆ ನಾನು ಮೃಗಬೇಟೆಗೆ ಬರ್ತೇನೆ, ಹೋಗಿ ಬರ್ತೇನೆ ಸ್ವಾಮಿ, ಹೋಗಿ ಬರ್ತೇನೆ. ಇನ್ನು ಆಯ್ತಾ? ನಾಳೆ ಬರ್ತೇನೆ, ನಾಳೆ ಬರ್ತೇನೆ, ಹೋಗ್ತೇನೆ. ಏನಿದು ತಂಗಾಡಿ ಬೀಸುತ್ತಿದೆ, ಚಳಿ ಆಗುತ್ತಿದೆ. ದೇಹವಿಡೀ ವಸ್ತ್ರವನ್ನು ತೊಟ್ಟಂತಹ ನನಗೆ ಇಂತಹ ಚಳಿ ಆಗ್ತಾ ಇದೆ, ದೇಹ ನಡುಗುತ್ತಿದೆ. ಪಾಪ, ನನ್ನ ದೇವರ ದೇಹದಲ್ಲಿ ಒಂದು ತುಂಡು ಬಟ್ಟೆ ಇಲ್ವಲ್ಲ. ನನಗೆ ಇಷ್ಟು ಚಳಿ ಆಗುವಾಗ ಇವರಿಗೆ ಈ ರಾತ್ರಿ ಕಳೆಯಬೇಕು ಅಂತಾದ್ರೆ ಚಳಿಗೆ ಹೊತ್ತುವುದಕ್ಕೆ. ಅಂಬರವನು ತೆಗೆದಾಗ ದಿಗಂಬರ ಮೂರುತಿಗ
ಅಂಬರವನು ತೆಗೆದಾಗ ದಿಗಂಬರ ಮೂರುತಿಗಾಗ ಸಂಭ್ರಮದಲ್ಲಿ ಹೊದಿಸುತ್ತಲಿ ದಿಗಂಬರ ಮೂರುತಿಗಾಗ ಅಂಬರವನು ತೆಗೆದಾಗ ದಿಗಂಬರ ಮೂರುತಿಗಾಗ ಓಂ ನಮಃ ಶಿವಾಯ ಭಗವಂತ ನೀನು. ಹಾಗಾಗಿ ಮಳೆಗಾಳಿಯಲ್ಲಿ ನಿನಗೆ ಚಳಿಯಾಗಬಾರದು ಸ್ವಾಮಿ. ನನ್ನಲ್ಲಿ ಇರುವಂತಹ ಈ ಒಂದು ಬಟ್ಟೆಯನ್ನೇ ತೆಗೆದಿದ್ದೇನೆ ಸ್ವಾಮಿ. ಪಾಪ ಇದನ್ನೇ ನಿನಗೆ ಚಳಿಯಾಗುವುದಿಲ್ಲ. ನನ್ನ ಬಟ್ಟೆಯನ್ನೇ ತೆಗೆದಿದ್ದೇನೆ. ಈ ಮಾಂಸವನ್ನು ತಿಂದು ಇದನ್ನು ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಪರಜೀವನು ಪರಮಾತ್ಮದಿರ್ಣಗೆ ಹರುಷಗೊಳಿಸಲು ತೊರೆಯೊಳಾಗಣ ಪರರಿಗರಿಯದ ತೆರದಿ ಭೂಸುರ ವೇಷದಾಡಿಗೆ ಭೂಸುರ ವೇಷದಾಡಿ ಪರೀಕ್ಷೆ ಬೇಕು. ಗಂಧದ ಕೊರನಲ್ಲಿ ಪರಿಮಳ ಇರ್ತದೆ, ಮೂಲೆಯಲ್ಲಿಟ್ಟರೆ ಪರಿಮಳವನ್ನು ಪಡೆಯುವುದಕ್ಕಾಗೋದಿಲ್ಲ. ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವದು ಹೊರ ಸೂಸುವುದು. ಉರಿಯುವ ಬೆಂಕಿಯರಿರಿಸಿ ಸುವರ್ಣವ ಕಾಯಿಸಿ ಗಾತಿಸೆ ಹೊಳೆಯುವುದು. ಗಂಧದ ಕೊರಡನ್ನು ಮೂಲೆಯಲ್ಲಿಟ್ಟರೆ ಪರಿಮಳ ಪಡೆಯುವುದಕ್ಕಾಗುವುದಿಲ್ಲ. ಅರೆಯ ಕಲ್ಲಲ್ಲಿಟ್ಟು ಚೆನ್ನಾಗಿ ಅರೆಯಬೇಕು. ಬೆಂಕಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸಿ ಹೊರತೆಗೆದು ಸುತ್ತಿಗೆಯಿಂದ ಘಾತಿಸಿದಾಗ ಮಾತ್ರ ಕಾಳಿಮೆಯನ್ನು ಕಳೆದುಕೊಂಡ ಕನಕವು ಪ್ರಕಾಶಿಸ್ತದೆ. ಮರ್ದನಂ ಗುಣವರ್ಧನಂ. ಬೇರುಗಳಲ್ಲಿ ಔಷಧಿ ಇರ್ತದೆ. ಪಡಿಬೇಕು ಅಂತಾದರೆ ಬೇರನ್ನು ಚೆನ್ನಾಗಿ ಮರ್ದಿಸಬೇಕು. ಇವಳನ್ನು ಪರೀಕ್ಷಿಸೋಣ ಎಂಬುದಾಗಿಯೇ ನಾನು ಬಂದದ್ದು ಎಲ್ಲಿಗಂತಲೂ ನನಗೆ ಗೊತ್ತಿದೆ. ಒಳಗೆ ಯಾರಿದ್ದಾಳೆ ಯಾರು ಇಲ್ಲ ಅನ್ನೋದು ಗೊತ್ತಿದೆ. ಹಾಗೆಂತ ಶಾಸ್ತ್ರಸಮ್ಮತವಾದ ವ್ಯವಹಾರವನ್ನೇ ನಾವು ಮಾಡಬೇಕು. ಗೃಹಸ್ಥನು ಮನೆಯೊಳಗೆ ಇರುವಾಗ ಪರರು ಪ್ರವೇಶಿಸಬಾರದು ಅನ್ನೋದು ಶಾಸ್ತ್ರ. ಆದ ಕಾರಣ ನಾವು ನೇರವಾಗಿ ಪ್ರವೇಶಿಸಲಿಲ್ಲ ಮನೆಯೊಳಗೆ. ನೋಡೋಣ, ಕರೆದು ಮಾತಾಡಿಸೋಣ. ಯಾರಿದ್ದಾರೆ ಮನೆಯೊಳಗೆ? ಯಾರು? ಮೊದಲು ರೂಪನೆ ಬಂದು ನಿಂತಿರೆ ಕಂಡುಲಿ ಮಂದಹಾಸವ ವೀರಿವಲ್ದಿರುದಾಯ ದೀರ್ಘ ಸುಮಂಗಲಿಗೋ ನಿನಗೆ ಮಹೇಶನ ಅನುಗ್ರಹವಿದೆ. ಆದಿತ್ತು ಆ ಪರಮೇಶ್ವರನ ಅನುಗ್ರಹ ಅಲ್ವೇ? ಹೌದು, ಸದಾ ಇರಲಿ. ಸರಿ. ಆದರೆ ತಾವು ಇಲ್ಲಿಗೆ ಬಂದದ್ದು ಕಾರಣವೇನು ಹೇಳ್ತೀರಾ? ಇದು ತಿನ್ನನ ಮನೆ. ಹೌದು, ನನ್ನ ಸ್ವಾಮಿಯವರು. ನೀನು ಹಾಗಿದ್ರೆ ಅವನ ಹೆಂಡತಿ ಲೀಲಾ. ನಿನ್ನಲ್ಲೇ ಮಾತನಾಡೋದಕ್ಕೆ ಲಾಲಿದೋ ಲೀಲಾ ಲಾಲಿದೋ ಲಾಲಿದೋ
ನಿನ್ನನ್ನೇ ಕಾಣುವುದಕ್ಕಾಗಿ, ನಿನ್ನಲ್ಲೇ ಮಾತನಾಡುವುದಕ್ಕಾಗಿ ಬಂದ. ಅಂಥದ್ದೇನು ಕಾರ್ಯ ಇದೆ? ನಾನು ದೇಶಾವರಿ ಬ್ರಾಹ್ಮಣ. ಹೌದಾ? ಒಂದೂರಿನಿಂದ ಮತ್ತೊಂದೂರಿಗೆ ಹೋಗೋದು. ಓ, ಊರು ಸಂಚಾರ ಮಾಡುವವರು ನೀವು. ಈಗ ಇವತ್ತು ಇಲ್ಲಿದ್ರೆ ನಾಳೆ ಇಲ್ಲಿರುವುದಿಲ್ಲ ನಾನು. ನಾಳೆ ಮತ್ತೊಂದು ಊರಿಗೆ ಹೋಗಿ. ನಿನ್ನ ಬೇರೆ ಕಡೆಯಲ್ಲಿದ್ದವ ನಾನು. ಹೌದು. ಸಂಚಾರ ತಿರುಗಾಟ ಬ್ರಾಹ್ಮಣರದ್ದು ಕರ್ತವ್ಯ. ನೀವು ದಿನಾಲೂ ತಿರುಗಾಟವನ್ನೇ ಮಾಡುವವರ? ಹೌದು. ಕೆಲವರು ಈ ವರ್ಷ ತಿರುಗಾಟ ನಿಲ್ಲಿಸು ಅಂತ ಹೇಳ್ತಾರೆ. ಕೇವಲ 6 ತಿಂಗಳು ಮಾತ್ರವ ಅಥವಾ ವರ್ಷ ಪೂರ್ತಿ? ವರ್ಷ ಪೂರ್ತಿ ತಿರುಗಾಟ, 6 ತಿಂಗಳಲ್ಲ ನಮ್ದು. ಹೌದು. ಅದೇ ತಿರುಗಾಟ ಮಾಡ್ತಾ ಕಾಡು ದಾರಿಯಲ್ಲಿ ಬರ್ತಾ ಇದ್ದೆ. ಬರುವಾಗ ನನ್ನ ಗಂಡ ದಿಣ್ಣ ಸಿಕ್ಕಿದ ನನಗೆ. ನನಗೆ ಸಿಕ್ಕಿದ. ಇಲ್ಲಪ್ಪ, ಹಾಗೆಲ್ಲ ಅವರು ಸಿಗ್ಲಿಕ್ಕೆ ಇಲ್ಲ. ನನಗೆ ಸಿಕ್ಕಿದನಲ್ಲ. ಸಿಕ್ಕಿದೆ. ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳೋದು ನೀನಾಗಿದ್ರೆ? ಅಲ್ಲ, ಬ್ರಾಹ್ಮಣರು ಸುಳ್ಳು ಹೇಳಲಿಕ್ಕಿಲ್ಲ. ಸುಳ್ಳು ಹೇಳಿದ್ರೆ ಅವ ಬ್ರಾಹ್ಮಣ ಹೌದಾ? ಅಲ್ಲ, ನಾನು ನಿಜವನ್ನು ಹೇಳೋದು. ಸಿಕ್ಕಿದೆ. ಸ್ವಾಮಿ, ಒಂದು ಉಪಕಾರ ಮಾಡಬೇಕು ನನಗೆ, ನಿಮ್ಮಿಂದ ಒಂದು ಉಪಕಾರ ಆಗಬೇಕು ನನಗೆ ಅಂತ ಹೇಳಿ. ನಿಮ್ಮಲ್ಲಿ? ಹೌದು. ಅಂಥದ್ದೇನು ಕಾರ್ಯ? ಒಪ್ಪಿಕೊಂಡೆ ನಾನು. ಒಪ್ಪಿಕೊಂಡ್ರ? ಒಪ್ಪಿಕೊಂಡೆ. ಹೌದೌದು. ನೀವು ಇದೇ ದಾರಿಯಾಗಿ ಮುಂದೆ ಹೋಗಿ ನನ್ನ ಮನೆ ಸಿಗ್ತದಲ್ಲಿ. ನನಗೆ ಇವತ್ತು ಮನೆಗೆ ಬರ್ಲಿಕ್ಕೆ ಆಗೋದಿಲ್ಲ. ನನ್ನ ಹೆಂಡತಿ ನನಗಾಗಿ ಕಾಯ್ತಾ ಇದ್ದಾಳೆ ಅಲ್ಲಿ. ಹೌದಪ್ಪ, ನನ್ನ ಪತಿದೇವರಿಗಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಹಿಡ್ಕೊಂಡು ಬರ್ತಾರೆ ಅವರು ಅಲ್ವಾ? ನಿರೀಕ್ಷೆಯಲ್ಲಿ ಇರುವ ಮಾಡ್ಬೇಕಲ್ಲ, ಅಡುಗೆ ಸಿದ್ಧತೆ ಎಲ್ಲ ಆಗ್ಬೇಕಲ್ಲ. ನನ್ನ ಪತಿದೇವರು ಬರುವಾಗ ಯಾವುದನ್ನು ಹಿಡಿದುಕೊಂಡು ಬರುತ್ತಾರೆ, ಹಾಗೆಂತ ನಾನು ಅವರು ಬರುವಂತಹ ಸಂದರ್ಭ ಸಿದ್ಧತೆಯನ್ನು ಮಾಡಬೇಕಲ್ವಾ? ಹೌದಲ್ಲ, ನನ್ನ ಕರ್ತವ್ಯ ಅಲ್ವಾ? ನನಗೆ ಸ್ವಾಮಿ ಇವತ್ತು ಬರುವುದಕ್ಕಾಗೋದಿಲ್ಲ, ನೀವು ನನ್ನ ಮನೆಗೆ ಹೋಗಿ ಇದು ಬರುವಾಗ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ, ನಾಳೆ ಬರ್ತಾನಂತೆ ನಿನ್ನ ಗಂಡ. ಹಾಗೆ ಹೇಳಿಯಾರ ನನ್ನ ಪತಿದೇವರು? ಹೇಳಿದ್ರಲ್ಲ, ಹೇಳಿದ್ದು ಮಾತ್ರ ಅಲ್ಲ, ಕೊಟ್ರಲ್ಲ ಅವರು. ಕೊಟ್ಟಿದ್ದಾರೆ, ಒಂದು ಗಂಟು ಕೊಟ್ಟಿದ್ದಾರೆ. ಇದರಲ್ಲಿ ದವಸ ಧಾನ್ಯ ಎಲ್ಲ ಉಂಟು ಅಂತ ಹೇಳಿದ. ಆಮೇಲೆ ನಿನಗೆ ಬೇಕಾದ ವಸ್ತ್ರ ಆಭರಣಗಳು ಎಲ್ಲ ಇದರೊಳಗೆ ಉಂಟು, ಈ ಗಂಟೊಳಗೆ. ಹೌದು. ನನ್ನ ಹೆಂಡತಿ ಲೀಲಾಳಿಗೆ ಕೊಡಬೇಕು, ಒಂದು ಉಪಕಾರ ಮಾಡಬೇಕು ಅಂತ ಹೇಳುವಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ ನಮಗೆ? ಅದು ಹೌದು. ಗಂಡ ಕೊಟ್ಟದ್ದು ಹಿಡ್ಕೊಂಡು ಎಲ್ಲ ಉಂಟದರಲ್ಲಿ ಬೇಕಾದ್ದೆಲ್ಲ. ಸ್ವಾಮಿ, ಇದು ಆಭರಣ? ಹೌದು. ಇದನ್ನೆಲ್ಲ ನನ್ನ ಪತಿದೇವರು ಕೊಟ್ಟದು? ಹೌದು. ನನಗೆ ನಂಬಿಕೆ ಬರುವುದೇ ಇಲ್ಲ. ಯಾಕೆ ನಂಬಿಕೆ ಬರುವುದಿಲ್ಲ? ಅವರು ಬೇಟೆಯಾಡುವುದಕ್ಕಾಗಿ ಹೋಗುವವರು, ಮಾಂಸವನ್ನು ತರುವವರು, ಮತ್ತೆ ಇದನ್ನೆಲ್ಲ ಎಲ್ಲಿಂದ ತರುತ್ತಾರೆ? ನಂಬಿಕೆ ಬರೋದಿಲ್ಲ. ಆಹಾ, ನಾನು ಅಲ್ಲಿ ಮಾತನಾಡಿದ್ದು ಅದೇ ಬಂತಲ್ಲ ಇಲ್ಲಿಗೆ. ಏನು? ನಾನು ನಿನ್ನ ಗಂಡನಲ್ಲಿ ಕೇಳಿ, ನಿನ್ನ ಹೆಂಡತಿ ನಂಬದಿದ್ರೆ ಇಲ್ಲಿ ಅದು ನಾವು ಕಾಡಿನಲ್ಲಿ ವಾಸಿಸುವವರು, ಹೌದು, ಬಡವರು ನಾವು, ಮತ್ತೆ ಇಲ್ಲಿ ಹೇಗೆ ಸಿಗ್ತದೆ ಅವರಿಗೆ? ನಾನು ಕೇಳಿದೆ, ಇಷ್ಟೆಲ್ಲ ಎಲ್ಲಿಂದ ಬಂತು? ನೀವು ಸುಳ್ಳು ಹೇಳ್ತೀರಿ, ಗಂಡನ ನೋಡ್ಲೇ ಇಲ್ಲ ನೀವು ಅಂತ ನನ್ನ ಮೇಲೆ. ನಾನು ಆವಾಗಲೇ ಹೇಳಿದ್ದೇನೆ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ, ಇದು ನನಗೆ ಒಪ್ಪಿಗೆ ಬರುವುದಿಲ್ಲ. ಅಷ್ಟು ಹೇಳುವಾಗ ಒಂದು ಮಾತು ಹೇಳಿದವ, ನಂಬಿಕೆ ಬರ್ತದೆ ಅವಳಿಗೆ, ಬರಬೇಕು ಅಂತಾದ್ರೆ ಇದನ್ನು ಕೊಡಿ ಅಂತ. ಇದ್ಯಾರ್ದು? ಇದು ನನ್ನ ವರದಿ, ನನ್ನ ಪತಿದೇವರದ್ದು. ಹೌದು, ಗುರುತಕ್ಕೆ ಕೊಟ್ಟದ್ದು. ನಂಬಿಕೆ ಬಾರದಿದ್ರೆ ಅಂತ ಮತ್ತೆ ಈಗ ನಂಬಿಕೆ ಬರ್ತದೆ. ಇದು ನಿನಗೆ ಅಲ್ಲೆಲ್ಲ ಉಂಟು, ಬೇಕಾದ್ದೆಲ್ಲ. ಸರಿ 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 ಸರಿ. ಮದನ ಹರಪ್ಪ ಮನದ ಸಂಶಯವಿಲ್ಲ, ಒದಗಿ ನೀವು ಪರಿಹಾರವಾಯ್ತಿನ್ನೇನೋ. ಇದನ್ನು ಮುದದಿ ಅಡುಗೆಯ ಮಾಡಿ ಪತಿ ಬರವನ್ ಕೇಳುವೆ. ಅಪ್ಪಪ್ಪ, ಎಷ್ಟು ಸಂತೋಷವಾಗುತ್ತಾ ಇದೆ. ನನ್ನ ಪತಿದೇವರಿಗೆ ನನ್ನ ಮೇಲಿರುವಂತಹ ಪ್ರೀತಿ ಅಂದ್ರೆ, ಬ್ರಾಹ್ಮಣೋತ್ತಮರಲ್ಲಿ ನನಗೆ ಬೇಕಾದ ಹಾಗೆ ಆಭರಣವನ್ನು, ಬಟ್ಟೆಯನ್ನು ಎಲ್ಲವನ್ನು ಕೊಟ್ಟು ಗಳಿಸಿದ್ದಾರೆ. ಹಾಗೆಂತ ನನ್ನ ಪತಿದೇವರು ಬರುವಂತಹ ಸಮಯದಲ್ಲಿ ಆಭರಣವನ್ನು ಹಾಕಿಕೊಳ್ಳಬೇಕು, ಸೀರೆಯನ್ನು ಉಟ್ಟುಕೊಳ್ಳಬೇಕು, ಶೃಂಗಾರವನ್ನು ಮಾಡಿಕೊಳ್ಳಬೇಕಾಗಿದೆ. ಆದಷ್ಟು ಬೇಗ ಹೋಗುತ್ತೆ ಶೃಂಗಾರವನ್ನು ಮಾಡಿ. ಈ ಬಿಸಿಲಿಗೆ ಯಾರಿಗಾದ್ರೂ ಸಾಕಾಗಿ ನಮ್ಮ ಗಂಡಸರಿಗೆ ಆಗಲಿಕ್ಕೆ ಅಲ್ಲ, ಆಗಲಿಕ್ಕಿಲ್ಲ ಅಂದ್ರೆ
ಆದ್ರೆ ಹೋಗೋದು ಉಪಾಯ ಅಲ್ಲ, ನಮಗಾಗುವ ಕೆಲಸವ ಆದ್ರೆ ಉಪಾಯ ಉಂಟ. ನಮ್ಮ ಕೆಲಸ ಆಗಬೇಕು ಅಂತಾದ್ರೆ ಅಷ್ಟನ್ನು ಮಾಡಲೇಬೇಕಾಗ್ತದೆ. ಸಾಕಾಗಿ ಹೋಯ್ತು ನೋಡಿ. ಬರುವಾಗ ಒಂದು ಬಾಯಾರಿಕೆ ಕೊಡ್ಲಿಕ್ಕಾದ್ರೆ ಇದ್ದಾರೆ ಮನೆಯಲ್ಲಿ. ಗೌರಿ 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 ನೋಡಿ, ಮನೆಗೆ ಬಂದವರಿಗೆ ಒಂದು ಬಾಯಾರಿಕೆ ಕೊಡುವುದಕ್ಕೂ ಮನೆಯಲ್ಲಿ ಜನ ಇಲ್ಲ ಅಂತ ಆದ್ರಲ್ಲ ಹೇಳಿದ್ ನಾನು. ಅಲ್ಲ ಮತ್ತೆ ಅಲ್ಲ, ನಮ್ಮ ಅನುಕೂಲ ನಾವೇ ನೋಡಿಕೊಳ್ಬೇಕು. ವಾಣಿ ವಾಣಿ ಒಂದು ಕೆಲಸಕ್ಕೆ ಸಿಗುವವರಲ್ಲ. ಸೀರೆ ಸಿಕ್ಕಿತು ಹಾಗೆಂತ ಹಾಗೆ ಹೊರಟು ಹೋಗ್ಲಿಕ್ಕೆ ಉಂಟ. ಈಗ ಹೋದ್ರೆ ಬರುವಾಗ ಎಷ್ಟು ಹೊತ್ತಾಗ್ತದೆ ಗೊತ್ತು ನಾವು. ಹೌದು, ಹೊಟ್ಟೆಗೆ ಏನಾದ್ರು ಹೊಟ್ಟೆಯಲ್ಲಿ ಅಲ್ಲಿ ಊಟ ಮಾಡ್ಬೋದು, ಅಲ್ಲಿ ನಾವು ಊಟ ಮಾಡ್ಬೋದು. ಹಾಗಿದ್ರೆ ಮತ್ತೆ ನಮ್ಮ ಬ್ರಾಹ್ಮಣ್ಯ ಹೇಳಿದ್ದು ಅಲ್ಲಿ ಊಟ ಮಾಡ್ಲಿಕ್ಕೆ ಆಗುದು. ಏನಾದ್ರೂ ಫಲಾರ ಇದೆಯೇ ಮಾಡಿ ಹೋಗ್ತದೆ. ಏನು ಅಪ್ಪಯ್ಯ ಕರೆದಾಗ ಆಯ್ತು. ಅಪ್ಪಯ್ಯ ಬಂದ್ರ? ಓ, ಇದು ನಾನು ಮೊನ್ನೆ ಪತ್ತೆ ಚಾಲು ಬೇಕು ಅಂತ ಹೇಳಿದ್ದೇನಲ್ಲ, ಅದಕ್ಕೆ ಕೊಡ್ಲಿಕ್ಕೆ ಬೇಕಾಗಿ ಕರೆದದ್ದು. ಈಗೀಗ ಅಪ್ಪಯ್ಯ ನೋಡಿ ಇಷ್ಟು ದೊಡ್ಡ ಹಾರೆಲ್ಲ ಇತ್ತಲ್ಲ, ಅದಕ್ಕೆ ಕಮ್ಮಿ ಆಗ್ತಾ ಬಂತು. ನಮ್ಮ ಅಪ್ಪಯ್ಯ ಪತ್ತೆ ಚಾಲು ಹಾಕೊಂಡು ಬರ್ತಿದ್ರು. ಈಗ ಒಂದು ಹಳೆಯ ಬಟ್ಟೆ ಹಾಕೊಂಡು ಹೋಗ್ತಾರೆ. ಎಲ್ಲಿ ಹೋಗ್ತದೆ ಖರ್ಚಾಯ್ತದೆ ದೇವರಿಗೆ ಗೊತ್ತು. ನಾನು ಎಲ್ಲಿ ಹೋಗುದು ನಿಮ್ಗೆ ಗೊತ್ತುಂಟಾ? ಈಗ ದಿವಸ ಕಮ್ಮಿ ಆಗ್ತಾ ಉಂಟು. ಅವರಿಗೆ ಪತ್ತೆ ಚಾಲು ಪತ್ತೆ ಚಾಲು ಪತ್ತೆ ಚಾಲು ಪತ್ತೆ ಚಾಲು ಪತ್ತೆ ಚಾಲು ಪತ್ತೆ ಚಾಲು ಪತ್ತೆ ಚಾಲು. ಓಯ್, ಇದು ಪತ್ತೆ ಚಾಲು ಅಲ್ಲ, ಸೀರೆ. ಸೀರೆ ಯಾರಿಗೆ? ಅಮ್ಮನಿಗೆ. ಅಮ್ಮನಿಗೆ ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ತೀರಾ? ಅಮ್ಮನಿಗೆ ಯಾವಾಗಲೂ ಕಪ್ಪದು ಉದ್ದದ್ದು 7 ಮೊಳದ ಒಂದು ಸೀರೆ ತಂದು ಅಮ್ಮ ಮುಸುಳಿಗೆ ಬಿಸಾಕು ಉಟ್ಕೊಂಡು ಸಾಯಿ ಅಂದ್ಕೊಂಡು. ಯಾವಾಗಾದ್ರೂ ಅಮ್ಮನಿಗೆ ಇಷ್ಟು ಒಳ್ಳೆ ಸೀರೆ ತಂದು ಕೊಟ್ಟದುಂಟ? ಚಿಕ್ಕಮ್ಮನಿಗ ಅಂತ. ಚಿಕ್ಕಮ್ಮನಿಗಿಲ್ಲ, ದೊಡ್ಡಮ್ಮನಿಗೂ ಅಲ್ಲ. ಹಾಗಾದ್ರೆ ಯಾರಿಗೆ ಇರ್ಬೋದು? ಓ, ಅವಳಿಗೆ ಇರ್ಬೋದು. ಅವಳ ಹೆಸರೆತ್ತಿಗೆ ನನಗೆ ಮೈಯೆಲ್ಲ ಜುಮ್ಮ ಆಗುವುದು. ಮೊನ್ನೆ ದಾರಿಲಿ ಹೋಗುವಾಗ ಮಾನಿ ಮನೆಯಲ್ಲಿ ಅಪ್ಪಯ್ಯ ಇದ್ದಾರ ಅಂತ ಹೇಳಿದ್ರು. ನನ್ನ ಕರೆದು ದೊಡ್ಡ ತವಡಿಗೆ ಒಂದು ಕೊಡ್ತಿದ್ದೆ ನಾನು. ಬೇರೆ ಮನೆ ಹೆಂಗಸಲ್ವಾ, ಹೊಡಿಲಿಕ್ಕೆ ಆಗ್ತದ? ಹಾಗಾಗಿ ಸುಮ್ಮನಿದೆ. ತಗೋ ಉದಾರಿ, ಇದು ನಮ್ಮ ಅಪ್ಪಯ್ಯನ ಲೆಕ್ಕದಲ್ಲಿ ನಿನ್ನ ಹೆಂಡತಿಗೆ ತಗೋ. ಅವನಿಗೊಂದು ಬಾಲ ನೋಡಿ, ಧರ್ಮಕ್ಕೆ ಸೀರೆ ಸಿಗ್ತಲ್ಲ, ಇನ್ನು ಹುಟ್ಟಿ ಸಿಗ್ತಾ ಕಲಿಸ್ತೀನಿ. ನಮ್ಮನೆಯ ಪೊಗ್ಗಿ ನಾಯಿ ಮಲಗೋ ಗೋನಿ ಇದು. ನಾನೇ ಕಲಿಸ್ತೇನೆ 3 ಕಾಸಿನ ಒಳಗೆ. ನಮ್ಮ ಅಪ್ಪಿನ ಒಳಗಾಕಿದ್ಯಲ್ಲ ನೀನು, ಕಲಿಸ್ತೇನೆ. ನೀವು ಹೇಳಿಬೇಡಿ ಮಾರೆ ಅಪ್ಪಯ್ಯ ಹತ್ರ ಇಲ್ಲಿ. ಆಮೇಲೆ ನೀವು ಮನಿಗಿತ್ತು ಗೋರಿ ಅನ್ಬೋದು. ಪ್ರಚಾರ ಮಾಡ್ಬಿಡಿ ಆಯ್ತಾ? ಅದೆಂತ ಅದು ಬಿಸಿ ತಾಗಿ ಮಡಿಕೆ ಸರಿ ಇರ್ಲಿಕ್ಕೆ. ಅದು ರಾಣಿ ಕೊಡುತ್ತಾನೆ ಮಾಲಿ ಗೋನಿ, ರಾಣಿ ಕೊಡುತ್ತಾನೆ ಮಾಲಿ ಗೋನಿ, ಕೊಡುತ್ತಾನೆ ಮಾಲಿ ಗೋನಿ. ಅವಲಕ್ಕಿ ಮೊಸರು ಅಲ್ಲ ಸಾಕಪ್ಪ, ಹೊಟ್ಟೆ ಗಟ್ಟಿ ಆಯ್ತು ಸಾಕು. ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸಿ ಬರುವುದು. ಏನು ಆಶ್ಚರ್ಯ! ಯಾವಾಗಲೂ ನಾನು ಮೃಗಬೇಟೆಯಾಡಿ ಗುಡಿಸಲಿಗೆ ಬರುವಾಗ ನನ್ನ ಮಡದಿ ಅರ್ಧ ದಾರಿಗೆ ಬರ್ತಾ ಇದ್ದವಳು ಎಲ್ಲಿಯೂ ಕಾಡುವುದಿಲ್ವಲ್ಲ. ಲೀಲಾ ಲೀಲಾ ಬೇಡ
ಏನು ಅನುಮಾನವೇ? ಬಟ್ಟೆ ಸೀರೆ, ದೇಹದಲ್ಲಿ ಆಭರಣಗಳು, ಏನೇ ಇದು? ಏನು? ಒಂದು ಹೊತ್ತಿನ ಕೂಡಿಗೂ ಗತಿ ಇಲ್ಲದವರು ನಾವು. ಒಂದು ಗುಡಿಸಲಿನಲ್ಲಿ ನಮ್ಮ ಜೀವನ, ಬೆಳಗಿದ್ರೆ ರಾತ್ರಿಗಿಲ್ಲ ಅನ್ನುವಂತಹ ಹೀನ ಸ್ಥಿತಿಯಲ್ಲಿರುವವರು ನಾವು. ಯಾವಾಗಲೂ ಮೃಗಬೇಟೆಯಾಡಿ ಮಾಂಸವನ್ನು ತಂದು ಆ ಮಾಂಸವನ್ನು ತಿಂದು ಜೀವಿಸುವವರು ನಾವು. ಸರಿ, ಇವತ್ತು ನಿನ್ನನ್ನು ನೋಡಿದ್ರೆ ಇಂತಹ ಅಲಂಕಾರಗಳು, ಆಭರಣಗಳು, ಪಟ್ಟೆ ಸೀರೆ ಅರ್ಥವಾಯಿತು. ನೀನ ಏನು? ಬಡವನಾದಂತಹ ದಿನ್ನನನ್ನು ಮದುವೆಯಾದವಳು ನೀನು. ನಾನೊಂದೊಮ್ಮೆಗೆ ದುಃಖಿಸಿದಾಗ ನಿಮ್ಮ ಕಷ್ಟ ಸುಖದಲ್ಲಿ ನಾನಿದ್ದೇನೆ ಎಂಬ ಹಾಗೆ ನನಗೆ ಧೈರ್ಯವನ್ನು ತುಂಬಿದವಳು. ಆದರೆ ಬರಬರುತ್ತಾ ಬಡವನಾದ ನಂತರ ನನ್ನ ಜೀವನ ನಿನಗೆ ದುಃಖವನ್ನು ತರಿಸಿತೆ. ಬಹುಶಃ ನಿನ್ನ ಮನಸ್ಸು ಶ್ರೀಮಂತಿಕೆಯನ್ನು ಬಯಸಿತು. ಹಾಗಾಗಿ ಬಡವನಾದ ದಿನ್ನನನ್ನು ಬಯಸಿ ಶ್ರೀಮಂತಿಕೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಯಾವ ಶ್ರೀಮಂತನ ಸ್ನೇಹ ಮಾಡಿದೆ? ಕತಿತಾಳದಿರುವೆ ಅತಿಶಯದ ವೃದ್ಧ ಭೂಸುರರಾಗ ಬಂದು ಕದಿದಾಳದಿರುಬೇಳೆ ಅತಿಶಯದ ವೃದ್ಧ ಭೂಸುರರಾಗ ಬಂದು ಪದಿದಿಣ್ಣ ನಿದ್ದಿಗನು ಪರಿಗ್ರಹಿಸು ಪದಿದಿಣ್ಣ ನಿದ್ದಿಗನು ಪರಿಗ್ರಹಿಸು ನೀನಿದರ ವ್ಯಥೆ ಬೇಡ ಎನ್ನುವುದ ತಾದರಳಿದನು ಇಂದು ಕತಿತಾಳದಿರು ಕೋಪಿಸಿಕೊಳ್ಳಬೇಡಿ, ನೀವು ಕೋಪಿಸಿಕೊಳ್ಳಬೇಡಿ. ಸಾವಧಾನದಿಂದಿರಿ ಸ್ವಾಮಿ. ಇಷ್ಟು ಕೋಪ ಇದ್ರೆ ಅನಾಹುತ ಸಂಭವಿಸ್ತದೆ ಸ್ವಾಮಿ. ನಾನೇನು ಶ್ರೀಮಂತಿಕೆಯನ್ನು ಬಯಸಿದ್ದೀನಿ. ಆಭರಣ ಹಾಕಿಕೊಂಡದು ಶ್ರೀಮಂತನ ಬಯಕೆ ಅಲ್ಲದೆ ಹೋದ್ರೆ ನಿನ್ನಲ್ಲಿಂದ ಆಭರಣಗಳೆಲ್ಲಿಂದ, ಬಟ್ಟೆ ಸೀರೆ ಎಲ್ಲಿಂದ? ಇಲ್ಲ ಪ್ರಭು, ಅಂಥದ್ದು ಯಾವುದು ಆಸೆ ನನಗೆ ಇಲ್ಲ. ಪತಿ ಅರ್ಧ ಸತಿ, ಸತಿ ಅರ್ಧ ಪತಿ ಎಂಬುದಾಗಿ ನಾವೀರುವರು ಜೀವನವನ್ನು ಮಾಡಿದವರ ಜೊತೆಯಲ್ಲಿ ಏನು ಕಷ್ಟ ಬಂದ್ರು ಏನು ಸುಖ ಬಂದ್ರು ನಿಮ್ಮೊಂದಿಗೆ ಇರುತ್ತೇನೆಂಬುದಾಗಿ ಜೊತೆಯಲ್ಲಿ ಇದ್ದವಳು. ನನ್ನ ಜೊತೆಯಲ್ಲಿದ್ದವಳು ಹೀಗೆ ಯಾಕೆ ಮಾಡಿದೆ? ಈ ರೀತಿಯಾಗಿ ನೀವೇ ಕೊಟ್ಟು ಕಳುಹಿಸಿದಲ್ವೇ? ನಾನು ಕಳುಹಿಸಿ? ಹೌದು. ಏನು ಮಾತಾಡ್ತಾ ಇದ್ದೀನಿಲ್ಲ? ಇಲ್ಲ ಸ್ವಾಮಿ, ಸತ್ಯವನ್ನು ಹೇಳುತ್ತಾ ಇದ್ದೇನೆ. ಯಾರೋ ಒಬ್ಬರು ಬ್ರಾಹ್ಮಣೋತ್ತಮರು ಇಲ್ಲಿಗೆ ಬಂದರು. ಬ್ರಾಹ್ಮಣೋತ್ತಮ? ಹೌದು ಸ್ವಾಮಿ. ನಮ್ಮಲ್ಲಿ? ಯಾರಂತೆ? ಎಲ್ಲಿಂದ ಬಂದರು? ನೀವು ಕಳುಹಿಸಿಕೊಟ್ಟದಂತೆ. ನಾನು ಕಳುಹಿಸಿದ್ದೆ? ಹೌದು. ಅವರಲ್ಲಿ ಆಡಿದಂತಹ ಮಾತು ನೀವು ಇದೇ ದಾರಿಯಲ್ಲಿ ನೇರವಾಗಿ ಹೋಗುವಂತಹ ಸಂದರ್ಭದಲ್ಲಿ ನನ್ನ ಮನೆ ದಾರಿಯ ಬದಿಯಲ್ಲೇ ಸಿಗುತ್ತದೆ. ಆ ಮನೆಗೆ ಹೋಗಿ ಈ ಗಂಟನ್ನು ನೀನು ಕೊಡು, ನನ್ನ ಮಡದಿಗೆ ಕೊಡು, ದಿನ್ನನ ಹೆಂಡತಿ ದಿನ್ನ ಕೊಟ್ಟದಂತ ಹೇಳು, ಇದು ದಿನ್ನನ ಮನೆ ಅಲ್ವೇ ಅಂತ ಕೇಳು. ಆಮೇಲೆ ನಿನ್ನ ಹೆಸರು ನೀನಾ ಎಂಬುದಲ್ವೇ ಅಂತ ಕೇಳಿತು. ಎಲ್ಲ ಹೌದಂತ ಹೇಳಿತು ಸ್ವಾಮಿ. ಕೊನೆಯ ಸಂದರ್ಭದಲ್ಲಿ ಅವರಲ್ಲಿ ಪರಿಚಯವನ್ನೇ ಕೇಳಿಕೊಂಡೆ ನಾನು. ನೀನು ಏನು ಹೇಳುವೆ ನನಗೆ ಅರ್ಥ ಆಗುದಿಲ್ಲ. ಬ್ರಾಹ್ಮಣರು ಅಂತ ಹೇಳ್ತಿ, ನಾನು ಕಳುಹಿಸಿಕೊಟ್ಟದ್ದು ಅಂತ ಹೇಳ್ತಿ. ನನಗೆ ಯಾವ ಬ್ರಾಹ್ಮಣನೂ ಸಿಗಲಿಲ್ಲ. ಯಾರವ ಹೆಸರು ಏನು ಅಂತ ಕೇಳಿದ್ದೀಯಾ? ಈಶ್ವರ ಭಟ್ರು ಅಂತ ಹೇಳ್ತಾರೆ. ಈಶ್ವರ ಭಟ್ರು? ಗಂಗಾಧರ ಭಟ್ರು ಅಂತ ಹೇಳುತ್ತಾ ಇದ್ದಾರೆ. ಪರಮೇಶ್ವರ ಭಟ್ರು ಅಂತ ಹೇಳುತ್ತಾ ಇದ್ದಾರೆ. ಮದುವೆ ಆಗಿದಂತೆ. ಮದುವೆ ಆಗಿದೆ? ಇರುವರು ಪತ್ನಿಯರಂತೆ. ಇಬ್ಬರು? ಹೌದು. ಹೆಸರು? ಗಂಗೆ ಮತ್ತು ಗೌರಿ. ಗಂಗೆ ಗೌರಿ. ಆಮೇಲೆ? ಆಮೇಲೆ 3 ಮಕ್ಕಳಂತೆ. ಹೆಸರು? ಕುಮಾರ ಭಟ್ರಂತೆ. ಆಮೇಲೆ ವೀರಭದ್ರ ಭಟ್ರಂತೆ. ಆಮೇಲೆ ಗಣಪ ಭಟ್ರ. ನೀನು ಏನು ಹೇಳು
ಅರ್ಥಾಗುವುದಿಲ್ಲ ಲೀಲಾ. ಮೃಗ ಬೇಟೆಯಾಡಿ ಕಾಡಿನಲ್ಲಿ ಕಾಲ ಕಳೆಯುವ ನಾನು ನೀನು ಹೇಳಿದ ಯಾವ ಹೆಸರಿನ ಬ್ರಾಹ್ಮಣರು ನನಗೆ ಸಿಗಲಿಲ್ಲ. ಒಂದು ಹೊತ್ತಿನ ಮಾಂಸಕ್ಕಾಗಿ ಪರದಾಡುವ ಈ ದಿನ, ಈ ಆಭರಣವೋ ಈ ಪಟ್ಟೆ ಸೀರೆಯೋ ಕೊಡುವುದಕ್ಕೆ ಎಲ್ಲಿಂದ ಸಾಧ್ಯ? ಯಾರೋ ನಿನ್ನನ್ನು ವಂಚಿಸಿದ್ದಾರೆ, ಯಾರೋ ನಿನ್ನನ್ನು ವಂಚಿಸಿದ್ದಾರೆ, ನೀನು ನಂಬಿದೆಯ? ಪ್ರಭು, ಈಗ ನಿಮಗೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರುವುದು? ನಮಗೆ ಯಾರು ಸಿಕ್ಕಿಲ್ಲ ಲೀಲಾ. ನನಗಿದೆಲ್ಲ ಎಲ್ಲಿಂದ ಬರಬೇಕು ಹೇಳು? ಸಾಕ್ಷಿ ಬೇಕು. ಯಾರೋ ನಿನ್ನನ್ನು ಮೋಸ ಮಾಡುವುದಕ್ಕಾಗಿ ಈ ನಾಟಕವಾಡಿದ್ದಾರೆ. ನಾನಂತೂ ಇದನ್ನು ನಂಬುವುದಿಲ್ಲ. ಸಾಕ್ಷಿ ಬೇಕೆ? ಸಾಕ್ಷಿ ಬೇಕೆ? ನೀವು ಕೊಟ್ಟಂತಹ ಬಟ್ಟೆಯನ್ನೇ ನಾನು ತೋರಿಸ್ತೇನೆ ಸ್ವಾಮಿ, ತೋರಿಸ್ತೇನೆ. ಈಶನೇ ಹೌದಾ ಸ್ವಾಮಿ? ಇದು ಅವರೇ ಕೊಟ್ಟದ್ದೇ. ಜಗದೀಶನೇ ಈಶನೇ ದೇವಾದಿದೇವ ನೀನಬುದಯ್ಯ ಈಶಾ ಜಗದೀಶ. ದೇವಾದಿದೇವ ನೀನಬುದಯ್ಯ ಈಶಾ ಜಗದೀಶ. ದೈವ ಬೇರಿನ್ನಿಲ್ಲ ಕಾಯೋ ಪರಮೀ ಜಗದೀಶ. ಈಜನಿ ಜಗದೀಶನಿ ದೇವಾದಿದೇವ ನೀನಬುದಯ್ಯ ಈಜ ಜಗದೀಶ. ದೈವ ಬೇರಿನ್ನಿಲ್ಲ ಕಾಯೋ ಪರಮೇಯ ಈಜನೇ ನನ್ನನ್ನು ದಯಮಾಡಿ ಕ್ಷಮಿಸು ಎಂಬ ಹಾಗೆ ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆ ಹೇಳಬಾರ್ದು. ಪತಿವ್ರತೆಯಾದಂತಹ ನಿನ್ನ ಶೀಲದಲ್ಲಿ ನಾನು ಶಂಕೆಯನ್ನು ವ್ಯಕ್ತಪಡಿಸಿದೆ. ನೀನುಟ್ಟಂತಹ ಈ ಪಟ್ಟೆ ಸೀರೆ ಆಭರಣವನ್ನು ಕಂಡು ನನ್ನ ಹೆಂಡತಿ ನಡತೆಗೆಟ್ಟವಳು ಅನ್ನುವಂತಹ ಒಂದು ಆರೋಪವನ್ನು ನಾನು ನಿನ್ನಲ್ಲಿ ಮಾಡಿದೆ ಪ್ರಿಯೆ. ಹಾಗಾಗಿ ಕ್ಷಮಿಸು. ಈ ಬಟ್ಟೆಯನ್ನು ಬಂದಂತಹ ಬ್ರಾಹ್ಮಣೋತ್ತಮರು ಕೊಟ್ಟದ್ದೇ. ಸತ್ಯ. ಅವರ ಹೆಸರೇನು ಅಂತ ಹೇಳಿದರು? ಈಶ್ವರ ಗಂಗಾಧರ. ಇರುವುದು ಬೆಟ್ಟದಲ್ಲಿ. ಗಂಗೆ ಗೌರಿ ಮಡದಿಯರು, ಷಣ್ಮುಖ ಗಣಪತಿ ವೀರಭದ್ರ ಮಕ್ಕಳು. ಪ್ರಿಯೇ, ಅವರೇ ಇದನ್ನು ಕೊಟ್ಟದಲ್ವೇ? ಬಂದವರು ಬ್ರಾಹ್ಮಣೋತ್ತಮರು ಮಾತ್ರ ಅಲ್ಲ ಪ್ರಿಯೇ, ನಾನು ಯಾವಾಗಲೂ ಪೂಜಿಸುವಂತಹ ಕೈಲಾಸವಾಸ ಪ್ರಭು ಪರಮೇಶ್ವರ. ಪರಮೇಶ್ವರ ದೇವರೇ ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು ಪ್ರಿಯೇ, ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು. ಮೃಗ ಬೇಟೆ ಸಿಗದೆ ಕಾಡಿನಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ಪುಣ್ಯಾತ್ಮರಿಂದ ದೇವರ ಪರಿಚಯ ನನಗಾಯಿತು. ಆ ಗುಡಿಯಲ್ಲಿರುವಂತಹ ಶಿವಲಿಂಗವನ್ನು ನಾನು ಅರ್ಚಿಸುತ್ತಿದ್ದೆ. ನಾನು ಮೃಗ ಬೇಟೆಯಾಡಿದ ಮಾಂಸವನ್ನು ಅದಕ್ಕೆ ಅರ್ಪಿಸುತ್ತಿದ್ದೆ. ಆ ದೇವರಿಗೆ ಚಳಿಯಾಗಬಾರದು ಎಂಬ ಹಾಗೆ ನನ್ನ ದೇಹದಲ್ಲಿರುವಂತಹ ಈ ವಸ್ತ್ರವನ್ನು ಅವರಿಗೆ ಹೊದಿಸಿ ನಾನು ಬಂದವ. ನಾನು ಮಾಡಿದ ಪೂಜೆಗೆ ಉಳಿದಂತಹ ಆ ಪ್ರಭು ಪರಮೇಶ್ವರ ದೇವರು ನಮ್ಮ ಬಡತನವನ್ನು ಕಂಡು ಅದನ್ನು ಹೋಗಲಾಡಿಸುವುದಲ್ಲಿ ಬ್ರಾಹ್ಮಣ ರೂಪವನ್ನು ಧರಿಸಿ ನಿಮಗೆ ಇಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ. ಆ ಕರುಣಾಳುವಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವುದು ಇದರಿಂದಲೇ ಅರ್ಥವಾಯಿತು. ಸತ್ಯೇ, ನಮ್ಮ ಬಡತನವನ್ನು ನಿವಾರಣೆ ಮಾಡಿದ ನನ್ನದಾದಂತಹ ಪ್ರಾರ್ಥನೆಗೆ ದೇವರು ಒಲಿದಿದ್ದಾನೆ. ಇನ್ನು ಯಾವ ಕಾಲಕ್ಕೂ ಅವನನ್ನು ಪೂಜಿಸುವುದನ್ನು ನಾವು ಬಿಡಬಾರದು ಪ್ರಿಯೆ. ಹಾಗಾಗಿ ದಿನ ದಿನವೂ ಕಾಡಿಗೆ ಹೋಗುತ್ತೇನೆ, ಆ ಶಿವಲಿಂಗವನ್ನು ಪೂಜಿಸ್ತೇನೆ, ಅರ್ಚಿಸ್ತೇನೆ. ಅದರ ಜೊತೆಯಲ್ಲೇ ನಾನಿರ್ತೇನೆ, ಜೊತೆಯಲ್ಲಿ ಇಲ್ಲಿಗೂ ಬರ್ತೇನೆ, ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಿದ್ದೇನೆ. ಹಾಗಾಗಿ ನಾವೆಲ್ಲರೂ ಆ ಪರಮೇಶ್ವರನ್ನೇ ಪೂಜಿಸೋಣ. ಜಯ 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 ಜಯ.
ಕಾಣುತ್ತ ಮಾನಿನಿ ಹರುಷದಿಂದ ಸನವ ಕೊಡುತ್ತಲೀ ಬರುವವರ ಕಾಣುತ್ತ ಮಾನಿನಿ ಹರುಷದಿಂದ ಸನವ ಕೊಡುತ್ತಲೀ ಚರಣಕ್ಕೆ ರಘುತ ವಿನಯದಲ್ಲಿ ತಾನೊರೆದಳಾಗ ಬಂದು ಮುಟ್ಟುತ್ತೇನೆ. ತಂದ್ರ ತಂದ್ರ ಎಂತ ತಂದ್ರ? ನೀವು ನನಗೆ ಎಂತದನ್ನು ಆವತ್ತು ಹೇಳಿದ್ದು ಎಂತದಪ್ಪ? ನೋಡಿ ಅಷ್ಟೇ ಶಾಸ್ತ್ರಿಗಳು, ನಿಮಗೆ ನೆನಪಿಲ್ವಾ? ಯಾವುದು? ಅಲ್ಲ, ನೀನು ಒಂದೊಂದ್ಸಲ ಒಂದೊಂದು ಹೇಳಿದ್ ನನಗೆ ಎಂತ ಮಾಡ್ತಾ ಹೋಗುದು. ನಾನು ಅವತ್ತು ಹೇಳಿದ್ದು ಇಟ್ಕೊಂಡು ಬರ್ಲಿಕ್ಕೆ, ನನ್ನ ಅಮ್ಮ ಬಣ್ಣ ಎಲ್ಲ ಹೇಳಿದ್ದು, ಅಳತೆ ಹೇಳಿದ್ದು. ಹಾ, ಸೀರೆ ಸೀರೆ ತರೋಣ ಅಂತಲೇ ಇದ್ದೆ. ಏನಾಯ್ತು? ಈ ಸಲ ಆಗ್ಲಿಲ್ಲ. ಹೋಗಿ ಶಾಸ್ತ್ರಿಗಳು ಏನಾಯ್ತು? ಅಲ್ಲ, ಆಗ್ಲಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಈಗ ನೀನು ಹೇಳಿದ ಬಣ್ಣವೇ ಸಿಗಬೇಡ್ವಾ? ಹೌದು, ನೀನು ಹೇಳಿದ ಬಣ್ಣದ ಇಲ್ವೇ ಇಲ್ಲ ಅಲ್ಲಿ ಸೀರೆ. ಅಯ್ಯೋ ದೇವ್ರೆ, ಈಗ ಒಂದು ಸೀರೆ ಅಂಗಡಿಯಲ್ಲಿ ಒಂದು ನಾನು ಹೇಳಿದ ಬಣ್ಣ ಇಲ್ಲ ಅಂತ. ಸೀರೆ ಅಂಗಡಿ ಮಗಚಿ ಹಾಕಿ ಆಗಿದಲ್ಲ ಹೇಳಿದ್ ನಾನು. ಮಗಚಿದ್ರೆ ಆಗಲ್ಲ. ಮತ್ತೆ ಹುಡುಕಿದ್ದು ಅಂದ್ರೆ ಹುಡುಕಿದ್ದೆ ಇಡೀ ದಿವಸ ಅದೇ ಕೆಲಸ. ನಾ ಹೇಳಿದ ಬಣ್ಣದ ಸೀರೆ ಇರ್ಲಿಲ್ವಾ? ನೀನು ಹೇಳಿದ ಬಣ್ಣದ ಸೀರೆ ಒಂದು ಅದಕ್ಕೆ ಸಮೀಪವಾದಂತಹ ಬಣ್ಣವಾದ್ರೂ ಇರ್ಲಿಲ್ವಾ? ಈಗ ಏನಾದ್ರೂ ಒಂದು, ಈಗ ಹೂವು ಎಲ್ಲದಿದ್ರೆ ಹೂವಿನ ಹೆಸರು ಅಂತ ಒಂದು ಮಾತಿಲ್ವಾ? ಈಗ ನೀನು ಹೇಳಿದ್ದೇ ಸಿಗದೇ ಇದ್ರು ಅದಕ್ಕೆ ಒಂದು ಹತ್ತಿರದ್ದು. ಈಗ ಏನಾದ್ರೂ ಇಲ್ಲದೆ ಬಂದ್ರೆ ನಾನು ಬಿಡ್ತೇನೆ. ಅದು ಗೊತ್ತಿಲ್ವ ನನಗೆ. ಹೌದು, ಅದಕ್ಕೆ ತಂದಿದ್ದೀರಾ ಶಾಸ್ತ್ರಿಗಳೇ, ನೀವೆಷ್ಟು ಒಳ್ಳೆಯವರು ಶಾಸ್ತ್ರಿಗಳೇ. ಇದು ತಂದ ಮೇಲೆ ಅಲ್ಲ, ನಾರದಿದ್ರು ನೀವು ಒಳ್ಳೆಯವರೇ. ಅಯ್ಯೋ ದೇವ್ರಿ, ಗಿಳಿಬಚ್ಚೆ ಅಲ್ವಾ? ಅಯ್ಯೋ, ಅದು ಪ್ರೀತಿಯಲ್ಲಿ ತಂದದ್ದು. ಹೌದಾ? ನನಗೊಂದು ಹಳೆ ಕಥೆ ನೆನಪಾಯಿ. ಎಂತದ್ದು? ಇದು ಕುಚೇಲನ ಕಥೆ. ಯಾವುದದು? ಅಲ್ಲ, ಕುಚೇಲನ ಕಥೆ ಗೊತ್ತಿಲ್ಲ. ಹಾಗೆ. ಹೌದೌದು. ಕೃಷ್ಣನನ್ನು ಮಿತ್ರನನ್ನು ಕಾಣುವುದಕ್ಕೆ ಬೇಕಾಗಿ ಕುಚೇಲ ಹೋದ. ಹೋಗುವಾಗ ನನ್ನ ಕಂಕುಳರಡ್ಡಿಯಲ್ಲಿ ಇಟ್ಟುಕೊಂಡು ಹೋದ. ಹಾಗೆ ಆ ಪ್ರೀತಿ ಅಷ್ಟು ಮತ್ತೆ ಅಡಗಿಸಿದಲ್ಲ ಪ್ರೀತಿ. ಶಾಸ್ತ್ರಿಗಳೇ, ಇದು ನಾನು ಹೇಳಿದ ಹಾಗೆ ಉಂಟಲ್ಲ ಅಳತೆ? ಅಲ್ಲ, ಅಳತೆ ಇನ್ನು ಏನು ಅಂತ ಈಗ ಸರಿ ನೋಡ್ಬೇಕಷ್ಟೇ. ಅದಲ್ಲ, ಇದು 16 ಮೊಳದ್ದು. ಮತ್ತೆ ಕಾಲಾಗಲ್ಲ. ಹೌದೌದು. ಅಲ್ಲ, ಈಗ ನಾನು ಸುಮ್ಮನೆ ಅದನ್ನು ಎಷ್ಟು ಅಳತೆ ಮತ್ತೊಂದು ಅಂತ ಹೇಳುವುದಕ್ಕಿಂತ ಹೌದು, ಒಮ್ಮೆ ನೀನೇ ಬಿಚ್ಚಿ ನೋಡುದಲ್ಲ ಒಳ್ಳೇದು. ಹೌದು, ನಾನು ಬಿಚ್ಚಿ ನೋಡ್ತೇನೆ. ಎಂತ ಮಾಡ್ಬೇಕಿದ್ದ ನಿಮ್ಗೆ? ಬಿಚ್ಚಿ ಉಡಬೇಕು. ಅಯ್ಯೋ ದೇವ್ರೇ, ಅದೆಲ್ಲ ಆಗ್ಲಿಕ್ಕಿಲ್ಲ ಶಾಸ್ತ್ರಿಗಳೇ. ನೋಡುವ, ನನಗೆ ನಾಚಿಕೆ ಆಗ್ತದೆ ನೀವು ಹಾಗೆಲ್ಲ ಎದುರಲ್ಲಿದ್ರೆ. ಎಂತದ್ದು? ನಿಮ್ಮ ಎದುರಲ್ಲೆಲ್ಲ ಸೀರೆ ಉಡ್ಲಿಕ್ಕೆ ಆಗ್ತದಾ? ಅದೇ ನನ್ನ ಎದುರಲ್ಲಿ ಸೀರೆ ಉಡಬಹುದು. ಇಲ್ಲ, ಅದು ಒಳಗೆ ಉಟ್ಟುಕೊಳ್ಬೇಕಾದ್ರೆ ಬರ್ತೇನೆ. ಅಲ್ಲ, ಆದ್ರೆ ಸೀರೆ ಬಣ್ಣ ನೋಡ್ಬೋದು. ಸೀರೆ ಬಣ್ಣ ನೋಡ್ಬೋದು. ಸೀರೆ ಹೇಗುಂಟು ಅಂತ ನೋಡ್ಬೋದು. ಹೌದು, ನೋಡ್ಬೋದು. ನೋಡ್ತೀನಿ. ನಾನು ಬೇಕಾದ್ರೆ ಮುಖ ತಿರುಗಿಸಿ. ನೀವು ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಅಂತ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನೋಡ್ಲಿಕ್ಕಿಲ್ಲ ಕೈಯಲ್ಲಿ. ಅದು ನೀವೆಂತ ಕತ್ತು ನೋಡುದು? ಅಲ್ಲ, ನೀನು ಸೀರೆ ಬಿಚ್ಚಿದ್ಯಾ? ನೀವು ಮುಖ ಕಡಿಮೆ ಮಾಡಿ. ಸರಿ ಸರಿ, ಆಯ್ತು. ಗಿಣಿಪಚ್ಚೆ, ಚುಕ್ಕಿ ಚುಕ್ಕಿ ಉಂಟಲ್ಲ. ಆಮೇಲೆ ತೆಳು. ತೆಳು ಅಂದ್ರೆ 14 ಲೋಕ ಅಲ್ಲ, 28 ಲೋಕ ಕಾಣ್ಬೇಕು. ಕಾಣ್ತದಲ್ವಾ? ಮತ್ತೆ ಈ ಸೀರೆ ಸಿಕ್ಕಿದ ಮೇಲೆ ಬೇರೆ ಯಾವ ಸೀರೆ ಕೂಡ ಉಡುದಿಲ್ಲ ಶಾಸ್ತ್ರಿಗಳೇ. ಇನ್ನು ನಾನು ಬರುವಾಗ ನೀನು ಅದೇ ಸೀರೆ ಉಟ್ರೆ. ಇನ್ನು ನಾಳೆ ತಿಂಡಿ ತಲ್ಲಿ ಅಂತ ಹೇಳಿದ್ರೆ ನಾಯಿ
ನನಗೆ ನೆನಪಿಲ್ವ ಯಾವುದು ಎಂತ ನೆನಪಿಲ್ಲ? ನಿನಗೆ ಬೇಕಾಗಿ ಇಡೀ ದಿವಸ ಕೆಲಸ ಆಗಿದೆ ನನಗೆ ಸೀರೆ ಹುಡುಕಲಿಕ್ಕೆ. ಎಂತ ಈಗ ತೆಳುವಿನ ಸೀರೆ ಒಂದು ಎಷ್ಟು ಭಾರ ಇರುತ್ತೆ ನಿಮ್ಗೆ ಗೊತ್ತಾಗುದಿಲ್ಲ, ಒಂದು ಬಿಡಿಸಿ ನೋಡುದಲ್ವಾ? ಅದೆಲ್ಲ ಹುಡುಕಿ ನಿನ್ನ ಮನಸ್ಸಿಗೆ ಇಷ್ಟವಾಗುವ ನೀನು ಬಯಸಿದ ಸೀರೆಯನ್ನೇ ನಾನು ಹುಡುಕಿ ತಕೊಂಡು ಬಂದು ಗ್ರಾಚಾರವ ನನಗೆ ನಾಯಿಮಲ ಗೋಣಿಯಲ್ಲಿ ಎಂತದ್ದು? ಈಗ ನೀನು ಕೇಳಿದ್ದನ್ನು ಕೊಡ್ಲಿಕ್ಕಾಗದಿದ್ರೆ ಇಲ್ಲ ಅಂತ ಹೇಳಿ ಆದ್ರೆ ಸೀರೆ ಬದಲಿಗೆ ಗೋಣಿ ತರುವಷ್ಟು ಮೂರ್ಖನ. ಮತ್ತೆ ಯಾಕೆ ಹೀಗಾಯ್ತು? ನನ್ನಿಂದ ಆದದ್ದಲ್ಲ, ಏನೂ ಬದಲಾವಣೆ. ಎಂತದ್ದು? ಇದರ ಮಧ್ಯದಲ್ಲಿ ಒಂದು ಕೆಲಸ ನಡೆದಿದೆ ಅನ್ನುವುದು ಸ್ಪಷ್ಟ. ಎಂತ ಕೆಲಸ? ನಮ್ಗೆ ಗೊತ್ತಿಲ್ಲದ ಕೆಲಸ. ಸುಮ್ಮನೆ ಈಗ ನೆನಪಾಯ್ತು, ನನಗೆ ನೆನಪಾಯ್ತು. ಇದು ಅವನದ್ದೇ ಕೆಲಸ. ಯಾರು? ನಾನು ಮಾಡಿದ್ದನ್ನು ಈಗ ಬದಲು ಮಾಡಬೇಕು ಅಂತಂದ್ರೆ ನನಗೆ ಹುಟ್ಟಿದವನೇ ಆಗ್ಬೇಕು, ಮತ್ತೆ ಬೇರೆ ಅಲ್ಲ. ಈಗ ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ, ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ. ಅಲ್ಲ, ಸೀರೆ ವಿಷಯ ಅಲ್ಲ. ನಾನು ಅಂಗಡಿಯಿಂದ ಮನೆಗೆ ಬಂದನು. ಹೌದು, ಮಧ್ಯಾಹ್ನದ ಹೊತ್ತು ಬಿಸಿಲಿಗೆ ನೆತ್ತಿ ಸುಡುವುದಕ್ಕೆ ಪ್ರಾರಂಭ ಆಗಿದೆ. ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಳ್ಳೋಣ ಈ ಉದ್ದೇಶದಿಂದ ಹೊರಗೆ ಜಗಲಿಯಲ್ಲೇ ಸೀರೆಯ ಕಟ್ಟನ್ನಿಟ್ಟೆ ನಾನು ಒಳಗೆ ಹೋಗ್ತೇನೆ. ಆ ಮಧ್ಯದಲ್ಲಿ ಬಹುಶಃ ಮಾನ್ಯ ಕೆಲಸ. ಅಯ್ಯೋ, ಯಾಕಾದ್ರೂ ನೀವು ಮನೆಗೆ ಹೋಗ್ಬೇಕಿತ್ತು? ಅಂಗಡಿಯಿಂದ ನೇರ ನಮ್ಮ ಮನೆಗೆ ಬರುತ್ತಲ್ವ? ನಿಮಗೆ ಕುಡಿಲಿಕ್ಕೆ ಎಷ್ಟು ಬೇಕಾದ್ರೂ ನಾನು ಕೊಡ್ತಿದ್ದೆ ಇಲ್ಲಿ. ಅಯ್ಯೋ ಅಲ್ಲ, ನೇರ ಇಲ್ಲಿಗೆ ಬಂದ್ರೆ ನಿಮಗೆ ಹೊಟ್ಟೆ ತುಂಬಿಸುವುದು ಬೇಡ. ನಾನು ಇಲ್ಲಿ ಹೊಟ್ಟೆ ತುಂಬಿಸ್ತಾ ಇದ್ದೆ ಅಲ್ವಾ? ನಾನು ಇದ್ದೇನಲ್ವಾ? ಅಲ್ಲ, ಹೊಟ್ಟೆ ತುಂಬಿಸುವುದ್ರೆ ನಿಮ್ಮಲ್ಲಿ ನಮಗೆ ಅದು ಆಗ್ತದ? ಸಾಯಿಲಾಚೆ ಅದ್ರ ವಿಷಯ ಬಿಟ್ಟು ಬಿಡುವ. ಈಗ ಇನ್ನೊಂದು ಸೀರೆ ತರುವಿದಂತೆ. ಅಲ್ಲ, ಸೀರೆ ತರುವ. ಸೀರೆ ಒಂದಲ್ಲ ಇದ್ರೆ ಒಂದೇ ಎರಡು ಸೀರೆ ತರುವ. ಹೌದು, ಅದು ದೊಡ್ಡ ವಿಷಯ ಅಲ್ಲ. ಇದು ಏನೋ ಅವನಿಗೆ ಸದ್ಯಕ್ಕೆ ನಾವು ಸ್ವಲ್ಪ ಜಾಗ್ರತೆ ಹೆಚ್ಚು ಮಾಡಬೇಕು. ಇಷ್ಟೊಳಗೆ ನಾನು ಭಾವಿಸಿದ್ದು ಯಾರಿಗೂ ವಿಷಯ ಗೊತ್ತಿಲ್ಲ. ಹೌದಾ? ಈಗ ನೋಡುವಾಗ ಮಾಣಿಗೆ ಕತೆ ಗೊತ್ತಾಗಿರ್ಬೇಕು. ಅಯ್ಯೋ, ನೀವು ಗೊತ್ತಾಗುವಾಗ ಯಾಕೆ ಅದನ್ನೆಲ್ಲ ಹುಚ್ಚು ಮನೆಯಲ್ಲಿ ಇರಬಾರ್ದಿತ್ತದು? ಬಹುಶಃ ನಾನು ಇಲ್ಲಿಗೆ ಬರುವ ವಿಷಯ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಅವ ಹೀಗೆ ಮಾಡಿದ. ಆದ್ದರಿಂದ ಒಂದು ದೃಷ್ಟಿಯಿಂದ ಮಾಡಿದ್ದು ಒಳ್ಳೆದೇ. ಯಾಕೆ? ಅಲ್ಲ, ಹಾಗಲ್ಲ, ಇನ್ನು ಜಾಗರೂಕತೆ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಅಥವಾ ಇನ್ನು ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಆಗುವ ಎಚ್ಚರಿಕೆ ಬಹಳ ಬೇಕಾಗ್ತದೆ ಅಲ್ವಾ? ಕಳ್ಳತನದ ಕೆಲಸ ಮಾಡೋದು ಎಷ್ಟು ಎಚ್ಚರಿಕೆ ಇದ್ರೂ ಸಾಕಾಗುದಿಲ್ಲ. ಹಾಗಾಗಿ ಹಾಗಾದ್ರೆ ನೀನು ಬೇಸರ ಮಾಡಿ. ಆಯ್ತು, ನಿಮ್ಮ ಮೇಲೆ ಸೀರೆ ತಂದುಕೊಂಡು ಆಯ್ತು. ಮತ್ತೆ ಬೇರೆ ನೋಡಿ ಶಾಸ್ತ್ರ ಕಂಟಕಾಭರಣಿಲ್ಲದಾಯಿತು, ಕುಂಠಿತಾಯಿತು ಆಸೆಯು. ನೋಡಿ ಶಾಸ್ತ್ರಿಗಳೇ, ಕಂಟಕಾಭರಣಿಲ್ಲದಾಯಿತು, ಕುಂಠಿತಾಯಿತು ಆಸೆಯು. ಸೀರೆ ಸತ್ತು ಹೋಗಿ ಸೀರೆ ವಿಷಯ ಬಿಡು. ಇನ್ನು ನಾವು ಬರುವಾಗ 4 ತರುವಿರಂತೆ. ಅಯ್ಯೋ, ಅದು ದೊಡ್ಡ ವಿಷಯ ಅಂತ. ನನ್ನ ಕೊರಳನ್ನೊಮ್ಮೆ ಮುಟ್ಟಿ ಅಂತೆ ನೀವು. ಅಯ್ಯೋ, ನಾನು ಯಾವಾಗಿಂದ ಕಾಯ್ತಾ ಇದ್ದೇನೆ. ಅಲ್ಲ, ಹಾಗಲ್ಲ ಹೇಳಿದ್ದು. ಒಮ್ಮೆ ನೋಡಿ, ಸರಿಯಾಗಿ ನೋಡಿ ಕೊರಳಲ್ಲಿ ಅಂತ. ಅಲ್ಲ, ನಾನೆಲ್ಲಿ ಯಾರು ನೀನು ಸೀರೆ ತರ್ತೇನೆ ಅಂತ ಕೊರಳು ಮುಟ್ಟಿ ಆಣೆ ಮಾಡಿ ಶಾಸ್ತ್ರಿಗಳಂತ ಹೇಳ್ತೇವೆ. ಹಾಗಲ್ಲ ಶಾಸ್ತ್ರಿಗಳೇ, ಎಲ್ಲಾ ಹೆಣ್ಣು ಮಕ್ಕಳ ಕೊರಳಲ್ಲಿ ನೋಡಿ, ನನ್ನ ಒಮ್ಮ ಕೊರಳದೊಮ್ಮೆ ಸರಿಯಾಗಿ ನೋಡಿ. ಅವರ ಅಂದಕ್ಕೆ ನನ್ನ ಅಂದ ಉಂಟಾ? ಅಂದ್ರೆ ನನ್ನ ಕೊರಳಂದ ಉಂಟು, ಅವರಷ್ಟು ಶೃಂಗಾರ ನಾನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಕೊರಳು ಅಂದ್ರೆ ಶಂಖದಾಗ ತುಂಬು ಕೊರಳು. ಅಯ್ಯೋ, ನಿಮ್ಮನ್ನು ಕೊರಳನ್ನು ನೀವು ಇದು ವರ್ಣಿಸ್ಲಿಕ್ಕೆ ಹೇಳಿದ್ದಲ್ಲ. ನೋಡಿ, ನನ್ನ ಒಂದು ಬೇಕಾದಂತ ಆಭರಣವೇ ಇಲ್ಲ. ಇದೆಂತದಿದು? ಇದೆಲ್ಲ ಹಳತ್ತಾಗಿದೆ ಶಾಸ್ತ್ರಿಗಳೇ. ಅಲ್ಲ, ನಾನು ವಿನ್ಯಾಸ ಎಲ್ಲ ಈಗ ಬದಲಾಗಿದೆ. ಅಲ್ಲ, ನಾನು ಹೇಳುವುದಾದ್ರೆ ನಿನಗೆ ಆಭರಣವೇ ಬೇಡ. ಎಂತಕ್ಕೆ? ಅಲ್ಲ, ನಿರಾಭರಣ ಸುಂದರಿ ನೀನು. ಹಾಗೆಲ್ಲ ಶಾಸ್ತ್ರಿಗಳು ಹೆಣ್ಣು ಮಕ್ಕಳಿಗೆ ಆಭರಣ ಬೇಡ ಅಂತ ಹೇಳಿದ್ರು, ಎಷ್ಟು ಹೇಳಿದ್ರು ಕೂಡ ಅವರಿಗೆ ಆಸೆ ಇರ್ತದಲ್ವಾ? ಆಸೆ ಸಹಜ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಆಭರಣದಿಂದ ಹೆಣ್ಣು ಮಕ್ಕಳಿಗೆ ಅಲಂಕಾರ ಬರುತ್ತೆ. ಹೌದು. ಇನ್ನು ಕೆಲವರು ಆಗಲ್ಲ. ಕೆಲವು ಹೆಣ್ಣು ಮಕ್ಕಳಿಂದ ಆಭರಣಕ್ಕೆ ಅಲಂಕಾರ ಬರುತ್ತೆ. ಹೌದು. ಒಮ್ಮೆ ನೋಡುವನ ಹಾಗೆ ಆಭರಣವನ್ನು ಹಾಕಿ ಒಮ್ಮೆ ನೋಡು, ಅದಕ್ಕೆ ಅಲಂಕಾರ ಬರ್ತದಂತೆ ಹೇಳಿ ಸಿಕ್ಕಿ. ಹಾಗೆಲ್ಲ ಶಾಸ್ತ್ರಿಗಳೇ, ನನಗೊಂದು ಕಂಠಿ ಮಾಲೆ ಹಾಕ್ಬೇಕಂತ ಭಾರಿ ಆಸೆ. ಅಲ್ಲ, ನೀನು ಕಂಟಕ ಹೇಳಿದೆ ಅಂತ ಗೊತ್ತಾಗ್ತದೆ. ಕಂಟಕ
ಕಂಠಕ್ಕಾಭರಣ. ನನಗೆ ಕಂಠಕ ಉಂಟು ಇಲ್ಲಿ ಮೇಲೆ ಮೇಲೆ. ಅದಲ್ಲ ಶಾಸ್ತ್ರಿಗಳೇ, ನನ್ನ ಕಂಠಕ್ಕೆ ಒಂದು ಆಭರಣ. ಕಂಠಕ್ಕೆ ಆಭರಣ? ಹೌದು. ಆಭರಣ ಅಂದ್ರೆ ಒಂದು ಮುತ್ತಿನ ಮಾಲೆ. ಹಾಗೆ ಆಗಬೇಕು. ಹಾಗೆಯೇ ಆಗಬೇಕು. ಅದು ಆಗದೆ ಏನಾಗುದಿಲ್ಲ. ಅದಾಗದೆ ಏನಾಗುದಿಲ್ಲ ಶಾಸ್ತ್ರಿಗಳೇ. ನೀವು ಸೀರೆ ಅಂತ ಹೇಳಿದ್ರೆ ಸೀರೆ ವಿಷಯ ಇಲ್ಲ. ಈಗ ಆಭರಣ ಹೇಳಿದ್ರೆ ಅದಕ್ಕೆ ನೀವು ನೆಪ ಮಾತಾಡ್ತೀರಿ. ನಿಮ್ಗೆ ರಾಣಿ ಬೇಡ್ವಾ? ಅಯ್ಯಯ್ಯೋ, ರಾಣಿ ಅಲ್ಲ. ಆ ಮಟ್ಟಿಗೆ ನಿನ್ನ ಒಂದು ಯೋಚನೆ ಒಳ್ಳೇದು ಮಾಡಿ ಹೆಸರಿಟ್ಟಿದೆ. ಎಂತದ್ದು? ಹೆಸರೇ ರಾಣಿ ಅಪ್ಪ. ಯಾರು ಕರೆದ್ರು ನೀನು ರಾಣಿ. ಹೌದು, ರಾಣಿ ಹಾಗೆ ಇರ್ಬೇಕಲ್ಲ. ನೀವೀಗ ಆಭರಣ ತಂದು ಕೊಡೋದು ಜಾಸ್ತಿ ಆದ್ರೆ ಏನೀಗ ಅಷ್ಟು ಬಡತನ ಅಸಲ ಇಲ್ಲಪ್ಪ. ನೀನು ಆಲೋಚನೆ ಮಾಡಿ. ಈಗ ನಾನು ಎಷ್ಟು ವರ್ಷ ಆಯಿತು ಪರಮೇಶ್ವರನ ಪೂಜೆ ಮಾಡುವುದು? ಹೌದು, ಹಲವು ವರ್ಷಗಳಾಯಿತು. ಹಲವು ವರ್ಷದಿಂದ ಪೂಜೆ ಮಾಡ್ತಾ ಇಲ್ಲ. ಹೌದು. ಈಗ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಂತ ನನಗೆ ಅಷ್ಟು ಬಡತನ ಬಂದಿತ್ತಲ್ಲ, ಹೇಳಿದ್ನ ಅಲ್ವಾ? ಆಭರಣ ಅಲ್ವಾ? ಆಭರಣ. ಕೊರಳಿ ಅಲ್ವಾ? ಕೊರಳಿಗೊಂದು ಆಭರಣ ಕರ್ತೀರಲ್ವಲ್ಲ? ದೇವರು ಒದಗಿಸಿ ಅದಲ್ಲ ಅಷ್ಟೇ. ಇಷ್ಟರ ತನಗೊಂದು ಇಲ್ಲ ಅಂತ ಆಗಿ. ಹೌದು, ದೇವರು ಕೊಟ್ಟ. ದೇವರು ಕೊಟ್ಟರು. ನಮ್ಮ ಶ್ರದ್ಧೆ ಹಾಗೆ. ಹೌದು, ದೇವರು ಕೊಟ್ಟ. ಇದು ಸರಿ. ಆದ್ರೆ ಒಂದು ಎಂತದ್ದು? ಬಹಳ ಸಮಯದಿಂದ ಕೈ ನೋಡುವ ಒಂದು ಕೈ ನೋಡುವ. ಕೈ ನೋಡುವಂತ ಹೇಳಿದ್ರೆ ನಿಮಗೆ ಹೇಳಿ ಕೇಳಿ ಆಗ್ಬೇಕು. ಒಂದು ಕೈ ನೋಡುವ, ಒಂದು ಕೈ ಮತ್ತೆ ಎರಡು ಕೈ ನೋಡ್ಲಿಕ್ಕೆ ನೋಡಿ ಶಾಸ್ತ್ರಿಗಳು ಅದ್ರಲ್ಲಿ ಎಂತ ದುಡ್ಡು ನಾಚಿಕೆ ಹಾಗೆಲ್ಲ ಎಂತ ಮಾಡುದು? ಕೈ ನೋಡುವಂತ ಹೇಳಿದ್ರೆ ಅದನ್ನೆಲ್ಲ ಹೀಗೆ ಅಲ್ಲ, ರೇಖೆ ಸರಿ ಕಾಣಬೇಡ ಹಾಗೆ ಹಾಗೆ ಅಲ್ಲ. ಯಾಕೋ ನಿನ್ನ ಕೈ ಸ್ಪರ್ಶ ಆಗುವಾಗಲೂ ಒಂದು ಕಂಪನ ಆಗ್ತಾ ಉಂಟು. ಅದೇನು ಅಲ್ಲ, ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಶಕುನ ಶಾಸ್ತ್ರ ಎಲ್ಲ ಬರ್ತದಲ್ಲ? ಓ, ಶಕುನ ಶಾಸ್ತ್ರ ಎಲ್ಲ ಬರ್ತದೆ. ನಾನು ಕೈ ನೋಡಿ ಹೇಳ್ತೇನೆ, ಮುಖ ನೋಡಿ ಹೇಳ್ತೇನೆ. ಹೌದಾ? ಕೆಲವು ಸಲ ಮುಖ ನೋಡಿ ಕೂತುಕೊಳ್ತೇನೆ. ಹೇಳದೆ ಹೌದು. ನನಗೆ ಹೇಳಿ ನೋಡಿ, ಒಂದು ನನ್ನ ಭವಿಷ್ಯ ಹೇಳಿ. ಭವಿಷ್ಯ ಒಳ್ಳೆ ಯೋಗ ಉಂಟು. ಯೋಗ ಉಂಟಾ? ಎಲ್ಲಿ ಶನಿ ಎಲ್ಲಿ ಉಂಟು? ಶನಿ ನಿನ್ನ ಹಿಂದೆ ಉಂಟು ಅಂತ ಕಡೆ ಅಲ್ಲ, ಹಿಂದೆ ಅಲ್ಲ. ನಿನ್ನ ಹಿಂದೆ ಅಂದ್ರೆ ನನ್ನ ಮುಂದೆ. ನಿಮ್ಮ ಮುಂದೆಯಾ? ಹೌದು. ಅಂದ್ರೆ ನನ್ನ ಬೆನ್ನ ಹಿಂದೆ. ಬೆನ್ನು ಬಿಡುದಿಲ್ಲ ಶನಿ ನನ್ನದು. ತಂದೆಲಾಲಿತು ಬೀಳ್ಬಿಂದು ಚೇಕರನ ತಂದ ನೀವು ಕೂತಿತಲು ಕಂಡೆ ಚಬರನ ಕಂಡೆ ಚಬರನ ಕಂಡೆ ಚಬರನ. ಹೌದಲ್ಲ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹೇಳಿದ್ರೆ ನಿನಗೆ ಇದ ಕೆಲಸ. ಅಪ್ಪಯ್ಯನಿಗೆ ಬೇಕೋ ಬೇಡ ಹೇಳಲಿಕ್ಕೆ ನೀನು ಹಾಗಲ್ಲ ಅಪ್ಪಯ್ಯ. ಅಪ್ಪಯ್ಯ ಬೇಡ. ಅಪ್ಪಯ್ಯ ಬೇಡ ಅಂತ ನಾನು ಏನು ಮಾಡುದು ಬೇಡ ಅಂತಲ್ಲ, ಅಪ್ಪಯ್ಯ ಬೇಡ ಅಂತಲ್ಲ. ಅಯ್ಯೋ ಅಪ್ಪಯ್ಯ, ನೀವು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರಲ್ಲ ಅಪ್ಪಯ್ಯ. ಹೌದು. ದೇವಸ್ಥಾನಕ್ಕೆ ಹೋಗುವಾಗ ಅಪ್ಪಯ್ಯ ಒಬ್ಬ ಬೇಡ ಕೂತ್ಕೊಂಡಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ ಅಪ್ಪಯ್ಯ. ಕಾಸಿ ಬೇಡಿದ ಮಾತನು ಕೇಳುತ್ತ ರೋಚದಾಳುತ್ತವನು ಈ ಜನಿಗ ಕುಡಿಯೋಳಿನ್ನು ಯಾದ ಪ್ರವೇಶನೂ ಸಣ್ಣದರಲ್ಲಿ ಬೇಗ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ ಭಯ. ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ಹೌದೇನು? ನಿನಗೆ ಎಚ್ಚರ ಇರಲಿ. ಇದ್ದೆ ಭಯ, ಎಚ್ಚರ ಇದ್ದೆ ನೋಡಿದ್ದು ನಾನು. ದೇವಸ್ಥಾನದ ಗರ್ಭಗುಡಿಗೆ ಎಲ್ಲರನ್ನು ಒಳಗೆ ಬಿಡ್ಲಿಕ್ಕೆ ಉಂಟ? ಆಗಲ್ಲ ಭಯ, ಅದಲ್ಲಿ ಬಾಗಿಲು ಸರಿಯಲ್ಲಿ ಉಂಟು. ಬಾಗಿಲು ದೂಡ್ಕೊಂಡು ಒಳಗೆ ಹೋಗಿದ್ದಾವ. ಅಲ್ಲ, ಅದು ಬಾಗಿಲು ಚಿಲಕವಾಗಿ ವರ್ಷ ಕೆಲವಾಯ್ತು. ಹೌದು ಅಲ್ವಾ? ಚಿಲಕ ಕಟ್ಟಿಲ್ಲ, ಅದಕ್ಕೆ ಅವ್ರು ದುಡ್ಕೊಂಡು ಒಳಗೆ ಗೌಡರ ಹತ್ರ ಕೆಲವು ಸಲ ಹೇಳಿದೆ ನಾನು, ಚಿಲಕ ಒಂದು ಸರಿ ಮಾಡಿಸಿಕೊಡಿ, ಚಿಲಕ ಒಂದು ಸರಿ ಮಾಡಿಸಿಕೊಡಿ. ನಾನು ಅವನಿಗೆ ಜೋರು ಮಾಡಿದೆ. ಅಪ್ಪ ದೇವಸ್ಥಾನದೊಳಗೆ ಬಂದು ಸೂತ್ರ ನೀನು ಕೂತ್ಕೊಂಡಿದ್ದೀಯ ಅಂತ ಹೇಳಿ ಅಪ್ಪನ ಹತ್ರ ಹೇಳುವಾಗ ನಿನ್ನ ಅಪ್ಪಯ್ಯದೊಂದು ಕುಂಬಳಕಾಯ, ನಿನ್ನ ಅಪ್ಪಯ್ಯದೊಂದು ಕುಂಬಳಕಾಯ, ನಿನ್ನ ಅಪ್ಪ ಏನು ಅಂತ ಓದಿಲಿಕ್ಕೆ ಬಂದ ಅಪ್ಪಯ್ಯ. ಹೌದಾ? ಹೌದು. ನೀನು ನನ್ನ ಹೆಸರು ಹೇಳಿ. ಹೆಸರು ಹೇಳಿದಪ್ಪಯ್ಯ, ನಿಮ್ಮದು ಕುಂಬಳಕಾಯ ಅಂತ. ನಿಮ್ಮ ಹೆಸರು ಹೇಳಿದಾಗಲೇ ನಾ ಕೇಳಿ ಜೋರು ಬಿಟ್ಟೆ ನನಗೆ. ಅದಕ್ಕೆ ಮೊದಲು ಮೆಲ್ಲ ತಟ್ಟಿದಷ್ಟೇ. ಹೌದಾ? ಹಾಗಿದ್ರೆ ಕೇವಲ ಗೊತ್ತಿಲ್ಲದೆ ಬಂದು ಕೂತವ ಅಲ್ಲ, ಏನೋ ಒಂದು ದುರುದ್ದೇಶ ಇಟ್ಟುಕೊಂಡೇ ಕೂತಿದ್ದಾನೆ ಅಂತ ಆಯ್ತು. ಇರ್ಬೇಕಪ್ಪಯ್ಯ. ನಾವು ಬದುಕಿದ್ದಕ್ಕೆ ಅವಕಾಶ ಕೊಡಬಹುದೇನೋ? ಅಲ್ಲೇ ಕೂತಿದ್ದಾನೆ. ಹೌದಾ?
ಹೇಳಿಕೊಡ್ಬೇಕು ಅಂತ ಇಲ್ಲ, ಒಂದು ಉಪದೇಶ ಮಾಡಬೇಕು ಅಂತ ನಿಮ್ಮ ನೋಡಿದ ತಕ್ಷಣ ಬೇರೆಯವರಿಗೆ ಗುರುಗಳಂತ ಕೈ ಮುಗಿದವ. ನಿಮ್ಮ ನೋಡಿದ ತಕ್ಷಣ ಬೇರೆಯವರಿಗೆ ಕೈ ಮುಗಿತ ನೋಡಿ, ಅದೇ ಇರುದು. ನಿಮ್ಮ ನೋಡಿದ ತಕ್ಷಣ ಬೇರೆಯವರಿಗೆ ಕೈ ಮುಗಿತಾನಲ್ಲ, ನನ್ನನ್ನು ನೋಡಿದ ತಕ್ಷಣದಲ್ಲೇ ಬೇರೆಯವರು ಕೈ ಮುಗಿಯುತ್ತಾರೆ. ಬೇರೆಯವರಿಗೆ ಕೈ ಮುಗಿದದ್ದಲ್ಲ, ಅಲ್ಲ, ನನ್ನನ್ನು ಹೇಳಿದ್ದವ ಗುರುಗಳು. ಹೌದೇನು? ಓ, ನೀನು ಗುರು ಅಂತ ಕರೆದ ಮಾತ್ರಕ್ಕೆ ನಾನು ಒಪ್ಪಿಕೊಡ್ತೇನೆ ಅಂತ ಅರ್ಥವಲ್ಲ. ನಿಮ್ಮನ್ನಲ್ಲ ಅವರನ್ನ ಹೇಳಿ. ಏನು ನೀನು ಕರೆದ ತಕ್ಷಣ ಒಪ್ಪಿಕೊಳ್ಳಿಕ್ಕೆ ಅವರನ್ನು ಇಷ್ಟಂತೆ ಯಾರನ್ನು ಇವರನ್ನು ಯಾರು ಗುರು ಅಂತ ಕರೀಲಿಲ್ವಾ? ಗುರುಗಳೇ, ನಿನಗೆ ಈಗಲ ಧೈರ್ಯ ಬಂದದ್ದು, ಆಗ ಕೇಳಬಾರ್ದು. ಈಗ ನನಗೆ ಅಪ್ಪನ ಧೈರ್ಯ ಉಂಟು. ಆಗ ನನಗೆ ಅಪ್ಪ ಇರಲಿಲ್ಲ. ಇಲ್ಲ, ಅಪ್ಪ ಇರಲಿಲ್ಲ. ಸಿಟ್ಟು ಬಂದ್ರೆ ಉಂಟಲ್ಲ ನನಗೆ. ಹೌದಾ? ಓ, ಏನಾಯ್ತು ನಿನ್ನ ಗುಡಿಸಲು ಅಂತ ಭಾವಿಸಿದ್ಯಾ? ಊರಿಗಿರುವ ಒಂದೇ ಒಂದು ದೇವಸ್ಥಾನ, ಇದರ ಪಾವಿತ್ರ್ಯ ಅಂತದ್ದು. ಇಲ್ಲಿ ಬಂದು ಗರ್ಭಗೃಹದಲ್ಲಿ ಕುಳಿತೀನಿ. ಹೇಳೋರು ಯಾರು ಇಲ್ವ ನಿನಗೆ? ಕಾಡಿನಲ್ಲಿ ಹೋಗಿ ಬೇಟೆಯಾಡಿ ಹಸಿ ಮಾಂಸ ತಿನ್ನಬೇಕಾದ ಜಾತಿಯವ. ಶಂಭೋ ಶಂಕರ ಎತ್ತದ ಇದು ನೋಡು, ಅಲ್ಲಿ ತಂದಿಟ್ಟದೆಂತದ್ದು? ತರಕಾರಿ ತುಂಡಿನ ತರಕಾರಿ ಹಸಿ ಮಾಂಸ ತಂದಿಟ್ಟಿದ್ದಾನೆ. ಅದು ಮಾಂಸ ಅಂತ ನಿಮಗೆ ಗೊತ್ತಪ್ಪಯ್ಯ? ಅದು ನೋಡುವಾಗಲೇ ಗೊತ್ತಾಗುದಿಲ್ಲ, ಅದರ ಮೇಲೆ ನೊಣ ಕೂತದ್ದು. ನೊಣ ಕೂತದ್ದೆಲ್ಲ ಮಾಂಸ ತುಂಡು. ರಕ್ತ ಹರಿತಾ ಉಂಟು ಅದರಲ್ಲಿ. ಎಂತ ತರದ ಮಾಂಸ ತಂದಿರಿಸಿದ್ಯಲ್ಲ, ಹೌದೇನೋ? ಯಾರು ಕೆಲಸ ಇಲ್ಲ ನಿನಗೆ? ಭಕ್ತಿಯು ಪರಶಿವನ ಧ್ಯಾನಿಸಿ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವು. ಮುಕ್ತಿದಾಯಕ ಶಿವಗೆ ಭಕ್ತರು ಮಾಲ್ಪ ಪೂಜೆಗಳು ಯುಕ್ತವಾಗಿ ಎಗಿಗುವುದು ಸರ್ವಕ್ಕೆ ಜಗನಗ ಮಗದೇವ ನಡಿಯನು ಯುಕ್ತ ತೋರಿದ ತೆರೆದಿ ಧ್ಯಾನಿಸಿ ಕೊರತೆ ನಿಮಗೇನು ಭಕ್ತಿಯಿಂ ಪರಶಿವನ ಧ್ಯಾನಿಸೆ. ನಿಮ್ಮನ್ನು ಕಂಡಾಗ ಮಹಾತ್ಮರು ಅನ್ನುವಂತಹ ಭಾವನೆ ಹುಟ್ಟುತ್ತೆ. ಯಾರು ಹೇಳಿದ್ರೆ ನಮ್ಮ ಅಪ್ಪಯ್ಯ ಹುತಾತ್ಮರು ಅಂತ? ನಿಮ್ಮನ್ನು ಹುತಾತ್ಮರು ಅಂತ ಕರೆದ ಸ್ವಾಮಿ, ಬೇಡರ ಹುಡುಗರಾದಂತಹ ನನ್ನನ್ನು ದಿನ್ನ ಅಂತ ಎಲ್ಲರೂ ಕರೆಯುತ್ತಾರೆ. ಈ ಶಿವಾಲಯದಲ್ಲಿ ಕುಳಿತು ಆ ದೇವರಿಗೆ ನನಗೆ ಸಿಕ್ಕಿದಂತಹ ಮಾಂಸವನ್ನೇ ಅವರಿಗೆ ನೈವೇದ್ಯದ ರೂಪದಲ್ಲಿ ನಾನು ಅರ್ಪಿಸುತ್ತಿದ್ದೇನೆ. ನನಗೆ ಎಣಿಸಿದ ಹಾಗೆ ನಾನು ಅವರನ್ನು ಪೂಜೆ ಮಾಡ್ತಾ ಇದ್ದೇನೆ. ಆದರೆ ಬಂದ ನೀವು ಹೇಳ್ತೀರಿ ನೀನು ಪೂಜೆ ಮಾಡಬಾರ್ದು, ಅಪವಿತ್ರ ಅಂತ. ನಮ್ಮ ಗುರುಗಳಿದ್ದಾರಲ್ಲ ಇವರು, ನನಗೂ ಮೊದಲು ದೇವರು ಎಂಬುದಾಗಿ ಇದ್ದಾರೆ ಅನ್ನುವುದೇ ಗೊತ್ತಿರಲಿದೆ ನಮಗೆ. ಆದರೆ ಗುರುಗಳು ನಮಗೆ ಉಪದೇಶ ಮಾಡಿದ್ದು, ಈ ಲೋಕದಲ್ಲಿ ದೇವರು ಎಂಬವರಿದ್ದಾರೆ, ಅವರನ್ನು ಭಕ್ತಿ ಭಾವದಿಂದ ನಾವು ಪೂಜೆ ಮಾಡಬೇಕು. ದೇವರನ್ನು ಇಂಥವರೇ ಪೂಜೆ ಮಾಡಬೇಕು ಅಂತ ಇಲ್ಲ. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅಂಥವರಿಗೆ ದೇವರು ಒಲಿಯುತ್ತಾರೆ. ಈ ಜಾತಿ ಅನ್ನೋದು ದೇವರು ಮಾಡಿದ್ದಲ್ಲ, ನಾವೇ ಮಾಡಿದ್ದು ಎಂಬುದನ್ನು ಗುರುಗಳೇ ಹೇಳಿದ್ದಾರೆ. ಈ ಜಾತಿ ಅನ್ನೋದು ಇರುವುದೇ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನಮ್ಮ ಆತ್ಮದಲ್ಲಿ ಪರಮಾತ್ಮನಿದ್ದಾನೆ ಎಂಬ ಹಾಗೆ ಗುರುಗಳು ಹೇಳಿದ್ದು ಮಾತ್ರ ಅಲ್ಲ, ಮತ್ತೊಂದು ಕಥೆ ಹೇಳಿದ್ದಾರೆ. ಮೊದಲೊಂದು ಎಂಥದೋ ಪುರಾಣ ಕಾಲದಲ್ಲಿ ಯಾರು ಶ್ರೀರಾಮ ಸೀತಾರಾಮ ಅವರೇ ಹೇಳಿಕೊಟ್ಟದ್ದು ನಮಗೆ. ಆ ಶ್ರೀರಾಮ ಒಬ್ಬ ಅಂಬಿಗನಾದಂತಹ ಗುಮ್ಮನಿಗೆ ಒಲಿತಾರಂತೆ. ಆಮೇಲೆ ಯಾರಪ್ಪ ಒಬ್ಬ ಬೇಡತಿಯ
ದೇವತೆಯಾದಂತಹ ಶಬರಿಗೆ ಮೋಕ್ಷ ಕೊಟ್ಟಿದ್ದಾನಂತೆ, ಆಮೇಲೆ ಪಕ್ಷಿಯಾದಂತಹ ಜಟಾಯುವಿಗೆ ಮೋಕ್ಷ ಕೊಟ್ಟಿದ್ದಾನಂತೆ, ಮತ್ತೆ ಕೋತಿಯಾದಂತಹ ಹನುಮಂತನಿಗೂ ಕೂಡ ಅವ ಅಭಯ ಕೊಟ್ಟಿದ್ದಾನಂತೆ. ಹಾಗಿರುವಾಗ ದೇವರಿಗೆ ಜಾತಿ ಇಲ್ಲ, ಯಾರಿಗೂ ಕೂಡ ಪೂಜೆ ಮಾಡಿದರೆ ಅವರಿಗೆ ಒಲಿತಾನೆ ಎಂಬುದಾಗಿ ಗುರುಗಳು ಹೇಳಿಕೊಟ್ಟರು. ಹಾಗಿರುವಾಗ ಕಾಡಕಿರಾತನಾದಂತಹ ನಾನು ಭಕ್ತಿಯಿಂದ ಗುರುಗಳು ಹೇಳಿದ ಹಾಗೆ ಪೂಜೆ ಮಾಡಿದರೆ ನಿಮಗೆ ಏನು ಸ್ವಾಮಿ ಕೊರತೆ? ಹೇಳಲಿಕ್ಕೆ ನೀನು ಕೇಳೀಗ ದೇವರ ಪೂಜೆ ಬಂದಿ ಕೇಳೀಗ ದೇವರ ಪೂಜೆ ಬಂದಿ ಇನ್ನಿತರ ಕಾರ್ಯ ನಿಷಿದ್ಧ ನಿಮಗೆಂದೇ ಉನ್ನತ ಮಹಿಮೆಯ ಬರಬೇಕೆಂದೇ ಕನ್ನಡ ಶಾಸ್ತ್ರವನ್ನು ಅರಿದ ನಮಗೆಂದೇ ನಿನ್ನ ಕೇಳೀಗ ಹೇಳುವವನಿಗೂ ಗೊತ್ತಿಲ್ಲ, ಎಷ್ಟನ್ನು ಕೇಳಬೇಕು ಅನ್ನುವಂತಹ ಅರಿವು ನಿನಗೂ ಇಲ್ಲ. ಅಯ್ಯೋ, ನಮ್ಮ ಗುರುಗಳಿಗೆಲ್ಲ ಅಡಿಗಡಿಗೆ ಎಲ್ಲನ್ನು ಗುರುವೆಂದು ಕರೆಯದಿರು. ಗುರುಗಳು ನನ್ನ ಮುಖದಲ್ಲಿ ಅಂತ ವರ್ಕರ್ಸ್ ಉಂಟಪ್ಪ. ಯಾವ ಸುಮ್ಮನೆ ಊರಿನಲ್ಲಿ ಮಾತಿಲ್ಲ. ಮೂರ್ಖ ಗುರುವಿಗೆ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳದಿರಿ ಅಪ್ಪ. ಈಗ ಉಪದೇಶ ಮಾಡುವಲ್ಲಿಗೆ ಮುಟ್ಟಿದ್ಯಲ್ಲೋ ನೀನು. ಅವನನ್ನು ನೀನು ಅವನಿಗೆ ಹೇಳಿದ್ದು ಪೂಜೆ ಮಾಡಲಿಕ್ಕೆ. ಅಪ್ಪಯ್ಯ, ಅವಾಗ ನನಗೆ ತೆಂಗಿನ ಕೈಕೊಂಡು ಮಂಡಿಗೆ ಹೊಡಿತೀನಿ ಅಂತ ಹೇಳಿದ. ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಬೇಕಾಗಿ ಮಂತ್ರ ಹೇಳು ಅಂತ ಹೇಳೋದು ಹೇಳಿಕೊಟ್ಟದು ಬಿಟ್ಟರೆ ಬೇರೆ ಏನಪ್ಪಯ್ಯ. ಒಂದು ವೇಳೆ ನಾನು ಸತ್ತೋದ್ರೆ ನಿಮಗೆ ಪಿಂಡ ಬಿಡಲಿಕ್ಕೆ ಜನ ಯಾರಪ್ಪಯ್ಯ? ಅದಕ್ಕೆ ಬೇಕಾಗಿ ಪರಮ ಪವಿತ್ರವಾದಂಥ ಮಂತ್ರವನ್ನು ನಿಮ್ಮ ಪ್ರಾಣ ನನ್ನ ಪ್ರಾಣ ಉಳಿಸಲಿಕ್ಕೆ ಬೇಕಾಗಿ ಅದನ್ನು ಅದೇ ನಾನು ಆಲೋಚನೆ ಮಾಡುವುದು. ನಿನ್ನನ್ನು ಪೂಜೆ ಮಾಡಬೇಕಿದ್ರೆ ನಿನ್ನ ಕುತ್ತಿಗೆಗೆ ಹಗ್ಗ ಕಟ್ಟಿ ನಾನು ಬಾವಿಗೆ ಇಳಿಸಿ ಆಗಬೇಕು. ಮತ್ತೆ ನೀನು ಅವನಿಗೆ ಪೂಜೆ ಮಾಡಲಿಕ್ಕೆ ಹೇಳಿದ್ಯ. ಯಾಕೆ ಇವ ಹೇಳಿದ? ಅವನ ಮಾತಿನಲ್ಲಿ ವಿಶ್ವಾಸ ಮುಟ್ಲಿಲ್ಲ ನನಗೆ. ಆದ್ರೆ ಈಗ ಅರ್ಥ ಆಯ್ತು. ಸರಿ, ನನ್ನ ಮಗಾಗಿ ಹುಟ್ಟಿದ್ದಕ್ಕೆ ಸಾಕು. ಆಪತ್ತಿನ ಕಾಲದಲ್ಲಿ ಪ್ರಾಣ ಉಳಿಸಿಕೊಳ್ಳುವುದು ಹೌದಪ್ಪಯ್ಯ. ಅದಕ್ಕೆ ಬೇಕಾಗಿ ಅಲ್ಲದೇ ಇದ್ದದ್ದನ್ನಾದ್ರೂ ಮಾಡಬೇಕಾಗ್ತದೆ ಒಂದೊಂದು ಸಲ. ಹಾಗಾದ್ರೆ ದಿನ ಅದನ್ನೇ ಮಾಡಬೇಕು ಅಂತ ಇಲ್ಲ. ಇದು ಒಂದ್ಸಲ ಮಾತ್ರ ಅಪ್ಪನನ್ನು ಪುರಾಣ ಪುರುಷನಾದಂತಹ ರಾಮನಿಗಾದ್ರೂ ಒಂದು ಅನುಮಾನ ಬಂತನು. ಹೌದು. ಹೆಣ್ಣನ್ನು ಕೊಲ್ಲಬಹುದಾ? ಗುರುಗಳಲ್ಲಿ ಕೇಳಿದ್ರಂತೆ ಹೆಣ್ಣನ್ನು ಕೊಲ್ಲಬಹುದಾ? ಏನಂತ ಆ ಕಾಲಕ್ಕೆ ಹೇಳಿದ್ರಂತೆ ವಿಶ್ವಾಮಿತ್ರ. ಏನಂತ? ಮಾಡಬಹುದಾದದ್ದೋ ಮಾಡಬಾರದೇ ಇದ್ದದ್ದು ಅನಿವಾರ್ಯವಾದ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಪಾಪವೇ ಬಂತು, ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಈ ಪ್ರಸಂಗದಲ್ಲಿ ವಿಶ್ವಾಮಿತ್ರ ಉಂಟೆ ಹೇಳಿದ್ದು ನಾನು. ನೆನಪ ಯಾವುದಕ್ಕಾದ್ರೂ ನಮಗೊಂದು ಆಧಾರ ಬೇಕು ಅಷ್ಟೇ, ಬೇರೆಂಥದ್ದು ಅಲ್ಲ. ವಿಶ್ವಾಮಿತ್ರನಿಗೂ ಒಂದು ಆಧಾರ ಬೇಕಂತೆ. ಈಗ ನೀನು ಉಪದೇಶ ಮಾಡಿದ್ಯಾಗ ನಿನ್ನ ಪ್ರಾಣ ಉಳಿಸಿಕೊಳ್ತೀವಿ, ಇಲ್ಲಂದ್ರೆ ಪ್ರಾಣವೇ ಹೋಗುತ್ತೆ ಅಲ್ವ? ಒಳ್ಳೆಯದು. ಶರೀರ ಮಾಧ್ಯಮಕ್ಕೂ ಧರ್ಮ ಸಾಧ್ಯ. ವಿಶ್ವಾಮಿತ್ರ ಜೋರಿದ್ರ ದೇವರನ್ನು ಪೂಜೆ ಮಾಡಿದ್ರೆ ದೇವರು ಬೇಕಾದನ್ನು ಕೊಡ್ತಾರೆ. ಅಯ್ಯ, ಅದನ್ನು ಕೊಟ್ಟದ್ದು ದೇವರು ಮಾಂಸ. ನೀನು ದೇವರಿಗೆ ಕೈ ಮುಗಿಯುವುದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ಆದ್ರೆ ನೀನು ಕೈ ಮುಗಿಬೇಕಾದ ವಿಧಾನ ಏನು ಅನ್ನುವುದೇ ಪ್ರಧಾನ ಆಗಿರುವುದು. ಅದು ಗುರುಗಳು ಹೇಳಿಕೊಟ್ಟದ್ದು. ಅವನಿಗೇನು ಗೊತ್ತು? ಅದು ಅರ್ಧ ಹುರಿದ ಬೀಜ. ಹೌದಾ? ಹೌದಾ ಗುರುಗಳೇ? ಎಂತದ್ದು? ಬೇಗ ಹೇಳಿದ್ದು ಹೌದಾ? ಬೇಗ ಪುಡಿ ಆಗುದಿಲ್ಲ. ಆಗಲ್ಲ. ಅರ್ಧ ಹುರಿದ ಬೀಜ ಅಂದ್ರೆ ಏನು? ಆ ಕಡೆಗೆ ಮೊಳಕೆಗೂ ಆಗುದಿಲ್ಲ, ಈ ಕಡೆಗೆ ತಿನ್ಲಿಕ್ಕೂ ಬರುದಿಲ್ಲ ಅಂತದ್ದು. ಅವ ಏನೋ ತಿಳಿಯದೇ ಹೇಳಿದ. ಆದ್ರೆ ತಿಳಿದ ನಾನು ಹೇಳುವುದನ್ನು ನೀನು ಕೇಳಬೇಕು. ಏನು ಸ್ವಾಮಿ? ಅವನ ಅಪ್ಪ ನಾನು. ಹೌದಾ? ಹಾಗಾಗಿ ಉಪದೇಶಿಸುವಂತಹ ಹಕ್ಕು ನನಗೂ. ಈ ಪ್ರಪಂಚದಲ್ಲಿ 4 ವರ್ಣಗಳು ದೇವನಿಂದಲೇ ಸೃಷ್ಟವಾದವು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಲ್ವ? ಮತ್ತೆ ಅವರು ಹೇಳಿದ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಸರಿ ಅವ ಹೇಳಿದ್ದು. ಆದರೆ ಒಬ್ಬೊಬ್ಬರು ಮಾಡಬೇಕಾದಂತಹ ಕರ್ತವ್ಯವೇ ಆರಾಧನೆ. ಈ ನಿರ್ಣಯದಿಂದಲೇ ಈ ಪ್ರಪಂಚದಲ್ಲಿ ಬದುಕಬೇಕಾದದ್ದು. ಬ್ರಾಹ್ಮಣನಾದವ ದೇವಸ್ಥಾನದಲ್ಲಿ ಆಗಮಶಾಸ್ತ್ರಕ್ಕನುಗುಣವಾಗಿ ಅರ್ಚನೆಯನ್ನು ಮಾಡುವುದಕ್ಕಿದ್ದವ. ಆಗಮಶಾಸ್ತ್ರ ಏನು ಹೇಳ್ತದೆ ವೇದ, ಅದಕ್ಕನುಗುಣವಾಗಿ ಪೂಜೆಯನ್ನು ಮಾಡಬೇಕು. ಒಬ್ಬ ಕ್ಷತ್ರಿಯನಾದವ ಮಿಕ್ಕುಳಿದವರನ್ನು ಸಂರಕ್ಷಿಸುವುದಕ್ಕಾಗಿ ಮುಂದಾಗಬೇಕು. ದೇಶದ ಸಂಪತ್ತು ವೃದ್ಧಿಗೆ ಬೇಕಾಗಿ ವೈಶ್ಯನಾದವ ಕೃಷಿಯೋ ವಾಣಿಜ್ಯವೋ ವ್ಯಾಪಾರವೋ ಇದರಲ್ಲಿ ದೇಶದ ಸಂಪತ್ತನ್ನು ವೃದ್ಧಿ ಮಾಡಬೇಕು. ಮಿಕ್ಕುಳಿದವರಿಗೆ ಬೇಕಾದಂತೆ ಅನುಕೂಲವಾಗಿ ಸೇವೆಯನ್ನು ಎಸಗುವುದರ ಮೂಲಕವಾಗಿ ಮತ್ತೋರ್ವನು ತನ್ನ ಜೀವನದ ಧನ್ಯತೆಯನ್ನು ಹೊಂದುವುದಕ್ಕೆ ಮುಂದಾಗಬೇಕು. ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ. ಒಂದು ದೇಹದಲ್ಲಿ ತಲೆಯಿಂದ ಕಾಲ ಬೆರಳಿನ ತನಕ ಎಲ್ಲವೂ ಪ್ರಧಾನವಾದದ್ದೇ. ಯಾವುದು ಬೇಡದೇ ಇದ್ದದ್ದಲ್ಲ ಪ್ರಪಂಚದಲ್ಲಿ. ಆದರೆ ಯಾವ ಕಾರಣಕ್ಕೂ ಒಂದೇ ದೇಹದಲ್ಲೂ ಕಾಲಿಗೆ ಹಾಕುವುದನ್ನು ತಲೆಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ತಲೆಗೆ ಕಿರೀಟವೇ ಇಡಬೇಕು,
ಕಾಲಿಗೆ ಹಾಕುವುದನ್ನೇ ಹಾಕಬೇಕು. ಹೀಗೆ ಲೋಕದ ನಿಯಮ ಉಂಟು, ಅದನ್ನು ಮೀರಿ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ಮತ್ತೆ ನೀವು ಮೊನ್ನೆ ಹೇಳಿದ್ರಿ, ಮೊನ್ನೆ ನೀವು ಅಡಿಗತೆ ಮಾಡುವಾಗ ಹೇಳಿದ್ರಿ, ಆ ಜಾತಿ ಈ ಜಾತಿ ಎನಬೇಡವೋ ಹುಚ್ಚಪ್ಪ ಗಳಿರ ಜಾತಿ ಹೀನನ ಮನೆಯ ಜ್ಯೋತಿತ ಸೀನವೇ. ಹೀನವೇ ನಾನು ಹೇಳಿದ ವಾಕ್ಯವೇ ನಿನಗೆ ಅರ್ಥ ಆಗಲಿಲ್ಲ. ಏನು ಜಾತಿ ಜಾತಿ ಅಂತ ಹೊಡೆದಾಡುವಂತಹ ಒಂದು ಉದ್ದೇಶಕ್ಕೆ ಮುಂದಾಗಬೇಡಿ. ಆಯಾಯ ಜಾತಿಗಳಿಗೂ ಅದರದ್ದೇ ಆದಂತಹ ಮಹತ್ವ ಇದೆ, ಅದರದ್ದೇ ಆದಂತಹ ಕರ್ತವ್ಯವಿದೆ. ಆ ಕರ್ತವ್ಯವನ್ನೇ ಆಚರಿಸ್ತಾ ಮುಂದುವರಿದರೆ ಅದೇ ಆರಾಧನೆಯಾಗುತ್ತದೆ. ಎಲ್ಲರೂ ಗಂಟಾಮಣಿ ಬಾರಿಸಿ ಆರತಿಥ್ಯ ಪೂಜೆ ಮಾಡಬೇಕು ಅಂತ ಇಲ್ಲ. ಅವರವರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಅದು ಭಗವಂತನ ಆರಾಧನೆಯೇ ಆಗುತ್ತದೆ. ಯಾಕೆಂದರೆ ಈ ಪ್ರಪಂಚ ಸಕಲವೂ ಭಗವಂತನಿಂದಲೇ ಸೃಷ್ಟವಾದದ್ದು. ಇಲ್ಲಿ ಮಾಡುವ ಪ್ರತಿಯೊಂದು ವ್ಯವಹಾರವು ಭಗವಂತನ ಆರಾಧನೆ. ಈ ಸಮರ್ಪಣಾ ಭಾವದಿಂದ ಮುಂದಾದೆವು ಅಂತಾದರೆ ಮಾಡಬೇಕಾದದ್ದಿಲ್ಲ. ನೀನು ದೇವರಿಗೆ ಕೈ ಮುಗಿಬಾರ್ದು ಅಂತ ಅರ್ಥ ಅಲ್ಲ. ಈಗ ನಾವು ನೈವೇದ್ಯ ಕೊಡ್ತೇವೆ. ಈಗ ನೀನೇನು ಮಾಡಿದಿ? ಏನು ಮಾಡಿದ್ಯಪ್ಪ ಹುಚ್ಚು ಕೆಲಸ. ನಿಜವಾಗಿ ಆಗಮಶಾಸ್ತ್ರದ ಮೂಲಕವಾಗಿ ಆರಾಧನೆ ಕೈಗೊಳ್ಳಬೇಕಾದಂತಹ ತಾಣದಲ್ಲಿ ನೀನು ಬಲಿ ತಂದಿಟ್ಟಿದ್ದಿ. ನೀನು ದೇವರನ್ನು ನಂಬಿ ನಿನ್ನ ನೈವೇದ್ಯ ಅಂತ ನೀನು ತಿನ್ನುವುದನ್ನೇ ಒಪ್ಪಿಸು. ಆದರೆ ದೇವಸ್ಥಾನದ ಒಳಗಲ್ಲ, ಎಲ್ಲಿಯೋ ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲಿನ ಮುಂಭಾಗದಲ್ಲಿ ಅದನ್ನೇ ನಿನ್ನ ದೇವರು ಅಂತ ಭಾವಿಸಿ, ಅಥವಾ ನಿನ್ನ ಗುಡಿಸಲಿನಲ್ಲಿ ನೀನೊಪ್ಪುವಂತಹ ದೇವರಿಗೆ ನಿನ್ನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡು. ಆಕ್ಷೇಪ ಅಲ್ಲ. ಪೂರ್ಣ ದೇವಾಲಯದಲ್ಲಿ ಮಾಡಬೇಕಾದ್ರೆ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಅಲ್ಲದೆ ಹೋದ್ರೆ ಸ್ವಾಮಿ ನೀವು ದೊಡ್ಡವರು ಅಂತ ನಾನು ಇಲ್ಲಿಯವರೆಗೆ ತಗ್ಗಿ ಬಗ್ಗಿ ಮಾತಾಡಿದ್ದು. ಈ ದಿನನಿಗೆ ಏನಿದ್ರು ಗುರುಗಳು ಅವರು ಹೇಳಿದ್ದನ್ನು ಕೇಳಿಯೇ ಹೊರತು ಮತ್ತೆ ನಿಮ್ಮದನ್ನೆಲ್ಲ ಕೇಳಲಿಕ್ಕೆ ಎಂತ ಎಲ್ಲಿಗೆ ಹೋಗುದು? ಹಾಗೆ ಪ್ರಾರ್ಥನೆ ಮಾಡಿದಾಗ ನನಗೆ ಬೇಟೆ ಸಿಕ್ಕಿದ್ದು, ನನಗೆ ಸಿಕ್ಕಿದ್ರಲ್ಲಿ ಅವ ದೇವರಿಗೆ ಅರ್ಥವನ್ನು ಕೊಟ್ಟಿದ್ದೇನೆ. ಇದೆಲ್ಲ ಹೇಳಿಕೊಟ್ಟದ್ದು ಗುರುಗಳು. ಅವರು ಹೇಳಿದ ಹಾಗೆ ಕೇಳ್ತೇನೆ ಹೊರತು ಮತ್ತೆ ಮೂರನೆಯ ಬಂದು ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿದ್ರೆ ಕೇಳುವವನಲ್ಲ. ಮಾತಾಡ ಮತ್ತೆಂತದ್ದು? ಮತ್ತೆ ನೀವೇನು ಜೋರು ಮಾಡುದು? ಇಲ್ಲ, ನನಗೆ ಗುರು ಅರ್ಚಕ ನಾನಲ್ಲ. ಗರ್ಭಗುಡಿ ಒಳಗೆ ಬಂದದ್ದು ಮಾತ್ರ. ನೀವು ಅರ್ಚಕರಾಗಿ ಯಾರೇ ಆಗಲಿ ನಮಗೆ ಗುರುಗಳು ಹೇಳಿದಾಗ ಅವರು ಹೇಳಿದಾಗ ಗುರು ಶಿಷ್ಯ ಗುರುಗಳೇ ನೀವೇಳಿ ಎಂತದ್ದು ಮಾಡಬೇಕು? ಅವ ಜೋರು ಮಾಡ್ತಾರೆ ನನ್ನ. ನೀವೇಳಿ ಏನು ಮಾಡಬೇಕು? ಅವರು ಹೇಳಿದ್ರೆ ಹೋಗೋದಿಲ್ಲ ನಾನು. ಹೋಗು ಮಾರೆ, ಅವರು ಹೋಗು ಮಾರೆ, ನನ್ನ ಮರ್ಯಾದೆಯ ಪ್ರಶ್ನೆ. ಹೋಗು ಮಾರೆ. ಗುರುಗಳೇ ನೀವು ಅಷ್ಟು ತಗ್ಗಿ ಬಗ್ಗೆ ಮಾತಾಡೋದು ಯಾಕೆ? ನೀವು ಹೇಳಿದ್ರೆ ನಾನು ಹೋಗ್ತೇನೆ. ನನಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಚೊರೆ ಅಂಡೆ ನನ್ನ ಬಾಯಿ ಬಂದಾಗ ಬೈತಾರೆ ಅವರು. ಹೌದಾ? ನಾನು ಎಲ್ಲಿರ್ಬೇಕು ಈಗ? ಇಲ್ಲಿರ್ಬಾರ್ದಾ? ಹೋಗುವಾರೆ ಆಚೆ ಹೋಗಿ ಪೂಜೆ ಮಾಡ್ಬೇಕಾ? ಸರಿ, ನೀವು ಹೇಳಿದಾಗ ಕೇಳ್ತೇನೆ. ಮತ್ತೆ ಇವರು ಹೇಳಿದಾಗ ಕೇಳಲಿಕ್ಕಿದ್ದವರಲ್ಲ ನಾನು. ಅಲ್ಲಿ ಹೋಗ್ತೇನೆ ನಾನು. ಮಾಡುದು ಬೇಡ ಅಂತ ಹೇಳಿದ್ರು. ನೀವು ಮುಂದಿನ ಹೋಗುದು ಅವ ಪುನಃ ಬಂದು ಎಲ್ಲರೂ ನಾನು ನಿಂತಾಗ ಅಲ್ಲಿ ಎಲ್ಲರೂ ನಿಮ್ಮ ಮೈ ಮೇಲೆ ಕೈ ಮಾಡಿದ್ರೆ ಏನಪ್ಪಯ್ಯ? ನಾವೆಲ್ಲ ಪೆಟ್ಟು ಮಾಡುದಪ್ಪಯ್ಯ. ಅವ ಹಸಿ ಹಂದಿ ಮಾಂಸ ತಿಂದಿಷ್ಟು ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿ ಬಂದಿದ್ದಾರೆ. ನಾವು ನೋಡಿ ಅಪ್ಪಯ್ಯ ನಾವು ಬೆಂಕಿಯಾಗಿ ತೊಗರಿ ಬೆಳೆ ಸಾದು ಕುಂಬಳಕಾಯಿ ಹೋಳ್ತಿದ್ದು ಮೊಸರಾಗಿ ನಮ್ದು ಮುಚ್ಚಿಕೊಂಡು ಹೌದಾ? ಅವ್ರಿಗೆ ನಾವು ಪೆಟ್ಟು ಮಾಡೋದಪ್ಪ. ಬ್ರಾಹ್ಮಣನಿಗೆ ರಟ್ಟೆ ಬಲ ಅಲ್ಲ, ಹೊಟ್ಟೆಯ ಬಲ. ಹೌದು, ಹೊಟ್ಟೆ ಬಲ ಅಂದ್ರೆ ತಿನ್ನುವುದು ಹೆಚ್ಚು ಅಂತ ಅರ್ಥ ಅಲ್ಲ. ಊರಿನವರ ಸಮಸ್ಯೆ ಎಲ್ಲ ಅವನ ಹೊಟ್ಟೆಯಲ್ಲಿ ಅಲ್ಲ. ಅವನದು ಒಳ್ಳೆ ಕಬ್ಬಣದ ತುಂಡಿದಾಗ ಉಂಟು ಕೈ ಕಾಲೆಲ್ಲ, ಅವನ ನಾವು ಪೆಟ್ಟು ಮಾಡೋದಪ್ಪ. ಅದೇ ಅವನಿಗೆ ಈಗ ನಾನು ಒಂದು ಹೊಡೆದ್ರು ನನಗೊಂದು ಹೆಗ್ಗಳಿಕೆ ಬರ್ಲಿಕ್ಕೆ ಇಲ್ಲ. ಆದ್ರೆ ಅವ ಒಂದು ಕೊಟ್ಟರೆ ಮತ್ತೆ ನನ್ನ ಮರ್ಯಾದೆ ಹೋಗ್ಲಿಕ್ಕೆ. ಕೈಲಾಶಾಸ್ತ್ರಿಗಳು ಪೆಟ್ಟು ತಿಂದ್ರು ಅಂತೇಳಿ ಊರಿನ ಅಪಪ್ರಚಾರ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಸುಮ್ಮಗೆ ಇದ್ದದ್ದು ನಾನು. ಅಂತೂ ಪೀಡೆ ತೊಲಗಿತಲ್ಲ, ಅದು ಸಮಾಧಾನ. ಇದೇನಪ್ಪ? ಮಾಡ್ತೀಯ ಮಾಂಸವ
ಕಳಗ ಕಳಗ ಇದು ಅಡಿಗೆ ಭಟ್ರು ಕೊಟ್ಟಿದ್ದು ಕಳಗ ನಾಳೆಗೆ ಹೋಳಿಗೆ ಏನು ಮಾಡಿ ಎಲ್ಲ ಹೊಲಸು ಮಾಡಿ ಹಾಕಿದ ಅಶುದ್ಧ ಆಗಿರುತ್ತೆ. ಇದನ್ನು ಮನೆಗೆ ತಗೊಂಡು ಹುಳಿ ಮುಂಚಿ ಮಾಡಿದ್ದೀವಿ. ಹೋಗಿ ಹೊರಗಾಕ. ಏ ಮಾಡಿ ಕೊತ್ತೆ ಕೊತ್ತೆ ಮಾಡಿ ಆಯ್ತಲ್ಲ. ಇದಪ್ಪ ಒಂಥರ ವಾಸನೆ ವಾಸನೆ ಮಾಂಸವಾದ ಏ ಮಾಂಸ ವಾಸನೆ ಕೈ ಒರೆಸುವುದು ಮಾತ್ರ ಅಲ್ಲ, ನೀನು ಸರಿಯಾಗಿ ಒಮ್ಮೆ ಸ್ನಾನವೇ ಮಾಡಬೇಕಾಗ್ತದೆ. ಸರಿಯಪ್ಪ ಆಯ್ತು ಮಾತ್ರ ಅಲ್ಲ, ಇಲ್ಲಿ ಅಶುದ್ಧ ಆಗಿ ಅಶುದ್ಧ ಆಗಿದೆ. ಇಲ್ಲ ಶುದ್ಧ ಆಗಬೇಡ್ವಾ? ಹೌದು. ಒಂದು ಕೆಲಸ ಮಾಡು, ಏನಪ್ಪ ಪಂಚಗವ್ಯ ಎಲ್ಲ ಆಗುದು. ಪಂಚಗವ್ಯ ಹೌದು. ಈಗಲೇ ಹೋಗಿ ತಯಾರು ಮಾಡ್ಕೊಂಡು ಸ್ನಾನ ಮಾಡಿ ಪಂಚಗವ್ಯ ಮಾಡಿ ತಗೊಂಡು ಆಯ್ತಪ್ಪ. ಪ್ರಿಯ ಸತಿಯಳ ಮನ ಮೆಚ್ಚಿಸಲ್ ಭಯ ಭೀತಿಯ ತೊರೆ ಮೂತ ಶಾಸ್ತ್ರೀಯಾಗ ಲಯಗಾರನ ಕಂಠೀಹಾರವ ತೆಗೆದ ಶಾಸ್ತ್ರಿಯೂ ಆಗುವುದೆಲ್ಲ ಒಳ್ಳೇದಕ್ಕೆ. ಇವೊಬ್ಬ ಒಂದು ಗರ್ಭಗುಡಿಯಲ್ಲಿ ಕೂತದ್ದು ಒಳ್ಳೇದೇ ಆಯ್ತು. ಪಾಪ ರಾಣಿ ಹೇಳ್ತಾ ಇದ್ರು, ಕಂಠಕ್ಕೆ ಆಭರಣ ಬೇಕು, ಆಭರಣ ಬೇಕು. ಹೌದು. ಅದಲ್ಲದೆ ಇದ್ರೆ ನಮ್ಮ ಇಷ್ಟ ಕೈಗೂಡುವುದಿಲ್ಲ. ಹೇಗುಂಟ ಇಲ್ಲಿ ದೇವರ ದೇವರ ಹೊತ್ತಿಗೆ ಎಲ್ಲಿರೋದು? ಸುಮ್ಮಗಿರಿ. ದೇವರಿಗೆ ಎಂತದಕ್ಕೆ ಈ ಆಭರಣ ಹಾಕಿ ಆಗಬೇಕು. ನಿಜವಾಗಿ ಈಶ್ವರ ದೇವರಿಗೆ ನವರತ್ನದ ಹಾರ ಅಲ್ಲ ಬೇಕಾಗುತ್ತೆ. ಮತ್ತೆ ಸಾಧ್ಯ ಆಗುವುದಾದ್ರೆ ಒಂದು ಸರ್ಪವನ್ನು ತಂದುಕೊಂಡು ಸರ್ಪಾಭರಣ ಅಲ್ಲ, ಪೂಜೆಗೆ ಜನ ಬೇರೆ ಮಾಡಬೇಕು. ಹಾಗಾಗಿ ಏನು ತಾರದಿ ಇಲ್ಲಿಗೆ ಬರ್ಲಿಕ್ಕಿಲ್ಲ ಅಂತ ನನಗೆ ಅಭ್ಯಾಸ ಆಗಿ ಅದು. ಕಂಠಿಹಾರ, ಅಯ್ಯೋ ಇವೆಷ್ಟು ಒಳ್ಳೆಯವರು ಶಾಸ್ತ್ರಿಗಳೇ. ಅದೆಂತದ್ದು ಅಳತೆ ನೋಡುದು ನನಗೆ? ಹೌದು ಹೌದೌದು. ಸುಮುಹೂರ್ತೆ ಸಾವಧಾನ. ಎಂತದ್ದು ಹೇಳಿದ್ ಒಳ್ಳೆ ಮುಹೂರ್ತದಾಗಲಿ. ಬಹಳ ಒಳ್ಳೇದು ಕಾಣ್ತಾ ನನಗೆ ಮಾಡಿಸಿದ ಹಾಗುಂಟಿದ್ದು. ಆಯ್ತಲ್ಲ, ಆಯ್ತು, ಆಯ್ತಲ್ಲ, ನನಗೆ ಸಮಾಧಾನ ಆಯ್ತು. ಆದ್ರೆ ಎಂತದ್ದು ನಿನಗಾದ ಸಂತೋಷ ನನಗೂ ಗೊತ್ತಾಗಬೇಕೋ ಬೇಡ? ಎಂತ ನಿಮಗೆ ಕಾಣುದಿಲ್ವ ನಾನು ಹಾಕಿದ್ದು? ಹಾಗಲ್ಲ, ಮತ್ತೆ ಕಾಣುತ್ತದೆ. ನನಗೆ ಈಗಲೂ ಕಣ್ಣಿಗೆ ಕಾಣುವುದೇನು ಗೊತ್ತುಂಟು? ಏನು? ಅವತ್ತು ಗೆಜ್ಜೆ ಪೂಜೆ ದಿವಸ ಅದೇ ನೆನಪಾಗುತ್ತ. ನನ್ನದೊಂದು ನರ್ತನ ಅಂದ್ರೆ ಅವತ್ತು ಅದನ್ನು ನೋಡಿಲ್ಲ ಮನಸ್ಸು ಹೊತ್ತದ್ದು ನೀವು. ಹೌದು. ಈಗ ಮತ್ತೊಮ್ಮೆ ಅದೇ ನರ್ತನ ನೋಡಿದ್ರೆ ಅದರಿಂದ ನಿಮ್ಗೆ ಬೇಸರ ಆಗುದಿಲ್ವಾ? ಬೇಸರ ಎಂತ ನೋಡಿದ್ದಾನೆ ನೋಡು. ಅದು ಕೆಲವೆಲ್ಲ ಹಾಗೆ ನಾವು ಹಸಿವಾಗ್ತದೆ ಅಂತ ಉಣ್ತೇವೆ. ಹೌದು. ಮತ್ತೆ ಸಂಜೆ ಹೊತ್ತಿಗೆ ಆಗುವಾಗ ಅದು ಜೀರ್ಣ ಮತ್ತೆ ಉಳಿದಿಲ್ವಾ? ಹೌದು. ಅದರಲ್ಲಿ ಏನಾದರೂ ಅಸಡ್ಡೆ ಮುಟ್ತದೆ. ಇದು ಹಾಗೆ. ಈಗ ನಿಮಗೆ ನನ್ನ ನಾಟ್ಯ ನೋಡ್ಬೇಕಂತಾಗಿ ನೋಡ್ತೀರಾ? ನೀವು ಇಷ್ಟು ನನಗೆ ಉಪಕಾರ ಮಾಡಿದ ಮೇಲೆ ಮತ್ತೆ ನಿಮಗೊಂದು ನಾಟ್ಯ ಮಾಡಿದ್ದು ಹೇಗೆ? ನಾನು ರಂಗ ರಂಗ ಕೃಷ್ಣ ರಂಗ
ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ನಿಲ್ಲದೆ ಓಡಿಗೋದ ಕಳ್ಳ ಶಾಸ್ತ್ರಿಗೆ ಪೇಳೆ ಸರಿ ಹೇಳಿದ್ದಾರೆ. ಎಲ್ಲರೂ ಆಶು ಕವಿಗಳಾಗಿ ನಾವು ಸಿಕ್ಕಿಬಿದ್ದೇವೆ. ಸರಿ ಹೇಳಿದ್ರಲ್ಲ. ಎಂತದ್ದು ಸರಿ ಹೇಳಿದ್ದು? ನಿಲ್ಲದೆ ಓಡಿಬೋದ ಕಳ್ಳ ಶಾಸ್ತ್ರಿ. ಕಳ್ಳನ ಕಳ್ಳ ಶಾಸ್ತ್ರಿ ಅಂತ ಹೇಳಿದ್ರೆ ಅದು ಮಾತಿಗೆ ಅಲ್ಲ, ಬೇಕಾದ್ರೆ ಸ್ವಲ್ಪ ತಿದ್ದುಪಡಿ ಮಾಡಿ. ಹೇಗೆ? ಶಾಸ್ತ್ರೀಯ ಕಳ್ಳ. ಕಳ್ಳತನದಲ್ಲಿ ಒಂದು ಕ್ರಮ ಪ್ರಕಾರ ಕ್ರಮ ಪ್ರಕಾರ ಮುಂದೆ ಸಾಕಾಗುತ್ತದೆ. ಕುಳಿತುಕೊಳ್ಳಿ. ಮುರಳಿ ಮೋಹನ ಬಾ 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 ಮುರಳಿ ಮೋಹನ ಬಾ ಬಾ ಬಾ
ವರಸವಿ ಮಧುವನು ವರಸವಿ ಮಧುವನು ಹೀರಲು ಮಧುವನು ಹೀರಲು ಭೃಂಗದ 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 ತೆರದನಿ ನಲಿ ನಲಿದಾಡುತ್ತ ಬಾ ಭೃಂಗದ ತೆರದನಿ ನಲಿ ನಲಿದಾಡುತ್ತ ಬಾ ವರಸವಿ ಮಧುವನು ಹೀರಲು ಭೃಂಗದ ಹೀರಲು ಭೃಂಗದ ಹೀರಲು ಭೃಂಗದ ತೆರದಲ್ಲಿ ನಲಿ ನಲಿದಾಡುತ್ತ ಬಾ ನಲಿ ನಲಿದಾಡುತ್ತ ಬಾ ನಲಿ ನಲಿದಾಡುತ್ತ ಬಾ ನಲಿ ನಲಿದಾಡುತ್ತ ನಲಿ ನಲಿದಾಡುತ್ತ ನಲಿ ನಲಿದಾಡುತ್ತ ನಲಿ ನಲಿದಾಡುತ್ತ 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 ನೀ ಬಾ ಮೋಹನ ನಗುತ್ತನಿ ಬಾ ಬಾ ಜಣುತಿ ತತ್ತೂಂಗೆ ದಿಗುದಗ ತತ್ತೂಂಗೆ ದಿಗುದಗ ತತ್ತೂಂಗೆ ದಿಗುದಗ ತಗ ಜಣುತೈ ತೋಂಗೆ ದಿಗುದಗ ತೋಂಗೆ ದಿಗುದಗ ತೋಂಗೆ ದಿಗುದಗ ತಗ ಜಣುತೈ ಕಿಡದಗ ತತ್ತೂಂಗೆ ದಿಗುದಗ ತಗ ಜಣುತೈ ತತ್ತೂಂಗೆ ದಿಗುದಗ ತಗ ಜಣುತೈ ಕಿಡದಗ ತತ್ತೂಂಗೆ ದಿಗುದಗ ತಗ ಜಣುತೈ ದಿನತೈ 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 ವರಸವಿ ಮಧುವನು ಹೀರಲು ಭೃಂಗದ ತೆರದಲ್ಲಿ ನಲಿ ನಾಟುತ್ತವ ಮುರಳಿ ಮೋಹನ ಬಾಯ್ ಮನಸ್ಸು ಅರಳಿದೆ ನಗುತ್ತಲಿ ಬಾಯ್ ಮನಸ್ಸು ಅರಳಿದೆ ನಗುತ್ತಲಿ ಬಾಯ್ ಮೋಹನ ಬಾಯ್ ತಯ್ಯದ ದಿನ್ನತೈ 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 ತಿಂದಲ ದಿಲ್ಲ ತತ್ತು ತೊಂದಲ ದಿನ್ನತೈ ತೊಂದಲ ದಿಲ್ಲ ತಿತ್ತು ತಿಂದಲ ದಿನ್ನತೈ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತೈ ತಗದಿಗು ತಗಡ ತಗದಿವಿ ತಗಡ ತಗದಿಗು ತಗಡ ತಗದಿವಿ ತಗಡ ತಗದಿಗು ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತೈ ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತೈ ತಯ್ಯದ ದಿನ್ನತೈ 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 ತಿಂದಲ ದಿಲ್ಲತೈ ತೊಂದಲ ದಿಲ್ಲತೈ ತಿಂದಲ ದಿಲ್ಲತೈ ತೊಂದಲ ದಿಲ್ಲತೈ ತಿಂದಲ ದಿಲ್ಲತೈ ತೊಂದಲ ದಿಲ್ಲತೈ ತಿಂದಲ ದಿಲ್ಲತೈ ತೊಂದಲ ದಿಲ್ಲತೈ
ನಡೆಯುವ ಕಾಲ ನಿಮಗೆ ಬಂತಲ್ಲ ಈಶ್ವರನು ಪೂಜಿಸುವ ಆಸನವಿಲ್ಲ ದೇಶ ಬಿಡುವ ಕಾಲ ಬಂತಲ್ಲ ಅಪಯ ಕಳ್ಳ. ಸರಿ ಹೇಳು. ಈಶ್ವರನು ಪೂಜಿಸುವ ಆಸನವಿಲ್ಲ ದೇಶ ಬಿಡುವ ಕಾಲ ಬಂತಲ್ಲ ಅಪಯ ಕಳ್ಳ. ಅಪಯ ಕಳ್ಳ ಯಾವುದೋ ಗೊತ್ತಿಲ್ಲ. ಎಂಥದ್ದು ನೀನು ಹೇಳ್ತಿಂದಲೇ ಅರ್ಥ ಆಗುದಿಲ್ಲ. ಅಪಯ ಆವತ್ತು ಊರಿನ 10 ಸಮಸಪ್ತಕರು ಸೇರಿ 10 ಸಮಸ್ತರು ಸೇರಿ ಸಮಸ್ತಕರು ಸೇರಿ ಹೌದು ಹರಣ ಕೊಳ್ಳಿಗೆ ಒಂದು ಕಂಠಿ ಹಾರ ಮಾಡಿ ಆಗ್ಲಿಲ್ಲ ಅಪಯ. ಹೌದಪ್ಪ, ಭೀಕರ ಬರಗಾಲ ಬಂದಿತ್ತು, ಮಳೆ ಇಲ್ಲದೆ 2 ವರ್ಷ ಸಂದು ಹೋಗಿತ್ತು. ಆಗ ನಾನೇ ಸೂಚನೆ ಕೊಟ್ಟದ್ದು, ಪರಮೇಶ್ವರ ಅನುಗ್ರಹಕ್ಕೆ ಬೇಕಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಬೇಕಾದ ಹಾಗೆ ಮಳೆ ಬಂದ್ರೆ ಕಂಠಿಹಾರ ಮಾಡಿಸಿ ಆಗ್ತೇವೆ. ಅದರಲ್ಲಿ ಹೆಚ್ಚು ಜನಗಳ ಮಧ್ಯದಲ್ಲಿ ಹೊಂದಿಕೆ ಮಾಡಿದ್ರೆ ನೀವೇ ಅಲ್ವಾ? ನನ್ನ ಮುಂದಾಳತನದಲ್ಲ ಸಂಗ್ರಹ ಮಾಡಿ. ಹೌದಪ್ಪ, ಹೌದು. ಆವತ್ತು ಆಗಿದಂತ ಕಂಠಿಹಾರ ಇವತ್ತಿಲ್ಲ. ದೇವರ ಕುತ್ತಿಗೆಯಲ್ಲಿ ಯಾವಾಗಲೂ ಇರುವುದಲ್ವೇನದು? ಕಳ್ಳ ಯಾರೋ ಗೊತ್ತಿಲ್ಲ. ಹಾರ ಇನ್ನಿಲ್ಲ ದೇಶ ಬಿಡುವ ಕಾಲ ಬಂತಲ್ಲಪ್ಪಯ್ಯ. ಅಂದ್ರೆ ಕಳ್ಳತನಾಗಿದೆ. ಹಾರ ಇಲ್ಲ ಅಪ್ಪಯ್ಯ, ಬಾಗಿಲು ಹಾಗೆ ಉಂಟು, ಹಾರ ಇಲ್ಲ ಅಪ್ಪಯ್ಯ. ಕಾಶಿ, ಈಗ ಗರ್ಭಗೃಹಕ್ಕೆ ಹೋಗುವುದು ಯಾರು? ನೀವು ನಾನು ಇಬ್ಬರೇ ಅಲ್ವಾ? ಹೌದು. ನಾನು ತೆಗೀಲಿಲ್ಲ. ನಾನು ನೋಡ್ಲಿಲ್ಲ. ನೀನು ನೋಡ್ಲಿಲ್ಲಲ್ಲ? ನಾನು ತೆಗೀಲಿಲ್ಲ. ನೀನು ನೋಡ್ಲಿಲ್ಲ, ನಾನು ತೆಗಿಲಿಲ್ಲ. ಹಾಗಿದ್ರೆ ಮತ್ತೆ ಕಳ್ಳ ಯಾರಿರ್ಬೋದು? ಈಗ ನನಗೆ ಅರ್ಥ ಆಯ್ತು. ಎಲ್ಲ ಅವನಂತೆ ಕೆಲಸ ಅದು. ಎಲ್ಲ ಯಾರಂತ ನಿಮಗೆ ಗೊತ್ತಿರಲೇಬೇಕಲ್ಲ. ಯಾರು ಗೊತ್ತಿಲ್ಲ. ನೀನು ನೋಡ್ಲಿಲ್ಲ? ಇಲ್ಲ, ನಾನು ನೋಡ್ಲಿಲ್ಲ. ಅಲ್ಲ, ಹಾರ ನೀನು ನೋಡ್ಲಿಲ್ಲ? ನಾನು ನೋಡ್ಲಿಲ್ಲ. ನಾನು ಕತ್ತುಕೊಳ್ಳಿ? ಇಲ್ಲ. ಹಾಗಿದ್ರೆ ಮತ್ತೆ ಯಾರು? ಅವನೇ. ಯಾರು? ದಿನ ಮತ್ತೆ ಎಲ್ಲ ಯಾರಂತ ನಿಮಗೆ ಗೊತ್ತಿರೋದಿಲ್ವಾ? ಅದು ನಿಮ್ಮ ಚಕ್ಷು. ಯಾಕೆಂದ್ರೆ ಅಷ್ಟು ಯೋಚನೆ ಮಾಡುವಂತ ಸಾಮರ್ಥ್ಯ ಉಂಟು ನನಗೆ. ಹೌದಪ್ಪಯ್ಯ. ನಾನು ಮೊನ್ನೆಯೇ ಲೆಕ್ಕ ಹಾಕಿದ್ದೇನೆ. ಎಷ್ಟಿತ್ತು? ಎಂತದ್ದು ಲೆಕ್ಕ ಹಾಕುವ? ಅಲ್ಲ, ಹಾಗಲ್ಲ, ಒಂದು ಲೆಕ್ಕಾಚಾರ ಮಾಡಿದ್ದೇನೆ. ಸುಮ್ಮನೆ ಬಂದು ಭಕ್ತಿ ನಿಮ್ಮ ಗರ್ಭಗೃಹದೊಳಗೆ ಕುಳಿತುಕೊಳ್ಳಲಿಕ್ಕಿಲ್ಲ. ಹೌದಪ್ಪಯ್ಯ. ಆ ಬಡ ತಾಯಿ ಮಗನಿಗೆ ಆ ಹಾರದ ಮೇಲೆ ಕಣ್ಣು ಬಿದ್ದಿದೆ. ಹೌದಪ್ಪಯ್ಯ. ನಾವು ಕೇಳಲಿಕ್ಕೆ ಹೋದ್ರೆ ನಮಗೆ ಹೊಡಿಲಿಕ್ಕೆ ಬರ್ತಾನೆ ಅವ. ಅವಂತ ಪೆಟ್ಟು ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡುದಪ್ಪಯ್ಯ? ಇಲ್ಲಿಗೆ ಬಿಡುದು? ಕೇಳುವವರಿಲ್ಲ ನಮಗೆ? ಇದ್ದಾರೆ. ಬರ್ಬೇಕು. ಅಲ್ಲಪ್ಪ, ಗೌಡ್ರು ಇದ್ದಾರಂತ ಹೇಳಿ ಗೌಡ್ರ ಮನೆಗೆ ಒಂದು ಕೇಳಿದೆ, ಮತ್ತೆ ಈಗ ಕಾಡಂತೀಯ? ಶಿವಾನಂದ ಗೌಡ್ರು ಇದ್ದಾರೋ ಇಲ್ವೋ ಅಂದ್ರೆ ಮೊದಲು ಒಳ್ಳೆ ಮನೆಯಲ್ಲಿ ಇದ್ದಾರೋ ಅಲ್ಲ ಬೇರೆ ಕಾರ್ಯಾರ್ಥವಾಗಿ ಹೋಗಿದ್ದಾರೋ? ಮನೆಯಲ್ಲ ಇದ್ದೇನೆ. ಶಾಸ್ತ್ರಿಗಳು ಬನ್ನಿ. ಓ ಶಾಸ್ತ್ರಿಗಳು ಬನ್ನಿ. ಗೌರಿ ಕಸುಬರ್ಕೆ ತಗೊಂಬಾರೆ. ಗೌಡ್ರೆ ಇದೇನು? ಶಾಸ್ತ್ರಿಗಳೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಗೌಡಿ ಕಸುಬರ್ಕೆ ತಗೊಂಬ ಅಂತ ಹೇಳಿದ್ರೆ ಹಾಗಲ್ಲ, ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಹೊಲಸು ಮಾಡಿದ್ದಾವೆ, ಅದನ್ನೆಲ್ಲ ಚೊಕ್ಕ ಮಾಡ್ಬೇಕಲ್ಲ. ನಮಗೆ ಗೊತ್ತಿಲ್ವ ನಿಮ್ಮ ಮನೆ ಅಂಗಳ ಅಂದ್ರೆ ಹೇಗೆ? ಏನು ಅಪ್ಪ ಮಗ ಇಬ್ರು ಒಟ್ಟಾಗಿ ಬಂದ್ರಿ? ಒಟ್ಟಾಗಿ ಬರುವ ಸನ್ನಿವೇಶ ಆಗಿ ಹೋಯ್ತು. ಕೇಳಿಕೊಂಡರೆ ಬೀಳ್ವಿ ನಾನೊಂದ ಸೊಲ್ಲ ಚಲಬಲ್ಲದು ಬೀಳ್ವಿ ನಿಜದ ಮಾತಲ್ಲ. ಎಲ್ಲರೊಂದಾಗಿ ಮಾಡಿದ ಸರವೊಂದು ಇಲ್ಲವಾಗಿದೆ, ಇದ ಯಾರು ಇದರೆಂದು ಗೌಡರೇ. ಬರಬೇಕಾದಂತಹ ಅನಿವಾರ್ಯತೆ ಒಂದು ಆಗಿ ಹೋಗಿದೆ. ಅಲ್ಲದೆ ಇದ್ರಿ ಹೊತ್ತಲ್ಲದ ಹೊತ್ತಿನಲ್ಲೆಲ್ಲ ನಿಮ್ಮ ಮನೆ ಅಂಗಳಕ್ಕೆ ನಾನು ಬರ್ತೇನೆ. ಬರಬೇಕಾದಂತಹ ಸನ್ನಿವೇಶ ಏನು? ಊರಿನ ಕುರಿತಾಗಿ ನಾವು ಹೊಂದಿದ ವಿಶ್ವಾಸ, ದೇವರಲ್ಲಿ ನಾವಿರಿಸಿದ ಶ್ರದ್ಧೆ ಎರಡಕ್ಕೂ ಬೆಲೆ ಇಲ್ಲ ಅಂತ ಆಗಿದೆ. ಅಲ್ಲ, ಈಗ ನಾವು ಹೊಲಕ್ಕೆ ಬೇಲಿ ಹಾಕುದು ಯಾಕೆ ಹೇಳಿ? ಯಾಕೆ? ಬೆಳೆಗೆ ರಕ್ಷಣೆ. ಯಾವುದೇ ಮೃಗಗಳು ಒಳಗೆ ಬರಬಾರ್ದು ಅಂತ ಬೇಲಿ ಹಾಕ್ತೇವೆ. ಈಗ ಬೇಲಿಯೇ ಎದ್ದು ಹೊಲ ಮೇದಿದ್ದು ಅಂತ ಆದ್ರೆ ಹಾಗಾಯ್ತೇನ್ರಿ? ಬೇಲಿಗೆ ನಾವು ಹೊಲ ಹಾಕುದು ಯಾಕಪ್ಪ? ಬೇಲಿಗೆ ಹೊಲ ಹಾಕುದನ್ನು ಹೊಲಕ್ಕೆ ಬೇಲಿ ಹಾಕುದು. ಬೇಲಿ ಹಾಕುದು ಯಾಕೆ? ಯಾವ್ದು ಕಳ್ಳ ಕಾಕರು ಬರಬಾರ್ದು, ಪ್ರಾಣಿಗಳು ಬರಬಾರ್ದು ಅನ್ನುವುದಕ್ಕೆ ಹಾಕುದು. ಚೆಂಡೆಗೆ ಹಗ್ಗಕ್ಕೆ ಕುಟ್ಟಿ ಹಾಕುದು ಯಾಕೆ? ಇಳಿಬಾರ್ದು ಅಂತ. ಇನ್ನು ತಲೆಗೆ ಹಾಕಬೇಕು ಕುಟ್ಟಿ. ಏನು ನಾನು ತಲೆ ಬಿಸಿಯಲ್ಲಿದ್ದೇನೆ. ಬೇಡ್ತಿದ್ದೆ ಮಾತಾಡ್ತಾರಲ್ಲ ಶಾಸ್ತ್ರಿಗಳು. ಹಾಗಲ್ಲ, ಅದು ಅವರವರ ಅನುಭವ ಅಲ್ವ ಹೇಳು.
ಈಗ ನನ್ನ ಅನುಭವವನ್ನು ಅವನಂದ ಕೇಳಲಿಕ್ಕೆ ಆಗ್ತದ ಅಥವಾ ಅವನ ಅನುಭವ ನನ್ನದಾಗಿ ಉಳಿಯುವುದಿಲ್ಲ. ಅವರವರ ಅನುಭವಕ್ಕೆ ಅನುಗುಣವಾಗಿ ಅದೆಲ್ಲ ಬಿಡಿ. ಈಗ ನಾನು ಯಾಕಿದನ್ನು ಹೇಳಿದೆ, ಊರ ಕಾಯುವುದಕ್ಕೆ ಯಾರಿರುವವರು ನೋಡು ಹೌದೇ ಯಜಮಾನರು. ಆದ್ರೆ ನಿಮ್ಮನ್ನು ಕಾಯುವುದಾರು ದೇವರೇ ಅಲ್ಲ. ದೇವರು ಊರು ಕಾಯುವುದಕ್ಕಿದ್ದವರು ಅಲ್ಲೋ. ಹಾಗೆಂದು ಊರು ಕಾಯುವುದಕ್ಕೆ ದೇವರಿದ್ದಾರೆ ಅನ್ನುವುದಕ್ಕಾಗಿ ನಾವು ದೇವಾಲಯಕ್ಕೆ ಬಾಗಿಲು ಹಾಕದೆ ಬರ್ಲಿಕ್ಕೆ ಆಗ್ತದೆ ಇಲ್ಲ. ದೇವಾಲಯಕ್ಕೆ ಬಾಗಿಲು ಅಂದ್ರೆ ದೇವಾಲಯದ ರಕ್ಷಣೆ ನಾವು ಮಾಡಬೇಕು, ನೀವು ಮಾಡ್ಬೇಕು ಅಲ್ವಾ? ಯಾಕೆ ಅದು ಕಲ್ಲ ದೇವರು, ಅದು ಎದ್ದು ಬಂದು ರಕ್ಷಣೆ ಮಾಡ್ಲಿಕ್ಕಿಲ್ಲ. ನಮ್ಮ ದೇವರು ನಮಗೆ ಬೇಕು ಅನ್ನುವುದಕ್ಕಾಗಿ ಊರಿನವರೆಲ್ಲ ಸೇರಿ ಅಲ್ವೇನೋ ಅವತ್ತು ಒಂದು ದೊಡ್ಡ ಕಂಠಿಹಾರ ಮಾಡಿ ಹಾಕಿರ್ಬೇಕು. ಹೌದು, ಎಲ್ಲ ನಿಮ್ಮ ಆಡಳಿತದಲ್ಲಿ ಆದದ್ದು. ಊರಿನ ಕ್ಷೇಮಕ್ಕಾಗಿ ಏನು ಹೇಳಿ ಗೌಡ್ರೆ, ಏನಾಯ್ತು ರೀ? ಮಾಲೆ ಇಲ್ಲ ಎಲ್ಲ ನೋಡ್ಬೇಕು. ಸರಿ ನೋಡಿದೆ, ಎಲ್ಲಿ ನೋಡಿದೆ? ನೀರು ಹೋಗುವ ಜಾಗ ಎಲ್ಲೂ ನೋಡಿದೆ. ಆಮೇಲೆ ನೀರು ಹೋಗೋ ತೂತಿಗೆ ಕಟ್ಟಿ ಹಾಕಿ ತಿರುಗಿಸಿ ಎಲ್ಲಾದ್ರೂ ಉಂಟಂತ ಹೇಳಿ ಕಸಗಟ್ಟಿ ಹೋದಕ್ಕೆ ಬಂತು, ವಿನಃ ಬೇರೆ ಏನು ಸಿಗ್ಲಿಲ್ಲ. ಅಲ್ಲ ಬಾಗಿಲು ಭದ್ರ ಮಾಡಿ ಹಾಕಿಲ್ಲನ್ರಿ? ಅವ ಕಾಲದ ಬಾಗಿಲೇ ಹಾಕುದು ಸರಿ ಹಾಕಿದ್ದೇವೆ, ಆದ್ರೆ ಅದಕ್ಕೆ ಚಿಲಕ ಇಲ್ಲ, ಅಷ್ಟೇ ಕಷ್ಟ ಆಗುದು. ಕಷ್ಟ ರೀ, ಹಳೆ ದೇವಸ್ಥಾನ ಅಲ್ಲ. ಅಲ್ಲೇ ನಿಮ್ಮ ಹತ್ರ 1000 ಸಲ ಹೇಳಿದೆ ನಾನು, ಏನೇನಿಲ್ಲ ಬಾಗಿಲಿಗೊಂದು ಚಿಲಕಾದ್ರೂ ಗಟ್ಟಿಯದ್ದು ಮಾಡಿ. ನೀವು ನೆಗಾಡ್ಬೇಡಿ, ಮಾತಾಡುವಾಗಲೂ ನೆಗಾಡ್ಬೇಡಿ ಕಾಣುದು. ಅಲ್ಲ ಏನಾಯ್ತು ಈಗ? ಕಂಠಿಹಾರ ಇಲ್ಲ ಅಂದ್ರೆ ಯಾರು ತೆಗೆದಿದ್ರೆ? ಯಾರು ತೆಗೆದು? ನೀವು ನನ್ನ ನಾನೇ ತೆಗೆದು ಉದ್ದವಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ನೀವೇ ಇಬ್ಬರಲ್ಲೇನ್ರಿ? ಕಳ್ಳ ಯಾರೋ ಗೊತ್ತಿಲ್ಲ, ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಿ. ಅವನಿಗೆ ಹೇಳುವಾಗ ಭಾವಾವೇಶಕ್ಕೆ ಒಳಗಾಗ. ಯಾಕಂದ್ರೆ ಮುಗ್ಧ ಅಲ್ವಾ, ಬಾವನ ದಾರಿಯಲ್ಲಿ ಬಂತ ಅದು ದೇವರ ಹಾರ ಕಾಣೆ ಆಗಿ ಹೋಯ್ತು ಅನ್ನುವಲ್ಲಿಂದ ಹೀಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾಕ್ಯ ಪೂರ್ತಿ ಮಾಡುವುದೇ ಇಲ್ಲ. ಅಪ್ಪಯ್ಯ ಕಳ್ಳ ಯಾರು ಗೊತ್ತಿಲ್ಲ, ಹೀಗೆ ಹತಾಶೆಯಿಂದ ಹೇಳಿ. ಇದು ನೀವೇ ಇಬ್ಬರು ಇರೋದು, ದೇವಸ್ಥಾನಕ್ಕೆ ಹೋಗೋರು ನೀವೇ ಇಬ್ರು. ಒಳಗಿನ ಅವ್ರು ಬಿಟ್ಟರು ನೀವು. ಹೌದು, ನಾವಿಬ್ಬರೇ ಹೋಗೋದು. ಇದು ಈಗ ನೀನ್ ತೆಗೆದಿದ್ಯಾ? ನಾನು ನೋಡ್ಲಿಲ್ಲ, ಅಪ್ಪಯ್ಯ ತೆಗೀಲಿಲ್ಲ. ಅಪ್ಪಯ್ಯ ತೆಗೆದದನ್ನು ನಾನು ನೋಡ್ಲಿಲ್ಲ. ಅಲ್ಲಲ್ಲ, ತೆಗೆದಿದ್ದನ್ನು ಅಪ್ಪಯ್ಯ ತೆಗೀಲಿಲ್ಲ, ನಾನು ನೋಡ್ಲಿಲ್ಲ. ಏನಾಯ್ತು ಅಂತ ಹೇಳಿ ತೆಗೆದಿದ್ದನ್ನು ನೋಡ್ಲಿಲ್ಲ ಅಂದ್ರೆ ಅರ್ಥ ಬೇರೆ ಆಗ್ತದೆ. ನೀವು ತೆಗೆದು ಒಮ್ಮೆ ಆಚೆ ಇಡ್ತೀರಲ್ಲ? ಯಾವುದು? ದೇವರು ತೆಗೆದು ಆಚೆ ಇಡ್ತೀರಿ. ಈಗ ಕೆಲವು ದಿವಸದಿಂದ ಪೂಜೆಗೆ ಹೋಗುದು ನೀನೇ ಅಲ್ವೇನು? ಹೌದಪ್ಪಯ್ಯ. ನನಗೆ ಊರಿನಲ್ಲಿ ಸ್ವಲ್ಪ ನನಗೆ ಅದ್ರ ಬಗ್ಗೆ ಗಮನ ಇರಲಿಲ್ಲ, ನಾನು ನೋಡ್ಲಿಲ್ಲ. ಕಂಠಿ ಹಾರ ಇತ್ತಲ್ಲಿ ಸರಿ ನೋಡಿದ್ದೇನೆ, ಈಗ ಕಾಣಿಸುವುದಿಲ್ಲ. ಹಾಗೆಂದು ಈಗ ಇತ್ತೀಚೆಗೆ ನಾವಿಬ್ಬರೇ ಅಲ್ಲ, ಅಲ್ಲಿ ಮತ್ತೊಬ್ಬ ಇದ್ದಾನೆ, ಇನ್ನೊಬ್ಬ ಬಂದಿದ್ದಾನೆ. ಹೌದೌದು, ಪೂಜೆಗೆಲ್ಲ ಅಲ್ಲ. ನಿಮ್ಮಿಬ್ಬರಿಗೆ ಪುರುಸೋತಿಲ್ಲ ಅಂತ ಮತ್ತೊಬ್ರು ಪೂಜೆ ಉಪಾರ್ಚಕಲ್ಲ. ಅಲ್ಲ, ನಾವು ಮಾಡಿದ್ದಲ್ಲ. ಯಾವೊಬ್ಬ ಬೇಡ್ರ ಜಾತಿ ಅವ ದಿನ್ನ ಅಂತೆ, ದಿನ್ನ. ಹೌದೌದು, ಬೇಡ್ರ ಜಾತಿ ಅವ. ಮತ್ತೆ ಕೇಳುವಾಗ ಹೇಳಿದದ್ದು ಗೌಡ್ರೆ ನಮಗೆ ಇಲ್ಲಿ ಊರಿನಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ, ನೀವು ಹೇಳಿದ್ದಾರೆ. ಅಲ್ಲಪ್ಪ, ನಾನು ಊರಿನಲ್ಲಿ ಇರಿ ಅಂತ ಹೇಳಿದ್ದೀರಾ? ಊರಿನಲ್ಲಿ ಇರಿ ಅಂತ. ಹೌದೌದು, ಈಗ ಊರಿನಲ್ಲಿ ಇರಿ ಅಂತ ಹೇಳಿದ್ರಿ. ಈಗ ದೇವಸ್ಥಾನದೊಳಗೆ ಬರ್ಲಿಕ್ಕೆ ಪ್ರಾರಂಭ. ಸಿರಿತಂಗಿನ ಚೆಂಡೆಗೆ ಹಾರ್ತೀರಿ. ಅಲ್ಲಲ್ಲ, ನನಗೆ ಸಿಟ್ಟು ಬಂದಿದೆ ಈಗ. ಅಲ್ಲ ಏನು ಯಾರು ಬೇಡ, ಸಿಟ್ಟು ಬಂದ್ರೆ ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ಒಟ್ಟರೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು. ಸಿಟ್ಟು ಬಂದ್ರೆ ಮುಖ ನೋಡುವಾಗ ಭಯ ಆಗುತ್ತದೆ. ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮುಖ ಕುರೂಪಿ ಅಂತ ಹೇಳಿದಾಗ ಹಾಗಲ್ಲ. ನೀವು ಅದೇ ಹೇಳುದೇನ್ರಿ? ಅಲ್ಲ, ಗೊತ್ತಿಲ್ಲ. ನೀವು ತಾಕಿದ ತಿನ್ನ ಎನ್ನುವ ದೇವಸ್ಥಾನದೊಳಗೆ ಬಂದು ಗರ್ಭಗುಡಿಯನ್ನೆಲ್ಲ ಅಶುದ್ಧ ಮಾಡಿ ಹಾರವನ್ನು ಕಟ್ಟಿದ್ದಾರೆ ಅಪ್ಪ ಹೇಳ್ತಾ ಇದ್ದಾರೆ. ನೀವೇನೋ ಅವರ ಕುರಿತಾಗಿ ಅನುಕಂಪದಿಂದ ಮನೆ ಕಟ್ಟಿ ಕೂತುಕೊಂಡು ಅಂತ ಹೇಳಿದ್ರಿ. ಅದೇ ಹೇಳುದು, ವ್ಯಕ್ತಿಯ ಪೂರ್ವಾಪರ ಎಲ್ಲ ಸರಿ ನೋಡದೆ ನಿಮ್ಮ ಈ ಉದಾರ ಬುದ್ಧಿ ಕೆಲವು ಸಲ ನಮ್ಮ ಕುತ್ತಿಗೆಗೆ ಒಂದು ಕೆಲಸ ಆಗ್ತದೆ. ನಾವು ಇಲ್ಲೇ ಮಾತಾಡ್ಬಿಟ್ರೆ ಮತ್ತು ಏನು ಮಾಡಿದ್ರೆ ಕೆಲವು ಬೇಡರ ತುಳುಗುಗಿನಿ
ಕೂತ್ಕೊಂಡಿದ್ಯಾ? ಯಾರನ್ನು ಕೇಳಿ ಕೂತ ಏನು ಬರ್ಲಿಕ್ಕೆ ಹೇಳಿದ್ರು? ಏನು ಮಾತಾಡ್ತಾ ಇದ್ದ? ಯಾರಪ್ಪಣ್ಣ ತಗೊಂಡು ಬಂದೀನಿ. ಇನ್ನು ಹೀಗೆ ಮಾಡ್ಲಿಕ್ಕಿಲ್ಲ. ದೇವಸ್ಥಾನ ಬಿಟ್ಟು ಹೋಗಿ ಮಂಡ್ಯ ಹೊಡಿತೇನೆ. ಅಧಿಕಾರಿಗಳೇ ನಿಮ್ಮ ಪಾದ ಸೇವಕನು ಅಧಿಕವಾಣಿಗಿಲ್ಲ ಸತ್ಯ ಪೇಳುವೆನು. ಅಧಿಕ ದೇವಗಳಲ್ಲಿ ಶಿವನೆಂದು ತಾನು ಅಧಿಕ ಪಾಪವ ಪರಿಹರ ಕೈವನವನು. ಅಧಿಕಾರಿಗಳೇ ಒಂದು ಕಾಲದಲ್ಲಿ ಗತಿಗೋತ್ರ ಇಲ್ಲದೆ ಇದ್ದಂತಹ ನನಗೆ ಆಶ್ರಯವನ್ನು ಕೊಟ್ಟವರು ನೀವು. ಹೌದಾ? ನಿಮಗೆ ಯಾವತ್ತೂ ಕೂಡ ನಾನು ಸುಳ್ಳನ್ನಾಡುವುದಿಲ್ಲ. ಹಾಗಾಗಿ ಇವರು ಮಾಡಿದ ಆರೋಪ ಸರಿಯಲ್ಲ. ನಾನು ಕದಿಲಿಲ್ಲ ಸ್ವಾಮಿ. ಕದ್ದಿದ್ದಿ ಮಾತಿನಲ್ಲಿ ಚತುರತೆಯ ನೀತ ತೋರ್ವನಿವನು ಪಾತಕವನು ಪಾಪ ಕಾರ್ಯಕ್ಕೆ ಹೇಸದಿ ಕಲಿವನು. ಈತನಿಂದಲೇ ಆದುದಿ ಕಾರ್ಯ ಎಂದರದ ಶಾಸ್ತ್ರದ ಕಥೆಯಿಂದ ಅವ ಒಬ್ಬ ಹೇಳಲಿಕ್ಕೆ ನೀವು ಅದನ್ನು ನಂಬಲಿಕ್ಕೆ. ಹೌದು ಅಲ್ಲ, ಸ್ವಲ್ಪ ಆದ್ರೂ ಒಂದು ವ್ಯವಹಾರ ಜ್ಞಾನ ಬೇಡವಾ ನಿಮಗೆ? ಏನಾಯ್ತು? ಈಗ ನೀವು ಹಾರ ಎಲ್ಲಿ ಕೇಳಿದ್ರೆ? ಹೌದಾ? ಹೌದು. ಕದ್ದದ್ದು ಯಾಕೆ ಕೇಳಿದ್ರೆ? ಹೌದು. ಏನ್ ಹೇಳಿದ ಅವ? ನನ್ನ ಹತ್ರ ಇಲ್ಲ, ನಾನು ಕದಿಲಿಲ್ಲ ಅಂತ ಹೇಳಿದ. ಅಲ್ಲ, ಇಷ್ಟೊಂದು ಲೋಕಜ್ಞಾನ ಇದ್ದ ನೀವು ಆಲೋಚನೆ ಮಾಡ್ಬೇಕೋ ಬೇಡ? ಈಗ ಕದ್ದ ಕಳ್ಳ ನಾನು ಮುಂದೆ ಒಪ್ಪಿಕೊಳ್ತಾನೆ. ನೀವೇ ಕದ್ದಿದ್ದೇನೆ. ಅಲ್ಲ, ಕದ್ದ ಕಳ್ಳ ನಾನು ಅಂತ ಒಪ್ಪಿಕೊಳ್ತಾನ ಕೇಳುದು ನಾನು. ಹೌದಪ್ಪಯ್ಯ, ನೀನು ಕದ್ದಿದ್ಯಾ ಅಪ್ಪಯ್ಯ, ನೀನು ಕದ್ದಿದ್ಯಾ ಅಪ್ಪಯ್ಯ ಅಂತ ಹೇಳಿದ್ರೆ ಒಪ್ಪಿಕೊಳ್ತಾನ ಅವನು. ಹೌದಪ್ಪಯ್ಯ, ನೀನು ಕದ್ದಿದ್ಯಾ ಅಪ್ಪಯ್ಯ ನನ್ನ ಅಂತ ಕೇಳಿದ್ರೆ ಒಪ್ಪಿಕೊಳ್ತಾನ ಕದ್ದವ. ಹೌದಪ್ಪಯ್ಯ, ನೀನು ಕದ್ದಿದ್ದೀಯ ಅಂತ ಎಂತ ಸಂಬಂಧ ಮಾತಾಡುದ? ನನಗೆ ನಿಮ್ಮಿಬ್ರ ಮೇಲೆ ಅನುಮಾನ ಬರುದು. ಅವ್ರು ಕದ್ದಿದ್ದೆ ಕೇಳುದು ಹಾಗಲ್ಲ. ಲೋಕದ ರೂಢಿಯನ್ನು ಹೇಳಿದ್ದು ಒಬ್ಬ ಕಳ್ಳನನ್ನಾದ್ರೂ ವಿಚಾರಿಸುವುದು ಹೇಗೆ? ಮದುವೆ ಸಂಬಂಧ ಮಾತಾಡಿದಾಗಲ್ಲ, ಯೋಗಕ್ಷೇಮ ಕೇಳುವುದಲ್ಲ. 4 ಬಿಗಿಬೇಕು ದಪ್ಪ ಚರ್ಮದವನಿಗೆ. ನಿಜ ಬಂದಿತ್ತು. ನೋಡು ಮತ್ತೆ ನೋಡು. ಹೌದು, ಮತ್ತೆ ನೋಡು. ಏನು ಗೌಡರೆ ಬರಿಯ ಹುಡುಗಾಟ ನಿಮ್ಮ ಬಗಾರಿಗೆ ಮಾನವಿಲ್ಲವಿದೇನು ಪಿಕಲಾಟ. ಸರ್ವ ಕತ್ತಿವ ನಿನ್ನೆನುತ ಚಿತ್ತಿದುವಿರೇನು ಚರಣದನೆ ನಂಬಿದವನೇ ನೋತ. ಹರಿಬರಿಯೇ ಪ್ರಪಂಚದ ಮರೆತು ಮಮತಿ ಮೋಕ್ಷ ಬೇಡುವೆ. ಹರನ ಭಕ್ತನು ಜರುವ ಸತ್ತನು ಬರೆದು ದೋಷವು ಅವನನ್ನು ಏನು ಗೌಡರೆ ಬರಿಯ ಹುಡುಗಾಟ ನಿಮ್ಮ ಬಗಾರಿಗೆ ಮಾನವಿಲ್ಲವಿದೇನು ಪಿಕಲಾಟ. ಏನು ಗೌಡರೆ ಬಯ್ಯ ಹುಡುಗಾಟ. ಏನ್ರಿ ಹೋಗ್ತಾ ಇದ್ದ ನಡ್ಕೊಂಡು ಬಂದಿಲ್ಲ? ಯಾಕ್ರಿ ಗೌಡ್ರೆ? ಏನು ಗೌಡ್ರೆ ಬರಿಗೆ ಹುಡುಗಾಟ ಅಂತಂದ್ರೆ ಏನು ಮಾತಾಡ್ತಿದ್ರಿ ನೀವು? ಈ ಪ್ರಾಯದಲ್ಲೂ ಮಕ್ಕಳು ಮಾಡೋ ಕೆಲಸ ಮಾಡ್ತಾ ಇದ್ದೀರಾ? ಏನು ಮಾತಾಡ್ತಿರ್ರಿ? ಮಕ್ಕಳು ಮಾಡೋ ಕೆಲಸ ಅಂತ ಹೇಳಿದ್ರೆ ಹಾಗಲ್ಲ, ಬರೀ ಮಕ್ಕಳಾಟಿಗೆ ಆಯ್ತಲ್ಲ. ಹಾಗೆ ಹಾರವನ್ನು ಕದ್ದದ್ದು ನನ್ನ ಅಪ್ಪ ಅಂತ ಅಪ್ಪ ಅವಗತಿಯರು ಅಂತ ಹೇಳಿದರೆ ನೀವು ಕೇಳಿ ಅವನಿಗೆ ಹೊಡಿಲಿಕ್ಕೆ ಹೇಳಿದ್ದೀರಾ? ಹೌದು, ಬೇಡ್ರಿ ದಿನ ಹಾರ ಕದ್ದದ್ದು ಅವ ಅಲ್ಲ. ಮತ್ತೆ ಅವರು ಹಾರ ಕದ್ದದ್ದು ಯಾರು ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಿ? ಎಲ್ಲರ ಎದುರಿಗೆ 4 ಜಡಿ ಕೊಡ್ತೀವಿ. ನಿಮಗೂ ನಮಗೂ ಸಂಬಂಧ ಆಗುದಿಲ್ಲ. ನಿಮಗೆ ಹಾರ ಕದ್ದವ ಇಂಥವ ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಿ? ಒಂದು ಕೆಲಸ ಮಾಡ್ರಿ, ಅವ್ರನ್ನ ಕರ್ಕೊಂಡ್ರಿ 4 ಜನರ ಎದುರಿಗೆ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಹೌದಾ? ಹಾಗಾದ್ರೆ ಬೇರೆ ಯಾರಲ್ಲ. ಯಾರನ್ನೇ? ಹಾರ ಕದ್ದದ್ದು ನಮ್ಮ ಅಪ್ಪಯ್ಯನ. ಹಾಗಾದ್ರೆ ನಿಮ್ಮ ಅಮ್ಮನ ಕೊರಳಲ್ಲ ಉಂಟ? ಅಮ್ಮನ ಕೊರಳಲ್ಲಿಲ್ಲ. ಅದು ಎಲ್ಲೋದ್ರೆ ಗೊತ್ತುಂಟ ವಿಷಯ ನಾನು ಏನ್ರಿ ಬರೀ ನಗಾಡೋದೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಹಳೆ ಕೈ ತ್ರಿಪುರ ಸುಂದರಿ ಇಲ್ವಾ? ಏನ್ರಿ ಹಾಗೆಲ್ಲ ಮಾತಾಡ್ಬೇಡ್ರಿ. ಅವಳ ಮಗಳು ರಾಣಿ ಇಲ್ವಾ? ನಮ್ಮನೆ ಕೆಲ್ಸಕ್ಕೆ ಬರೋಳು ತ್ರಿಪುರ ಸುಂದರಿ. ಅವಳ ಮಗಳು ರಾಣಿ ಇಲ್ವಾ? ಸಣ್ಣ ಹುಡುಗಿ. ಸಣ್ಣ ಹುಡುಗಲ್ಲ, ಈಗ ಬೆಳೆದು ದೊಡ್ಡವ ಇದ್ದಾಳೆ. ಇದು ಸಣ್ಣದು 4 ಆಗ್ತಿತ್ತು ಅವಳಿಗೆ. ಹೌದಾ? ಹೌದು.
ಅವಳ ಮನೆಯಲ್ಲಿ ನಮ್ಮ ಅಪ್ಪ ಕೊಡದ ನಾನೇ ಕಣ್ಣಾರ ನೋಡಿದ್ದೇನೆ. ಸ್ವಲ್ಪ ಒಂದು ಜಾತಕ ನೋಡಿ ಆಯ್ತಾ? ಜಾತಕದಲ್ಲಿ ಏನಿತ್ತಪ್ಪಯ್ಯ? ಅದು ನಿನ್ನ ಜಾತಕ ಅಲ್ಲ. ನಿನ್ನ ಜಾತಕ ಅದ್ರಲ್ಲ, ನಿನ್ನ ಹೇಳ್ಬೇಕಾದ್ರೆ ನಿನ್ನ ಜಾತಕ ತೋರಿಸಲಿಕ್ಕೆ ಯಾರಲ್ಲಿಗೆ ಹೋಗ್ತೀನಿ ನೀನು? ಅಲ್ಲ ಜಾತಕ ನೋಡಿ ಆಯ್ತೇನ್ರಿ? ಜಾತಕ ನೋಡಿ ಆಯ್ತಾ? ಇಲ್ಲ ಇಲ್ಲ, ನೋಡ್ತಾ ಇದ್ದೆ ಅಷ್ಟಾಗೋದು ನೀವು ಬಂದು ಏನಾಯ್ತು ಏನ್ ಕೇಳ್ರಿ ಅವ್ರ ಗೌಡ್ರು ಏನೋ ತಲೆ ಬಿಸಿಲಿದ್ದಾರೆ. ಈಗ ಇಲ್ಲಿಗೆ ಯಾಕೆ ಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಅವರಿಂದ ನಾನು ಕರ್ಕೊಂಡು ಬಂದದ್ದು. ಬಾ, ನಿಮ್ಮ ಅಪ್ಪನೊಂದು ಸಂಖ್ಯೆ ಉಂಟು, ನಾವು ಹೋಗಿ ಈಗೀಗ ಮಾತಾಡುವ ಅಂತ ಹೇಳಿ ಅವರು ಕರ್ಕೊಂಡು ಇಲ್ಲಿ ಬಂದಾಗ ನೀವು ರಾಣಿ ಜೊತೆಯಲ್ಲಿ ಇದ್ದೀರಪ್ಪಯ್ಯ. ಈಗ ಊರಿಗೆ ಪ್ರಚಾರ ಆಗ್ತಾ ಹಚ್ಕೊಂಡ್ರ ಏನ್ ಹೇಳಿದ್ರು ಅವ್ರು? ಏನು ಮಾತಾಡಿ ಏನು ಮಾಡಿದ್ದೀನಿ ನೋಡಿ. ಕಂಟಿ ಕೊದ್ದಿದ್ದು ನೀವೇ ಅಂತ ಗೊತ್ತಾಗಿದೆ. ಒಳ್ಳೆ ರೀತಿಯಲ್ಲಿ ಒಪ್ಪಿಕೊಂಡ್ರಾಯ್ತು. ಕೇಳಿ ಕಿಡಿಗಡಿಯಾಗಿ ಶಾಸ್ತ್ರೀಯ ಕೇಳಿ ಕಿಡಿಗಡಿಯಾಗಿ ಶಾಸ್ತ್ರೀಯ ಬಾಳ ನೇತ್ರ ತೆರದಿಯಾಗಳು ಹೇಳಿದನು ನಾವ್ಯಾಳ ಪೂಜಲ ಪೂಜೆ ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಒಂದು ಮಾತು ಉಂಟು. ಯಾರಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂತಹ ಪರಿಜ್ಞಾನ ಬೇಕು. ಯಾರು ದಬಾವಿಸಿ ಏನು ದಬಾವಿಸಿದ್ರಿ? ಕೈಲಾಸನಾಥ ಶಾಸ್ತ್ರಿ, ಕೈಲಾಸನಾಥ ಶಾಸ್ತ್ರಿ ನನ್ನನ್ನು ಕಳ್ಳ ಏನು ಬಾಯಿಗೆ ಬಂದದಲ್ಲ. ಇವತ್ತೇ ಕೊನೆ ಮಾಡಿ ಬಿಡ್ತಾರ್ರಿ ನಿಮ್ಮ ಮಗ ನನ್ನ. ಅಲ್ಲ ತಪ್ಪಾಯ್ತು ಬರ್ದಂಗೆ ಹೇಳಿಬಿಟ್ಟಿನಿ. ಗೊತ್ತಾಗ್ಬೇಕಲ್ರಿ ಯಾರು ಕಟ್ಟಿದ್ದಂತ ಗೊತ್ತಾಗ್ಬೇಕಲ್ರಿ. ಅಲ್ಲ ಆವೇಶ ಸರಿಯೇ ಪಾಪ. ಆವೇಶ ಬಂದಾಗಿದೆ. ಒಂಚೂರು ತಣ್ಣಗಾಗಿ ಅದು ಹಾಕಿದ್ರೆ ಮತ್ತು ಬಿಸಿ ಹೆಚ್ಚಾಗ್ತದೆ. ಅದಕ್ಕೆ ಬಿಸಿನೀರೇ ಹಾಕಿದ್ದು ನಾನು. ನೋಡ್ರೆ ಸಮಸ್ಯೆ 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 ಇದಕ್ಕೊಂದು ಸರಿಯಾದ ಉತ್ತರ ಸಿಗದೇ ಇದ್ರೆ ಯಾರಿಗೂ ನೆಮ್ಮದಿ. ಅದೇ ನೀವು ಮೈ ಮೇಲೆ ಒಂಥರ ಆವೇಶ ಬಂದಾಗ ಮಾಡಿದ್ರಿ. ಗೌಡ ಕೊಡ್ತೇನೆ ಶಾಪ ಅಂತ ಸಿಟ್ಟು ಸಿಟ್ಟು ಆವೇಶ ಬಂದದಲ್ಲ. ಮೈ ಮೇಲೆ ಎಂತದ್ದು ಬಂದದ್ದಲ್ಲ ದೇವ ಬರ್ತದೆ. ನಾನು ಇದಕ್ಕಿದ್ದಕ್ಕೆ ರಕ್ತದೊತ್ತಡ ಹೆಚ್ಚಾಯ್ತು ಅಂಥದ್ದೆಲ್ಲ ಏನಿಲ್ಲ. ಯಾಕೆಂದ್ರೆ ನಾನು ಊಹಿಸಲಾರದೆ ಇದ್ದದ್ದನ್ನು ಅವ್ರು ಆಡಿದ್ರಲ್ಲ. ಹೌದು ಅಲ್ಲ, ಹೋಗಿ ಹೋಗಿ ನನ್ನ ಮೇಲೆ ಅಪವಾದ. ಅದು ಅಪ್ಪಿನ ಮೇಲೆ. ಹೌದು ಅವರೇ ಕದ್ದಿದ್ದು ಅಂತ ಅಲ್ರಿ ವಿಷಯ ಹೇಳಿದ್ದೀನಿ. ಗೌಡ್ರೆ ಓ ಇದು ಪ್ರಶ್ನೆ ಪ್ರಶ್ನೆ ನಾಳೆಗಾದ್ರೂ ಪ್ರಶ್ನೆ, ಇದಕ್ಕೆ ಉತ್ತರ ಬೇಕು. ಯಾಕೆಂದ್ರೆ ಪಕ್ಕನೆ ಅನುಮಾನ ಬರುವುದು ಸಹಜ. ಯಾಕೆಂದ್ರೆ ಗರ್ಭಗುಡಿಯೊಳಗೆ ಹೋಗುದು ನೀವೇ ಯಾರು ಹೋಗುದು. ಹಾಗಾಗಿ ಪಕ್ಕನೆ ಊರವರು ಅದನ್ನೇ ಭಾವಿಸ್ತಾರೆ. ಹಾಗಿದ್ರೆ ಸತ್ಯ ಏನು ಅಂತ ಊರಿನವರಿಗೆ ಹಾಗೆ ತಿಳ್ಕೊಳ್ತಾರೆ. ಈಗ ನೀನು ಕದ್ರೇನು ನಾನು ಕದ್ರೇನು ಅಷ್ಟೇ ಅಲ್ಲ, ಒಂದೇ ಮನೆಯವರಲ್ಲ. ನಮ್ಮ ಮನೆಗೆ ಹೋಗುದಲ್ವಾ? ಅಪ್ಪ ಆಗಲಿ ಮಗ ಆಗಲಿ. ನಾನು ಕದ್ರೆ ಮನೆಗೆ ಹೋಗ್ತದೆ, ನೀವು ಕದ್ರೆ ಬೇರೆ ಹೋಗ್ತದೆ ಅಂತ ಹೇಳಲಿಕ್ಕೆ ಉಂಟಾ? ಹೋಗುದಾ? ಅಲ್ಲ, ಹೇಳಲಿಕ್ಕಿಲ್ಲ ಅಂತ ಮನೆಗೆ ಹೋಗುದು. ಈಗ ಊರಿನವರು ಏನು ಹೇಳುದು? ಅಪ್ಪ ಕದ್ರು ಒಂದೇ, ಮಗ ಕದ್ರು ಒಂದೇ. ಹೌದು, ನಮ್ಮ ಮನೆತನಕ್ಕೆ ಅಪವಾದ ಅಲ್ವ? ಹೌದಪ್ಪ. ಹಾಗಿದ್ರೆ ಅಪವಾದ ಒಂದು ಕೆಲಸ ಮಾಡ್ರಿ, ಅವ್ರು ಕದ್ದಿದ್ದ ನೀವು ಕದ್ದಿದ್ದ ಒಂದು ತೀರ್ಮಾನ ಮಾಡಿ ಆಮೇಲೆ ನಾನು ಕರ್ಸಿ. ತೀರ್ಮಾನ ಮಾಡುವ ವಿಷಯವೇ ಇಲ್ಲ. ತೀರ್ಮಾನ ಮಾಡಿ ಈಗ ನಾನು ಏನು ಮಾಡಿ ಹೇಳಿಲ್ಲ.
ಈಗ ನೀವು ನಂಬುತ್ತೀರಿ, ನಿಮಗೆ ಕೈಲಾಸ ಶಾಸ್ತ್ರಿಯಲ್ಲಿ ವಿಶ್ವಾಸ ಉಂಟು. ನಾನು ಹೇಳಿದ್ರೆ ನಿಮಗೆ ದೇವರ ವಾಕ್ಯ, ನೀವು ಒಪ್ಪುತ್ತೀರಿ, ಊರಿನವರೆಲ್ಲ ನಂಬುತ್ತಾರೆ, ಅವರು ಒಪ್ಪುತ್ತೀರಿ. ಅಥವಾ ಮುಂಭಾಗದಲ್ಲಿ ಒಪ್ಪಿಯ ಹಿಂದಿನಿಂದ ನಾಳೆ ಹೇಳಲಿಕ್ಕೆ ಎಂತದ್ದು ಉಂಟು ಹುಟ್ಟಿದರಲ್ಲಿ ಅಪವಾದ ಬಂದಿತ್ತು. ಒಂದು ಕೆಲಸ ಮಾಡು, ಊರಿನವರು ಎಲ್ಲ ನಂಬುವ ಹಾಗೆ ನಾನು ಮಾಡ್ತೀನಿ. ಹಾಗೆ ಇಷ್ಟು ದಿವಸ ಪ್ರಾಮಾಣಿಕವಾಗಿ ನಾನು ದೇವರಿಗೆ ಪೂಜೆ ಮಾಡಿದ್ದವು, ಆ ದೇವರ ಹತ್ರ ಹೇಳಿ ನಾಳೆ ನಾಳೆ ಬೆಳಿಗ್ಗೆ ಸರಿ ಅಪ್ಪಯ್ಯ. ಹಾಗಾಗಿ ಊರಿನವರಿಗೆಲ್ಲ ನಾನು ಪ್ರಚಾರ ಮಾಡ್ತೇನೆ, ಎಲ್ಲರೂ ಬಂದು ಸೇರಲಿ. ಆಯ್ತಪ್ಪಯ್ಯ. ದೇವರ ಮುಂಭಾಗದಲ್ಲಿ ನಾಳೆಯ ದಿವಸ ಎಲ್ಲರೂ ಬಂದು ಸೇರಬೇಕು. ಆಯ್ತು, ದೇವರಿಂದಲೇ ಹೇಳಿಸ್ತೇನೆ. ನಾಳೆ ಬೆಳಿಗ್ಗೆ 10 ಆಯ್ತು ನೋಡ್ರಿ, ಸ್ನಾನಾದಿಗಳನ್ನು ಪೂರೈಸಿ ಇವತ್ತು ರಾತ್ರಿ ಯಾವುದೇ ನಿಮ್ಮ ಮಧು ಮಾಂಸ ಯಾವುದೂ ಇಲ್ಲ. ಅಲ್ಲ, ನಾನು ಸ್ನಾನ ಮಾಡುದಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರಿ? ಮಾಡ್ತೀರಾ? ದಿನ ಮಾಡ್ತೀನಿ. ಆಯ್ತಾದ್ರೆ ಯಾವ ಇವತ್ತು ಮಾಡಿ, ಮಧು ಮಾಂಸ ಇವತ್ತಿಲ್ಲ, ನಾಳೆ ಸಂಜೆ. ಕೇಳಿರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ಅಪ್ಪಯ್ಯ ದೇವರ ಹತ್ರ ಮಾತಾಡಿಸ್ತಾರೆ. ನೀವೆಲ್ಲರೂ ಯಾರಾದ್ರೂ ಮಧ್ಯದಲ್ಲಿ ಎದ್ದು ಹೋದ್ರೆ ಹಾರವನ್ನು ಕದ್ದದ್ದು ನೀವೇ ಅಂತೇಳಿ ನಿಮ್ಮ ಮನೆಗಳಿಗೆ ತನಿಖಾಧಿಕಾರಿಗಳು ಬರ್ತಾರೆ. ಈ ಎಲ್ಲಾ ಕಥೆ ಮುಗಿಯುವವರೆಗೆ ಯಾರು ಎದ್ದು ಹೋಗ್ಬಾರ್ದು. ಯಾರಾದ್ರೂ ಎದ್ದು ಹೋದ್ರೆ ತಲೆ ಮೇಲೆ ದೇವರ ಆಣೆ ಇದೆ. ಇದು ನಿಮಗೆ ಆದಿತ್ತು, ನನಗೆ ಆದಿತ್ತಿಲ್ಲ. ಎಲ್ಲ ಭಯಂಕರ. ನಾಳೆ ಆಯ್ತಾನೆಲ್ಲ ಬಂದು ಸೇರಿದ್ದಾರ? ಗೌರಿ ಕೊಟ್ಟಿದ್ದೀನಿ, ಅವರಿಗೆ ಆಗಲೇ ಕೊಟ್ಟಿದ್ದೇನೆ ನಾನು. ಶಿವನೇ ನಿತ್ಯವೂ ನಿನ್ನ ಪೂಜಿಸುವ ಸದ್ಭಕ್ತ, ಶಿವನೇ ನಿತ್ಯವೂ ನಿನ್ನ ಪೂಜಿಸುವ ಸದ್ಭಕ್ತ, ಇವಾಗೊದಗಿದ ಪವಾದ ಹರಿಸುನಿ, ಇವಾಗೊದಗಿದ ಅಪವಾದ ಹರಿಸುನಿ. ಶಿವನೇ ದಯದೋರೆಂದು ಶಾಸ್ತ್ರಿ ಬೇಡಿದ ನಾಗನು, ಬೇಡಿದ ಶಿವನೇ ಕಾಳಹಸ್ತೇಶ್ವರ ಸನ್ನಿಧಾನದಲ್ಲಿ ಮಾಡಿಕೊಳ್ಳುವಂತಹ ಅರಿಕೆಯನ್ನು ಅವಧರಿಸಬೇಕು. ಈ ದೇವರಿಗೆ ಬೈಯುವುದಪ್ಪಯ್ಯ, ಪ್ರಾರ್ಥನೆ ಮಾಡು. ಹೊರಗೆ ಕಾಣುವುದಕ್ಕೆ ಕೇವಲ ಕಲ್ಲಿನ ಮೂರ್ತಿ ನೀನು, ಆದರೆ ಕೇವಲ ನಿನ್ನನ್ನು ಕಲ್ಲಿನ ಲಿಂಗವಾಗಿ ನಾವು ಕಂಡುಕೊಂಡದ್ದಲ್ಲ. ಒಳಗಿರುವ ಸತ್ಯ ನಮ್ಮ ಅಂತರಂಗಕ್ಕೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ಲೋಕದ ತಾಯಿ ತಂದೆಗಳಾಗಿ ಅರ್ಧನಾರೀಶ್ವರನಾಗಿ ನಿನ್ನನ್ನು ಆರಾಧಿಸಿಕೊಂಡು ಈ ತನಕ ನಾನು ಬಂದವು. ನನ್ನ ಅಂತರಂಗ ಎಷ್ಟು ಶುದ್ಧ, ನಾನು ಎಸಗಿದಂತಹ ಕರ್ತವ್ಯದಲ್ಲಿರಬಹುದಾದಂತಹ ಪರತೆ ಏನು,
ಅನ್ನುವುದನ್ನೆಲ್ಲ ನಿನಗೆ ನಾನು ಪ್ರತ್ಯೇಕ ವಿವರಿಸಬೇಕಾದದ್ದಿಲ್ಲ. ಏನಿದ್ರೂ ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ಸರ್ವ ಸಮರ್ಪಣಾ ಭಾವದಿಂದ ನಿನಗೇ ಕೊಟ್ಟಿದ್ದೇನೆ ಅಲ್ಲ. ಮತ್ತೆ ನನ್ನಲ್ಲಿ ಎಂಥದ್ದು ಅಷ್ಟೇ, ನಿಮ್ಮ ಹತ್ರ ಏನಿಲ್ಲ, ಎಲ್ಲ ದೇವರ ಮುಂಭಾಗದಲ್ಲಿ ಸರ್ವ ಸಮರ್ಪಣಾ ಭಾವದಿಂದ ಎಲ್ಲ ಅರ್ಪಿಸಿ ಆಗಿದೆ. ಆದರೆ ನನ್ನದ್ದಾದಂತಹ ಸತ್ಯನಿಷ್ಠೆಯ ಈಗ ಪ್ರಶ್ನಾರ್ಹವಾಗಿ ಪರಿಣಮಿಸಿದೆ. ನನ್ನ ಮಾನ ಮರ್ಯಾದೆ, ನನ್ನ ಘನತೆ ಉಳಿಸಿಕೊಡುವಂತಹ ಹೊಣೆ ನಿನಗೆ. ಆದ್ದರಿಂದ ನೀನು ಮೈಲೋರಿಯೇ ಆಡಬೇಕು ಅನ್ನುವಂತಹ ಕೇಳಿಕೆಯನ್ನು ನನ್ನದ್ದಿಲ್ಲ. ಯಾಕೆ? ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವುದಕ್ಕೆ ನಮ್ಮ ಕಣ್ಣುಗಳಿಗೆ ಸಾಮರ್ಥ್ಯ ಸಾಲದು. ಆದರೆ ಲೋಕದ ಮಂದಿಗಳು ಕುರುಡಾಗಿ ನನ್ನ ಕುರಿತಾಗಿ ಅಪವಾದದ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಹೌದು, ಈಗ ಬಲವಾದ ಅನುಮಾನ ಉಂಟು. ಶಾಸ್ತ್ರೀಯ ಆಹಾರ ಕದ್ದದ್ದು. ಹೌದಪ್ಪ. ಎಲ್ಲಿಯವರೆಗೆ ಕೇಳಿದರೆ ನಿನ್ನೆ ದಿನ ಗೌಡರ ಬಾಯಿಂದಲೇ ಆ ಮಾತು ಬಂತು. ನೀವೇ ಕದ್ದತಲ್ಲ. ಹೌದೇನ್ರಿ? ಯಾವಾಗ ಗೌಡರ ಹಾಡು ಆಡಿದರು, ಈ ತನಕ ಸತ್ಯಾತ್ಮನಾಗಿ ನಂಬಿದಂತಹ ಶಾಸ್ತ್ರೀಯ ಕುರಿತಾಗಿ ಅನುಮಾನವನ್ನು ತಳೆದರು. ಇನ್ನು ಊರಿನವರ ಅನುಮಾನ ಪರಿಹರಿಸಬೇಕು ಅಂತಾದರೆ ನೀನೇ ಬಾಯಿ ಬಿಡಬೇಕಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಒಳಗಿರುವ ಶಕ್ತಿಗೆ ಕೈ ಮುಗೀತಾ ಇದ್ದೇನೆ, ಕೈ ಬಿಡಬೇಡ. ಹಾರ ಕದ್ದವ ಯಾರು? ಶಾಸ್ತ್ರಿ ಜಪರಾಜ. ಎರಡು ವಾಕ್ಯ ನಿನ್ನ ಬಾಯಿಂದ ಬಂದರೆ ಸಾಕು ದೇವರೇ, ನಾನು ಇಷ್ಟರವರೆಗೆ ಎಲ್ಲವನ್ನೂ ನಿನಗೊಪ್ಪಿಸಿದ್ದಕ್ಕೆ ಸಾರ್ಥಕ ಆಗುತ್ತದೆ. ಅನುಗ್ರಹ ಆಗಬೇಕು. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಭಕ್ತಿಗೆ ಮೆಚ್ಚಿ ಮೈದೋರಿದವನಿದ್ದೇನೆ. ನನ್ನ ಕಂಠೀ ಹಾರವನ್ನು ಕದ್ದವನು ಕೈಲಾಸ ಶಾಸ್ತ್ರಿ ಅಲ್ಲ. ಬೇಡರ ದಿನ ಬೇಡರ ದಿನ ಬೇಡರ ದಿನ. ಸತ್ಯ ಸುಳ್ಳಾಯ್ತಲ್ಲಪ್ಪಯ್ಯ, ಸತ್ಯ ಸುಳ್ಳಾಯ್ತಪ್ಪಯ್ಯ. ಗೌಡ್ರು ಬಂದು ಹೇಳಿದ್ರು, ಶಾಸ್ತ್ರಿಗಳೇ ಹಾರ ಕದ್ದದ್ದು ಅಂತ ಹೇಳಿದ್ದರಿಂದ ಇಡೀ ಊರಿನ ಜನಗಳೇ ಇದೇ ಸತ್ಯ ಅಂತ ನಂಬಿದ್ರು. ಆ ಸತ್ಯ ಸುಳ್ಳಾಯ್ತಲ್ಲಪ್ಪಯ್ಯ, ಸತ್ಯ ಸುಳ್ಳಾಯ್ತು. ನಿನಗೊಂದು ಲೋಕದ ನ್ಯಾಯ ಗೊತ್ತುಂಟು. ಏನಪ್ಪಯ್ಯ? ಕಣ್ಣಿಗೆ ಕಾಣುವುದನ್ನೆಲ್ಲ ನಾವು ಸತ್ಯ ಅಂತ ತಿಳಿಯುತ್ತೇವೆ. ಆದರೆ ಶಾಸ್ತ್ರ ಏನು ಹೇಳ್ತದೆ? ಏನು? ಇದೆಲ್ಲ ಸುಳ್ಳು. ಕಣ್ಣಿಗೆ ಕಾಣದಿದ್ದದ್ದೊಂದೇ ಸತ್ಯ. ಯಾವುದು? ಅದು ಒಳಗಿರುವುದು ಆಕಾಶವಾಣಿ. ಲೋಕಕ್ಕೆ ಈಗ ಅಶರೀರವಾಗಿ ಹೇಳಿ ಆಯ್ತಲ್ಲ. ಅದೇ ಆಕಾಶವಾಣಿ. ಏನ್ ಹೇಳ್ತೀರಿ ಗೌಡ್ರೆ? ನನ್ನ ಪ್ರಾಮಾಣಿಕ ಪ್ರಶ್ನೆ ಉಂಟಾಯ್ತು. ಅಪ್ಪಯ್ಯ ನಂಗೆ ಸಣ್ಣ ಅನುಮಾನ ಬರ್ತದೆ. ಈ ಈಶ್ವರ ದೇವರಿಗೆ ಶೀತ ಆಗಿದ? ಈಶ್ವರ ದೇವರಿಗೆ ಶೀತ ಆಗ್ಲಿಕ್ಕೆ ಅವರು ದಿನ ಅಲ್ಲೇ ಹಿಮಾಲಯದಲ್ಲೇ ಇರುವುದಲ್ಲ. ಆದ್ರೂ ಶೀತ ಆದಾಗಿ ಒಂದು ಹೆಣ್ಣು ಸ್ವರದಲ್ಲಿ ಬಂತಲ್ಲ. ಆಕಾಶವಾಣಿ ಪಂಪಿನ ಮಾಡು ಜಮೀನ್ದಾರ ಅಮ್ಮ ಅಲ್ಲ, ಹಾಗಲ್ಲ. ಕಾರಣ ಏನು? ನನ್ನ ಸಂಕಲ್ಪದಲ್ಲಿ ಇದ್ದದ್ದೇನೆ. ಏನು? ಅರ್ಧನಾರೀಶ್ವರ ಅಲ್ವಾ? ಹೌದೌದು. ಅದು ಬಹುಶಃ ಈಗ ಹೆಣ್ಣಿನ ಕಡೆಯಿಂದ ಮಾತಾಡಿದ್ದೆ. ಈ ಬದಿಗೆ ತಿರುಗಿದ್ರು ದೇವರು ಬಹುಶಃ ಹಾಗಾದ್ರೆ. ಆದ್ದರಿಂದ ಅದು ಸ್ತ್ರೀ ಧ್ವನಿ ಬಂದ. ಮತ್ತೆ ಇನ್ನೊಂದು ಹೇಳು, ದೇವರು ಕಾಣುವಾಗ ಗಂಡು, ಆದ್ರೆ ದೇವರು ಗಂಡ ಅಲ್ಲ. ಅಲ್ಲ, ನಾವು ಅವನನ್ನ ಏನ್ ಹೇಳ್ತೇವೆ? ಪರಬ್ರಹ್ಮ ಹೇಳ್ತೇವೆ. ಪರಬ್ರಹ್ಮ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ. ಈಗ ಮಾತಾಡಿದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ, ದೇವರಲ್ವೇನೋ? ಅದೇ ಅದೇ ದೇವರು ಎಂತದೊಂದು ಇಲ್ಲದೆ ಇದ್ದ ಅನುಮಾನ. ನೀವು ಹೇಳಿದಾಗೆ ದೇವರು ಗಂಡು ಅಲ್ಲ ಹೆಣ್ಣು ಅಲ್ಲ. ಈಗ ಮಾತಾಡಿದ್ದು ಗಂಡು ಅಲ್ಲ ಹೆಣ್ಣು ಅಲ್ಲ. ಬಂದು ಸೇರಿದವರಿಗೆಲ್ಲ ಪ್ರಸಾದ ಕೊಡು, ಆಮೇಲೆ ಅವರೆಲ್ಲ ಅವರವರ. ಆದ್ರೆ ಒಂದು ಅಭಯ, ಆದ್ರೆ ಒಂದು ನಿಮ್ಮ ಅರ್ಜುನಿಯ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನನ್ನು ಮಾತಾಡಿಸಿದಿರಿ. ನಿಮ್ಮ ಮಗನಾದಂತ ನಾನು ರಕ್ತಗತವಾಗಿ ಬಂದಂತ ಪ್ರತಿಭೆಯನ್ನು ಪ್ರಕಟಪಡಿಸುವುದು ಬೇಡವೇ? ನೀವು ಯಾವ ದೇವರನ್ನು ಮಾತಾಡಿಸಿದಿರೋ ಅದೇ ದೇವರನ್ನು ನಾನು ಪ್ರತ್ಯಕ್ಷ ಮಾಡಲೇ ಗೌಡ್ರೆ. ಆಗಲಿ ಆಗಲಿ, ಒಂದು ಅವಕಾಶ ಉಂಟಲ್ಲ. ಗಂಡಗೌಡರು ಖಾದಿಮ್ಮಿಗೆ ಹುಣ್ಣುದಾವ ಕೈದಿರಿ ಏನಿದು ಹುಂಡಮಾಲಿಯು ನುಡಿದರೆಂದಿರಿ ಭಂಡ ಅಂದವಳು. ಓ ಶಾಸ್ತ್ರಿಗಳೇ, ನಿಮ್ಮ ದೇವರು ಇದ? ಆಗ ಬಾಯಿಗೆ ಸೂರ್ಯ ಬಗುತ ಇನ್ನು ಬಗುತ ನಿಲ್ಲಿಸಿಬಿಟ್ಟೆ ಈಗ. ನಮ್ಮ ಅಪ್ಪಯ್ಯ ಮಾತಾಡಿಸಿ ಈ ದೇವರೇ ಯಾವ ಮುಟ್ಟಲಾಗದಂತ ಪವಿತ್ರವಾದಂತ ಶಿವಲಿಂಗದ ಗರ್ಭಗುಡಿಯಲ್ಲಿ ನಿಂತು ಮಾತಾಡಿದ್ದು ಇವಳೇ. ನೋಡಿ ಶಾಸ್ತ್ರಿಗಳೇ, ಇನ್ನು ಹೊಡಿಸ್ತಿದ್ದೆ ನಾನು. ಅದು ನೀವು ಬ್ರಾಹ್ಮಣರಾಗಿ ಕೆಟ್ರಿ. ಇಲ್ಲದಿದ್ರೆ ನಿಮ್ಮ ಹೊಡಿಸ್ತಿದ್ದೆ. ಇಲ್ಲದಿದ್ರೆ ನಿಮ್ಮ ತಲೆ ಬೋಳಿಸಿ ಅದ್ರ ಮೇಲೆ ಸಗಣಿ ಕಟ್ಟೆ ಕಟ್ಟಿ ಮೆರವಣಿಗೆ ಮಾಡಿಸ್ತಿದ್ದೆ. ಗೌಡ್ರಿ
ಹಾರ ಶಬ್ದವ ಇಂಥವರು ಅಂತ ಗೊತ್ತಾದ್ರೆ ಸಾರ್ವಜನಿಕವಾಗಿ ಅವರಿಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದಂತ ನಿಮ್ಮ ನಾಲಿಗೆ ಅಲ್ವೇ? ಹೌದು. ಈ ನಾಲಿಗೆಯಿಂದ ಮತ್ತೊಮ್ಮೆ ಮಾತುಗಳು ಬರಬಹುದೇ? ಹಾಗೆ ಹೇಳಿದ್ ಯಾಕೆ? ನಿಮ್ಮಿಂದ ಸರಿ ಬರಲಿ ಅಂತ, ಯಾರು ಕದ್ದಿದ್ದು ಅಂತ ಬರಲಿ ಅಂತ ಹಾಗೆ ಮಾತಾಡಿಲ್ಲ. ಗೌಡ್ರೆ ಗೌಡ್ರೆ ನೋಡಿ, ನಿಮ್ಮ ಮುಖ ನೋಡಿ ನಾನು ಬಿಟ್ಟಿದ್ದಲ್ಲ. ನಿಮ್ಮ ಹೆಂಡತಿ ಬಂದು ಹೊಳ್ತಾ ಇದ್ದಾರೆ ಗೌರಮ್ಮ, ಆದ್ರಿಂದ ಬಿಡ್ತಾ ಇದ್ದೇನೆ. ಗೌಡ್ರೆ, ಓ ಅಪ್ಪ, ನೀವು ತಿಳಿದು ಹೇಳಿದ್ರು ತಿಳಿಯದೇ ಹೇಳಿ ಒಂದು ವಾಕ್ಯವನ್ನು ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದಿರಬೇಕು. ನೀವು ಬ್ರಾಹ್ಮಣರಾಗಿ ಕೆಟ್ಟ್ರಿ ಅಲ್ಲ. ನೀವು ಹೇಳಿದ್ದು ನಾನು ಬ್ರಾಹ್ಮಣರಾದ್ದರಿಂದ ನನಗೆ ಹೊಡಿಲಿಕ್ಕೆ ಆಗುದಿಲ್ಲ, ಆದ್ದರಿಂದ ಕೆಟ್ಟು ಹೋದೆ ಅಂತ ನೀವು ಹೇಳಿದ್ದು. ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಆ ವಾಕ್ಯ ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದು. ಬ್ರಾಹ್ಮಣ ಆದರೆ ಸಾಲದು, ಆ ಬ್ರಾಹ್ಮಣ್ಯವನ್ನು ಕೊನೆ ತನಕ ಉಳಿಸಿ ಅವ ಬದುಕಬೇಕು. ಆದರೆ ನಾನು ಕೆಟ್ಟೋದು, ಬ್ರಾಹ್ಮಣರಾಗಿ ಕೆಟ್ಟಿರಿ, ಇದು ಯಥಾರ್ಥವೇ ಹೌದು. ನನ್ನದು ಅಪರಾಧ ಆಗಿ ಹೋಯಿತು. ಇನ್ನು ಬಯಲಿನಲ್ಲಿ ಅಡಗಲಿಕ್ಕೆ ಏನು ಉಂಟು? ಈ ಪ್ರಪಂಚದಲ್ಲಿ ಮಾನವನಾದವ ಹಾಗೆ ಎಲ್ಲಿಯಾದರೂ ಒಂದು ಸಲ ತಪ್ಪು ಹೆಜ್ಜೆಯನ್ನು ಊರಿದನು, ಆಮೇಲೆ ಜಾರುದಾರಿಯಲ್ಲಿ ಜಾರ್ತಾ 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 ಹೋಗ್ತಾ. ಲೋಕ ನನ್ನಲ್ಲಿ ಇರಿಸಿದಂತಹ ವಿಶ್ವಾಸ ಎಷ್ಟು ದೊಡ್ಡದು. ಗೌಡರಾದ ನೀವಾಗಲಿ, ಕಾಳಹಸ್ತಿಪುರದ ಮಂದಿಗಳಾಗಲಿ, ನಡೆದಾಡುವ ದೇವರು ಅಂತ ಕೈಲಾಸ ಶಾಸ್ತ್ರಿಯನ್ನು ಗೌರವಿಸಿ, ಲೋಕಕ್ಕೆ ಒಳಿತು ಮಾಡುವಂತಹ ಪುರೋಹಿತರು ಅಂತ ನನ್ನನ್ನು ಕಂಡಾಗ ದೇವರಿಗೆ ಕೈ ಮುಗಿದಾಗೆ ಕೈ ಮುಗಿದು. ಆದರೆ ಉಳಿಸಿಕೊಳ್ಳಲಾರದೇ ಹೋದೆ. ನನಗೆ ಪಶ್ಚಾತ್ತಾಪ ಆಗ್ತದೆ. 4 ಮಂದಿಗಳಿಗೆ ಹೇಳಬೇಕಾದ ಸ್ಥಾನದಲ್ಲಿದ್ದವ ನಾನು ಕಾಲು ಜಾರ ಕೂಡದಿತ್ತು. ಆದರೆ ಏನು ಮಾಡೋಣ, ಮನಸ್ಸು ಇಂದ್ರಿಯಗಳು ಬಲವಾದದ್ದು ಮನುಷ್ಯನಲ್ಲಿ. ತಪಸ್ವಿಗಳಾದವರು ಕಾಲು ಜಾರಿದ್ದನ್ನು ನಾವು ಕೇಳುತ್ತೇವೆ ಇತಿಹಾಸದಲ್ಲಿ. 1000 ವರ್ಷಗಳ ಕಾಲ ಇಂದ್ರಿಯ ನಿಗ್ರಹವನ್ನು ಮಾಡಿ ಪರದೈವದ ಕುರಿತಾಗಿ ಅನುಸಂಧಾನ ಮಾಡಿದಂತಹ ಋಷಿಮುನಿಗಳಾದರೂ ಒಂದು ದುರ್ಬಲವಾದ ಕ್ಷಣದಲ್ಲಿ ಕಾಲು ಜಾರಿದ್ದಕ್ಕೆ ನಮಗೆ ಇತಿಹಾಸ ಸಿಗ್ತದೆ, ಪುರಾವೆ ಸಿಗುತ್ತದೆ. ಏನು, ನಾನು 1000 ವರ್ಷ ತಪಸ್ಸು ಮಾಡಿದವನು, ಹೆಂಡತಿ ಮಕ್ಕಳು ಮನೆ ಮಠ ಅನ್ನುವಂತಹ ಒಂದು ಸಂಸಾರದ ಮಧ್ಯದಲ್ಲಿ ಬದುಕಿದವ, ಭೋಗ ಜೀವನವನ್ನು ಅನುಭವಿಸಿದವ. ಮಾನವ ಸಹಜವಾದಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ನನಗೂ ಸಹಜವೇ ತಾನೆ. ಏನು ಮಾಡೋಣ, ಹೊರಗಿನ ಸೌಂದರ್ಯವೇ ಸೌಂದರ್ಯ ಅಂತ ಭಾವಿಸಿದೆ. ಹೆಂಡತಿ ಕಾಣುವುದಕ್ಕೆ ಕಪ್ಪು, ಒರಟು ಸ್ವಭಾವದವಳು, ವನಪು ವೈಯಾರ ಲಾವಣ್ಯ ಬೆಡಗು ಬಿನ್ನಾಣ ಅಂತ ಏನು ಅಂತಲೇ ಗೊತ್ತಿಲ್ಲದೇ ಇದ್ದವಳು. ಅಂಥವಳೊಂದಿಗಿನ ಸಂಸಾರದಲ್ಲಿ ಮನಸ್ಸೇ ಕಮರಿ ಹೋಗಿತ್ತು. ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಕಾಮಹಾರಿ ಅರ್ಚಕನಾದಂತಹ ನಾನೇ ಕಾಮವಶನಾಗುವಂತಹ ಸನ್ನಿವೇಶ ಬಂತು. ಅದರ ಮೂಲಕವಾಗಿ ಜಾರಿ ಒಂದು ಸಲ ತಪ್ಪಿದನು, ಅದನ್ನು ಮತ್ತೆ ಸರಿಪಡಿಸಲಿಕ್ಕಾಗಿ ಊರಿನ ಮುಂಭಾಗದಲ್ಲಿ ಅದನ್ನು ಅಡಗಿಸುವುದಕ್ಕೆ ಬೇಕಾಗಿ ಮತ್ತೆ 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 ತಪ್ಪುಗಳನ್ನು ಎಸಗುತ್ತಾ ಹೋದೆ. ಎಲ್ಲಿಯ ತನಕ ಒಬ್ಬ ಆಚಾರವನ್ನು ಕೆಟ್ಟಂತಹ ಬ್ರಾಹ್ಮಣ ಎಲ್ಲಿಯ ತನಕ ಬಂದು ಹೋಗ್ತಾನೆ ಅಂತಾದರೆ ನನ್ನ ಅಸ್ತಿತ್ವವೇ ಕಾಳಹಸ್ತೀಶ್ವರನ ಪೂಜೆಯಲ್ಲಿರುವುದು. ಆ ದೇವರ ದೇವತ್ವವನ್ನು ನಾನು ಒಪ್ಪಲಿಲ್ಲ. ಅವನ ಕಂಠಿಹಾರವನ್ನೇ ಅಪಹರಿಸುವಷ್ಟು ನಾನು ತಪ್ಪಿ ಹೋಗ್ತೇನೆ ಅಂತಾದರೆ ಇದಕ್ಕೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಯಾವ ಅಪರಾಧಕ್ಕೆ ಕೊಡಬೇಕಾದ ಶಿಕ್ಷೆ ಇದೆಯೋ ಅದನ್ನು ಸ್ವೀಕರಿಸುವುದಕ್ಕೆ ನಾನು ಸಿದ್ಧನೇ. ಆದರೆ ತಾವು ದಯಾವಂತರು. ಒಂದು ಮಾತು ಹೇಳಿದ್ರಿ, ನಿಮ್ಮ ಹೆಂಡತಿ ಆ ಅಮ್ಮ ಬಂದು ಕಣ್ಣೀರಿಡಿಸಿ ಕೇಳಿಕೊಳ್ಳುತ್ತಾ ಇದ್ದಾಳೆ, ಬಿಟ್ಟು ಬಿಡಿ, ಅವರನ್ನು ದಂಡಿಸಬೇಡಿ. ಯಾಕೆಂದರೆ ಅಪಮಾನ ಸಹಿಸಿಕೊಂಡು ಬದುಕುವುದಕ್ಕೆ ಸಿದ್ಧರಾದವರಲ್ಲ ಸ್ವಾಭಿಮಾನಿಗಳು. ನನ್ನ ಕೊರಳ ಮಾಂಗಲ್ಯ ಉಳಿಸಿಕೊಡಬೇಕು. ಹೀಗೆ ನಿಮ್ಮ ಮುಂಭಾಗದಲ್ಲಿ ಸರಗೊಡ್ಡಿ ಅವಳು ಯಾಚಿಸಿದಳು. ಒಂದು ಹೆಂಡತಿ ಆದವಳಿಂದ ಗಂಡನಿಗೆ ಸಿಗಬೇಕಾದ ಸುಖ ಏನು? ಇದಕ್ಕಿಂತ ದೊಡ್ಡದು ಹೇಳಿ? ಒಂದು ಕ್ಷಣಕ್ಕೆ ಮುಗಿದು ಹೋಗಬಹುದಾದ ದೇಹ ಸುಖವನ್ನೆಲ್ಲ ಹೆಂಡತಿಯಿಂದ ಹೊಂದಬೇಕಾದದ್ದು. ಅದು ಬೇಕು ಸಂಸಾರಕ್ಕೆ, ಪ್ರಜೋತ್ಪತ್ತಿಗೆ ಅಷ್ಟೇ. ಆದರೆ ಶಾಸ್ತ್ರದ ವಾಕ್ಯ ಸತ್ಯವಾಗಿಯೇ ಪರಿಣಮಿಸಿದೆ, ಅನುಮಾನ ಇಲ್ಲ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಾದವನಿಗೆ ಹೆಂಡತಿಗಿಂತ ಹಿರಿದಾದಂತಹ ಮಿತ್ರನಿಲ್ಲ, ಹೆಂಡತಿಗಿಂತ ದೊಡ್ಡದಾದಂತಹ ಔಷಧ ಮತ್ತೊಂದಿಲ್ಲ. ಆಪತ್ತಿನ ಕಾಲದಲ್ಲಿ ಒದಗಿ ಬರುವವಳು ಹೆಂಡತಿ ಅನ್ನುವುದನ್ನು ಅವಳು ತೋರಿಸಿಕೊಟ್ಟಳು. ಅವಳ ದೇಹದ ಸೌಂದರ್ಯ ಕುರೂಪವಾಗಿರಬಹುದು, ಆದರೆ ಆ ಹೃದಯದ ಸೌಂದರ್ಯ ಅರ್ಥ ಮಾಡಿಕೊಳ್ಳುವಲ್ಲಿ ಬುದ್ಧಿವಂತನಾದರೂ ನನಗೆ ಇಷ್ಟು ವೇಳೆಯಾಗಿ ಹೋಯಿತು.
ಈಗ ಅರ್ಥ ಆಯಿತು ಅವಳ ಅಂತರಂಗ ಏನು ಅಂತ. ಒಂದು ದಿವಸ ತನ್ನ ಸುಖಕ್ಕಾಗಿ ಹಂಬಲಿಸಲಿಲ್ಲ. ನಾನು ಗದರಿಸಿದರೆ ಸ್ವೀಕರಿಸಿದಳು, ನಾನು ಹೊಡೆದರೆ ಉಂಡ್ಳು, ನಾನು ಆಕ್ಷೇಪಿಸಿದ್ದನ್ನೆಲ್ಲ ನುಂಗಿಕೊಂಡೇ ಬದುಕಿದಳು. ನನಗೆ ಮಾತ್ರ ಸುಖವಾಗಿ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಳು. ಈಗ ಅರ್ಥ ಆಯಿತು, ಈಗ ಅರ್ಥ ಆಯಿತು ಅವಳದ್ದಾದಂತಹ ಯೋಗ್ಯತೆ. ಬಣ್ಣಕ್ಕೆ ಮರುಳಾಗಬೇಕಾದದ್ದಲ್ಲ, ಮನಸ್ಸೋ ಗುಣಕ್ಕೆ ಮರುಳಾಗಬೇಕಾದದ್ದು. ಆದರೆ ನನ್ನ ಮೂಲಕವಾಗಿ ಊರಿಗೂ ಗೊತ್ತಾಗುವ ಹಾಗಾಯಿತು. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳಿ. ಕೈ ಮುಗಿಬೇಡ್ರಿ, ದೊಡ್ಡವ್ರಿ ನೀವು, ಊರಿನ ಹಿರಿಯರು. ನಿಮ್ಮ ದೊಡ್ಡ ಗುಣಕ್ಕೆ ಇನ್ನು ಬೇರೆ ಉದಾಹರಣೆಯ ಬೇಡ. ಇಷ್ಟು ಅಪರಾಧ ಮಾಡಿದವನನ್ನಾದರೂ ಊರಿಗೆ ಹಿರಿಯರು ನೀವು ಅಂತ ನೀವು ಒಪ್ಪಿಕೊಡ್ತೀರಿ ಅಂತಾದರೆ ನಿಮ್ಮ ಹಿರಿತನ ಅಲ್ಲಿ ಗೊತ್ತಾಗ್ತದೆ. ಗೌಡ್ರೆ, ದಂಡಿಸಿದರೆ ನನ್ನ ಹೆಂಡತಿಯ ಕಣ್ಣೀರಿಗೆ ಕಾರಣ ಆಗ್ತದೆ, ಹಾಗೆಂದು ದಂಡನೆಯೇ ಬೇಡ ಅಂತ ಅದರ ಅರ್ಥ ಅಲ್ಲ. ಇನ್ನು ಕಾಳಹಸ್ತೀಶ್ವರನ ಆ ಲಿಂಗವನ್ನು ಮುಟ್ಟಿ ಪೂಜಿಸುವ ಅರ್ಹತೆ ನನಗಿಲ್ಲ. ನಾನು ಅದನ್ನು ಕಳ್ಕೊಂಡೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ನನ್ನ ಮಗ ಇವ ಆಗುವುದಕ್ಕೆ ಮುಗ್ಧ. ನನಗೆ ಗೊತ್ತುಂಟು ಇವನ ಅಂತರಂಗ, ಗೊತ್ತಾಯಿತು. ಅಪ್ಪನನ್ನು ಸಿಕ್ಕಿಸಿ ಹಾಕಬೇಕು ಅನ್ನುವುದಕ್ಕಾಗಿ ಹೊರಟದ್ದಲ್ಲ. ಯಾವನು ನಿಜವಾದ ಮಗ, ಕುಲೋದ್ಧಾರಕನಾದವನು ನಿಜವಾದ ಪುತ್ರ. ಇಂಥ ಮಗ ಹುಟ್ಟಿದನಲ್ಲ ಅಂತ ಹಂಬಲಿಸ್ತಾ ಇದ್ದೆ ಇಷ್ಟು ದಿವಸ. ಗೌಡ್ರೆ, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮಲ್ಲಿ ಹೇಳ್ತೇನೆ, ಇಂಥ ಮಗನನ್ನು ನಾನು ಪಡೆದನಲ್ಲ ಅಂತ ಅಭಿಮಾನದಿಂದ ಹೇಳ್ತೇನೆ. ಅಪರಾಧ ಮಾಡಿದವ ಅಪ್ಪನೇ ಆಗಲಿ, ಆದರೆ ಆ ಅಪರಾಧವನ್ನು ಊರಿಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಬೇಕಾದದ್ದು ನನ್ನ ಹೊಣೆ ಅಂತ ಊರಿಗೊಂದು ಆದರ್ಶವನ್ನು ಕಾಣಿಸಿಕೊಟ್ಟನಲ್ಲ ಈ ಮಗ. ನೀವು ಒಪ್ಪಿದರೆ ಕಾಳಹಸ್ತೇಶ್ವರನ ಪೂಜೆ ಮಾಡುವಂಥ ಅವಕಾಶವನ್ನು ಈ ಕಾಶಿಮಾಣಿಗೆ ಇನ್ನು ಮುಂದೆ ಒದಗಿಸಿಕೊಡ್ಬೇಕು. ಆಯ್ತು ರೀ. ನನಗೇನು ಓಂ ನಮಃ ಶಿವಾಯ ಹೇಳಿಕೊಂಡು ಮನೆಯಲ್ಲೇ ಕಾಲ ಕಳೆಯುತ್ತೇನೆ. ಕಾಲ ಕಳೆಯುತ್ತೇನೆ. ಅಪ್ಪ, ಈ ಪ್ರಕರಣ ಊರಿಗಿಡಿ ಗೊತ್ತಾದ ಮೇಲೆ ಅಮ್ಮ ಒಂದು ದಿವಸ ಊಟ ಮಾಡಲಿಲ್ಲ. ಅಪ್ಪ ಬರದೆ ನಾನು ಊಟ ಮಾಡೋದಿಲ್ಲ ಅಂತೇಳಿ ದೇವರ ಕೊನೆಯಲ್ಲಿ ಬರೀ ಹಾಲು ಹಣ್ಣನ್ನು ಕುಡಿದು ಬದುಕ್ತಾ ಇದ್ದಾಳೆ ಅಮ್ಮ. ವಯೋವ್ರತವನ್ನು ಮಾಡ್ತಾ ಇದ್ದಾಳೆ. ನನ್ನ ಗಂಡನಿಗೆ ಸುಖ ಸಿಗಲಿ, ಬಂದ ಅಪವಾದ ದೂರ ಆಗಲಿ ಅಂತೇಳಿ ಅಮ್ಮ ಕಾಯ್ತಾ ಇದ್ದಾರೆ. ಹೋಗಿ ಅಪ್ಪ, ಅಮ್ಮನನ್ನು ಸಮಾಧಾನ ಪಡಿಸಿ. ನನಗೆ ಅಮ್ಮ ಬೇಕು, ಅಪ್ಪ ಬೇಕು, ಅಪ್ಪ ನನಗೆ ಅಮ್ಮ ಬೇಕು, ನನಗೆ ಅಮ್ಮ ಬೇಕಪ್ಪ, ಅಮ್ಮ ಬೇಕು ಅಪ್ಪ, ಅಮ್ಮ ಬೇಕಪ್ಪ. ಮಗು ಹೇಳಪ್ಪ, ಯಾಕೆ ಈ ಮಗನು ಅಂತ ಭಾವಿಸಿದ ಅಪ್ಪನಿಗೆ ಒಂದು ಸರಿಯಾದ ಸಂದೇಶ ಕೊಟ್ಟಿದ್ದು. ಇಂತಹ ಮಗ ಬೇಕಿರಲಿಲ್ಲ ಅಂತ ಎಷ್ಟೋ ಸಲ ಭಾವಿಸಿದ್ದೆ. ಆದರೆ ಇಷ್ಟು ಮಾಡಿದರೂ ಇಂಥ ಅಪ್ಪ ನನಗೆ ಬೇಕು ಅಂತ ನೀನು ಹೇಳ್ತೀಂತಾದರೆ ಮಗು, ಶಾಸ್ತ್ರದಿಂದ ಅಲ್ಲ ಮಗ ಬುದ್ಧಿವಂತ ಆಗುವುದು ಈ ಪ್ರಪಂಚದಲ್ಲಿ, ಗುಣದಿಂದ ಅನ್ನುವುದನ್ನು ನೀನು ತೋರಿಸಿಕೊಟ್ಟೆ. ಒಳ್ಳೆಯದು ಮಗು. ಈ ಕಾಳಹಸ್ತೀಪುರದಲ್ಲಿ ಇನ್ನು ಮುಂದೆಯೂ ಆಯುಷ್ಯ ಪೂರ್ತಿ ಬದುಕಲಿಕ್ಕೆ ನನಗಿರುವ ಅರ್ಹತೆ ಒಂದೇ ಒಂದು, ಯಾವುದು ಗೊತ್ತು? ಗೌರಿಗೆ ಗಂಡನಾದದ್ದು, ಕಾಶಿಮಾಣಿಗೆ ಅಪ್ಪನಾದದ್ದು. ಎಲ್ಲರಿಗೂ ನಮಸ್ಕಾರ. ಓ, ನನಗೊಂದು ಅವಕಾಶ ಮಾಡಿ ಕೊಡ್ತೀರಾ? ನೀವೇ ಅಪ್ಪನಿಂದ ಏನೆಲ್ಲ ತಗೊಂಡಿದ್ದಾಳೋ ಅದನ್ನೆಲ್ಲ ನೀವೇ ವಸೂಲು ಮಾಡಿ. ನೋಡಿ ಅವಳು ಮುಖ ನೋಡಿ. ನಮ್ಮ ಅಪ್ಪನಿಂದ ಏನೆಲ್ಲ ಒಳಗೆ ಹಾಕಿದ್ಯಾ ಎಲ್ಲ ತೆಗೆದುಕೊಂಡು ಎಲ್ಲ ಹಾಕು, ಹೊರಗೆ ಹಾಕು. ನಿನಗೆ ದೇವರಲ್ಲಿ ಆಗ್ತದೆ, ದೈವ ಭಂಡಾರ ಅಂತ ನಿನಗೆ ಜೀರ್ಣ ಆಗ್ತದಲ್ಲ. ಆಮೇಲೆ ಯಾವ್ದು ಉಂಗುರ ಎಲ್ಲ ಉಂಗುರ ಕೊಡು ಕೊಡು, ಅದು ತೆಗಿಲಿಕ್ಕೆ ಆಗುದಿಲ್ಲ. ಅದು ಕೊಡಿ, ಅಯ್ಯೋ ದೇವ್ರೆ, ನನ್ನ ಬೆರಳು. ಗೌಡ್ರೆ, ಎಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ನಮ್ಮ ಮನೆಯ ಒಗ್ಗಿನಾಯಿ ಮಲಗೋ ಕೋಣೆಯಲ್ಲಿ ಅಗತ್ಯ ಗೊತ್ತಾಯಿ. ಸಾರ್ವಜನಿಕರ ಮುಂದೆ ಕೈ ಮುಗಿದು ಹೇಳು, ನನ್ನ ಅಪರಾಧ ಆಯಿತು, ಇನ್ಯಾರು ಇಂಥ ವ್ಯವಹಾರ ಮಾಡಿದ್ರೆ ಇಂಥವ್ರಿಗೆ ಇಂಥ ಶಿಕ್ಷೆ ಆಗ್ತದೆ ಅಂತ ಹೇಳಿ. ಹೇಳು, ಕೈ ಮುಗಿದು. ಎಲ್ಲ ಸೇರಿದ್ದಾರೆ. ಹೇಳಲೇಬೇಕಾ? ಮಹಿಳೆಯರೇ ಮತ್ತು ಮಹನೀಯರೇ, ನೀನು ಇದಕ್ಕೆ ನಿಂತದ್ದು
ಹೇಗೆ ಹೇಳುದು ನನಗೆ ಗೊತ್ತಿಲ್ಲ. ಸರಿ ಹೇಳು. ಮಹಿಳೆಯರೇ ಮತ್ತು ಮಹನೀಯರೇ, ನಾನು ನಿಮ್ಮ ಮಹಾರಾಣಿ ಮಾತಾಡುತ್ತಿರುವುದು. ಸಮಾಜ ಸೇವಕಿ ಅವಳದ್ದು ಬಂದದ್ದು ನೀನು ಮಹಾರಾಣಿ ಹಳೆ ಗೋಣಿಯಲ್ಲಿ ರಾಣಿ ಮಾತಾಡುದು. ನಾ ಮಾಡಿದ್ದೆಲ್ಲವೂ ತಪ್ಪಾಗಿ ಹೋಯಿತು. ಇದು ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ಆಯ್ತು, ಇಲ್ಲಿ ಇದ್ದವರಿಗೆಲ್ಲ ಈ ಕಡೆ ಅದವರಿಗೂ ಎಲ್ರಿಗೂ. ನಾ ಮಾಡಿದ ಹಾಗೆ ನೀವೇನಾದ್ರೂ ದಾರಿ ಹಿಡಿದ್ರೆ ನನ್ನ ಪರಿಸ್ಥಿತಿ ನಿಮಗೂ ಬರುತ್ತದೆ. ನನ್ನ ನಂಬಿ ನೀನು ನಂಬಲಿಕ್ಕೆ ನೀನು ರಕ್ತೇಶ್ವರ್ಯ. ನೀನು ಮಠದ ಹಿಂಬದಿಯಲ್ಲಿ ಒಂದು ಕಲ್ಲು ಹಾಕಿ ನಿನ್ನನ್ನು ನಂಬಿ ಅದಕ್ಕೊಂದು ಗಂಡಾಂತರ ಆಗುದಿಲ್ಲ. ಇದ್ದದ್ದೇ ಸುಧಾರಿಸಲಿಕ್ಕೆ ಕಷ್ಟ ಆಗಿದೆ. ಗೌಡ್ರೆ, ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಗೌಡ್ರೆ. ಏನು ಗೌಡ್ರೆ? ಒಂದು ಕಳಕಳಿಯ ವಿನಂತಿ. ಏನು? ಇದೊಂದು ಊರಿನಲ್ಲಿ ಹಳೇ ಬಾವಿ ಇದ್ದ ಹಾಗೆ. ಇದಕ್ಕೆ ಗೊತ್ತಿದ್ದವರು ಹೋಗಿ ಬೀಳ್ತಾರೆ, ಗೊತ್ತಿಲ್ಲದವರು ಹೋಗಿ ಬೀಳ್ತಾರೆ, ಹಗಲಲ್ಲಿ ಬೀಳ್ತಾರೆ, ರಾತ್ರಿಯಲ್ಲೂ ಹೋಗಿ ಬೀಳ್ತಾರೆ. ಆದ್ದರಿಂದ ನೀವು ದಯಮಾಡಿ ನಿಮ್ಮ ಕೃಪಾ ಕಟಾಕ್ಷದಿಂದ ಈ ಹಳೇ ಬಾವಿಗೆ ಒಂದು 10 ಗಾಡಿ ಹೊಯ್ಗೆಯನ್ನು ತಂದು ಈ ಬಾವಿಯನ್ನು ಮುಚ್ಚಿಸಿ ಊರಿಗೆ ಕ್ಷೇಮವಾಗುವಂತೆ ಒಂದು ಈ ವ್ಯವಹಾರ ಮಾಡಬೇಕು. ನಾನು ಮಾಡ್ತೇನೆ. ಆಯ್ತು. ಇನ್ನು ಮುಂದೆಲ್ಲಾದ್ರೂ ಹೀಗಿನ ವ್ಯವಹಾರ ಮಾಡಿದ್ರೆ ಗಡಿಪಾರು ಮಾಡಿಬಿಡ್ತೇವೆ. ಒಳ್ಳೆ ರೀತಿಯಲ್ಲಿ ಇರುವುದಾದ್ರೆ ಇರ್ಬೇಕೇನೋ. ಗಡಿಪಾರ್ ಇನ್ನು ಇಂಥ ವ್ಯವಹಾರವನ್ನು ನಾನು ಖಂಡಿತವಾಗಿಯೂ ಮಾಡುವುದಿಲ್ಲ. ಮಾಡ್ಲಿಕ್ಕೆ ನೀವು ಅವಳ ಬಿಳಿ ಚರ್ಮಕ್ಕೆ ಮಾಡಲಿಕ್ಕೆ ಏನು ಅಂತ ಕೇಳ್ತೀರಿ ಗೌಡ್ರಿ? ಹೀರಪರಾಧದ ಚಿನ್ನಣಿಯಲ್ಲಿ ಹೊಡಿತಾ ಇದ್ದಾರೆ. ಕಿತ್ತಲು ತಿಣ್ಣಗೆ ಬಿಗಿದಿಗ ಉತ್ತಮ ನೇಣಿಗೆ ಅಗ್ನಿಯು ಪಿಡಿಯುತ್ತಗಿಸ ಚಿತ್ತದಿ ಶಿವನಾಮವನ್ನು ಚರಿಸುತ್ತಲಿ ಬಂದನು ಹರುಚದಿ ದೇವಾಲಯಕ್ಕೆ. ಪರಮೇಶ್ವರ, ನಿನ್ನನ್ನು ನಂಬಿದ ಭಕ್ತರ ಮೇಲೆ ನಿನಗೆ ಎಷ್ಟು ಕರುಣೆ ಅನ್ನುವುದು ನನಗೆ ಗೊತ್ತಾಯಿತು ಸ್ವಾಮಿ. ಕಳ್ಳತನ ಮಾಡದೆ ಹೋದರೂ ಕಳ್ಳತನದ ಆರೋಪ ನನಗೆ ಬಂತು. ನನ್ನ ದೇಹವನ್ನು ಬಿಗಿಯಾಗಿ ಬಂಧಿಸಿದ್ರು ಸ್ವಾಮಿ. ನನ್ನ ದೇಹವನ್ನು ದಂಡಿಸಿದ್ರು, ಹೊಡೆದರು. ಆವಾಗ ನಾನು ಹೇಳಿದ್ದು ಓಂ ನಮ ಶಿವಾಯ ಅನ್ನುವಂತಹ ನಿನ್ನ ನಾಮಸ್ಮರಣೆ. ನಿನ್ನ ಮಹಿಮೆಯು ಏನು? ನನಗೆ ಬಿಗಿದಂತಹ ಹಗ್ಗಕ್ಕೆ ಬೆಂಕಿ ತಗುಲಿ ಆ ಹಗ್ಗವೆಲ್ಲವೂ ಸುಟ್ಟು ಹೋಯಿತು ಸ್ವಾಮಿ. ಹೊಡೆದ ಪರಿಣಾಮವಾಗಿ ರಕ್ತ ಸೋರುತ್ತಿದ್ರು, ಗಾಯವಾಗುತ್ತಿದ್ರು. ನನ್ನ ದೇಹಕ್ಕೆ ಒಂದಿಷ್ಟು ಗಾಯವಾಗಲಿಲ್ಲ, ನೋವಾಗಲಿಲ್ಲ ಸ್ವಾಮಿ. ಇದೆಲ್ಲವೂ ನಿನ್ನ ಕರುಣೆ ಎಂಬ ಹಾಗೆ ಭಾವಿಸಿ ನಿನ್ನನ್ನೇ ಧ್ಯಾನಿಸುವುದಕ್ಕಾಗಿ ಮತ್ತೊಮ್ಮೆ ನಿನ್ನ ಪಾದ ಮೂಲಕ್ಕೆ ಬಂದಿದ್ದೇನೆ ಸ್ವಾಮಿ. ಕಂದುಗರ ಪದ ಧ್ಯಾನ ಮಗ್ನದೊಳಿಂತು ಧ್ಯಾನಿಸುತ್ತೊಮ್ಮೆ ದಿಳ್ಳನು. ಕಂದುಗರ ಪದ ಧ್ಯಾನ ಮಗ್ನದೊಳಿಂತು ಧ್ಯಾನಿಸುತ್ತೊಮ್ಮೆ ದಿಳ್ಳನು. ನಿಂತು ನೋಡಿದ ನಯನದಾರಿಯ ಶೋಣಿತವನು ಸಂತರೊಡೆಯನಿಗಿಂದು ತಾಪವು ಎಂದು ಒದಗಿತು ಶಿವ ಶಿವ. ನಿಂತು ನೋಡುವುದು ಚಿತವಲ್ಲಿನು ತಾಗೆ ದೃಢದಿ ಶಿವನೇ ಪರಮೇಶ್ವರ ಶಿವನೇ ಶಿವನೇ. ನನ್ನ ತಂದೆಯೇ, ಏನು ಸ್ವಾಮಿ ಇದು? ನನ್ನ ಕಣ್ಣೀರನ್ನು ತೊಳೆದು ಹಾಕಿದವ ನೀನು, ನನಗೆ ಬದುಕನ್ನು ಕೊಟ್ಟವ ನೀನು, ಜೀವನವನ್ನು ಕೊಟ್ಟವ ನೀನು ಸ್ವಾಮಿ. ಆದರೆ ನನ್ನ ಕಣ್ಣೀರನ್ನು ಒರೆಸಿದಂತಹ ನಿನ್ನ ಕಣ್ಣೀರಲ್ಲಿ ಪ್ರಭು ರಕ್ತ ಸೋರುತ್ತಿದೆ. ಏನು ಸ್ವಾಮಿ, ಯಾರು ನಿನಗಿಂತಹ ಅನ್ಯಾಯವನ್ನು ಮಾಡಿದವರು? ಪ್ರಭು, ಜಗತ್ತಿಗೆ ಕಣ್ಣಾದಂತಹ ನಿನ್ನ ಕಣ್ಣಿನಲ್ಲಿ ರಕ್ತವನ್ನು ಸೋರುತ್ತಿದ್ರೆ ಅದನ್ನು ನೋಡುವಂತಹ ಶಕ್ತಿ ನನಗುಂಟೆ ಹೇಳಿ? ಬೇಡ ಸ್ವಾಮಿ, ನಿನಗಿಲ್ಲದೆ ಇದ್ದಂತಹ ಕಣ್ಣು ಈ ತಿಣ್ಣನಿಗೂ ಬೇಡ. ನಾ ಏನು ಮಾಡಲಿ? ಹೌದು, ರಕ್ತ ಸೋರುವುದು ನಿಲ್ಲಬೇಕು ಅಂತಾದರೆ ಅದೇ ಸರಿ. ನನ್ನ ಕಣ್ಣನ್ನೇ ತೆಗಿದ್ದೇನೆ, ನನ್ನ ಕಣ್ಣನ್ನೇ ಕಿತ್ತು ರಕ್ತ ಸೋರುತ್ತಿರುವಂತಹ ನಿನ್ನ ಕಣ್ಣಿರುವ ಜಾಗಕ್ಕೆ ನಾನು ಅದನ್ನು ಇಳಿದ್ದೇನೆ ಸ್ವಾಮಿ. ಆ ಮೂಲಕವಾಗಿ ಆದರೂ ನಿನ್ನ ಕಣ್ಣೀರು ಸುರಿಯಬೇಕು, ನಿಲ್ಲಿಸಬೇಕು. ಪ್ರಭೋ, ಇದು ನೀನೇ ಕರುಣಿಸಿದಂತಹ ಈ ಕಣ್ಣನ್ನು ನನ್ನ ಬಾಣದಿಂದ
ಪ್ರಭು ಪ್ರಭು ಇದು 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 ನಿನ್ನ ಕಣ್ಣಿಗೆ ಇರಿಸಿದ್ದೇನೆ ಪ್ರಭು. ರಕ್ತ ಸುರಿಯುವುದು ನಿಂತಿತಲ್ಲ, ರಕ್ತ. ಪ್ರಭು ಏನಿದು? ಈ ಕಣ್ಣಿನಲ್ಲಿ ರಕ್ತ ಸೋರುವುದು ನಿಂತರೆ ಮತ್ತೊಂದು ಕಣ್ಣಿನಲ್ಲಿ ರಕ್ತ ಸೋರುತ್ತಿದೆ. ಪ್ರಭು ನಿನಗೆ ನನ್ನ ಇನ್ನೊಂದು ಕಣ್ಣು ಬೇಕೆ ಪ್ರಭು, ನನ್ನ ಇನ್ನೊಂದು ಕಣ್ಣು ಬೇಕೆ. ಕೊಡ್ತೇನೆ ಪ್ರಭು, ಅದನ್ನು ಕಿತ್ತು ಕೊಡ್ತೇನೆ. ಆದರೆ ಆ ಕಣ್ಣನ್ನು ಕಿತ್ತು ಕೊಡುವಂತಹ ಸಂದರ್ಭ, ಅದನ್ನು ತೆಗೆದು ನಿನ್ನ ಕಣ್ಣಿರುವ ಜಾಗದಲ್ಲಿ ನಾನು ಇರಿಸಬೇಕಂತಾದ್ರೆ ನನಗೆ ದೃಷ್ಟಿಯೇ ಕಾಣುವುದಿಲ್ಲಲ್ಲ ಪ್ರಭು. ನಾನೇನು ಮಾಡಲಿ? ಹೌದು, ನಿನ್ನ ಕಣ್ಣಿರುವಂತಹ ಗುರುತು ನನಗೆ ಗೊತ್ತಾಗಬೇಕು. ಕ್ಷಮಿಸು ಪ್ರಭು. ಇದು ನನ್ನ ಕಾಲ ಹೆಬ್ಬೆರಳನ್ನೇ ಆ ಕಣ್ಣಿರುವ ಜಾಗಕ್ಕೆ ಇಟ್ಟಿದ್ದೇನೆ. ಉಳಿದ ಒಂದು ಕಣ್ಣನ್ನು ಮುಚ್ಚಿದೆ ಮೇಚ್ಚಿದೆ ದಿನ ನಿನ್ನ ನಿತಲ ಭಕ್ತಿಗೆ ಸತರಿತನಿಗೆಲ್ಲ ಭಕ್ತರೊಳಗೆ ನೀನು ಹೆಚ್ಚಿನವನು ಬೆಳೆದಿಡಲು ಮೆಚ್ಚಿದೆ ಮೆಚ್ಚಿದೆ ದಿನ ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಕಣ್ಣುಗಳನ್ನು ಕಿತ್ತು ನನಗೆ ಅರ್ಪಿಸಿದೆಯ? ಅಳಬೇಡ, ಇದು ಕಳೆದುಕೊಂಡಂತಹ ಕಣ್ಣುಗಳನ್ನು ನಿನಗೆ ಮತ್ತೆ ಸೇವಾ ಭಕ್ತಿಗೆ ನೀ ಮುದವದಾಡುತ್ತ ಒಲಿದಿಗೆ ಬಾಮರನ ತುಸು ಸೇವಾ ಭಕ್ತಿಗೆ ನೀ ಮುದವದಾಡುತ್ತ ಒಲಿದಿಗೆ ಹೇ ಮಹಾತ್ಮನಿ ಹೇಳಲೇನದ ದೋಷವಾದೆ ಭೂಮಿಯೊಳು ನಾ ಬಾಳಲಾರೆನು ನೇಮಿಸಿ ನಿನ್ನಯ ಪದಾದಗಿ ನಾಮುದದಿ ಸೇರುವಿನು ಕರುಣವ ತೋರು ದೊರೆಯೇ ಪಾಮರನ ತುಸು ಸೇವಾ ಭಕ್ತಿಗೆ ನೀ ಮುದವ ಕಾಳುತ್ತವನಿಗೆ ಶಿವನೇ ಶಿವನೇ ಮಹಾದೇವ ಪರಮೇಶ್ವರ, ನನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾದೆಯ ಸ್ವಾಮಿ. ಹೌದಪ್ಪ, ನಿನ್ನನ್ನು ಕಾಡುವುದಕ್ಕೆ ಎಷ್ಟೋ ಸಾವಿರ ವರ್ಷಗಳಿಂದ ತಪಸ್ಸನ್ನು ಮಾಡಿದ್ರು ಅಂತವರಿಗೂ ಅಗೋಚರನಾದಂತಹ ನೀನಿಂದು ಕಾಡಬೇಡನಾದಂತಹ ಮಾಂಸ ತಿನ್ನುವಂತಹ ಈ ಬೇಡರ ತಿನ್ನನಿಗೆ ಪ್ರತ್ಯಕ್ಷನಾದೆಯ ಪ್ರಭು. ನಿನ್ನನ್ನು ಪೂಜೆ ಮಾಡುವ ವಿಧಾನ ಗೊತ್ತಿಲ್ಲ ಸ್ವಾಮಿ. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನನಗೆ ತಿಳಿದ ಹಾಗೆ ನಾನು ನಿನ್ನನ್ನು ಪೂಜೆ ಮಾಡಿದೆ ಸ್ವಾಮಿ. ಇಂದು ನಿನ್ನ ಕಣ್ಣಿನಲ್ಲಿ ಒರೆಸುತ್ತಿರುವಂತಹ ರಕ್ತವನ್ನು ನಿಲ್ಲಿಸುವುದಕ್ಕೆ ನನ್ನ ಕಣ್ಣನ್ನೇ ಅರ್ಪಿಸಿದಾಗ ಒಲಿದು ಹೋದಂತಹ ನನ್ನ ಕಣ್ಣನ್ನು ಮತ್ತೊಮ್ಮೆ ನನಗೆ ಒಪ್ಪಿಸಿದೆಯಾ ಪ್ರಭು. ನಿನ್ನನ್ನು ಕಂಡ ಮೇಲೆ ನನಗೆ ಇನ್ನೇನು ಆಸೆ ಇಲ್ಲ ಸ್ವಾಮಿ. ಈ ಲೋಕವೇ ಎಲ್ಲಿ ನೋಡಿದ್ರು ಕೂಡ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂತ ಅಡಿಷಡ್ವರ್ಗದಲ್ಲಿ ತುಂಬಿ ಹೋಗಿದೆ. ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಆಗುವುದಿಲ್ಲ. ಯಾರನ್ನು ನನ್ನವರು ಎಂಬ ಹಾಗೆ ನಾನು ಭಾವಿಸಿದ್ದೇನೋ ಅಂತವರೇ ನಮಗೆ ಮುನಿಯುತ್ತಿದ್ದಾರೆ ಪ್ರಭು. ಆದ್ದರಿಂದ ಈ ಜೀವನದಲ್ಲಿ ಬದುಕುವಂತ ಆಶೆ ಇಲ್ಲ ಸ್ವಾಮಿ. ನಿನ್ನನ್ನು ಕಂಡ ಮೇಲೆ ಇನ್ನೇನು ಬಯಕೆ? ನನ್ನನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೋ ಪ್ರಭು. ನನಗೆ ಇತ್ತಿಗೆ ನಿನ್ನಯ ಕಣ್ಣ ಸದ್ಭಕ್ತನೆ ಕೇಳಿದಿನ್ನ ಪೃಥ್ವಿಲಿ ಕರಿ ಬರುದಿನ್ನ ನಿಂಬುದಗಿ ಉತ್ತಮ ನಾಮ ಕಣ್ಣಪ್ಪ ನಿಂದಿನುದ. ಇತ್ತಿಗೆ ನಿನ್ನಯ ಕಣ್ಣ ಸದ್ಭಕ್ತನೆ ಕೇಳಿದಿನ್ನ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಒಂದು ಮಾತಿದೆ. ಅಂಗಗಳಲ್ಲಿ ಶಿರವೇ ಪ್ರಧಾನವಾದರೆ ಇಂದ್ರಿಯಗಳಲ್ಲಿ ನಯನಗಳೇ ಪ್ರಧಾನವಾದುದು. ಮಾನವನಿಗೆ ಸುಖವನ್ನು ಅನುಭವಿಸುವುದಕ್ಕೆಂದೇ ದೇವರು ಕೊಟ್ಟ ಸುಂದರ ಸ್ವರ್ಗವೇ ಈ ನಿಸರ್ಗ. ಅದನ್ನು ನೋಡುವುದಕ್ಕೆ ನೇತ್ರಗಳನ್ನು ದಯಪಾಲಿಸಿದ್ದಾನೆ.
ಅಂತಹ ನೇತ್ರಗಳನ್ನೇ ನೀನು ನನಗೆ ಅರ್ಪಿಸಿ ಬಿಟ್ಟೆ. ನೀನು ನನ್ನ ಭಕ್ತ ಶ್ರೇಷ್ಠನಿರುವೆ ನೀನು. ಆದ ಕಾರಣ ಕಣ್ಣುಗಳನ್ನೇ ನನಗೆ ಅರ್ಪಿಸಿ ಭಕ್ತಿಯನ್ನು ಮೆರೆದಂತಹ ದಿಣ್ಣನಾದ ನೀನು ಇನ್ನು ಮುಂದಕ್ಕೆ ಲೋಕದಲ್ಲಿ ಕಣ್ಣಪ್ಪ, ಬೇಡರ ಕಣ್ಣಪ್ಪ ಪ್ರಸಿದ್ಧ. ನಿನ್ನನ್ನು ನಾನಾ ವಿಧದಲ್ಲಿ ಪರೀಕ್ಷಿಸಿದೆ ಎನ್ನುವ ಹಾಗೆ ನೀನು ಅಳಲದಿರು. ಮೋಕ್ಷ ಬೇಕೆ ನಿನಗೆ? ನನಗೆ ಜೀವನ ಸಾಕು ಸ್ವಾಮಿ. ಇನ್ನೂ ಕಾಲ ಈ ಭೂಮಿಯಲ್ಲಿ ನೀನು ಬದುಕಲೇಬೇಕು. ಆದರೆ ಸದಾ ನೆನಪಿನಲ್ಲಿಡು, ನನ್ನ ಭಕ್ತನಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಇರು. ಕಾಲ ಬಂದಾಗ ನಿನ್ನನ್ನು ನಾನೇ ಕರೆಸಿಕೊಳ್ತೇನೆ. ಜಯ ಜಯ